ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಇವತ್ತಿನ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಉದ್ಘಾಟನೆಗೊಳ್ತಾ ಇದೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಮಾಜಿ ಕೌನ್ಸಿಲರು ಕುಂಜಿಮೋನಕ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತತ್ವಬಸ್ಸಿ ಬಗಂಬಿಲ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು ಕುಂಜಿಮೋನಕ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ. ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಧಾರ್ಮಿಕ, ಸಾಮಾಜಿಕ, ಕ್ರೀಡಾ ಚಟುವಟಿಕೆಗಳಲ್ಲಿ ಸಾಧನೆಗೈದಂಥ ಅನೇಕ ಗಣ್ಯರ ಸಮಕ್ಷಮದಲ್ಲಿ ಇವತ್ತಿನ ಈ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಉದ್ಘಾಟನಾ ಕಾರ್ಯಕ್ರಮ ಆದ ಕೂಡಲೇ ಅಂಕಣ ಉದ್ಘಾಟನೆಗೊಂಡು ಇವತ್ತಿನ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. ಎಲ್ಲ ಕ್ರೀಡಾಭಿಮಾನಿಗಳನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಬಾಳು ಕಾರ್ನವರ್, ಭಗವತಿ ಕ್ಷೇತ್ರ ಉಳ್ಳಾಲ, ಅದೇ ರೀತಿ ಕುಂಜಿಮೋನಕ ಮಾಜಿ ಅಧ್ಯಕ್ಷರು ಉಳ್ಳಾಲ ನಗರಸಭೆ, ಶ್ರೀಯುತ ಸಚಿನ್ ಸಾಗರ್ ಕುಂಪಳ, ಆಸರೆ ಬಳಗ ಕುಂಪಳ ಇವರೆಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಧುಗಳೇ, ಅದೇ ರೀತಿಯಲ್ಲಿ
ಪಂದ್ಯಾಟ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಗೋಪಿನಾಥ್ ಬಂಗಬಿಲ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಾಜಿದ್ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಅದೇ ರೀತಿಯಲ್ಲಿ ಮಾಲತಿ ರಾಮಚಂದ್ರ ಬಂಗೇರ, ಮಹಾಪೋಷಕರು ತತ್ವಮಸಿ ಬಂಗಬಿಲ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಜೊತೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಿನೇಶ್ ಅಡ್ಯನಡ್ಕ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ದಿನೇಶ್ ಅಡ್ಯನಡ್ಕ ಬಂಧುಗಳೇ, ಒಂದು ಸಂಸ್ಥೆ ಕಟ್ಟಿ ಬೆಳಿಬೇಕಿದ್ರೆ ಅದೆಷ್ಟೋ ಕಷ್ಟಗಳನ್ನು ಎದುರಿಸಿಕೊಂಡು ಮುನ್ನಡಿಬೇಕಾಗುತ್ತೆ. ಒಂದು ಕ್ರೀಡಾ ಸಂಸ್ಥೆಯನ್ನು ಕಟ್ಟಿಕೊಂಡು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಪಡೆದುಕೊಂಡು ಇನ್ನು ಮುನ್ನಡೀತಾ ಇದೆ. ಎಲ್ಲ ದೇವರುಗಳನ್ನು ಸ್ಮರಿಸ್ತಾ ಈ ಪುಣ್ಯದ ನೆಲಕ್ಕೆ ವಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಧಾರ್ಮಿಕ ಮುಖಂಡರು. ಈ ಭಾಗದಲ್ಲಿ ಒಂದು ಶಾಲೆಯ ಮುಖಾಂತರ ಧಾರ್ಮಿಕತೆಯ ಚಿಂತನೆಯನ್ನು ಕೊಡ್ತಾ, ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ, ಅದೇ ರೀತಿ ಗೋವುಗಳ ಸೇವೆಯನ್ನು ಮಾಡ್ತಾ ಇರುವಂತಹ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಳ ಇದರ ಸಂಚಾಲಕರು ಶ್ರೀ TG ರಾಜಾರಾಮ್ ಭಟ್ ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀ ಲಲಿತ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಪಂದ್ಯಾಕೂಟಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಸಹಕಾರಕ್ಕಾಗಿ ವಂದನೆಗಳನ್ನು ಹೇಳ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶ್ರೀ TG ರಾಜಾರಾಮ್ ಭಟ್ ಇವರಿಗೆ. ಅದೇ ರೀತಿ ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಪ್ಪು ಆತಾರ್, ಆಚಾರ ಪಟ್ಟವರು, ಭಗವತಿ ಕ್ಷೇತ್ರ ಉಳ್ಳಾಲ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ದಿನೇಶ್ ಅಡ್ಯನಡ್ಕ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿದ್ದಾರೆ ಕಲೆಯನ್ನು ಸದಾ ಪ್ರೋತ್ಸಾಹಿಸ್ತಾ ಈ ಭಾಗದಲ್ಲಿ ಧಾರ್ಮಿಕ ಚಿಂತನೆಯನ್ನು ಹಾಡ್ತಾ ಭಗವತಿ ಕ್ಷೇತ್ರ ಉಳ್ಳಾಲದಲ್ಲಿ ಅತ್ಯಂತ ಶ್ರದ್ಧೆಯಿಂದ ದೇವರ ಕೆಲಸವನ್ನು ಮಾಡ್ತಾ ಇರುವಂಥವರು ಬಾಳು ಕಾರ್ನವರ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯನೀಯರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವರಿಗೆ ದಿನೇಶ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಶೇಷವಾಗಿ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ತಮ್ಮ ಆಶೀರ್ವಾದಗಳನ್ನು ಕೂಡ ನಾವು ಬೇಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿದ್ದಾರೆ ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು ಕುഞ്ഞിಮೋನಕ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಅಕ್ಷತ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿದ್ದಾರೆ ಪಂದ್ಯಾಟದಲ್ಲಿ ಈ ಒಂದು ಪಂದ್ಯಾಟ ನಡಿಬೇಕಿದ್ರೆ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇರುವಂಥವರು ಸಚಿನ್ ಸಾಗರ್ ಕುಂಪಳ, ಆಸರೆ ಬಳಗ ಕುಂಪಳ ಇವರನ್ನು ಕೂಡ ತತ್ವಮಸಿ ಬಂಗಬಿಲದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಲಿಖಿತ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿದ್ದಾರೆ ಪಂದ್ಯಾಟ ಸಮಿತಿ ಅಧ್ಯಕ್ಷರು ಶ್ರೀಯುತ ಗೋಪಿನಾಥ್ ಬಂಗಬಿಲ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವಿರಿ. ಆನಂದ್ ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅದೇ ರೀತಿಯಲ್ಲಿ ವೇದಿಕೆಯಲ್ಲಿದ್ದಾರೆ ಪಂದ್ಯಾಟ ಸಮಿತಿಯ ಉಪಾಧ್ಯಕ್ಷರು ಶಾಜಿದ್ ಜ್ಯೂಸ್ ಮ್ಯಾಜಿಕ್, ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಮಹಾಂತೇಶ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿದ್ದಾರೆ ಈ ಒಂದು ತತ್ವಮಸಿ ಬಗಂಬಿಲದ ಪೋಷಕರು, ಸದಾ ಈ ಹುಡುಗರಿಗೆ ಬೆನ್ನೆಲುಬಾಗಿ ನಿಂತಹ ತಾಯಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ, ಶ್ರೀಮತಿ ಮಾಲತಿ ರಾಮಚಂದ್ರ ಬಂಗೇರ, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವಿರಿ. ತೇಜಸ್ವಿನಿಯವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಂಗ ದೀಪ ಪ್ರಜ್ವಲನೆಯ ಮುಖಾಂತರ ಈ ಪಂದ್ಯಾಟವನ್ನು ಉದ್ಘಾಟನೆ ಮಾಡಿಕೊಡಬೇಕಾಗಿ ಎಲ್ಲ ಹಿರಿಯರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪದಾಧಿಕಾರಿಗಳು ದಯಮಟ್ಟು ವೇದಿಕೆಗೆ ಬಂದರೆ ಒಳ್ಳೆಯದಿತ್ತು. ಎಲ್ಲ ಪದಾಧಿಕಾರಿಗಳು ದಯಮಾಡಿ ವೇದಿಕೆಗೆ ಬಂದು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪದಾಧಿಕಾರಿಗಳು ದಯಮಾಡಿ ತತ್ವಮಸಿ ಬಗಂಬಿಲ ಎಲ್ಲ ಪದಾಧಿಕಾರಿಗಳು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ.
ಎಲ್ಲ ಅತಿಥಿ ಗಣ್ಯರು ಕೂಡ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಒಂದು ತಂಡವನ್ನು ಕಟ್ಟಿಕೊಂಡು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಆಗಬೇಕಿದ್ರೆ ಅದರ ಹಿಂದೆ ಅನೇಕ ಜನರ ಕೆಲಸ, ಬೆವರಿನ ಹನಿ ಕೆಲಸ ಮಾಡುತ್ತೆ. ಅಂಥ ಅದ್ಭುತ ತಂಡವನ್ನು ಕಟ್ಟಿಕೊಂಡು ಪ್ರಶಸ್ತಿಯನ್ನು ಇವತ್ತು ಪಡೆದುಕೊಂಡು ಇವತ್ತು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸುವಂಥ ಇರಾದೆಯಲ್ಲಿ ತತ್ವಮಸಿ ಬಗಂಬಿಲ ಇದೆ. ಇದೀಗ ಉದ್ಘಾಟನೆ ಆಗಿದೆ. ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥವರಲ್ಲಿ ಒಬ್ಬರಾದಂಥ ಶ್ರೀಯುತ TG ರಾಜಾರಾಮ್ ಭಟ್ ಇವರಿಂದ ಶುಭಾಶಯದ ಮಾತು. ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ವಿಭಾಗದ ಧಾರ್ಮಿಕ ನೇತಾರಗಳೇ, ವೇದಿಕೆಯೆಲ್ಲ ಆತ್ಮೀಯ ಬಂಧುಗಳೇ ಮತ್ತು ಕ್ರೀಡಾಭಿಮಾನಿಗಳೇ, ಕಬಡ್ಡಿಗೆ ಇನ್ನೊಂದು ಹೆಸರು ತತ್ವಮಸಿ. ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ವಿಶೇಷವಾಗಿ ತನ್ನ ಛಾಪನ್ನು ಬೀರ್ತಾ ಕಬಡ್ಡಿಯ ಕ್ಷೇತ್ರದಲ್ಲಿ ಅದ್ವಿತೀಯವಾದ ಸಾಧನೆ ಮಾಡಿದಂಥ ತತ್ವಮಸಿ ಬಗಂಬಿಲದ ತಂಡಕ್ಕೆ ನಾನು ಶುಭಾಶಯ ಸಲ್ಲಿಕೆ ಮಾಡ್ತೇನೆ. ಇವತ್ತು 10ನೇ ವರ್ಷದ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ಹೊಸ ಹೊಸ ಕ್ರೀಡಾಳುಗಳು ಸಮಾಜಕ್ಕೆ ಪರಿಚಯ ಆಗಲಿ, ತತ್ವಮಸಿ ಬಗಂಬಿಲದ ಮೂಲಕ ಕಬಡ್ಡಿ ಕ್ರೀಡೆ ಇನ್ನಷ್ಟು ವ್ಯಾಪಕವಾಗಿ ಪ್ರಚಾರ ಪಡ್ಕೊಳ್ಳಿ, ಜನಪ್ರಿಯವಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ನನ್ನ ಶಾಲೆಯ ಕಬಡ್ಡಿ ತಂಡಕ್ಕೆ ತತ್ವಮಸಿ ಕಾರಣ. ನನ್ನ ಶಾಲೆಯ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಒಂದು ಅದ್ಭುತವಾದ ತಂಡವನ್ನು ಕಟ್ಟಿ ಇನ್ನೇನು ಕೆಲವು ದಿವಸದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂಥ ಒಂದು ಅವಕಾಶ ಮಾಡಿಕೊಟ್ಟು ಈ ಬಗಂಬಿಲದ ತತ್ವಮಸಿ ತಂಡದ ಎಲ್ಲ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಕೆ ಮಾಡ್ತಾ, ಈ ರೀತಿ ಕ್ರೀಡೆಗಳು ಬೆಳೆದಾಗ ಸಮಾಜ ಗಟ್ಟಿಯಾಗಲಿಕ್ಕೆ ಸಾಧ್ಯವಿದೆ, ರಾಷ್ಟ್ರ ಗಟ್ಟಿಯಾಗಲಿಕ್ಕೆ ಸಾಧ್ಯ ಇದೆ. ಕ್ರೀಡಾಪಟುಗಳಲ್ಲಿ ಮಾತ್ರ ನಾವೆಲ್ಲರೂ ಒಂದು ಅನ್ನುವಂಥ ಮನೋಭಾವನೆ ಬರ್ತದೆ. ಆ ಮನೋಭಾವನೆ ಇಡೀ ಸಮಾಜಕ್ಕೆ ಮುಟ್ಟುವಂತಾಗಲಿ ಮತ್ತು ಈ ಕ್ರೀಡಾಕೂಟ ಯಶಸ್ವಿಯಾಗಂತ ಆ ದೇವರ ಪ್ರಾರ್ಥನೆ ಮಾತಾ ಮುಕ್ತ ಮಾಡಿ ನಮಸ್ಕಾರ. ತಮ್ಮ ಮಾತುಗಳಿಗೆ ವಂದನೆಗಳನ್ನು ಹೇಳ್ತಾ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಶ್ರೀಯುತ ಆಕಾಶ್ ಶೆಟ್ಟಿ, ದೈಹಿಕ ಶಿಕ್ಷಕರು, ಕಬಡ್ಡಿ ಆಟಗಾರರು ಕೂಡ ಹೌದು. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಸೌರಭ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಗಂಬಿಲ ತತ್ವಮಸಿ ತಂಡದ ಕಪ್ತಾನರಾಗಿರ್ತಕ್ಕಂಥ ನೌಶ್ ಪೂಜಾರಿ ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ತಂಡದ ಕಪ್ತಾನ ನೌಶ್ ಪೂಜಾರಿ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಇವರಿಗೆ ಸುಹಾನ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ವೇದಿಕೆಯಲ್ಲಿದ್ದಾರೆ ತಮ್ಮ ಸಾತ್ವಿಕ ಮಾತುಗಳಿಂದ ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ದುಕೊಂಡು ಕಲೆಯನ್ನೇ ಆರಾಧಿಸಿಕೊಂಡು ಬದುಕ್ತಾ ಇರುವಂತಹ ಹಿರಿಯರಾಗಿರ್ತಕ್ಕಂಥ ಧಾರ್ಮಿಕ ಚಿಂತನೆಯನ್ನು ಪಸರಿಸ್ತಾ ಇರುವಂಥ ಶ್ರೀಯುತ ಬಾಲೂಕಾರ್ನವರ್ ಇವರಿಂದ 2 ಶುಭಾಶಯದ ಮಾತುಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ತಾಯಿ ಮಾತೆ ಭಗವತಿಯ ಪಾದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಗ್ರಾಮದ ದೇವರು ಸೋಮನಾಥ ದೇವರನ್ನು ಮನಸಾರ ನೆನೆಯುತ್ತಾ, ಈ ಉಳ್ಳಾಳದ ಪರಿಸರದಲ್ಲಿ ಆರಾಧನೆ ಮಾಡುವಂಥ ಎಲ್ಲ ಶಕ್ತಿಗಳನ್ನು ನೆನವರಿಕೆ ಮಾಡಿಕೊಳ್ಳುತ್ತಾ, ತತ್ವಮಸಿ ಬಗಂಬಿಲ ಇದರ ದಶಮಾನೋತ್ಸವದ ಸಂಭ್ರಮದ ಈ ಶುಭಗಳಿಗೆಯಲ್ಲಿ
ಇಂದು ಏರ್ಪಡಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪುರುಷರ ಕಬಡ್ಡಿ ಪಂದ್ಯಾಟದ ಈ ಶುಭ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ವಂದನೆ ಮಾಡುತ್ತಾ ತತ್ವಮಸಿ ಬಗಂಬಿಲ ಇದರ ದಶಮಾನೋತ್ಸವದ ಸಂಭ್ರಮದ ಈ ಸಡಗರದಲ್ಲಿ ಇಂದು ಹಮ್ಮಿಕೊಂಡಿರುವಂಥ ಈ ಕಬಡ್ಡಿ ಪಂದ್ಯಾಟ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಇದರಲ್ಲಿ ಆಡುವಂಥ ಮಕ್ಕಳಿಗೆ ಯಾವುದೇ ನ್ಯೂನತೆ ತೊಂದರೆ ಬರದ ರೀತಿಯಲ್ಲಿ ಆ ದೇವರು ನಮ್ಮನ್ನು ಅನುಗ್ರಹ ಮಾಡಲಿ. ಅಂತೆ ಈ ತತ್ವಮಸಿ ಬಳಗ ಬಗಂಬಿಲ ಈ ತಂಡ ಇಂದೀಗ ಜಿಲ್ಲೆ, ರಾಜ್ಯ ಅಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಪತಾಕೆಯನ್ನು ಮೆರೆಸಿದಂಥ ಈ ಬಗಂಬಿಲ ತತ್ವಮಸಿ ತಂಡ. ಈ ತತ್ವಮಸಿ ತಂಡಕ್ಕೆ ಒಂದು ಆಧಾರ ಸ್ತಂಭ ಅಂದರೆ ಎಲ್ಲರಿಗೂ ಮನೆಯಲ್ಲಿ ತಂದೆ ತಾಯಿಯವರು ಬುದ್ಧಿವಾದ ಹೇಳಿಕೊಂಡೆ ಮಾಲತಿ ಬಗಂಬಿಲ ಇವರೊಟ್ಟಿಗೆ ಪರಿಪೂರ್ಣ ಅವರ ಸೇವೆಯನ್ನು ಮಾಡಿಕೊಂಡು ಈ ಮಕ್ಕಳೊಟ್ಟಿಗೆ ರಾತ್ರಿ ಹಗಲು ದುಡಿಯುತ್ತಾ ಅವರ ಈ ಸೇವೆಯನ್ನು ಆ ಮಕ್ಕಳಿಗೆ ಮುಡಿಪಾಗಿಟ್ಟಿದ್ದಾರೆ. ಇವರಿಗೂ ದೇವರು ಅಷ್ಟೈಶ್ವರ್ಯ ಸೌಭಾಗ್ಯ ಆರೋಗ್ಯ ಕೊಡಲಿ. ಅಂತೆ ಇನ್ನು ಇವರು ಮಾಡುವಂಥ ಸಮಾಜ ಸೇವೆಯಾಗಲಿ, ಅಂತೆ ಕ್ರೀಡಾ ಮನೋಭಾವನೆಯಾಗಲಿ ಎಲ್ಲ ಕಾರ್ಯದಲ್ಲೂ ದೇವರ ಪರಿಪೂರ್ಣ ಅನುಗ್ರಹ ಈ ಮಕ್ಕಳ ಮೇಲೆ ಸದಾ ಇರಲಿ ಅಂತ ಬೇಡಿಕೊಳ್ಳುತ್ತಾ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ತಮ್ಮ ಮಾತುಗಳಿಗೆ ವಂದನೆಗಳನ್ನು ಹೇಳ್ತಾ ಮುಂದಿನ ಶುಭಾಶಯದ ಮಾತು ಶ್ರೀಯುತ ಕುಂಜಿಮೋನಕ, ಮಾಜಿ ಅಧ್ಯಕ್ಷರು ಉಳ್ಳಾಲ ನಗರಸಭೆ ಇವರಿಂದ. ಮಾತಾ ವೇದಿಕೆ ನಕ್ಲಿಗಿಲ್ಲ ಯಾನು ಧನ್ಯವಾದ ಕೇಳೋಣ ಮಣ್ಣ ಎಂಕಲ ಬಚವಗಿರಿ ಕ್ಷೇತ್ರದ ಎಡ್ಡ ಒಂಜುಗರ ರೂಪದ ರೆಡ್ಡಿ ಜನ ಉಳ್ಳೇರಿ ಎನ್ನ ಮಿತ್ರರು ಎನ್ನ ನಿಜವಾದ ಮಿತ್ರರು ಕುಯ್ನಾಲ್ ಪತ್ತು ಎಂಗೆ ಬರ್ಪೆ ನಡಿಗೆ ಮತ್ತೊಂದು ಅಂಚನೆ ನಮ್ಮ ಸೋಮೇಶ್ವರ ಗ್ರಾಮದ ಕೆಲವು ಯುವಕರು ಬಂದ ಹಿಂಗೆ ಗುರ್ತೊಂಡು ಅರ್ಧ ಜನ ಗುರ್ತೊಂಡು ಪುತ್ರ ಮಾತ್ರ ಗೊತ್ತಿಚ್ಚಿ ಅಂಚ ಅವೇ ಲೆಕ್ಕ ವೇದಿಕೆಲ್ಲ ಉಳ್ಳೇರು ಆರೋಗ್ಯರು ವೇದಿಕೆಲ್ಲ ಉಳ್ಳೇರು ಪಕ್ಕ ಹೆಂಗಿಲ್ಲ ಎಣ್ಣನೆ ಪ್ರಾಯದ ಭಟ್ರು ರಾಜರಾಮ್ ಭಟ್ರು ಫಸ್ಟ್ ಎನ್ನಡು ಕೇಳುಂಡೇರಿ ಎಂಚಿನ ಸಂಗತಿ ಮಾತಾಡಿ ನಾನು ಕೆಲವು ಸ್ಟೋರಿ ಬಂಡೆ 40 ವರ್ಷದಿಂಚಿ ನಿಖಿಲ್ ಲೆಕ್ಕದ ಕ್ಲಬ್ದ ಅಧ್ಯಕ್ಷರಾದ ಇತ್ತಲ್ಲ ಉಳ್ಳಾಲ ಸ್ಪೋರ್ಟ್ಸ್ ಕ್ಲಬ್ಡು ಅಧ್ಯಕ್ಷ ಆದ 30 ಮಂದಿ ಆಗಿದ್ದು 40 ಅವನು ಎನ್ನ ಪ್ರಾಯನೇ ಆಯ್ತು ಸರ್ 40 ವರ್ಷ ಬಗ್ಗೆ ಹೆಂಗೆ 30 ಮಾತ್ರ ಬಾಕಿ ಪುಣೆ ಅಜಾದ ಬಿಡಾಗ ಐಟಿ ಆನ ಬೆನ್ನೊಂದುಲ್ಲ ಎಡ್ಡ ರೂಪಡಿ ಉಳ್ಳೇರು ದಾಲ ಒಂಜಿ ರಿಮಾರ್ಕ್ ಬೈಜಿ ನಿಖಿಲ್ನ ಅಂಚನೆ ಸಂಗತಿ ಗೊತ್ತುಂಡು ಟೇಸ್ಟ್ ಆಡು ಓಲಾ ಆಡು ನಿಖಿಲ್ನ ಒಂಜಿ ಸಾಮಾಜಿಕ ಲೆವೆಲ್ಲ ಎಂದಟ್ಟು ಆ ಶಾಲೆದ ಅಲ್ಪ ಇತ್ತು ಗೊತ್ತುಂಡು ಅಂಚನೆ ನಿಖಿಲಿಗೆ ಎಡ್ಡ ರೂಪದ ಧನ್ಯವಾದ ಕೊರ್ದು ನಿಖಿಲಡೆ ಬೋರ್ಡ್ ಎಡ್ಡ ಜಾವನೆ ಮೊಲ್ಲ ವೇದಿಕೆಲ್ಲ ಉಳ್ಳೇರೆ ಆಯ್ತು ಅಧ್ಯಕ್ಷರೆಲ್ಲ ಒಪ್ಪೇರೆ ಪುದರಿ ಯಾರು ಡಿಟೇಲ್ಸ್ ಗೊತ್ತಿದ್ದ ಯಾನಂಚನೆ 40 ವರ್ಷದಿಂದ ಕ್ಲಬ್ ಅಧ್ಯಕ್ಷ ಆದಿಲ್ಲ 25 ವರ್ಷದ ಪಂಚಾಯತ್ ಮೆಂಬರ್ ಆದಿಲ್ಲ 2 ಸರ್ತಿ ಸಾಯಿ ಸಮಿತಿ ಅಧ್ಯಕ್ಷರಾಯ 3 ಸರ್ತಿಗೆ ಎನ್ನ ಅಧ್ಯಕ್ಷ ಮಲ್ತು ಬಿಡಿಯದು 5 ವರ್ಷದ ಆಡಳಿತ ಮಲ್ತೆ ಇಂದು ಎನ್ನ ಪೆಂಡಿಂಗ್ ಕಾಸು 5 ಲಕ್ಷ ಇಂದು ನಮ್ಮ ದೀಶಿರ ಪಾತ್ರದಾನೆ ಯಾಕೋಣತ್ತದು 20 ಮಲ್ಪಾಯ ಮೂಲು ಇಂದಟೆ ಚೌತಿನೇ ಆಪುಂಡು 2-3 ಸರ್ತಿ ಇಂದಟೆ ಚೌತಿ ನಾಮ ತಿಕ್ಕಿಂಡು ಆಕಲು ₹1,00,000 ಬಾಡಿಯದ ದೊಂಪ ಬಾಡನ್ನು ತಿಂತಾರೆ ಇನ್ನು ಐಬಕ್ಕ ದಾಲ ಪಾಡ್ಯಾರ ಜಿಂದಕ್ಕ ಯಾ ಚೌತಿ ಭಾಷೆಗೆ ಯಾರು ಕೊಡ್ತೆ ಹೆಂಗೆ 2 ಸರ್ತಿಲ ಧನ್ಯವಾದ ಕೊಡ್ತೇರಿ ವಿದ್ಯಾರಣ್ಯ ಕ್ಲಬ್ದಕ್ಕೂ ಹಿಂಗೆ ಮನಕಲ್ಲ ಕಡೆ ಆಯ್ನು ಎನ್ನ ಕಾಸತ್ತು ಕಾಸು ಸರ್ಕಾರದ ಅಲ್ಲ ಪೆಂಡೆ ಇತ್ರ ಕಾಸು ಆಯ್ತು ಯಾನು ಮಲ್ಪಾದೆ ಅಂಚಾದ ಬಿಡ ನಾನು ಮೇಡಮ್ ಎನ್ನ ಸಿಸ್ಟರ್ ಏನ ಪುತ್ರ ಮಾಲಾಗತ್ತೆ ಮೇರೆ ಉಳ್ಳೇರಿ ಎನ್ನ ತಂಗಡ ಲೆಕ್ಕ ತೋಜುನಂಕಿ ಅಂಚನೆ ಬಾರಿ ಒಂಜಿ 2 ರೂಪದ ಪೊಂಜು ಜನ ಅಂಚ ಅದು ದೇವರ ಅರಿಗಿಲ ಅಲ್ಲ ಜೋಕ್ಲಿಗಿಲ ಹಾಕ್ತಾರೆ ಮಾತೇರಲ್ಲ ಹಿಂಗೆ ಚಿತ್ರ ಎನ್ನ ಮಿತ್ರರು ಭಗವತಿ ಕ್ಷೇತ್ರದ ಈ ಹೂವೆರೆಗಿಲ ಸೀನಿಯರ್ ಇಂಪು ಅವು ಅಧ್ಯಕ್ಷಲ್ಲ ಅದು ಇಂಚ ಪುಣ ಹಂಗೆ ಧನ್ಯವಾದ ಕೊಡ್ದು ಮಾತೆಲ್ಲ ಕೇಂದ್ರ
ಯಾನ ಈ ಎಣ್ಣ ಚುಕ್ಕು ಪಾಚರಿನ ಉಂತಾವೆ ತಮ್ಮ- ಇತ್ತೆಲ್ಲ ಕೌನ್ಸಿಲರ್ ಆದಲ್ಲ ಇತ್ತೆಲ್ಲ ಅಧ್ಯಕ್ಷ ಆಯ್ತಾ ಆದಿಲ್ಲ ಹೋಯ್ತಾ ಕ್ಲಬ್ದ ತಮ್ಮ ಮಾತುಗಳಿಗೆ ವಂದನೆಗಳನ್ನು ಹೇಳ್ತಾ ಇದೀಗ ಮುಂದಿನ ಶುಭಾಶಯದ ಮಾತು ಶ್ರೀಯುತ ಸಚಿನ್ ಸಾಗರ್ ಕುಂಪಳ, ಆಸರೆ ಬಳಗ ಕುಂಪಳ ಇವರಿಂದ. ನಮ್ಮ ಗ್ರಾಮದ ಸೋಮನಾಥ ದೇವಿಯರನ್ನ ಇನ್ನೊಂದು ಅಂಚನೆ ಮುಲ್ಪದ ಉಳ್ಳಾಲ ಭಾಗದ ಶ್ರೀ ಭಗವತಿ ದೇವಿಯರನ್ನು ಸ್ಮರಿಸೊಂದು ವೇದಿಕೆಡುಪ್ಪುನಂಚಿಂತ ನಮ್ಮ ಭಗವತಿ ದೇವಸ್ಥಾನದ ಅರ್ಚಕರಾಯನ ಅಂಚನೆ ಮಾತಾ ಗಣ್ಯ ವ್ಯಕ್ತಿನಗಳೆಗಳ ನಮಸ್ಕಾರ ಪನೊಂದು ಅಂಚನೆ ನಮ್ಮ ಕಬಡ್ಡಿ ಮ್ಯಾಚ್ ಮನ್ಪುನಂಚಿಂತ ನಮ್ಮ ದೋಸಿನಗ್ಲೆಗಳ ನಮಸ್ಕಾರ ಪನೊಂದು ತತ್ವಮಸಿ ಬಗಂಬಿಲ ತಂಡ ಕರಿನ ಇನ್ನಿಕೊಂಜಿ ದಶಮಾನೋತ್ಸವನ ಒಂಜಿ ಸಂಭ್ರಮ ಆಚರಣೆ ಮಂತೊಂದುಲ್ಲೇರಿ ಇಂದೆತ್ತ ಒಂಜಿ 2ನೇ ವರ್ಷ ಕಬಡ್ಡಿ ಮ್ಯಾಚ್ ಆದುಪ್ಪು ದಯಬಣ್ಣಂದೇರು ತುಂಬ ಒಂಜಿ ಸಲ ಕಬಡ್ಡಿ ಮ್ಯಾಚಿನ ತತ್ವಮಸಿ ಬಗಂಬಿಲ ಏರ್ಪಾಡು ಮಂತದ್ದು ಯಶಸ್ವಿ ಆದ ಮಂದೇರು ಕಬಡ್ಡಿ ಮ್ಯಾಚಿನ ಅದು 2ನೇ ಬಾರಿ ಕಬಡ್ಡಿ ಮ್ಯಾಚ್ ನಮ್ಮ ಉಳ್ಳಾಲ ಬಾಗಾಡಿ ಭಾರಿ ಅಭೂತಪೂರ್ವವಾದ ಕಬಡ್ಡಿ ಮ್ಯಾಚ್ ಪಂದ್ಯಾಟನ ಮಂತೊಂದುಲ್ಲೇರಿ ಇಂದೆಟ್ ಜಾತಿ ಧರ್ಮ ಮಾತ ಬಿಡ್ದು ಮಾತೆಲ್ಲ ಒಂಜಿ ಅದು ಒಟ್ಟಿಗೆ ಅದು ಕಬಡ್ಡಿ ಪಂದ್ಯಾಟನೇ ಮನ್ಪೆರೆ ಇತ್ತು ಭಾರಿ ಪೊರ್ಲುಡು ಕಾರಣ ಆಗ್ತೇರಿ ಅಕ್ಲ ತಂಡದ ಸದಸ್ಯರು ಪ್ರತಿಯೊರಿಯಲ್ಲ ಯಾಪಲ ಲಿಖಿತ್ ಕುಂಪಲ ಯಾಪಲ ಕಾಲ್ ಮಂತೊಂದು ಪೇರಿ ಕಬಡ್ಡಿ ಒಂಜಿ ಮ್ಯಾಚ್ ಮನ್ಪಡೊಂದು ಎಂಕಲು ಉಲ್ಲ ಭಾರಿ ಗ್ರ್ಯಾಂಡ್ ಆದ ಮನ್ಪಡೊಂದುಲ್ಲ ಉಳ್ಳಾಲ ಬಾಗಾಡಿ ಸಪೋರ್ಟ್ ಮನ್ಪಡೊಂದು ಅಂಚಾದ ಯಾನಕ್ಲೆಗೆ ದುಂಬುಡ್ದಿಂಚ ಒಂಜಿ ಜರ್ಸಿ ಕೊರ್ಪುನಂಚಿಂತ ಬೊಕ್ಕ ಎಲ್ಲೆ ಮಾತಾಡಿ ಎನ್ನ ಕೈಟ್ ಆಪುನಂಚಿನ ಸಹಕಾರನ ಯಾನ್ ಮಂತೊಂದುಲ್ಲ ಅಂಚ ನನ್ನನಾತ್ಲ ನಿಕ್ಲೆಗೆ ಸಹಕಾರನ ಕೊರೊಂದುಲ್ಲ ಮನ್ಪುನ ಪಾತ್ರನ ಕೊರ್ಪೆ ಅಂಚನೆ ಮುಕ್ಲ ತಂಡ ಎಂಕೊಂಜಿ ಭಾರಿ ಆಸೆ ಉಂಟು ಅಂಚನೆ ಕುಂಪಲಾಡ್ಲ ಎಂಕ್ಲೆಗೆ ಒಂಜಿ ಜವನಿಯರು ಬರೋ ಅನ್ಪೇರಿ ನಮ್ಮ ಈ ತತ್ವಮಸಿ ಟೀಮ್ ಹಿಡಿದು ಒಂಜಿ ಏರಂಡಲ್ ಎಡ್ಡೆ ಪ್ಲೇಯರ್ನಾಗ್ಲು ಒಂಜಿ ಪ್ರೋ ಕಬಡ್ಡಿ ಬರೋಡು ನಮ್ಮಲ್ಲಿ ಹಾಕ್ಲೇನೊಂಜಿ ಟೀಮ್ ಟಿವಿಡೆ ತೂಪುನಂಚಿನ ಒಂಜಿ ಭಾಗ್ಯ ಬರೋಡು ಬಂಡದು ಮಸ್ತ್ ಆಸೆ ಉಂಡು ಲಿಖಿತ ಅವಡಿ ಆನಂದ್ಯರುಲ್ಲೇರಿ ನಮ್ಮ ಕೆಲವು ನೌಶುಲ್ಲೇರಿ ಬೊಕ್ಕ ಆಕಾಶ್ ಉಲ್ಲೇರಿ ಉಳ್ಳಾಲ ಬಾಗಾಡಿ ಗೊಬ್ಬುನಂಚಿಂತ ಪುದರ್ ಬೋಯ್ನಂಚಿಂತ ಆಕಾಶ್ ಉಲ್ಲೇರಿ ತೊಕೊಟ್ಟು ಏರಂಡಲ್ ಒಂಜಿ ಎಡ್ಡೆ ಗೊಬ್ಬುದು ದೇವೇರ್ನ ಆಶೀರ್ವಾದಡಿ ಆಯ್ನತ್ತು ಬೇಗ ಒಂಜಿ ಪ್ರೋ ಕಬಡ್ಡಿ ಗೊಬ್ಬುನಂಚಿಂತ ಭಾಗ್ಯ ಹಾಕ್ಲಿಕ್ಕೆ ತಿಕ್ಕಾಡಂದು ಬಂಡದು ಭಗವತಿ ದೇವೇಡಲ್ಲ ಪೂರ ದೇವೇಡಲ್ಲ ನಟ್ಟೊಂದಿಲ್ಲ ಅಂಚನೆ ನನ್ನಲಾತ್ ಕಬಡ್ಡಿ ಪಂದ್ಯಾಟನೇ ಈ ಸೌಹಾರ್ದದ ಕೂಟ ಅದು ನನ್ನಲಾತ್ ಕಬಡ್ಡಿ ಮ್ಯಾಚ್ ಪಂದ್ಯಾಟ ಮನ್ಪುನ ಭಾಗ್ಯನ ದೇವೇರಕ್ಲೆ ಕೊರಡು ಬಂಡದು ಎನ್ನಲೇತದ ಅವಕಾಶ ಕೊರ್ನ ನಿಕ್ಲೆಗೆ ಯಾನು ವಂದನೆ ಮಂತೊಂದು ಮಾತ್ರೆಗಳ ನಮಸ್ಕಾರ ಬರಂದಿಲ್ಲ. ಜೈ ಹಿಂದ್. ತಮ್ಮ ಸಹಕಾರಕ್ಕೆ ವಂದನೆಗಳನ್ನು ಹೇಳ್ತಾ ಇದೇ ರೀತಿಯ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಮಾತುಗಳಿಗಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತ ಆಕಾಶ್ ಶೆಟ್ಟಿ, ದೈಹಿಕ ಶಿಕ್ಷಕರು, ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಕಬಡ್ಡಿ ಆಟಗಾರರಾಗಿ ಹೆಸರನ್ನು ಮಾಡಿದವರು ಶ್ರೀಯುತ ಆಕಾಶ್ ಶೆಟ್ಟಿ ಇವರು. ತತ್ವಮಸಿ ಬಗಂಬಿಲ ಈ ಟೀಮ್ದ ಬಗ್ಗೆ ಈ ಸ್ಟೇಜ್ ಡುಪ್ನ ಮಾತೆರ್ಲ ಪಾತೆರ್ ನಡೆದಲ್ಲ ಯಾನೊಂತರು ಪಾತೆರ್ ಡಾಪು ತೆ ಬಂಡ ತತ್ವಮಸಿ ಟೀಮ್ ಸ್ಟಾರ್ಟ್ ಆನಾಗನೆ ನಕಲ್ನೊಟ್ಟಿಗೆ ಇತ್ತೆ ಬಂದಾಪು ಎನ್ನ ಪ್ರಕಾರ ಪ್ರೀತಮ್ ಎಂಕ್ ಫಸ್ಟ್ ಗುರ್ತ ಏನ ವ್ಯಕ್ತಿ ಬಂಡ ಪ್ರೀತಮ್ ಯಾನು ಡಿಗ್ರಿ ಆದ ಪಾರ್ಟ್ ಟೈಮ್ ಜಾಬ್ಗೂ ಎನ್ನ ಭಾವನಾ ಬಾರ್ಡ್ ಸಾಗರ್ ಬಾರ್ಡ್ ಬೇನೊಂದಿತ್ತೆ ಅಂಚಿನ ಟೈಮ್ಡು ಎಂಕ್ ಗುರ್ತ ಏನಿ ಪ್ರೀತಮ್ ಯಾನು ಕಬಡ್ಡಿ ಪ್ಲೇಯರ್ ಅಂದು ಪ್ರೀತಮ್ ಗೊತ್ತಿತ್ತು ಯಾನು ಕಬಡ್ಡಿ ಗೊಬ್ಬನ ತಗೊಂಡಿತ್ತೇರು ಆ ಟೈಮ್ಡು ಅಂಚಿಂಚಿ ಪೋನಾಗ ತಿಕ್ಕನಾಗ ಆಕಾಶ ಬಯ್ಯ ಮಿನಿ ಫ್ರೀ ಉಪ್ಪುನಾಗ ಹೊರ ಬರೋಲಿ ಅಲ್ಪ ಕೋಚಿಂಗ್ ಕೊರ್ರೆ ಬಂಡಿದ್ದು ಅಲ್ಪ ಒಂಚೂರು ದುಂಬು ನಮ್ಮ ಕ್ಷೇಮ ಅಂದುಂಡು ಕಾಲೇಜ್ ಆಯ್ತು ಎದುರುಡು ಒಂಜಿ ಗೌರ್ಮೆಂಟ್ ಅದನ್ನು ಜಾಗ ಎತ್ತನು ಅಂತ ಅವಲಿತ ಬಿಲ್ಡಿಂಗ್ ಆತನು ಅಲ್ಪ ನಮ್ಮ ಪ್ರಾಕ್ಟೀಸ್ ಮನ್ಪುಗ ಬಗಂಬಿಲ್ಲ ಅಲ್ಪ ಪ್ರಾಕ್ಟೀಸ್ ಮನ್ಪುಗ ಅಂದು ಎಂಡ ಬಂದಿರು ಒಂಚೂರು ಕೋಚಿಂಗ್ ಕೊರ್ಲೆ ಬಂಡಲ್ಲಿ ಎತ್ತಿರು ಅವಾಗ ಕಾರ್ತಿಕ್ ಪ್ರೀತಮ್ ಬೊಕ್ಕ 2-3 ಜನ ಇತ್ತೇರು ಪ್ಲೇಯರ್ ನಕಲು ಅಂಚಿನ ಸಂದರ್ಭಡ್ ಅಡೆ ಪೋದು ಒಂಜಿ ತಿಂಗಳು ಅದನ್ನ ಕೋಚಿಂಗ್ ಕೊರ್ನ ನೆನೆಪುಲುಂಡು ಫಸ್ಟ್ಗೆ ಟೀಮ್ಗೆ ಒಂಜಿ ಜರ್ಸಿ ಎಂಡನೇ ಒಂಜಿ ಸಿಂಪಲ್ ಜರ್ಸಿ ಮನ್ಪೈನ ನೆನೆಪುಲುಂಡು ಐದು ಬೊಕ್ಕ ಇನಿಕ್ 10 ವರ್ಷ ಆಂಡ್ 10 ವರ್ಷದಿಂಚಿ ನೆಟ್ಟು ಗುಡ್ತ ಐದು ಬೊಕ್ಕ ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ ಮಸ್ತ್ ಆಂಡಿ ನಾನು ಗೋಕರ್ಣ ಕಾಲೇಜ್ ಪ್ಲೇಯರ್ ಆದಿತ್ತೆ ಎನ್ನೊಟ್ಟಿಗೆ ಒಬ್ಬೊಂದಿತ್ತಿನ ಪ್ರತಿಯೊಂದು ಪ್ಲೇಯರ್ಲ ಎನ್ನ ಜೂನಿಯರ್ ಅದು ಲಿಖಿತ್ ನಾನು ಫೈನಲ್ 2 ಪುನಃ ಫಸ್ಟ್ ಇಯರ್ ಇತ್ತೆ ಆಗ ಒಬ್ಬೊಂದು ಪುನಃ ಸಂದರ್ಭಡ್ ಐತೊಟ್ಟಿಗೆ ಆನಂದ್ ಮುರ್ಜೆ ನಮ್ಮ ಅಜಿತ್ ಮಸ್ತ್ ಜನ ಪ್ಲೇಯರ್ ನಕ್ಲು ನಮ್ಮ ಗೋಕರ್ಣ ರೀತಿನ ಒಬ್ಬೇ ಪ್ಲೇಯರ್ ಬಗಂಬಿಲಡ್ ಗೊಬ್ಬಂದಿನ ಹೆಚ್ಚಿ ಅಂಚನೆ ಟೀಮ್ದ ಪ್ರೋತ್ಸಾಹ ಇತ್ತಂತೂ ಡೇ ಬೈ ಡೇ ಒಂಜೇ ಪುದರ್ ಕೇಂದ್ರ ಬರೋದುಂಡು ಟೀಮ್ಡು ನಮ್ಮ ಪುದರ್ ಮರೆತೀನಿ ದಿನೇಶ್ ಅಣ್ಣನ ದಯವಂತ ಕ್ಷಮಿಸೋಡು ಒಂಚೂರು ನಿದ್ರೆಡುಲ್ಲ ಅಂಚ ಕೋಡೆ ಧರ್ಮನೇ ಮೆತ್ತು ಆಯ್ತು ನಿದ್ರೆಡು ಪುದರ್ ಬರೋದಿಜ್ಜಿ ದಿನೇಶ್ ಅಣ್ಣನ ಪುದರ್ ಅವು ಖಾಲಿ ಟೀಮ್ ಉಡತ್ತು ಬಗಂಬಿಲ ಟೀಮ್ ಉಡತ್ತು ದಕ್ಷಿಣ ಕನ್ನಡ ಅದು ಪಡು ಉಡುಪಿಡ ಅದು ಪಡು ಕಾಸರಗೋಡು ಅದು ಪಡು ಒಲ್ಪನೆ ಬಗಂಬಿಲ ಬಂಡ ದಿನೇಶ್ ಅಣ್ಣನ ಪುದರ್ಗೆ ಎಂದು ಬರೋದುಂಡು ಆ ಟೀಮ್ನು ಒವ್ವೇ ಆ್ಯಂಗಲ್ ಡಾರ್ ಬುರ್ದು ಪಾಡುಜೇರು ಆ ಟೀಮ್ಡು
ಓವೇ ಸಾಧನೆ ಮಂತಿನಕ್ಲೆಗಿಲ್ಲ ಓವೇ ಸಾಧನೆ ಮನ್ಪೆರ ಬೋಡಿ ತಿನ್ನಕ್ಲೆಗಿಲ್ಲ ಅವು ಎಜುಕೇಷನ್ ಅದು ಪಡು ಸ್ಪೋರ್ಟ್ಸ್ ಅದು ಪಡು ಅಕ್ಲು ಓವೇ ಜಾಬ್ಗೆ ಅದು ಪಡು ಆರು ಮಾತಾ ವಿಷಯ ಇಡ್ಲ ಅಕ್ಲಿಗೆ ಹೆಲ್ಪ್ ಮಂತೊಂದುಲ್ಲೇರು ಪನ್ಪುಣ ಆರು ಪನ್ನೊಡುಂದಿಜ್ಜಿ ಆರ್ನ ಪಿರೋಡು ಪುಣ ಮಸ್ತ್ ವ್ಯಕ್ತಿನಕ್ಲೆ ಎಂಕ್ಲೆಗೆ ಪನ್ನೊಂದುಲ್ಲೇರು ಅವು ಓಲ್ಲಾರೇನು ಡೌನ್ ಬಂದಿಜ್ಜರು ಈ ಮ್ಯಾಚ್ ದೇಶ ಎಡ್ಲ ಅವಡು ಈ ಮ್ಯಾಚ್ ಅವಡು ಬಂದಿದ್ದು ಮ್ಯಾಚ್ ಮಸ್ತ್ ಗ್ರ್ಯಾಂಡ್ ಅವಡು ಬಂದಿದ್ದು ಆರು ಮಸ್ತ್ ಭಂಗ ಬರೋದುಲ್ಲೇರು ಐತೊಟ್ಟಿಗೆ ಮಾತೆರ್ಲ ಉಲ್ಲೇರು ಅಂಡ್ ಆರೊಂಜಿ ಸ್ಪೆಷಲ್ ಆದ ಆರೊಂಜಿ ಮುತ್ತುವರ್ಜಿದೆ ತೊಂದಿರು ದಾದಲ್ಲ ಅವಡು ಬಗಂಬಿಲ ಯಾನಿ ಡೌನ್ ಆಯರ ಬುಡ ಆ ಬಗಂಬಿಲ ಪನ್ಪುಣ ಪುದರ್ ಗುಪ್ಪುನ ಕಾರ್ನಿಕ ಎಂಚಿನ ಬಂಡದಾರು ತೊಜ್ಪೊಂದುಲ್ಲೇರು ಅಂಚೆ ನೈಟ್ ಪುಣ ಪ್ರತಿಯೊಂದು ಪ್ಲೇಯರ್ ನಕ್ಲೆಗ್ಲ ಅವಡು ಮಾತೆರೆಗ್ಲನ್ನು ಶುಭಗೋರು ಎಂಡ ಮ್ಯಾಟ್ ಬಾಡ್ರೆ ಬಂಡೇರು ಎಂಡ ಹೊಸ ಮ್ಯಾಟ್ ಫಸ್ಟ್ ಟೈಮ್ ನಮ್ಮ ಇತ್ತೆ ಮೂಲ ಬೈದಿನ ಮ್ಯಾಟ್ ಮೂಲೆ ಫಸ್ಟ್ ಮ್ಯಾಚ್ ಗೋಬಂದು ಪುಣಿ ಮಿಲಾಗ್ರಿಸ್ಗೆ ಬೈದಿನ ಹೊಸ ಮ್ಯಾಟ್ನಿ ಇಡಕೊಂತಿದ್ದು ಯಾನೆ ಕಂತು ಬಾಡಿ ಆರು ಪನ್ನೆಗೆ ಯಾನೆ ಬತ್ತು ಫಿಟ್ ಮಂತು ಪೋಯಿನ ಎಂಕ್ಲೆಗೆ ಐಟು ಹೂ ಅಂದು ಇಜ್ಜಿ ಯಾನೆ ಪಿ ಟಿ ಯಾನೆ ಕಬಡ್ಡಿ ಕೋಚು ಯಾನೆ ಬೇಲೆ ಮನ್ಪೆರೆ ಬಲ್ಲಿ ಬಂದಾಲೇಜ್ ಅವೇ ನುಪ್ಪು ಕೊಡ್ತೀನಿ ಅವೇ ಪುದರ್ ಕೊಡ್ತೀನಿ ಐಡ್ದಾದ ಎಂಗ್ಲ ಜೀವನ ಆ ಕಬಡ್ಡಿದ ಕೋಟುದಾದ ಎಂಗ್ಲ ಜೀವನ ಪುಣಿ ಅಂಚಾದು ಏಪಗಿಲ್ಲ ಈ ಬಾಗಡಿ ಏರೆ ಕಬಡ್ಡಿ ಮನ್ಪು ನಾನು ಎಂಕ್ಲೆರ್ ದಾಪುನ ಸಪೋರ್ಟ್ ಮನ್ಪು ತನು ಮನ ಮಾತ್ರ ಧನ ಸಹಾಯ ಎಂಕ್ಲು ಬಿರೋಲ್ಲ ತನುಮನ ಸಹಾಯ ಎಂಕ್ಲ ಏಪಗಲು ಒಪ್ಪುಂಡು ಅವು ಏರ್ ಬೋರ್ಡ್ ಅಲ್ಲ ಕಬಡ್ಡಿ ಒವ್ವೇ ಕಬಡ್ಡಿ ಪ್ಲೇಯರ್ ಆದು ಪಡು ಅವು ಹಿಂದೂ ಆದು ಪಡು ಮುಸ್ಲಿಂ ಆದು ಪಡು ಕ್ರಿಶ್ಚಿಯನ್ ಆದು ಪಡು ಏರೆ ಮ್ಯಾಚ್ ಮನ್ಪಡು ಪ್ರತಿಯೊರಿಯನ್ನ ಮ್ಯಾಚ್ಗೆ ಏನೊಂಜಿ ಆಕಲ ಆರ್ಗನೈಸಿಂಗ್ ಕಮಿಟಿ ಸೇರ್ಪದು ಅವು ಬೇಲೆ ಮನ್ಪು ಎಂದು ಬೇಲೆ ಮಂತನ ಯಾನು ಮಾತೆಕ್ಲ ಪ್ರೋತ್ಸಾಹ ಕೊರ್ಪೆ ಅಂಚೆನೆ ಮುಲ್ಪ ಒಂಜಿ ಅಮ್ಮ ಗುಲ್ದಿರು ಎಂಕೆ ಎನ್ನ ಅಮ್ಮನ ಎನ್ನುಂಡು ಎನ್ನ ಅಮ್ಮ ಬೇತೆತ್ತು ಬೇರೆ ಬೇತೆತ್ತು ಮೆಕ್ಲಿನ ಟೀಮ್ ಬಗಂಬಿಲ್ ಎಂಚನೆ ಉಂಡು ಅಂಚೆನೆ ಫ್ರೆಂಡ್ಸ್ ಉಲ್ಲ ಎನ್ನ ಟೀಮ್ ಉಂಡು ಯಾಲ್ಲ ಒಂಜಿ ಪಿ ಜಿ ನಡಪ ಒಂದು ಜೋಕ್ಲೆಗೆ ಅಲ್ಪ ವನಸ್ಪುರ ಮಲ್ತೊಂದು ಎನ್ನಮ್ಮ ಕೊರೊಂದುಲ್ಲೇರು ಆ ಏತ್ತು ಭಂಗ ಬರ್ಪೇರಿ ಎಂಗ್ಲೆ ಗೊತ್ತು ಒಂಜಿ 10-20 ಜನಕ್ಕೆ ಒಂಜೋ ಬೇಯ್ಪದ ಪಾಡ್ರೆ ಏತ್ತು ಭಂಗ ಹಾಪುಂಡು ಅಕ್ಲು ಕಾಂಡೆ ನಮ್ಮ ಲಕ್ಕು ನೆಡ್ದು ಮಕ್ಳು ಲಕ್ಕದ ಚಾ ತಿಂಡಿ ಮಂತ್ರ ಅಡಿದಿ ಓಡಾಪುಂಡು ನಮ್ಮ ಲಕ್ಕದ ಚಾ ಅಂಡ ತಿಂಡ್ರಾಂಡ ಕೇಣುವ ಅಕ್ಲು ಬರ್ಪುನ ಭಂಗ ಅವು ವನಸಾದು ಪಡಿ ನಾನು ಎತ್ತೋ ಸತಿ ಬಗಂಬಿಲ ಇಲ್ಲಾಗ ಪೋತೆ ಅವಳು ಏಪ ಪೋನಾಗಲಾರು ಉಲೈ ಪೋನ ಕೊಡ್ಲಿಕ್ಕೆ ಏನು ವನಸಾಂಡ ಚಾ ಪರಿಯನಂದಿಗೆ ಏನು ನತ್ತಂದೆ ಕಾಲಿಯಾರು ದಾಲ ಕೊರಂದೆ ಕಡಪುಡ್ದು ನಾರ್ತು ಒಂಜಿ ಟೈಮ್ ಇಡು ಪೋಂತೆ ಇತ್ತೆ ಕಾಲಕ್ರಮೇಣ ಒಂಚೂರು ಅಂಚಿಂಚಿ ಮನಸ್ತಾಪ ಬತ್ತಿದುಪ್ಪು ಮೂಜಿನ ವ್ಯಕ್ತಿ ದಾದಾಂಡ್ಲ ಅಂಚಿಂಚಿ ಪಂಡಿದಿ ಮೆಕ್ಕಿನ ಮನಸ್ಸಿಡ್ಲ ಎನ್ನ ಬಗ್ಗೆ ತಪ್ಪು ಕಲ್ಪನೆ ಬತ್ತಿದ್ದೀನಿ ಏನು ಕುಲ್ದು ಪಾತಿರ್ದಂಗ್ಲು ಸಾಲ್ವ್ ಮಂದ ಒಂಚಿನ ಜಾಗೆ ಓಡಲಿ ಬರ್ಪೆ ಯಾನ್ ದಾಲ ನಿಖಿಲ ಬಗ್ಗೆ ಪಾತಿರ್ದಿಜಿ ಬಂಡಿದ್ದು 3rd ಪರ್ಸನ್ ಪಾತಿರ ಬತ್ತಿಜಿ ಅಂಚಾದಿನಿ ಮಾತಿರ್ನ ಮೋನೇಡಿ ತೆಲಿಕೊಂಡು ಈ ಪಾತಿರ ಹೆಂಗೆ ಪಂಡ್ರೆ ಮಸ್ತ್ ಖುಷಿಯಾಗು ಈತ ಶೋಕದೊಂದು ಜವನೇರ್ನ ಗ್ರೂಪು ಈ ಜವನೇರ್ನ ಗ್ರೂಪು ಏನನ್ನು ಇತ್ತೆ ಫೋನ್ ಮಂತ್ ಲೆತ್ತೀನಿ 5 ನಿಮಿಷ ಆಯ್ತು ಲೆತ್ತಿದ್ದು ಈ ಸ್ಟೇಜಿಗೆ ಬಲೆ ಬಂದಿದ್ದು 5 ನಿಮಿಷ ಬಲ್ತೊಂದು ಬತ್ತೆ ದಯ ಬಂಡೆ ಯಾನ್ ಕಾತೊಂದಿತ್ತೆ ನಿಕ್ಕು ಲೆಪ್ಪೋಡು ಬಂದಿತ್ತು ಆ ಪ್ರೀತಿಗೆ ಹೆಂಗೆ ಖುಷಿಯನ್ನು ಪ್ರೀತಮ್ಮನೆ ಲೆತ್ತಿನ ಕೂಡಲೇ ಎಂಗಿನ ಅಲ್ಪ ಪ್ರೋಗ್ರಾಮ್ ಒಂದು ಅಲ್ಪದ ಸ್ಟೇಜ್ ಜಾತ್ ನಿಕ್ಕಿನ ಸ್ಟೇಜ್ ಬತ್ತೆ ಅನ್ಕುಲ್ಯ ಎಂಗಿನ ಧರ್ಮ ನೇಮದಲ್ಪ ಏರು ಪೂರ ಕೆಲಸ ಮಂತೀರು ಅಕ್ಲಿಗೆ ಮಾತ ಕೋಡೆ ಮಲ್ತಿನ ಮಾತ ಸಂಘ ಸಂಸ್ಥೆದಕ್ಲಿಗೆ ಒಂದು ಸನ್ಮಾನ ಅರೇಂಜ್ ಮಲ್ದ ಅಲ್ಪಡ್ದು ಉರ್ದಿ ಸೀದಾ ಇಡಗೆ ಬತ್ತೆ ದಯವಂಡ ಆ ಫ್ಯಾಮಿಲಿ ಹಿಡಿದ್ಲ ಮೊಲ್ಲ ಎನ್ನ ಈ ಕಬಡ್ಡಿ ಫ್ಯಾಮಿಲಿ ಎಂಕಿ ಈ ಕಬಡ್ಡಿ ಪುನಃ ಪ್ರೀತಿ ಕಬಡ್ಡಿ ಪುನಃ ತಿಕ್ಕುನ ಪ್ರೀತಿ ವಿಶ್ವಾಸ ಬೇತ ಓಲ್ಲ ನಮಗೆ ತಿಕ್ಕುಜಿ ಪನ್ಪೆ ಇಂಚೆನೆ ನನಾತ್ ಮ್ಯಾಚ್ ಮಂತೊಂದು ಪುಲೆ ನೆಡ್ದುಂಬೊಂಜಿ ಮ್ಯಾಚ್ ಮನ್ಪೆರ ಪೋಯರು ಕಾರಣಾಂತರದ ನಿಕ್ಲಿಗೆ ಅವು ಮ್ಯಾಚ್ ಯಶಸ್ವಿ ಮನ್ಪೆರ ಆಯ್ಜಿ ನಮ್ಮ ಭಾಗದಕ್ಲಿಗೆ ಈ ಜಾಗೆ ಬೆಸ್ಟ್ ನಮ್ಮ ಭಾಗದಕ್ಲೆ ಮ್ಯಾಚ್ ಮನ್ಪೆರ ಇಂದು ಭಾಗ ಬೆಸ್ಟ್ ದಯಪಂಡ ನೆಟ್ಟು ನಮಗೆ ಅರ್ಧ ಖರ್ಚು ಕಮ್ಮಿ ಆಪುಂಡು ಪಂಚಾಯತ್ಗಳು ಪಾರ್ದು ಕೊಡ್ತೀರಿ 1000 ರೂಪಾಯಿ ಕಟ್ನಾಂಡು ಈತು ಮೊಲ್ಲ ಅಂದು ತಿಕ್ಕುಂಡು ಅವೇ ನಮ್ಮ ಬೇತೆ ಕಡೆಯಿಂದ ಅರೇಂಜ್ ಮಾಡ್ಬಿಡೋಣ ಒಂದು 2 ಲಕ್ಷ ದಿವಡಾಪು ಅಂಚಾದಿ ನಮಗೆ ಗೌರ್ಮೆಂಟ್ ಈತೆಡ್ ವ್ಯವಸ್ಥೆ ಮಂತ್ ಕೊರ್ದುಪ್ಪುನಾಗ ಆಯ್ನಾತು ಒವ್ವೇ ಭಾಗದಕ್ಕುಲ್ಲ ಮೂಲೆ ಬತ್ತು ನಮಗೆ ಮ್ಯಾಚ್ ಮನ್ಪೊಲಿ ಬೊಕ ಉಳ್ಳಾಲ ಪಣ್ಣಗುಳ್ಳೆ ಪೋಡಿನ ಒವ್ವೇ ಅವಕಾಶ ಇತ್ತು ಅವಶ್ಯಕತೆ ಇತ್ತು ಸದ್ಯ ಬಂತು ಮುರಣಿ ನಮ್ಮ ಫ್ರೆಂಡ್ಸ್ ಉಲ್ಲದ ಮ್ಯಾಚ್ ಆಂಡ್ ಒಂಜಿ ಕ್ರೌಡ್ ಎಂಚ ಸೇರ್ದಿತ್ತಿನ ಪಂಡ ಮಾತ ಬಂದು ದಾದ ಆಪುನ ಎಂಚ ಕರೆಕ್ಟಾದ ಕ್ರಮಬದ್ಧವಾದ ಪೋತನ ರೆಫ್ನಗಳು ಕರೆಕ್ಟಾದ ಪೂರ ಮಂತನ ನಮ್ಮ ವಾಲಂಟಿಯರ್ ನಾಕು ನಮ್ಮ ಕರ್ತವ್ಯನ ಶೋಕುಡು ಮಂತನ ಮ್ಯಾಚ್ ನಮಗೆ ಶೋಕುಡು ಮನ್ಪೆರ ಆಪುನ ಇಂಚಲಿ ವರ್ಷಲ ಮ್ಯಾಚ್ ಮಂತೊಂದು ಪುಲೆ ಮಾತೆರೆಗಳ ಕಬಡ್ಡಿಗೆ ಆಪುನ ಪ್ರೋತ್ಸಾಹ ಮನ್ಪುಲೆ ಬೊಕ ಆಯ್ನಾತ ಟೀಮುಡು ಗೊಬ್ಬುಲೆ दा बंड ई टीम कंटिन्यूस टीम पाड्रे दा आपुजी बंड 99% मातेरला मिडिल क्लास ऐदोट्टिगे मातेरला रेग्युलर बेलेगे बोपुनकಲು ಅಂಚದ ಕಾಂಡಿಡ್ದು ಬಯ್ಯ ಮುಟ್ಟ ಬೆನುಡಾಪುನು ಅಂಚಕ್ಲೆ ಡೈಲಿ ಪ್ರಾಕ್ಟೀಸ್ ಮನ್ಪೆರ್ಲ ಬಂಗಾಪುನು ಪ್ರೀತಮಣ್ಣನ ಮನಸ್ಸು ಪುನ ಬೇಜರ ಒಂಜೆ ಡೈಲಿ ಪ್ರಾಕ್ಟೀಸ್ ಬರ್ಪುಜೆರ್ ನಮಕ್ ಟೀಮ್ ಪಾಡ್ರೆ ಆಪುಜಿಂದು ಅವು ನಮಲ ಅಂತ ಯೋಚನೆ ಮನ್ಪಡಾಪು ದಯಬಂಡ ఆయన ಬಂಗಡ ಮಸ್ತ್ ಪ್ರಾಬ್ಲಮ್ ಉಪ್ಪು ఆయన ಇಲ್ಲಡು ఆయన ಇಲ್ಲದಕ್ಲಿ ನಪ್ಪೆ ಅಮ್ಮಿನ ಮಾತ ತೂಣಡಾಪುನು ಆಂಡಲ ತಿಂಗಳು ಗೊಂಜಾಂಡ್ಲ ಟೀಮ್ ಪಾಡ್ಲೆ ನಮ್ಮ ಏರಿಯಾಡು ನಮ್ಮ ಉಮಾಮೇಶ್ವರಿ ಕಾಪಿಗಾಡು ಬುಡ್ನ ಇತ್ತೆಗೆ ಬಗಂಬಿಲ ಟೀಮೇ ಉಪ್ಪುನಿ ವಿದ್ಯಾಂಜನ ಇತ್ತ ಪ್ಲೇಯರ್ ನಕಲು ಪೂರ ಕಮ್ಮಿ ಆತಿರು ಮಾತ ದೂರ ಪೋತಿರು ದಯಮಂತ ಟೀಮ್ ಕಟ್ನೆ ನುಂತೊರ್ಚಿ ಟೀಮ್ ಆದ ಗೊಬ್ಬಲೆ ನಿಕಲು ಏಪ ಟೀಮ್ ಆದ ಮಾತೆರ್ಲ ಒಟ್ಟಿಗೆ ಗೊಬ್ಬುದಾರು ಆನಿ ನಿಕಲು ಮೊಲ್ಲ ಟೀಮನ್ನು ಪೂರ ಫಸ್ಟ್ ರೌಂಡ್ ದಕ್ಕಿದನೆಲ್ಲ ಉಂಡು ತೊಗೊಂಡು ಬಾರಿ ಮೊಲ್ಲ ಟೀಮ್ ಸಟ್ಟು ಮಂತ ಎಂಕಿಲು ಬತ್ತ ಅವೇನು ಫಸ್ಟ್ ರೌಂಡ್ ನಿಕಲು ಸೋಪದರು ಒಂಜಿ ಗೆಸ್ಟ್ ಪ್ಲೇಯರ್ ಬಾಡಂದೆ ಖಾಲಿ ಬಗಂಬಿಲದ ಪ್ಲೇಯರ್ ನಕಲು ಮಾತ್ರ ಗೊಬ್ಬುದು ಅಂಚನೆ ಗೊಬ್ಬೊಂದು ಪುಳೆ ಪಂಡದು ಎನ್ನರಾಡು ಪಾತ್ರೆ ಮುಗಿಪೆ ಥ್ಯಾಂಕ್ ಯು. ತಮ್ಮ ಮಾತುಗಳಿಗೆ ವಂದನೆಗಳನ್ನು ಹೇಳ್ತಾ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಅಂಕಣದ ಉದ್ಘಾಟನೆಯನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯಾತಿ ಗಣ್ಯರು ಕೂಡ
ಕಬಡ್ಡಿ ಅಂಕಣದ ಉದ್ಘಾಟನೆಯನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಾಗಿ ಭಾಗವಹಿಸಿದ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ದಯಮಾಡಿ ಕಬಡ್ಡಿ ಅಂಕಣಕ್ಕೆ ಬಂದು ಅಂಕಣದ ಉದ್ಘಾಟನೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ಉಳ್ಳಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸದಸ್ಯರುಗಳು ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರುಗಳು ಕೂಡ ದಯಮಾಡಿ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇದೀಗ ಅಂಕಣ ಉದ್ಘಾಟನೆಗೊಳ್ತಾ ಇದೆ. ಎಲ್ಲ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ತತ್ವಮಸಿ ಬಗಂಬಿಲ 2024 ಇವತ್ತಿನ ಅಂಕಣ ಉದ್ಘಾಟನೆಗೊಳ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ಉಳ್ಳಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರಿದ್ದಾರೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರುಗಳು ಕೂಡ ದಯಮಾಡಿ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇದೀಗ ಅಂಕಣ ಉದ್ಘಾಟನೆಗೊಂಡಿದೆ. ಇವತ್ತಿನ ಎಲ್ಲ ಪಂದ್ಯಾಟಗಳು ಕೂಡ ಈ ಕ್ರೀಡಾಕೂಟ ತತ್ವಮಸಿ ಟ್ರೋಫಿ 2024 ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅನ್ನುವಂತಹ ಸದಾಶಯದೊಂದಿಗೆ ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಸೇರಿಕೊಂಡಂತಹ ಉದ್ಘಾಟನೆಯನ್ನು ನಡೆಸಿಕೊಂಡಂತಹ ಶ್ರೀಯುತ TG ರಾಜಾರಾಮ್ ಭಟ್, ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಳ, ಇವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಹಿರಿಯರು ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಶ್ರೀಯುತ ಬಾಲು ಕಾರ್ನವರ್, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಭಗವತಿ ಕ್ಷೇತ್ರ ಉಳ್ಳಾಲದ ಆಚಾರ ಪಟ್ಟವರಾಗಿರ್ತಕ್ಕಂಥ ಅಪ್ಪು ಆತಾರ್, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು ಕುಂಜಿ ಮೋನಕ್ಕ, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವಂದನೆಗಳನ್ನು ಹೇಳ್ತಾ, ಅದೇ ರೀತಿ ಆಸರೆ ಬಳಗ ಕುಂಪಳ ಇದರ ಸಚಿನ್ ಸಾಗರ್ ಕುಂಪಳ, ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ದೈಹಿಕ ಶಿಕ್ಷಕರು, ಕಬಡ್ಡಿ ಕೋಚ್ ಆಗಿ ಹೆಸರುವಾಸಿಯಾಗಿರ್ತಕ್ಕಂಥ ಆಕಾಶ್ ಶೆಟ್ಟಿ, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆ
listening to the Ravish Podcast. जद तुरनी अलग तेरा नहीं जाता ये गन तू कटनी है जान मैनू डर बस एक गले दा ही रहता वे मैं तो ना हो जे को गुना तेरे करके दीवानी होई दुनिया ये सारी मैनू ये गले दा पता पर तेरी जिंदगी दे विच कमी कोई है ओनू मैं कर दूं पूरा थोड़ा नेड़े 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 मेरे आ केड़ी गल तो डर लगदा नेड़े 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 मेरे आ दस्ते किथे अगे मैं मिला नी कुड़ी तो बम्बे करदा नी चुके सारा बम्बे सिर ते तू एक बारी मन ले मेरी गल कर तू कर नहीं रे छड्डी पे नी कुड़ी तो बम्बे करदा नी चुके सारा बम्बे सिर ते तू एक बारी मन ले मेरी गल कर तू कर नहीं रे छड्डी पे नी कुड़ी तो बम्बे रखो बड़ा कि नहीं तेनू मैं होर हाथ जो लग जे मेरे नी तू फिकर करन दी तेनू ना लोड़ दस्ते की चाहिदा लेना तेनू मैं जो भी दिल जी आई मंग ले इंज लेना तू मेरा इम्तिहान अगे ने मुश्किल ची पे मैं Let me talk to you, baby. केड़ी गल तो डर लगदा नेड़े 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 मेरे आ रस्ते किथे आके मैं मिला नी कुड़ी तो बम्बे
मेरा अपना कैरेक्टर तेरी अपनी अदा, टूटेंगे बिखरेंगे बहकेंगे संभलेंगे दोनों दिन के इस मामले में ना अकल को लगा, अकलों में उलझेंगे तो फिसलेंगे दोनों। ओ मेरा अपना कैरेक्टर तेरी अपनी अदा, टूटेंगे बिखरेंगे बहकेंगे संभलेंगे दोनों दिन के इस मामले में ना अकल को लगा, अकलों में उलझेंगे तो फिसलेंगे दोनों। दिल में जो आए आज हो जाए, दिल में जो आए आज हो जाए, और तेज लगा है बड़ी जगह है ಹಾಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಶ್ರೀಯುತ ಶಾನು ತಲಪಾಡಿ ಉದ್ಯಮಿಗಳು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಗೌರವಾನ್ವಿತ ಚಂದ್ರಹಾಸ್ ಶೆಟ್ಟಿ, ಮಾಲಕರು ಹೋಟೆಲ್ ಕಂಫರ್ಟ್ಸ್ ಇನ್ ಹಾಗೂ ಅಧ್ಯಕ್ಷರು ಹೋಟೆಲ್ ಓನರ್ಸ್ ಅಸೋಸಿಯೇಷನ್, ಸೊ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ, ಅದೇ ರೀತಿಯಲ್ಲಿ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ BJPಯ ಮಾಜಿ ಮುಖಂಡರು, ನಮ್ಮ ಮುಖಂಡರು ಕೂಡ, ಹಾಗೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾವೆ. ತತ್ವಮಸಿ ಬಗಂಬೆಲ ಇದರ ದಶಮಾನೋತ್ಸವದ ಅಂಗವಾಗಿ ನಡೆಯುತ್ತಿರುವ ಈ ಒಂದು ಕಬಡ್ಡಿ ಪಂದ್ಯಾಟದ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಪ್ರೀತಿ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ BJP ಮುಖಂಡರಾದ, ಅದೇ ರೀತಿ ಮಂಗಳೂರು ಮಂಡಲದ ಮಾಜಿ BJP ಅಧ್ಯಕ್ಷರಾದ ಚಂದ್ರಶೇಖರ್ ಉಚ್ಚಿಲ್. ಇವರನ್ನು ದಿನೇಶ್ ರವರು ಬಂದು, ಇವರನ್ನು ಮಹಾಂತೇಶ್ ಬಂದು ಸ್ವಾಗತಿಸಬೇಕಾಗಿ ವಿನಂತಿಸ್ತೀನಿ. ಅದೇ ರೀತಿ ಈ ದಿನದ ಮುಖ್ಯ ಅತಿಥಿಯಾಗಿ ಹೋಟೆಲ್ ಕಂಫರ್ಟ್ಸ್ ಇನ್ ಇದರ ಮಾಲಕರಾದ ಚಂದ್ರಾಸ್
ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರನ್ನು ರೋಷನ್ ರವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ನನ್ನ ಆತ್ಮೀಯ ಮಿತ್ರರಾದ ಶಾನು ತಲಪಾಡಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ತತ್ವಮಸಿ ಬಗಂಬೆಲೆ ಇದರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರನ್ನು ಪ್ರಣಾಮ್ರವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ BJP ಮುಖಂಡರಾದ ಚಂದ್ರಶೇಖರ್ ಉಚ್ಚಿಲ್ರು ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾಟದ ಬಗ್ಗೆ ಒಂದು ಹಾರೈಸಬೇಕಾಗಿ ವಿನಂತಿ ಮಾಡ್ತೇನೆ. ತತ್ವಮಸಿ ಈ ಒಂದು ಕಬಡ್ಡಿ ಪಂದ್ಯಾಟದ ದಶಮಾನೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಚಂದ್ರಾಸ್ ಶೆಟ್ರೆ, ಶಾನೂರವರೇ, ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರ್ತಕ್ಕಂಥ ಗೋಪಿನಾಥ್ ಬಗಂಬಿಲ್ರೆ, ಎಲ್ಲ ಪದಾಧಿಕಾರಿಗಳೇ ಸೇರಿದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಕಬಡ್ಡಿ ಪಂದ್ಯಾಟ ಅಂತ ಹೇಳಿದರೆ ಒಂದು ಗ್ರಾಮೀಣ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಭಾರಿ ಸಂತೋಷ ಆಗ್ತಾಯಿದೆ. ಹಲವಾರು ವರ್ಷಗಳಿಂದ ನಮ್ಮ ತೊಕ್ಕೋಟು ಮತ್ತು ಉಳ್ಳಾಲ ಈ ಪರಿಸರದಲ್ಲಿ ಕಬಡ್ಡಿಗೆ ಭಾರಿ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಅದು ತೊಕ್ಕೋಟು ಮತ್ತು ಉಳ್ಳಾಲ ಅಂತೇಳಿ ನಾವು ಭಾವಿಸಿದ್ದೇನೆ. ವೀರಮಾರುತಿ ಇರ್ಬೋದು, ಶಿವಾಜಿ ಇರ್ಬೋದು, ಉಳ್ಳಾಲದ ಬ್ರದರ್ಸ್ ಇರ್ಬೋದು, ಇಂಥ ಒಂದು ಅನೇಕ ಒಂದು ತಂಡಗಳು ಕಬಡ್ಡಿಗೆ ಆದ್ಯತೆಯನ್ನು ಕೊಟ್ಟು ಆ ಕಬಡ್ಡಿ ಆಟದಲ್ಲಿ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಮ್ಮ ಕೀರ್ತಿಯನ್ನು ಪಡೆದು ಸರಕಾರಿ ಉದ್ಯೋಗಗಳನ್ನು ಗಿಟ್ಟಿಸಿಕೊಂಡು ಈ ಊರಿಗೆ ಗೌರವ ತಂದಿರತಕ್ಕಂಥ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಹಾಗೆಯೇ ಇವತ್ತು ತತ್ವಮಸಿ ಬಗಂಬಿಲ ಈ ಒಂದು ತಂಡ ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಸಾಂಸ್ಕೃತಿಕ ಒಂದು ಕ್ರೀಡಾ ಕ್ಷೇತ್ರಕ್ಕೆ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಇವತ್ತು ಭಾರಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ಕಬಡ್ಡಿ ಮ್ಯಾಟ್ ಪಂದ್ಯಾಟವನ್ನು ಇವತ್ತು ಮಾಡುತ್ತಿರುವಂಥದ್ದು ಭಾರಿ ಒಂದು ಸಂತೋಷ ಆಗಿದೆ. ಪುರುಷರ ಮುಕ್ತ ಒನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇವತ್ತು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದರಿಂದ ನಮ್ಮಲ್ಲಿ ಇರತಕ್ಕಂಥ ಯುವಕರ ಒಂದು ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಈ ಊರಿನಲ್ಲಿ ಭಾಳಷ್ಟು ಪ್ರತಿಭೆಗಳು ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಮಾತ್ರ ಪ್ರತಿಭೆಗಳನ್ನು ಗುರುತಿಸಿ ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರನ್ನು ತೋರ್ಪಡಿಸಲಿಕ್ಕೆ ಒಂದು ಒಳ್ಳೆಯ ಯುವ ಕ್ರೀಡಾಪಟನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥ ಒಳ್ಳೆಯ ಜನ ಪ್ರೀತಿಸುವಂಥ ಇವತ್ತು ಕಬಡ್ಡಿ ಪಂದ್ಯಾಟಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಭಾರಿ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಕ್ರೀಡೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇವತ್ತು ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಮ್ಮ ಈ ಒಂದು ಕಾರ್ಯವನ್ನು ತೋರ್ಪಡಿಸುವಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತತ್ವಮಸಿ ಬಗಂಬಿಲ ಇದರ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಕ್ರೀಡಾಪಟುಗಳಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.
ಅದೇ ರೀತಿ ಇನ್ನೋರ್ವರು ಅತಿಥಿ ನಮ್ಮ ಹೋಟೆಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಆಗಿರುವಂಥ ಚಂದ್ರ ಶೆಟ್ಟಿ ಅವರು ಕೂಡ ಒಂದು ಶುಭ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸ್ತಿದ್ದೇನೆ. ಎಲ್ಲರಿಗೂ ಪ್ರೀತಿ ನಮಸ್ಕಾರ. ಪಂದ್ಯಾಟ ಸಮಿತಿ ಅಧ್ಯಕ್ಷರಾಗಿರುವಂಥ ಗೋಪಿನಾಥ್ ಬಗಂಬಿಲ್ರವರೇ, ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಪ್ರೀತಿಯ ಕ್ರೀಡಾಭಿಮಾನಿಗಳೇ, ಈ ಉಲ್ಲಾಲ ಇಲ್ಲಿ ಈ ಕ್ಷೇತ್ರಕ್ಕೆ ಬರುವಾಗಲೇ ಒಂದೇನೋ ಶಕ್ತಿ ತುಂಬಿದಾಗ ಆಗ್ತಾ ಇದೆ. ಏನೋ ಒಂದು ಸಂಭ್ರಮಾಚರಣೆಯಲ್ಲಿ ನಡೀತಾ ಇದೆ. ಬಹಳ ಸಂತೋಷವಾದಂಥ ನಿಮ್ಮೆಲ್ಲ ಯುವ ಜನತೆಯಲ್ಲಿ ಏನೋ ಒಂದು ಸಂಚಲನ ಇಲ್ಲಿ ನಡೀತಾ ಇದೆ. ಪಂದ್ಯಾಟ ಅಂತೇಳಿದರೆ ನಮಗೆಲ್ಲ ಖುಷಿ ಸಿಗುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಆಯೋಜಿಸಿರುವಂಥ ಈ ಒಂದು ಪಂದ್ಯಾಟ ಅತ್ಯುತ್ತಮವಾದ ಒಂದು ಪಂದ್ಯಾಟವಾಗಿ ಮೆಲಗಲಿ. ಉಲ್ಲಾದಲ್ಲಿ ನಡೆದಂತಹ ಈ ಒಂದು ಪಂದ್ಯಾಟ ಅದೊಂದು ದಾಖಲೀಕರಿಸುವಂಥ ಪಂದ್ಯಾಟವಾಗಿ ಮೂಡಿ ಬರಲಿ. ಈ ಮುಖಾಂತರವಾಗಿ ನಮ್ಮಲ್ಲಿ ಹೊಸ ಒಗ್ಗಟ್ಟನ್ನು ಕಟ್ಟುವಂಥ, ಮಕ್ಕಳಲ್ಲಿ ಒಳ್ಳೆಯ ಪ್ರೀತಿ ವಿಶ್ವಾಸವನ್ನು ತುಂಬಿಸಿ ಅವರಲ್ಲಿ ಆತ್ಮೀಯವಾದಂಥ ಬಂಧುತ್ವವನ್ನು, ಬಾಂಧವ್ಯವನ್ನು ಬಿಂಬಿಸುವಂಥ ಕೆಲಸ ಇಲ್ಲಿ ನಡೀಲಿ. ಎಲ್ಲ ಪಂದ್ಯಾಭಿಮಾನಿಗಳಿಗೂ ಇದು ಇಲ್ಲಿ ನಡೆಯುವಂಥ ಪಂದ್ಯ ಅದು ಯಾವುದೇ ರೀತಿಯ ನಾವಿಲ್ಲಿ ಪಂದ್ಯಾಟ ಆಡೋ ಮೊದಲು ಪಂದ್ಯಕ್ಕೆ ಮೊದಲು ನಾವೆಲ್ಲ ಒಬ್ಬರಿಗೊಬ್ಬರು ವಿರೋಧಿಗಳಾಗಿರ್ತೇವೆ. ಆದರೆ ಮುಗಿದ ನಂತರ ನಾವೆಲ್ಲ ಜೊತೆಯಾಗಿರ್ತೇವೆ. ಇಂತಹ ಒಂದು ಸಂಭ್ರಮ ನಮ್ಮೆಲ್ಲರ ಮನಸ್ಸಲ್ಲಿ ಮೂಡಲಿ ಅಂತೇಳಿ ಶುಭ ಹಾರೈಸುತ್ತಾ ನಿಮಗೆಲ್ಲರಿಗೂ ಈ ಕಾರ್ಯ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತೇಳಿ ಶುಭ ಹಾರೈಸ್ತೇನೆ. ಜೈ ಹಿಂದ್. ದಯವಿಟ್ಟು ಗಮನಿಸಿ, ಈ ನಡುವೆ ರೆಡ್ ಸ್ಟಾರ್ ಮಡಿಕೇರಿ, ನವಯುಗ ಕುಕ್ಕಾಜೆ, ಸ್ಪಾಟಿಂಗ್ ಉಡಾರ, ನ್ಯೂ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಕಿನ್ಯ ಈ ತಂಡದ ವ್ಯವಸ್ಥಾಪಕರು, ತಂಡದ ನಾಯಕರು ಯಾರಾದರೂ ಇದ್ದಲ್ಲಿ ದಯವಿಟ್ಟು ನಮ್ಮ ಮೈಕ್ ಪಾಯಿಂಟ್ ಬಳಿ ಬಂದು ತಮ್ಮ ತಂಡದ ಇರುವಿಕೆಯನ್ನು ವ್ಯಕ್ತಪಡಿಸುವಂತೆ ಮನವಿಯನ್ನು ಮಾಡ್ತಾ ಇದ್ದೇವೆ. ರೆಡ್ ಸ್ಟಾರ್ ಮಡಿಕೇರಿ, ನವಯುಗ ಕುಕ್ಕಾಜೆ, ನ್ಯೂ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಕಿನ್ಯ, ಸ್ಪೋರ್ಟಿಂಗ್ ಉಳ್ಳಾಲ. ಈ ಕಾರ್ಯಕ್ರಮಕ್ಕೆ ಆಗಮನಿಸಿರುವಂತಹ ಮತ್ತೋರ್ವ ವಿಶಿಷ್ಟ ಅತಿಥಿ ಶ್ರೀಯುತ ರಿಜ್ವಾನ್ ಇವರನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದಾವೆ.
ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವಂಥ ಅತಿಥಿಗಳಾಗಿರುವಂಥ ಶ್ರೀಯುತ ರಿಜ್ವಾನ್ ಇವರಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ಬಪ್ಪನಾಡು ಗ್ರೂಪ್ಸ್ ಬೆಂಗಳೂರು ಶ್ರೀಯುತ ರಿಜ್ವಾನ್ ಇವರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾವು ಅತ್ಯಂತ ಗೌರವದಿಂದ ಬರಮಾಡಿಕೊಡ್ತಾ ಇದ್ದೇವೆ. ಶ್ರೀಯುತರಿಗೆ ಅಜಯ್ ಇವರು ಶಾಲನ್ನು ಹೊದಿಸುವ ಮೂಲಕ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಇದೀಗ ವೇದಿಕೆಯಲ್ಲಿರುವಂಥ ನಮ್ಮ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವು ಈಗ ನಡೆಸ್ತಾ ಇದ್ದೇವೆ. ಗೌರವ ಸನ್ಮಾನವನ್ನು ನಡೆಸುವಂಥ ಸಂದರ್ಭ. ಈ ಗೌರವ ಸನ್ಮಾನವನ್ನು ಎಲ್ಲ ಅತಿಥಿ ಗಣ್ಯರು ನಡೆಸಿಕೊಡುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಪ್ರಸ್ತುತ ಈ ಸನ್ಮಾನವನ್ನು ಸ್ವೀಕರಿಸುವುದಕ್ಕಾಗಿ ವೇದಿಕೆಗೆ ನಾವು ಬರಮಾಡಿಕೊಡ್ತಾ ಇದ್ದೇವೆ ಶ್ರೀಮತಿ ಸುಗಂಧಿ ತಾಬುಗಳು. ದಯವಿಟ್ಟು ವೇದಿಕೆಗೆ ಬಂದು ಸಂಘಾಟಕರು ನೀಡುವಂಥ ಈ ಸನ್ಮಾನವನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ಕಡೆಕಡೆಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. ಶ್ರೀಮತಿ ಸುಗಂಧಿ ತಮ್ಮನ್ನು ವೇದಿಕೆಗೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಸನ್ಮಾನ ಸ್ವೀಕಾರಕ್ಕಾಗಿ ವಿಶೇಷ ಆಸನವನ್ನು ಸ್ವೀಕರಿಸುವಂತೆ ಮನವಿ. ಬಂಧುಗಡೆ ತತ್ವಮಸಿ ಭಗಂಬಿಲ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ದಶಮಾನೋತ್ಸವದ ಪ್ರಯುಕ್ತದಲ್ಲಿ ಹಮ್ಮಿಕೊಡುವಂತೆ ಈ ಅದ್ಧೂರಿ ಕಬಡ್ಡಿ ಕ್ರೀಡಾಕೂಟದ ಸುಸಂದರ್ಭದಲ್ಲಿ ತತ್ವಮಸಿ ಭಗಂಬಿಲ ಅನ್ನುವಂಥ ಸಂಸ್ಥೆಗೆ ಸದಾಕಾಲ ಬೆಂಬಲವನ್ನು ಕೊಟ್ಟು ಈ ತಂಡದ ಆಟಗಾರರಿಗೆ ಪರಿಶೀಲನೆ ಮಾಡುವಂಥ ಸ್ಥಳಾವಕಾಶವನ್ನು ಮಾಡಿಕೊಡುವಲ್ಲಿ ಬಹಳಷ್ಟು ನಮ್ಮ ಜೊತೆ ಸಹಕಾರವನ್ನು ಮಾಡಿಕೊಟ್ಟಿರುವಂಥ ಶ್ರೀಮತಿ ಸುಗಂಧಿ, ದಿವಂಗತ ದಾಮೋದರ ಬೆಳ್ಚಾಡ ಇವರ ಧರ್ಮಪತ್ನಿ ಆಗಿರುವಂಥ ಶ್ರೀಮತಿ ಸುಗಂಧಿ ಇವರಿಗೆ ದಶಮಾನೋತ್ಸವದ ಈ ಅದ್ಧೂರಿ ಕಬಡ್ಡಿ ಕ್ರೀಡಾಕೂಟದ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಜೊತೆಯಲ್ಲಿ ಸಂಸ್ಥೆಯೊಂದಿಗೆ ಇವರ ಸುಪುತ್ರ ಅಕ್ಷತ್ ಬಗಂಬಿಲ ಇವರು ಕೂಡ ಹಾಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕ್ರೀಡಾಕೂಟದಲ್ಲೂ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ನೀಡ್ತಾ ಬರುವಂಥ ಮತ್ತೋರ್ವ ವ್ಯಕ್ತಿತ್ವ. ಶ್ರೀಮತಿ ಸುಗಂಧಿ, ಅದೇ ರೀತಿಯಲ್ಲಿ ಅವರ ಸುಪುತ್ರ ಅಕ್ಷತ್ ಬಗಂಬಿಲ ತಮ್ಮಿಂದ ಇನ್ನಷ್ಟು ಸಹಕಾರದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಪ್ರಸ್ತುತ ವೇದಿಕೆಯಲ್ಲಿ ಕೃತಜ್ಞತಾಪೂರ್ವಕವಾಗಿ ಈ ಗೌರವ ಸನ್ಮಾನವನ್ನು ತಮಗೆ ನೀಡ್ತಾ ಇದ್ದೇವೆ.
ಪಂದ್ಯಾಟಕ್ಕೆ ನಮಗೆ ತುಂಬ ಸಹಕಾರ ಮಾಡಿದವರು ಶ್ರೀ ಮನೋಜ್ ಶೆಟ್ಟಿ ಚಂದ್ರ ಕೂಳೂರು ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕು. ನಮ್ಮ ಅತಿಥಿಗಳಾಗಿ ಬಂದಂಥ ಮನೋಜ್ ಚಂದ್ರ ಶೆಟ್ಟಿ ಅವರಿಗೆ ದಿನೇಶ್ ರವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. told you that I never would. I told you I changed, even when I knew I never could. Know that I can't find nobody else as good as you. I need you to stay, need you to stay. Get drunk, wake up, I'm wasted still. Realize the time that I wasted. I feel like can't feel the way I feel. Be fucked up if you can't be right. ನೋಡಿ, ಅದಾಗಲೇ ಕೆಲವಾರು ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿವೆ. ಬಂದಿರತಕ್ಕಂಥ ತಂಡಗಳ ಆಟಗಾರರೇ ತಮ್ಮ ಪ್ರವೇಶ ಶುಲ್ಕವನ್ನು ನೀಡುವುದರ ಮೂಲಕ ತಂಡದ ಉಪಸ್ಥಿತಿಯನ್ನು ಘೋಷಿಸುವಂತೆ ತಮ್ಮಲ್ಲಿ ಕೋರಿಕೆ. ಎಲ್ಲ ವ್ಯವಸ್ಥಾಪಕರೇ ತಂಡದ ಆಟಗಾರರೇ ಗಮನಿಸಿಕೊಳ್ಳಿ, ಸರಿಯಾದ ಸಮಯದಲ್ಲಿ ಪಂದ್ಯಾಟವನ್ನು ಆರಂಭಿಸಬೇಕಾದ್ರೆ ನೀವೆಲ್ಲರ ಸಹಕಾರ ನಮಗೆ ಬೇಕಾಗಿದೆ. ಹಾಗಾಗಿ ಸಮಯವು ಕೂಡ ಕಳೀತಾ ಇದೆ, 8:30 ಗಂಟೆಯಾಗಿದೆ. ನಾಳೆಯ ಸೋಮವಾರದ ದಿವಸ ಕೆಲಸ ಕಾರ್ಯಗಳು, ದೈನಂದಿನ ಕಾರ್ಯಚಟುವಟಿಕೆಗಳು ಇರುವ ಕಾರಣಕ್ಕಾಗಿ ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ಮುಗಿಸಬೇಕಾದದ್ದು ಸಂಘಟಕರ ಯೋಜನೆಯಾಗಿದೆ. ಆ ಕಾರಣಕ್ಕಾಗಿ ಎಲ್ಲ ಆಟಗಾರರು ಕೂಡ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಲ್ಲಿ ಪಂದ್ಯಾಟವನ್ನು ಆರಂಭಿಸಲಿದ್ದೇವೆ. ದಯವಿಟ್ಟು ತಮ್ಮ ತಂಡದ ಪ್ರವೇಶ ಶುಲ್ಕವನ್ನು ನೀಡುವುದರ ಜೊತೆಗೆ ಪಂದ್ಯಾಟಕ್ಕೆ ಶುಭ ಚಾಲನೆಯನ್ನು ಕೊಡುವುದಕ್ಕೆ ತಾವು ಸಹಕಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೋರಿಕೆ. ਬੱਦਲ ਕਰਦੇ ਮਾਲ ਖਰਾਬ, ਤੁਸੀਂ ਨਾ ਲੱਭਦੇ ਕਿਤੇ ਜਨਾਬ। ਟਿਕ ਕੇ ਬੈਕਦੇ ਨਹੀਂ ਹੁੰਦਾ, ਦਿਲ ਵਿੱਚ ਵੱਜੇ ਮੇਰੇ ਰਬਾ। ਅੱਖਾਂ ਵਿੱਚ ਜਗੀਆਂ ਬੱਤੀਆਂ, ਚੁੱਕੀਆਂ ਮੈਂ ਇਸ਼ਕ ਦੀਆਂ ਛੱਤੀਆਂ। ਇਹ ਹੁਣ ਮੈਨੂੰ ਲੀਨ ਨਾ ਦਿੰਦੀਆਂ, ਇਹ ਹੁਣ ਮੈਨੂੰ ਲੀਨ ਨਾ ਦਿੰਦੀਆਂ। ਇੱਕ ਸਾਡੇ ਮਿਲਣ ਦੀਆਂ ਖਬਰਾਂ, ਪਿਆਰ ਚ ਵਿਜਣ ਦੀਆਂ ਸਬਰਾਂ। ਇਹ ਹੁਣ ਮੈਨੂੰ ਜੀਣ ਨਾ ਦਿੰਦੀਆਂ, ਇਹ ਹੁਣ ਮੈਨੂੰ ਜੀਣ ਨਾ
सच्चे दिलों ते नाम लिख दे मैं नाम तेरा दिल ते लिखाना नी हवावां तैनू ಬಂಧುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅನೇಕ ಅತಿಥಿ ಅಭ್ಯಾಗತರುಗಳ ಆಗಮನವಾಗುತ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಬಹಳಷ್ಟು ನಮ್ಮ ಪ್ರೀತಿಯನ್ನು ಪರಿಗಣಿಸಿ ಬಂದಿರತಕ್ಕಂಥ ಅತ್ಯಂತ ಗೌರವದ ಅತಿಥಿ ಅಂದರೆ ಗೌರವಾನ್ವಿತ ವಿಶ್ವತ್ ಕೊಲ್ಯ, ಯೂತ್ ಇಂಟೆಕ್ ಸೆಕ್ರೆಟರಿ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶ್ರೀಯುತ ವಿಶ್ವತ್ ಕೊಲ್ಯ ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀಯುತ ಯೋಗೀಶ್ ಕೊಲ್ಯ ತಮ್ಮನ್ನು ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಗಣನೀಯ 2 ಗೌರವಾನ್ವಿತ ಅತಿಥಿಗಳು ಕೂಡ ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಸವಿನಯ ಕೋರಿಕೆ. ಶ್ರೀ ವಿಶ್ವಾಸ್ ಕೊಲ್ಯ ಇವರಿಗೆ ಸೌರವರವರೆಗೂ ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ಶ್ರೀ ಯೋಗೀಶ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಅವರಿಗೆ ಅರ್ಪಿತ್ರವರು ಬಂದು ಸ್ವಾಗತ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಪುಷ್ಪರಾಜ್ ಮುಕ್ಕ ಕೂಡ ಈ ಒಂದು ಪಂದ್ಯಾವಳಿಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಪುಷ್ಪರಾಜ್ರವರನ್ನು ಸುದರ್ಶನ್ ರವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ.
ತತ್ವಮಸಿ ಬಾಗಂಬಿಲ ದತ್ತ ಅಧ್ಯಕ್ಷರೇ, ಕಾರ್ಯಕಾರಿ ಸಮಿತಿ ಸದಸ್ಯರೇ, ಸರ್ವ ಸದಸ್ಯರು ಬೊಕ್ಕ ಪ್ರೇಕ್ಷಕರು, ಈ ಇನ್ನಿತ ದಿನದಲ್ಲಿ ಒಂಜಿ ಪಂದ್ಯ ಆಟ ಭಾಗವಹಿಸಿನ ಸಮಸ್ತ ತಂಡಲೆಗೆ ನಮ್ಮ ಶುಭಾಂಶ ಬೊಕ್ಕ ಸರ್ವೆರೆಗ್ಲ ಆ ಒಂಜಿ ಇನ್ನಿತ ಕಾರ್ಯಕ್ರಮ ಯಶಸ್ವಿಯಾದ ಈ ಕಾರ್ಯಕ್ರಮ ಬಾರಿ ಪೊರ್ಲಾದ ಎಡ್ಡೆ ರೀತಿ ನಡಪಾಡು. ಕಬಡ್ಡಿ ನಮ್ಮ ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಡಲ ಒಂಜಿ ದೈವ ಭಕ್ತಿಡು ಗೊಬ್ಬು ನಂಚಿನ ಗೊಬ್ಬು. ಆ ಗೊಬ್ಬುಡು ಇನ್ನಿತ ಈ 10ನೇ ವರ್ಷದ ದಶಮಾನೋತ್ಸವ ಸಂಭ್ರಮಗ ನೆನಪುಗು ಮಲ್ಪುನಂಚಿನ ಈ ಕಬಡ್ಡಿ ಪಂದ್ಯಾಟ ಅತ್ಯಂತ ಯಶಸ್ವಿಯಾದ ಎಡ್ಡೆ ರೀತಿ ನಡಪಾಡು ಬಂದು ಆ ಪೂರ ಸರ್ವ ಸದಸ್ಯರೆಗ್ಲ ಆ ಕಬಡ್ಡಿ ಪಂದ್ಯಾಟದ ತಂಡಲೆಗೆ ಪೂರರೆಗ್ಲ ನಮ್ಮ ಒಂಜಿ ಶುಭಾಶಯನು ಪನೊಂದು ಈ ಅವಕಾಶ ಕೊನೆಗೆ ಧನ್ಯವಾದಗಳು. ಈ ನಡುವೆ ಭಾಗವಹಿಸುವಂತ ಎಲ್ಲ ತಂಡಗಳು ಕ್ರೀಡಾಕೂಟದ ಅಧಿಕೃತ ಸ್ಪರ್ಧಾ ವಿಭಾಗದಲ್ಲಿ ಆಡುವಂಥ ಅವಕಾಶವನ್ನು ಪಡ್ಕೊಂಡಂಥ ಎಲ್ಲ ತಂಡಗಳು ಕೂಡ ತಮ್ಮ ಪ್ರವೇಶ ಶುಲ್ಕವನ್ನು ಅತ್ಯಂತ ತ್ವರಿತಗತಿಯಲ್ಲಿ ನೀಡಿ ಸಹಕಾರವನ್ನು ಕೊಡುವಂತೆ ಮತ್ತೊಮ್ಮೆ ಕಡಕಡೆಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. ಭಾಗವಹಿಸುವಂಥ ಎಲ್ಲ ತಂಡಗಳು ತಕ್ಷಣವೇ 9 ಗಂಟೆಯ ಮುಂಚಿತವಾಗಿ ತಮ್ಮ ಪ್ರವೇಶ ಶುಲ್ಕವನ್ನು ನೀಡಿ ತಮ್ಮ ತಂಡದ ಇರುವಿಕೆಯನ್ನು ಮತ್ತೊಮ್ಮೆ ದೃಢೀಕರಿಸುವಂತೆ ಕಡಕಡೆಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. This is what I see. Everybody stops and is staring at me. I got passion in my pants and I ain't afraid to show it, show it, show it, show it. I'm sexy and I know it. I'm sexy and I know it. पानी पानी और दिन भी सानी 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 आ जाओ ऑन द बीच यार, फोटो मेरी खींच, फूटी किस्मत होगी तेरी गर तूने ये बात न माने. पानी 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 और दिन भी सानी 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 आ जाओ ऑन द बीच यार, फोटो मेरी खींच, फूटी किस्मत होगी तेरी गर तूने ये बात न माने. ಅನೇಕ ಸಮಯಗಳಿಂದ ಕ್ರೀಡಾಕೂಟದ ಸ್ಪರ್ಧೆಗಳನ್ನು ನೋಡಲು ಬಹಳಷ್ಟು ಕಾತರದಿಂದ ಕಾಯ್ತಿರುವಂಥ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳೇ, ಇನ್ನೇನು ಮುಂದಿನ 30 ನಿಮಿಷದ ಒಳಗಡೆ ಕ್ರೀಡಾಕೂಟದ ಅಧಿಕೃತ ಸ್ಪರ್ಧೆಗಳು ಆರಂಭಗೊಳ್ಳಲಿದೆ. ಸರಿಸುಮಾರು 20 ತಂಡಗಳು ಭಾಗವಹಿಸುವಂಥ ಈ ಕ್ರೀಡಾಕೂಟದ ತಡುಕು ಪಟ್ಟಿಯ ರಚನೆಯಲ್ಲಿ ಕ್ರೀಡಾಕೂಟದ ಆಯೋಜಕರು ಸಂಘಾಟಕರು ತೊಡಗಿದ್ದಾರೆ. ಇನ್ನೇನು ಮುಂದಿನ 30 ನಿಮಿಷಗಳ ಒಳಗಡೆ ಅಂಕಣದಲ್ಲಿ ಕ್ರೀಡಾಕೂಟದ ಅಧಿಕೃತ ಸ್ಪರ್ಧೆಗಳು ಚಾಲನೆಗೊಳ್ಳಲಿದೆ. Make a bad man sing, ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂದೀಪ್ ಆಳುವ ಕುಪ್ಪೆ ಪದವು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ವೇದಿಕೆಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ.
ದಯವಿಟ್ಟು ತಿಲಕ್ ಬಂದು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ತಿಲಕ್ ಬಂದು ಆದಷ್ಟು ಬೇಗ ಬರಬೇಕು. Never really knew that you could dance like this. You want some everyone to speak Spanish. Como se llama? Bonita. Mi casa. ಎಸ್ ಬಂಧುಗಡೆ, ತತ್ವಮಸಿ ಭಗಂಬಿಲ ರಿಜಿಸ್ಟರ್ಡ್ ಹಮ್ಮಿಕೊಳ್ಳುವಂಥ ದಶಮಾನೋತ್ಸವದ ಪ್ರಯುಕ್ತ ಹಮ್ಮಿಕೊಂಡ ಮ್ಯಾಟ್ ಕಬಡ್ಡಿ ಕ್ರೀಡಾಕೂಟದ ಅಧಿಕೃತ ಸ್ಪರ್ಧೆಗಳ ತಡುಕು ಪಟ್ಟಿಯ ರಚನೆಯಾಗಿದೆ. ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ತಿಗೊಳಿಸುವಂತೆ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದಾವೆ. ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ನವಯುಗ ಕುಕ್ಕಾಚೆ ವಿರುದ್ಧವಾಗಿ ರೆಡ್ ಸ್ಟಾರ್ ಮಡಿಕೇರಿ, ದ್ವಿತೀಯ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಚೆನ್ನಿಕೆರೆ ವಿರುದ್ಧವಾಗಿ STM ಉಜಿರೆ, ತೃತೀಯ ಸ್ಪರ್ಧೆಯಲ್ಲಿ ಶ್ರೀದುರ್ಗ ಸ್ಪೋರ್ಟ್ಸ್ ಕರಿಂಕಿ ವಿರುದ್ಧವಾಗಿ ಶ್ರೀಕೃಷ್ಣ ಕೂಡ್ಲು ವಿರುದ್ಧವಾಗಿ ಶ್ರೀದುರ್ಗ ಸ್ಪೋರ್ಟ್ಸ್ ಕರಿಂಕಿ ತೃತೀಯ ಸ್ಪರ್ಧೆಯಲ್ಲಿ, ಚತುರ್ಥ ಸ್ಪರ್ಧೆಯಲ್ಲಿ ಶಾರದಾ ಗಣಪತಿ ಪುಣ್ಯಕೋಟಿ ವಿರುದ್ಧವಾಗಿ ಜೋ ಫ್ರೆಂಡ್ಸ್ ಮಡ್ಡೂರು, 5ನೇ ಸ್ಪರ್ಧೆಯಲ್ಲಿ ಪ್ರಕಾಶ್ ಐದನೇ ಸ್ಪರ್ಧೆಯಲ್ಲಿ ಪ್ರಕಾಶ್ ಕುಂಪಡ ವಾರಿಯರ್ಸ್ ವಿರುದ್ಧವಾಗಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಬಿ, 6ನೇ ಸ್ಪರ್ಧೆಯಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಎ ವಿರುದ್ಧವಾಗಿ ಫ್ರೆಂಡ್ಸ್ ಅಡಕೆ ಮಜಲ್. ಈ ರೀತಿಯಲ್ಲಿ ಪ್ರಥಮ ಸುತ್ತಿನ ಸ್ಪರ್ಧೆಗಳು ಮುಂದುವರಿಯಲಿದೆ. ಈಗ ತಾನೇ ತಡುಕು ಪಟ್ಟಿಯ ರಚನೆಯಾಗಿದೆ. ತಂಡಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ತಂಡಗಳ ಒಳಾಂಗಣವನ್ನ ಪ್ರವೇಶ ಮಾಡಬೇಕಿದೆ. ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳ ಗಮನಕ್ಕೆ ನವಯುಗ ಕುಕ್ಕಾಚೆ ವಿರುದ್ಧವಾಗಿ ರೆಡ್ ಸ್ಟಾರ್ ಮಡಿಕೇರಿ ತಾವುಗಳು ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದಾವೆ. ಇದು ತತ್ವಮಸಿ ಭಗಂಬಿಲ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ದಶಮಾನೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಂತ ಪುರುಷರ ಮುಕ್ತ ಮ್ಯಾಟ್ ಕಬಡ್ಡಿ ಅದ್ಧೂರಿ ಕಬಡ್ಡಿ ಕ್ರೀಡಾಕೂಟದ ಪ್ರಥಮ ಸ್ಪರ್ಧೆ ನವಯುಗ ಕುಕ್ಕಾಚೆ ವಿರುದ್ಧವಾಗಿ ರೆಡ್ ಸ್ಟಾರ್ ಮಡಿಕೇರಿ. बाजुओं में दम, धरती हिला देंगे हम. दे दनादन, बाजुओं में दम, धरती हिला देंगे हम. उड़ते कदम, शोले हैं हम, जलते अंगारे हैं हम. बच के तू रहना जरा रे, चीते आएंगे जो पकड़े झपटके. बच के तू रहना जरा रे, चीते आएंगे जो पकड़े झपटके. हाँ तुझ में दम तो आ बच के दिखा दे, तुझ में है दम तो आ लड़के दिखा दे. किसी को भी छोड़ेंगे ना हम. करके झपड़ करके अकड़ कबड्डी कबड्डी, करके झपड़ करके अकड़ कबड्डी कबड्डी. कबड्डी कबड्डी.
कबड्डी कबड्डी बेखौफ हवाओं को रोके जो वो जंजीरें हैं कहाँ बुद्धि है बल है और साहस भी है वीरों का ये जहां बेखौफ हवाओं को रोके जो वो जंजीरें हैं कहाँ बुद्धि है बल है और साहस भी है वीरों का ये जहां आंखों में जोश जगा के खुद पर यकीन है तो बाजी लगा रे आंखों में जोश जगा के खुद पर यकीन है तो बाजी लगा रे हाँ तुझ में दम तो आप बच के दिखा दे तुझ में है दम तो आ लड़के दिखा दे किसी को भी छोड़ेंगे ना हम धर के झपड़ करके अकड़ कबड्डी कबड्डी धर के झपड़ करके अकड़ कबड्डी 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 रुचि प्रेजेंट्स 44th जूनियर ನ್ಯಾಷನಲ್ ಕಬಡ್ಡಿ ಬಂಧುಗಳೇ, ಇವತ್ತಿನ ಕ್ರೀಡಾಕೂಟದಲ್ಲಿ 20 ತಂಡಗಳು ಭಾಗವಹಿಸ್ತಾ ಇವೆ. 20 ತಂಡಗಳು ಒಟ್ಟು ಕ್ರೀಡಾಕೂಟದಲ್ಲಿ 19 ಸ್ಪರ್ಧೆಗಳು. ಅಧಿಕೃತ ಪ್ರಥಮ ಸ್ಪರ್ಧೆಗೆ ಈಗ ತಾನೇ ಕರೆಯನ್ನ ರವಾನೆ ಮಾಡಲಾಗಿದೆ. ನವಯುಗ ಕಾಚೆ ವಿರುದ್ಧವಾಗಿ ರೆಡ್ ಸ್ಟಾರ್ ಮಡಿಕೇರಿ ತಾವುಗಳು ತಮ್ಮ ಎಲ್ಲ ಸಿದ್ಧತೆಗಳನ್ನು ಪೂರ್ತಿಗೊಳಿಸಿಕೊಂಡು ಪ್ರವೇಶ ದ್ವಾರದ ಮೂಲಕ ಒಳಾಂಗಣವನ್ನು ಪ್ರವೇಶ ಮಾಡುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇದು ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಈ ತಂಡಗಳಿಗೆ ದ್ವಿತೀಯ ಕರೆ. ರೆಡ್ ಸ್ಟಾರ್ ಮಡಿಕೇರಿ ವಿರುದ್ಧವಾಗಿ ನವಯುಗ ಕುಕ್ಕಾಚ. Ben concetto Chi c'è condene تو اونا نمیدونن قدر تو نمیخورن به درد تو یکی میخوای باشه فن تو یکی میخوای باشه فن تو من دارم هوا تو دارم هوا تو من دارم هوا تو دارم هوا تو آروم relax چرا بام بری تو چرا بام کلی تو یکی واسه تو مثل من هست یکی واسه تو یکی واسه تو یکی واسه تو مثل من هست من اصلا تا بام فنتم من پنج هیکلتم فنتم من فنتم مدونم مادرتم اصلا تا بام فنتم من پنج هیکلتم فنتم من فنتم مدونم مادرتم لاشی پاره تو رو ور تو منم یکیشون ولی نه با تو چون دارم هوا تو دارم هوا تو اونا نمیدونن قدر تو نمیخورن به درد تو یکی میخوای باشه فن تو یکی میخوای باشه فن تو من دارم هوا تو
9, 8, 7, 6, 5, 4, 3, 2. Are you ready? ಅದೇ ರೀತಿ ಈ ಒಂದು ಪಂದ್ಯಾಟದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಘ್ನೇಶ್ ಕೋಟೆಕರ್. ಇವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಬಂಧುಗಳೇ, ತತ್ವಮಸಿ ಬಗಂಬೆಲದ ದಶಮಾನೋತ್ಸವದ ಕಬಡ್ಡಿಯ ಈ ಶುಭ ಸಂದರ್ಭದಲ್ಲಿ ಉರಗ ಪ್ರೇಮಿಯಾಗಿ ನಗರ ಭಾಗಕ್ಕೆ ಬರುವಂತಹ ಉರಗಗಳನ್ನು ರಕ್ಷಿಸಿ ಕಾಡಿಗೆ ಅದನ್ನು ಸೇಫಾಗಿ ಬಿಡುವಂಥ ಒಂದು ಕಾಯಕವನ್ನು ನಿರಂತರವಾಗಿ ಮಾಡಿ ಸಮಾಜಕ್ಕೆ ನಲ್ಮೆಯ ಕೆಲಸವನ್ನು ಮಾಡುವಂತಹ ಗೌರವಾನ್ವಿತ ವಿಘ್ನೇಶ್ ಆಚಾರ್ಯ ಕೋಟೆಕರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಸಂಘಟಕರು ಅವರನ್ನು ಗೌರವಿಸುವಂತೆ ತಮ್ಮಲ್ಲಿ ಕೋರಿಕೆ. ಗೌರವಾನ್ವಿತ ವಿಘ್ನೇಶ್ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಲ್ಲಿ ಸಂಘಟಕರ ವತಿಯಿಂದ ನಡೆಯುವಂಥ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಇದುವರೆಗೆ ಸರಿಸುಮಾರು 500ಕ್ಕೂ ಅಧಿಕ ಉರಗಗಳನ್ನು ರಕ್ಷಿಸಿ ಸುರಕ್ಷಿತ ಅರಣ್ಯಕ್ಕೆ ಬಿಟ್ಟಿರುವಂಥದ್ದು ಇವರ ಹೆಗ್ಗಳಿಕೆ. ಶ್ರೀಯುತ ದೀಕ್ಷಿತ್ ಕೋಡಿಕೆರೆ ಅವರು ಶ್ರೀಯುತರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ತಮ್ಮಲ್ಲಿ ಕೋರಿಕೆ. ನಡೆದಾಗಲೇ ಪ್ರಥಮ ಸ್ಪರ್ಧೆಗೆ ಅಧಿಕೃತವಾಗಿರತಕ್ಕಂಥ ಕರೆಯನ್ನು ರವಾನಿಸಲಾಗಿದೆ. ತಂಡಗಳ ಆಟಗಾರರ ಸಮಯಕ್ಕೆ ಸರಿಯಾಗಿ ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಅದಾಗಲೇ ಸಮಯವು ಕೂಡ ಕಳೆದ ಸಮಯ 9 ಗಂಟೆಯಾಗಿದೆ. ನಾಳೆಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಸೋಮವಾರದ ದಿವಸ, ಹಾಗಾಗಿ ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ಮುಗಿಸಲೇಬೇಕಾದ ಅನಿವಾರ್ಯತೆ ಸಂಘಟಕರಲ್ಲಿದೆ. ಎಲ್ಲ ತಂಡಗಳ ಆಟಗಾರರ ವ್ಯವಸ್ಥಾಪಕರೇ ಗಮನಿಸಿಕೊಳ್ಳಿ. ಅದಾಗಲೇ ಪ್ರಥಮ ಸ್ಪರ್ಧೆಗೆ ಅಧಿಕೃತವಾಗಿ ಕರೆಯನ್ನು ರವಾನಿಸಲಾಗಿದೆ. 2 ತಂಡಗಳ ಆಟಗಾರರು ಕೂಡ ಸಿದ್ಧಗೊಂಡಿರಬೇಕು. ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿಯ ವಿರುದ್ಧವಾಗಿ ರೆಡ್ ಸ್ಟಾರ್ ಮಡಿಕೇರಿ, ಇದು ಪ್ರಥಮ ಸ್ಪರ್ಧೆಯ ನವಯುಗ ಕೊಕ್ಕಾಜಿಯ ವಿರುದ್ಧವಾಗಿ ರೆಡ್ ಸ್ಟಾರ್ ಮಡಿಕೇರಿ. ಸೊ ಇದು ಮೊದಲ ಸ್ಪರ್ಧೆಯ ಕರೆಯಾಗಿರುತ್ತದೆ. ಸೊ 2 ತಂಡಗಳ ಆಟಗಾರರ 5 ನಿಮಿಷಗಳ ಸಮಯ ಪ್ರವೇಶ ದ್ವಾರಕ್ಕೆ ಬರುವುದಕ್ಕೆ. ನವಯುಗ ಕೊಕ್ಕಾಜೆ ರೆಡ್ ಸ್ಟಾರ್ ಮಡಿಕೇರಿಯ ಆಟಗಾರರೇ 5 ನಿಮಿಷಗಳ ಸಮಯ ಇದೆ ತಮಗೆ. ದಯವಿಟ್ಟು 2 ತಂಡಗಳ ಆಟಗಾರರು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ಶೈನಿಂಗ್ ಬಾಯ್ಸ್ ಜ್ಯೋತಿನಗರ ಕುಲಶೇಖರ ಇದರ ಸದಸ್ಯರಾಗಿರುವಂತಹ ಅಶ್ವಿನ್ ಪ್ರತಿಯೊಂದು ಕ್ರೀಡಾಕೂಟದಲ್ಲೂ ಬಗಂಬಿಲ ಸಂಸ್ಥೆಯ ಜೊತೆ ಅತ್ಯಂತ ಸ್ನೇಹದೊಂದಿಗೆ ಅತ್ಯಂತ ಉತ್ತಮ ರೀತಿಯ ಸಹಕಾರವನ್ನು ಕೊಡುವಂತಹ ವ್ಯಕ್ತಿತ್ವ ಶ್ರೀಯುತ ಅಶ್ವಿನ್ ಇವರನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದಾವೆ. ಶ್ರೀಯುತ ಅಶ್ವಿನ್ ಶೈನಿಂಗ್ ಬಾಯ್ಸ್ ಜ್ಯೋತಿನಗರ ಕುಲಶೇಖರ ಇವರಿಗೆ ಶಾಲನ್ನು ಹೊದಿಸುವ ಮೂಲಕ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ಲಬೀಶ್ ನಮ್ಮ ಕ್ರೀಡಾಕೂಟದ ಆಯೋಜಕರ ಸದಸ್ಯರು ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಅಶ್ವಿನ್ ಶೈನಿಂಗ್ ಬಾಯ್ಸ್ ಜ್ಯೋತಿನಗರ ಕುಲಶೇಖರ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ.
ದಯವಿಟ್ಟು ಬನ್ನಿ. ಪ್ರಥಮ ಸ್ಪರ್ಧೆಗೆ ಈಗ ತಾನೇ ಆಮಂತ್ರಿಕೆಯನ್ನು ನೀಡಲಾಗಿದೆ. ನವಯುಗ ಕುಕ್ಕಾಜ ವಿರುದ್ಧವಾಗಿ ರೆಡ್ ಸ್ಟಾರ್ ಮಡಿಕೇರಿ ತಾವುಗಳು ಅಧಿಕೃತ ಸ್ಪರ್ಧೆಯ ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳು ದಯವಿಟ್ಟು ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ಮತ್ತೊಮ್ಮೆ ತಮ್ಮಲ್ಲಿ ಕಡೆಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. ನವಯುಗ ಕುಕ್ಕಾಜ ವಿರುದ್ಧವಾಗಿ ರೆಡ್ ಸ್ಟಾರ್ ಮಡಿಕೇರಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮತ್ತೂರು ವಿಶಿಷ್ಟ ಅತಿಥಿಗಳು ಅಡ್ವೊಕೇಟ್ ಲವೀಶ್ ಶೆಟ್ಟಿ ತಮ್ಮನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಶ್ರೀಯುತರನ ಸಂಸ್ಥೆಯ ಸದಸ್ಯರಾಗಿರುವಂತ ಯೋಗೇಶ್ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಅತಿಥಿ ಶ್ರೀಯುತ ಅಡ್ವೊಕೇಟ್ ಲವೀಶ್ ಶೆಟ್ಟಿ ಇವರನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬರಮಾಡಿಕೊಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಅಡ್ವೊಕೇಟ್ ನವೀನ್ ರವರು ಈ ಒಂದು ಪಂದ್ಯಾಟವನ್ನು ಉದ್ದೇಶಿಸಿ ಎರಡು ಶುಭ ನುಡಿಯನ್ನು ಆಡಬೇಕಾಗಿ ವಿನಂತಿ. ದುಂಬತ್ತು ಈ ಒಂದು ಜಾಗದ ಮಾತಾ ದೇವಿಯರೆಲ್ಲ ಈ ಪುಣ್ಯ ತಂದು ವೇದಿಕೆ ಮಾತೆಯ ಗಣ್ಯರುಗಳ ಇದು ತುಂಬಿದ ಸ್ವಾಗತ ಕೇನೊಂದು ಮೂಲ ನಿರತನ ಕ್ರೀಡಾಭಿಮಾನಿಗಳು ಕ್ರೀಡಾ ಪ್ರೇಕ್ಷಕರು ಊರ ಪರವೂರ ಮಾತ ಒಂಜಿ ಈ ಕಬಡ್ಡಿ ಪಂದ್ಯದ ಅಭಿಮಾನಿಗಳಿಗೆ ಈ ಪೊಟ್ಟು ನೆರೆತಂದು ಈ ಒಂಜಿ ತತ್ಸಮಸಿ ಬಿಗಂಬಿಲ ರಿಜಿಸ್ಟರ್ದ ಇವರ ಆಶ್ರಯದಲ್ಲಿ 10ನೇ ವರ್ಷದ ಈ ಒಂಜಿ ಕಬಡ್ಡಿ ಪಂದ್ಯಾಟನು ಮಲ್ತೊಂದುಲ್ಲೇರು. ಈ ಒಂಜಿ ಕಾರ್ಯಕ್ರಮಕ್ಕೂ ನೆಕ್ ಸಂಬಂಧಪಟ್ಟಿನ ಲಲಿತಣ್ಣೆ ಬೊಕ್ಕ ಮಾತೆರ್ಲ ನೆಕ್ ಸಂಬಂಧಪಟ್ಟಿನ ಎನ್ನ ಸ್ನೇಹಿತರು ಒಂಜಿ ಪ್ರೀತಿಪೂರ್ವಕವಾದ ಈ ಒಂಜಿ ಕಾರ್ಯಕ್ರಮಕ್ಕೂ ಒಂಜಿ ಲೈದರು ಅಂಚಾದ ಅಕಲ್ನ ಲೆಪ್ಪೋಲೆಗ್ ಎನ್ನ ಹೃದಯದಿಂಜಿ ಸೊಲ್ಮೆನ್ ಸಂದೈತ ಮಲ್ತೊಂಬೆ. ಅಂಚೆನೆ ಈ ಒಂಜಿ ಕಾರ್ಯಕ್ರಮ ಸ್ಟಾರ್ಟ್ ಆದ ಕೊನೆ ಹುಟ್ಟಲ ಎಡ್ಡೆ ಒಂಜಿ ರೀತಿಡು ವಾ ಒಂಜಿ ಅಡೆತಡೆ ಬರಂದೆ ಈ ಒಂಜಿ ಕ್ರೀಡೆ ನಡತದು. ಈ ಒಂಜಿ ಕಾರ್ಯಕ್ರಮವನ್ನು ಏರೊಂಜಿ ಆಯೋಜನೆ ಮಾಡ್ತೀರ ಈ ನೆಕ್ಕೊಂಜಿ ಕಾರ್ಯಕ್ರಮಕ್ಕೂ ವಾರಿದಿದ ಸಹಕಾರ ಮಲ್ತೀರ ಅಕ್ಲೆಗೆ ಮಾತಿರಲ್ಲ ದೇವರು ಎಡ್ಡೆ ರೀತಿಯ ಒಂಜಿ ಆಶೀರ್ವಾದ ಕೊರಡು ಆರೋಗ್ಯ ಐಶ್ವರ್ಯನ ಕೊರಡು ನನದುಂಬುಲ ಈ ಒಂಜಿ ಕಾರ್ಯಕ್ರಮ ಇಂಚೆನೆ ಎಡ್ಡೆ ರೀತಿ ನೆನಪಲೆಕ್ಕ ಮಲ್ತುಕೊರ ಫಂಡದು ಕೇನೊಂದು ಎನ್ನ ಈ ಒಂಜಿ ಕಾರ್ಯಕ್ರಮ ಲೆತ್ತದು ರೆಡ್ ಪಾತೆರ ಅವಕಾಶ ಕೊರ್ನ ಮಾತ್ರೆಗಳನ್ನ ಪ್ರೀತಿಪೂರ್ವಕವಾದ ಧನ್ಯವಾದ ಅರ್ಪಿಸಿದೆ. ರೆಡ್ ಎನ್ನ ಪಾತ್ರೆಗೂ ಮುಗಿದ ಚಿಕ್ಕದೊಂಬೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ರೀಡಾಕೂಟಕ್ಕೆ ಘನ ಅತಿಥಿಗಳ ಆಗಮನ ನಿರಂತರವಾಗಿ ಕಂಡುಕೊಡ್ತಾ ಇದ್ದೇವೆ.
ಈ ಸಂದರ್ಭದಲ್ಲಿ ನವಾಜ್ ನರಿಂಗಾನ, ಮುಸ್ತಫಾ ನರಿಂಗಾನ, ಅಶ್ರಫ್ ಎಸ್ ಅದೇ ರೀತಿಯಲ್ಲಿ ಶ್ರೀಯುತ ಹಮೀದ್ ಹೊರಮನೆ ಅತಿಥಿ ಗಣ್ಯರ ಆಗಮನ ಒಳಾಂಗಣದತ್ತ ಆಗ್ತಾ ಇದೆ. ಪ್ರಸ್ತುತ ಇವತ್ತಿನ ಕ್ರೀಡಾಕೂಟದ ಶಾಶ್ವತ ಫಲಕದ ಕೊಡುಗೈ ದಾನಿಗಳು, ಸಹಕಾರವನ್ನು ಕೊಟ್ಟಂತ ವಿಶಿಷ್ಟ ಅತಿಥಿಗಳು ಶ್ರೀಯುತ ನವಾಜ್ ನರಿಂಗಾನ, ಶ್ರೀಯುತ ಮುಸ್ತಫಾ ನರಿಂಗಾನ, ಶ್ರೀಯುತ ಅಶ್ರಫ್ ಎಸ್ ಜೊತೆಯಲ್ಲಿ ಮಧುರವ ಅತಿಥಿ ಶ್ರೀಯುತ ಹಮೀದ್ ಉರುಮನೆ ತಮ್ಮನ್ನ ಮತ್ತೊಮ್ಮೆ ಕ್ರೀಡಾಕೂಟಕ್ಕೆ ಅತ್ಯಂತ ಗೌರವದಿಂದ ಬರಮಾಡಿಕೊಡ್ತಾ ಇದ್ದಾವೆ. ಈ ನಡುವೆ ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳ ಒಳಾಂಗಣವನ್ನು ಪ್ರವೇಶ ಮಾಡುವ ನಿರೀಕ್ಷೆಯಲ್ಲಿ ನಾವುಗಳು ಅನೇಕ ಸಮಯಗಳಿಂದ ತಂಡಗಳಿಗೆ ಕರೆಯನ್ನ ರವಾನಿಸ್ತಾ ಇದ್ದಾವೆ. ತಂಡಗಳು ಪ್ರತಿಕ್ರಿಯೆಯನ್ನ ನೀಡಬೇಕು. ತ್ವರಿತಗತಿಯಲ್ಲಿ ಒಳಾಂಗಣವನ್ನು ಪ್ರವೇಶ ಮಾಡಿ ರೆಡ್ ಸ್ಟಾರ್ ಮಡಿಕೇರಿ ವಿರುದ್ಧವಾಗಿ ನವಯುಗ ಕುಕ್ಕಾಚ. ಇದೀಗ ತಾನೇ ವೇದಿಕೆಯಲ್ಲಿ ಹಾಸೀನರಾಗಿರುವಂಥ ನಮ್ಮ ಘನ ಅತಿಥಿಗಳನ್ನ ಬರಮಾಡಿಕೊಡುವಂಥ ಸಮಯ. ಶ್ರೀಯುತ ನವಾಜ್ ನರಿಂಗಾನ ಇವರನ್ನ ರಾಹುಲ್ ಇವರು ಶಾಲನ್ನು ಹೊದಿಸುವ ಮೂಲಕ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ಶ್ರೀಯುತ ನವಾಜ್ ನರಿಂಗಾನ ತಮಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಮತ್ತೋರ್ವ ಅತಿಥಿ ಶ್ರೀಯುತ ಮುಸ್ತಫಾ ನರಿಂಗಾನ ಇವರನ್ನ ಧನುಷ್ ಇವರು ಶಾಲನ್ನು ಹೊದಿಸುವ ಮೂಲಕ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಜೊತೆಯಲ್ಲಿ ಮಧುರವ ಅತಿಥಿ ಶ್ರೀಯುತ ಅಶ್ರಫ್ ಎಸ್ ಇವರನ್ನ ಶಾಜಿ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಮತ್ತೋರ್ವ ಅತಿಥಿ ನಮ್ಮವರೇ ಆಗಿರುವಂತಹ ಶ್ರೀಯುತ ಹಮೀದ್ ಉರಮನೆ ಇವರನ್ನು ಪ್ರಣಮ್ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಮತ್ತೊಮ್ಮೆ ಎಲ್ಲ ಅತಿಥಿ ಗಣ್ಯರನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತಾ ಇದ್ದೇವೆ. ಈ ನಡುವೆ ಭಾಗವಹಿಸುವಂತ ತಂಡಗಳು ಪ್ರತಿಕ್ರಿಯೆಯನ್ನ ನೀಡುವಂತೆ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಇದ್ದಾವೆ. 20 ತಂಡಗಳ ಭಾಗವಹಿಸುವಂತ ತತ್ವಮಸಿ ಬಗಂಬಿಲದ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟದಲ್ಲಿ 19 ಸ್ಪರ್ಧೆಗಳು ನಡೀಬೇಕಿದೆ. ಪ್ರಸ್ತುತ ಪ್ರಥಮ ಸ್ಪರ್ಧೆ ಇನ್ನೂ ಕೂಡ ಅಂಕಣದಲ್ಲಿ ಆರಂಭಗೊಂಡಿಲ್ಲ. ನವಯುಗ ಕುಕಾಚ ರೆಡ್ ಸ್ಟಾರ್ ಮಡಿಕೇರಿ ತಾವುಗಳು ಒಳಾಂಗಣವನ್ನ ಪ್ರವೇಶಿಸುವಂತೆ ಮತ್ತೊಮ್ಮೆ ಕಡೆಕಡೆಯಿಂದ ವಿನಂತಿಸಿಕೊಡ್ತಾ ಇದ್ದಾವೆ. ರೆಡ್ ಸ್ಟಾರ್ ಮಡಿಕೇರಿ ವಿರುದ್ಧವಾಗಿ ನವಯುಗ ಕುಕಾಚ.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿಯನ್ನು ನೀಡುವಂತೆ ಶ್ರೀಯುತ ನವಾಜ್ ನರಿಂಗಾನ ಇವರಲ್ಲಿ ನಾವು ಕೇಳಿಕೊಡ್ತಾ ಇದ್ದೇವೆ. ತತ್ವಮಸಿ ಬಗಂಬಿಲ ಇದರ ಆಶ್ರಯಲ್ಲಿ ದಶಮಾನೋತ್ಸವದ ಪ್ರಯುಕ್ತ ನಡೆಸ್ತಿರುವಂತಹ ಈ ಒಂದು ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟದ ಸಭಾವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾ ಪ್ರೇಮಿಗಳೇ ಹಾಗೂ ತತ್ವಮಸಿ ಬಗಂಬಿಲೈ ಈ ಕ್ಲಬ್ಬಿನ ಎಲ್ಲ ಗೌರವಾನ್ವಿತ ಸದಸ್ಯರೇ, ನಿಮ್ಮೆಲ್ಲರನ್ನು ವಂದಿಸುತ್ತಾ ಬಹಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ನಮ್ಮ ಪ್ರೀತಮ್ ಹಾಗೂ ಲಿಖಿತ್ ಕುಂಪಲ ಹಾಗೂ ಅವರ ತಂಡ ಬಹಳ ಕನಸನ್ನು ಹೊತ್ತುಕೊಂಡು ಈ ಒಂದು ಪಂದ್ಯಾಕೂಟವನ್ನು ಆಯೋಜಿಸಿದ್ದಾರೆ. ಪ್ರಥಮ ಬಾರಿಗೆ ದೇರ್ಲಗಟ್ಟೆಯಲ್ಲಿ ಕೂಡ ಬಹಳ ಅದ್ಧೂರಿಯಾದಂಥ ಒಂದು ಕಬಡ್ಡಿ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ರು. ಮಳೆಯ ಕಾರಣದಿಂದ ಆ ಪಂದ್ಯಾಕೂಟ ರದ್ದಾಗಿತ್ತು. ಆದರೆ ಇದೀಗ ಎರಡನೇ ಬಾರಿ ದೊಡ್ಡ ಮಟ್ಟದ ಈ ಒಂದು ಪಂದ್ಯಾಕೂಟಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಈಗಾಗಲೇ ಬಹುಶಃ ಮಧ್ಯಾಹ್ನ 2 ಗಂಟೆಗೆ ಈ ಒಂದು ಪಂದ್ಯಾಕೂಟ ಪ್ರಾರಂಭ ಆಗಬೇಕಿತ್ತು. ಆದರೆ ನಿನ್ನೆಯಿಂದ ಹಲವಾರು ಕಡೆ ಕ್ರೀಡಾಕೂಟಗಳು ಇರುವುದರಿಂದ ಟೀಮ್ಗಳು ಬರುವುದು ಸ್ವಲ್ಪ ತಡವಾದ್ದರಿಂದ ಈ ಒಂದು ಪಂದ್ಯಾಕೂಟ ಪ್ರಾರಂಭ ಮಾಡಲು ತಡವಾಗಿದೆ. ಆ ನಿಟ್ಟಿನಲ್ಲಿ ಈ ತತ್ವಮಸಿ ಬಗಂಬಿಲ ಈ ಒಂದು ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳ ಒಂದು ಶ್ರಮವನ್ನು ಈ ಸಂದರ್ಭದಲ್ಲಿ ನಾನು ಗೌರವಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಈ ಒಂದು ಕಬಡ್ಡಿ ಕೂಟಕ್ಕೆ ತಮ್ಮ ಸೇವೆ ಅದು ಅವಿರತವಾಗಿರುತ್ತದೆ. ಯಾವತ್ತೂ ಕೂಡ ಕಬಡ್ಡಿ ಪಂದ್ಯಾಕೂಟದಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ಅತ್ಯುತ್ತಮವಾದಂಥ ತಂಡವನ್ನು ಕಟ್ಟಿಕೊಂಡು ಎಲ್ಲ ಕಡೆ ಹೋದರೂ ಕೂಡ ತತ್ವಮಸಿ ಬಗಂಬಿಲ ಉಪಾಂತ್ಯಕ್ಕೆ ತಲುಪುವಂಥ ಒಂದು ತಂಡವಾಗಿದೆ. ಇದರ ಹಿಂದೆ ಲಿಖಿತ್ ಕುಂಪಲರವರ ಶ್ರಮ ಬಹಳಷ್ಟು ಇದೆ. ಅವರು ಕಬಡ್ಡಿಗೆ ಅವರ ಸೇವೆಯೂ ಕೂಡ ಅನನ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹತ್ತಿರದ ಗ್ರಾಮದಲ್ಲಿ ಕೂಡ ಪುಣ್ಯಕೋಟಿ ಎಂಬ ಶಾರದಾ ವಿದ್ಯಾಕೇಂದ್ರದಲ್ಲಿ ಅಲ್ಲಿಯ ಕಾಲೇಜಿನ ಮಕ್ಕಳನ್ನು ತರಬೇತಿಯನ್ನು ನೀಡುತ್ತಾ ಬಹಳ ಉತ್ತಮವಾದಂಥ ತಂಡವನ್ನು ಕೂಡ ಕಟ್ಟಿದ್ದಾರೆ. ಅವರ ಆ ಸೇವೆಯು ಯಾವತ್ತೂ ಕೂಡ ನಿರಂತರವಾಗಿರುತ್ತದೆ. ನಮ್ಮಲ್ಲಿ ಬಂದು ಈ ಒಂದು ಪಂದ್ಯಾಕೂಟಕ್ಕೆ ಸಹಾಯ ಮಾಡಬೇಕು, ನಿಮ್ಮೆಲ್ಲರ ಸಹಕಾರ ಬೇಕೆಂಬ ಕೇಳಿದಂಥ ಸಂದರ್ಭದಲ್ಲೂ ಕೂಡ ನಾವು ಬಹಳ ಪ್ರೀತಿಯಿಂದ ನಾವು ಇದ್ದೇವೆ, ನಿಮ್ಮೊಂದಿಗೆ ಹೇಳಿದ್ದೇವೆ. ಯಾಕಂದರೆ ಲಿಖಿತ್ ಕುಂಪಲರವರು ಯಾವತ್ತೂ ಕೂಡ ಒಬ್ಬ ಸೌಮ್ಯ ಸ್ವಭಾವದವರು. ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡೋಗಿ ಕಬಡ್ಡಿ ಬೆಳೆಯಬೇಕೆಂಬ ಉದ್ದೇಶದಿಂದ ಅವರು ಯಾವತ್ತೂ ಕೂಡ ಅವರ ಪ್ರಯತ್ನ ಇದೆ. ತಮ್ಮ ಕೆಲಸದ ಸಮಯವನ್ನು ಬಿಟ್ಟು ಬಿಡುವಿನ ಸಮಯವನ್ನು ಅವರು ಮನೆಗೆ ಹೋಗದೆ ಕಬಡ್ಡಿಗಾಗಿ ಮೀಸಲಿಡುವುದರಿಂದ ತಮ್ಮ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಕೊಂಡಾಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಮುಂದಕ್ಕೂ ಕೂಡ ಇವತ್ತೇನು ನಿಮ್ಮ ಈ ಪಂದ್ಯಾಕೂಟ ತಡವಾಗಿರ್ಬೋದು, ಮುಂದಕ್ಕೆ ಇದಕ್ಕಿಂತ ಅತ್ಯುತ್ತಮವಾಗಿ ಒಂದು ಪಂದ್ಯಾಕೂಟವನ್ನು ತಾವು ಆಯೋಜನೆ ಮಾಡಿ ನಿಮ್ಮೊಂದಿಗೆ ನಾವು ಯಾವತ್ತೂ ಕೂಡ ಸದಾ ಇದ್ದೇವೆಂಬ ಮಾತನ್ನು ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ನವಾಜ್ ನರಿಂಗಾನ ಅಧ್ಯಕ್ಷರು, ನರಿಂಗಾನ ಗ್ರಾಮ ಪಂಚಾಯತ್, ಜೊತೆಯಲ್ಲಿ ಅತ್ಯಂತ ಮಹತ್ತರ ಕಾರ್ಯವನ್ನು ತೊಡಗಿಸಿಕೊಂಡವರು ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಅಧ್ಯಕ್ಷರಾಗಿ ಜೀವ ಕಾರುಣ್ಯ ಪ್ರವರ್ತನೆಯಲ್ಲಿ ತೊಡಗಿಸಿಕೊಂಡ ತಾವುಗಳು, ಅದೇ ರೀತಿಯಲ್ಲಿ ಸಹಾರಾ ಸ್ಪೋರ್ಟ್ಸ್ ಇದರ ಮಾಲಕರು ಕೂಡ ಹೌದು. ನವಾಜ್ ನರಿಂಗಾನ ತಮಗೆ ಮತ್ತೊಮ್ಮೆ ಕ್ರೀಡಾಕೂಟದ ಆಯೋಜಕರ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಇದೇ ರೀತಿ ತಮ್ಮ ಸಹಕಾರ ಸಲಹೆಗಳು ನಮ್ಮ ಜೊತೆ ಸದಾ ಇರಲಿ ಎಂಬ ಆಶಯ ನಮ್ಮದು.
ಅದೇ ರೀತಿಯಲ್ಲಿ ಮತ್ತೋರ್ವ ಅತಿಥಿ ಕೂಡ ನಮ್ಮ ಜೊತೆ ಕ್ರೀಡಾಕೂಟದಲ್ಲಿ ಸೇರಿಕೊಡ್ತಾ ಇದ್ದಾರೆ. ಶ್ರೀಯುತ ಹನೀಫ್ ಕಿದಂಬಾಡಿ, ಮಾಲಕರು ಅಫ್ನಾ ರೋಡ್ ಲೈನ್ಸ್, ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತಾವು ಕೂಡ ವೇದಿಕೆಯಲ್ಲಿ ಹಾಸೀನರಾಗುವಂತೆ ವಿನಂತಿ. ಶ್ರೀಯುತ ಹನೀಫ್ ಕಿದಂಬಾಡಿ, ಮಾಲಕರು ಅಫ್ನಾ ರೋಡ್ ಲೈನ್ಸ್. ಧನುಷ್ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡುವ ಮೂಲಕ ಶ್ರೀಯುತ ಹನೀಫ್ ಕಿದಂಬಾಡಿ ಇವರನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬರಮಾಡಿಕೊಡುವಂತೆ ವಿನಂತಿ. ಎಸ್ ಬಂಧುಗಳೇ, ಈ ಕ್ರೀಡಾಕೂಟದ ಪ್ರಮುಖ ಆಕರ್ಷಣೆ, ಕ್ರೀಡಾಕೂಟಕ್ಕೆ ಸುಂಟರ ಗಾಡಿಯ ಆಗಮನವಾಗಿದೆ. ಕೇರಳ ಕರ್ನಾಟಕದಲ್ಲಿ ಅತ್ಯಂತ ಬೇಡಿಕೆಯ ಉದ್ಘೋಷಕ ಶ್ರೀಯುತ ಅಜಿತ್ ನಾರಾಯಣ್ ಇವರ ಆಗಮನವಾಗಿದೆ. ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದಾವೆ ಶ್ರೀಯುತ ಅಜಿತ್ ನಾರಾಯಣ್. ಈ ಕ್ರೀಡಾಕೂಟದ ಪ್ರಮುಖ ಉದ್ಘೋಷಕರಾಗಿ ಆಗಮಿಸಿರುವಂಥ ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿ ಶ್ರೀಯುತ ಅಜಿತ್ ನಾರಾಯಣ್ ಅರಮಂಗಾರಂ ಕಾಸರಗೋಡು ಇವರನ್ನು ದೀಕ್ಷಿತ್ ABC ಇವರು ಶಾಲನ್ನು ಹೊದಿಸುವ ಮೂಲಕ ಈ ಕ್ರೀಡಾಕೂಟಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಎಸ್ ಬಂಧುಗಳೇ, ಬಹಳಷ್ಟು ವಿಳಂಬವಾಗಿ ಕ್ರೀಡಾಕೂಟ ಆರಂಭವಾಗುತ್ತಾ ಇದೆ. ಈಗ ತಾನೇ ಬಹಳಷ್ಟು ಸಮಯದ ಮುಂಚಿತವಾಗಿಯೇ ತಂಡಗಳಿಗೆ ಆಮಂತ್ರಿಕೆಯನ್ನ ನೀಡಿದ್ದಾವೆ. ಆದರೆ ಭಾಗವಹಿಸುವಂತ ಎರಡು ತಂಡಗಳು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ನವಯುಗ ಹುಕಾಜೆ ವಿರುದ್ಧವಾಗಿ ರೆಡ್ ಸ್ಟಾರ್ ಮಡಿಕೇರಿ ತಂಡಗಳು ಬಡಾಂಗಣವನ್ನು ಪ್ರವೇಶ ಮಾಡಿ ಎಸ್ ಬಂಧುಗಳೇ, ಧ್ವನಿಯಲ್ಲಿ ಬದಲಾವಣೆ. ಪ್ರಸ್ತುತ ನಮ್ಮ ಜೊತೆ ಉದ್ಘೋಷಕರಾಗಿ ಸಹಕಾರವನ್ನು ಕೊಡಲಿರುವಂಥ ಕ್ರೀಡಾಕೂಟದ ಕೇಂದ್ರ ಬಿಂದು ಶ್ರೀಯುತ ಅಜಿತ್ ನಾರಾಯಣ್ ಇವರಿಗೆ ಮೈಕನ್ನು
ನೀಡ್ತಾ ಇದ್ದಾವೆ. ಅಜಿತ್ ನಾರಾಯಣ್ ತಮಗೆ ಮತ್ತೊಮ್ಮೆ ಕ್ರೀಡಾಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಎಸ್ ಬಂಧುಗಳೇ, ಎಲ್ಲರೂ ದಯವಿಟ್ಟು ಒಮ್ಮೆ ಜೋರಾದ ಕರತಾಳನದ ಆಶೀರ್ವಾದದೊಂದಿಗೆ ನಮ್ಮ ಕ್ರೀಡಾಕೂಟದ ಪ್ರಮುಖ ಉದ್ಘೋಷಕರಾಗಿರುವಂಥ ಅಜಿತ್ ನಾರಾಯಣ್ ಇವರನ್ನು ತತ್ವಮಸಿ ಭಗಂಬಿಲ ಕ್ರೀಡಾಕೂಟಕ್ಕೆ ಕೈ ಚಪ್ಪಾಳೆಯೊಂದಿಗೆ ಬರಮಾಡಿಕೊಡಬೇಕಿದೆ. Shalom. Okay. Thank you. So Malayalam okay അല്ല? ഓക്കെ ബകംബില. കർണാടകയുടെ കായികകളും മാംഗ്ലൂരിനടുത്ത് ഉള്ളാളേക്കടുത്ത് ഏറ്റവും സുന്ദരമാകുന്ന ഒരു കായികകളും പ്രൗഢമാകുന്ന വേദി. പ്രൗഢി എന്നാൽ വിവിധ വർണ്ണങ്ങൾ സുന്ദരമാകുന്ന കായികകളും. ആൻഡ് ഹിയർ ഇറ്റ്സ് മീ അജിത് നാരായൺ ഫ്രം കാസർഗോഡ്. ഞാനൊരു മലയാളിയാണ്, മലയാളം മാത്രമേ അറിയൂ. ഐ ഡോണ്ട് നോ കന്നഡ. ഓക്കെ അല്ലേ? സോ മലയാളം എല്ലാവർക്കും അറിയുന്നുണ്ടല്ലേ? കായികകളും ഇളകി മറിയും. കായികകളത്തിൽ തില്ലാനം തരികിടം മറിഞ്ഞ് മറിഞ്ഞ് തിരിഞ്ഞാഞ്ഞടിക്കുന്ന പ്രത്യുപതികന്മാർ വരും. അഴക് കാണും. ഉല്ലാസത്തിന്റെ ഉത്സവത്തിന്റെ മേളരഹിലുകൾ പിറക്കും. കായികകളത്തിൽ ആട്ടപടലമാടുന്ന ആട്ടനായകന്മാർ വരും. ആൻഡ് ഹിയർ കാണാ കളിയേ, കബഡി കളിയേ. അഴകൊന്ന് കാണണം, ആളൊന്ന് കൂടണം, ഇരുന്നൊന്ന് കാണണം, നിന്നൊന്ന് കാണണം. കളി കാണാം, അഴക് കാണാം, കബഡി കാണാം, പോരാട്ടം കാണാം. പോരാട്ടത്തിന്റെ അഴക് ഇരുന്നും നിന്നും കാണാം. കളി അഴകാം, കളി അഴകുള്ള കളി, കബഡി കളി. തത്വമസി ഭഗംബലയുടെ സുന്ദര പോരാട്ടങ്ങൾ കാണാൻ എത്തിച്ചേർന്ന മുഴുവൻ ആളുകളെയും ഒന്നുകൂടി ക്ഷണിക്കുന്നു, സ്വാഗതം ചെയ്യുന്നു. ആഹാ 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 കാണാ കളിയെ, അഴകിൻ കളിയെ, കാണാ കളിയെ, അഴകിൻ കളിയെ.
കാണാക്കളിയെ അടകിൻ കളിയെ കബഡി കളിയെ അടകുള്ള കളിയെ രസമുള്ള കളിയെ ആഹാ ലല്ലല്ല ലല്ലല്ല ലല്ലല്ലല്ലല്ലല്ല ലല്ലല്ല ലല്ലല്ല ലല്ലല്ലല്ലല്ലല്ല ആളത് കൂടണം ഇരിക്കണം നിൽക്കണം ഒന്നും നേരം ഒന്ന് കളിയൊന്ന് കാണണം ആഹാ 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 രസമുണ്ട പകമ്പലയുടെ കായികകളും ഉല്ലാസത്തിന്റെ പുത്രികൾ പോലെ ഇളകി ഇളകി മറയുന്നുണ്ട് തന്താണം തരികിടം മാഞ്ഞടിക്കാം അഴകുള്ളവന്മാരിൽ അടങ്ങിയ പോരാട്ടങ്ങൾ കാണാം കളിയുടെ കിസകൾ പറയാം കളിയുടെ പോരാട്ടരാവുകൾ പിറക്കാം തന്താണം തരികിടം മറിഞ്ഞാഞ്ഞടിക്കാം ആ ഓക്കേ പോരാട്ടങ്ങൾ ഒന്നിനൊന്നിനാ കനക്കുമെന്ന കാര്യം തീർച്ചയാണ് കായികകളം ഇളകി മറിയുമെന്ന കാര്യം തീർച്ചയാണ് സുന്ദരവും സുരഭിലവുമാകുമെന്ന കാര്യം തീർച്ചയാണ് കാണാക്കളി അത്രയേറെ മനോഹാരിത നിറയുമെന്ന കാര്യം തീർച്ചയാണ് കായിക കളത്തിൽ അഴകുള്ളവന്മാരിൽ അഴകിയ രാവണന്മാർ ഉല്ലാസത്തിന്റെ മാത്രമാകുന്ന പുത്തുരികൾ തെളിയിക്കുമെന്ന കാര്യം തീർച്ചയാണ്. And here Bagambila is ready for the battle. കാണികൾക്കിടയിലേക്ക് കരഘോഷങ്ങളുടെ കായിക രാവുകൾ പിളരുന്ന സമയത്ത് കളിമികവിനാൽ തിവക് കാട്ടുന്ന രാജാക്കന്മാരുടെ ഉല്ലാസ ഉത്സവ രാവുകൾ ഹേമാരികൾ പോലെ വിതച്ച് കൊയ്യാൻ വരുന്നുണ്ട്. അഴകി കാണാം കളി 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 ആഹാ ആഹാ അഴകേ കളിയെ കബഡി കളിയെ അഴകിൻ കളിയെ കബഡി കളിയെ ഞാനുമുണ്ട് നീയുമുണ്ട് കളിയുണ്ട് അഴകുണ്ട് നോക്കുന്നുണ്ട് മിന്നുന്നുണ്ട് കാണുന്നുണ്ട് മിന്നുന്നുണ്ട് ആഹാ 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 കളി 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 കബഡി 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 വരി നിര നിര വരി നിരയായി വരിയായി നിരയുള്ള വരിയായി ആഹാ ലല്ലല്ല ലല്ലല്ല ലല്ലല്ലല്ലല്ലല്ല ലല്ലല്ല ലല്ലല്ല ലല്ലല്ലല്ലല്ലല്ല ആളത് കൂടണം ഇരിക്കണം നിൽക്കണം വന്നൊന്ന് നേരമൊന്ന് കളിയൊന്ന് കാണണം ആഹാ ആഹാ ചടപട 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 താനൊന്ന് നിന്നൊന്ന് ആഹാ ആഹാ ഭാഗമ്പിലെ രസമുണ്ട് പ്രൗഢമായിട്ട് ഉജ്ജ്വലമായിട്ട് പോരാട്ടത്തിന്റെ രാവുകൾ പിറവിയെടുക്കാൻ പോവുകയാണ്. കബഡിയുടെ ആട്ടവും അനഞ്ഞ് ആട്ടനായകന്മാരെ പോലെ ആടി ഉലയാൻ വരുന്നുണ്ട്. ആട്ടപടലമാണ് കളി കാണാം അഴകി കാണാം ആഹാ ആ കളി 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 താളത്തിൻ കളി കളി മേളത്തിൻ കളി കളി അഴകിൻ കളി കളി അഴകാം കളി കളി ആഹാ ആഹാ കളിയെ കളിയെ കബഡി കളിയെ അഴകിൻ കളിയെ കബഡി കളിയെ ഞാനുമുണ്ട് നീയുമുണ്ട് കളിയുണ്ട് അഴകുണ്ട് നോക്കുന്നുണ്ട് മിന്നുന്നുണ്ട് ആഹാ ലല്ലല്ല ലല്ലല്ല ലല്ലല്ലല്ലല്ലല്ല ലല്ലല്ല ലല്ലല്ല ലല്ലല്ലല്ലല്ലല്ല കാണാ കളിയെ ആഹാ കാണാ കളിയെ ആഹാ കാണാ കളിയെ ആഹാ രസമേ रसमे तालमे मेलमे अड़गे रसमे तालमे मेलमे अड़गे कलिए अड़गे कबड्डी कलिए आहा 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 रसमुंडा तालमुंडा मेलमुंडा അഴകിൻ കളിയായി അഴകുള്ള കളിയായി അഴകിൻ കളിയായി അഴകുള്ള കളിയായി ആളൊന്ന് കൂടുന്ന നേരമൊന്ന് കാണാം അഴകേ അഴകേ കളി 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 ആഹാ 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 അവിടെ രണ്ടാളുകളും പൊളിയാണ്. രണ്ട് ഗാലറികൾ ഇളകി മറഞ്ഞിട്ടുണ്ട്. And here the third gallery and here ആഹാ ആഹാ താളം മേളം മേളം താളം കളി 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 അഴകിൻ കളി കളി അഴകാം കളി കളി ആഹാ 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 അഴകേ കാണാം കളിയൊന്ന് കാണാം ആളൊന്ന് കൂടാം ഇന്നൊന്ന് കാണാം നിന്നൊന്ന് നിന്നൊന്ന് ചാടാം മറയാം നിന്നൊന്ന് മറയാം ഇളകിയൊന്ന് മറിയാം നിന്നൊന്ന് വന്നൊന്ന് മറന്നൊന്ന് കാണാം ഇടതൊന്ന് മാറാം വലതൊന്ന് മാറാം കളിയൊന്ന് കാട്ടാം അഴകൊന്ന് കാട്ടാം കബഡി 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 ഏഴാള് വരിയായിട്ട് നിൽക്കും ഏഴാള് നിരയായിട്ട് നിൽക്കും
പിന്നീട് നിറവരിയൊന്ന് മാറി പറയും. ആ വരിയിൽ നിൽക്കുന്ന 7 പ്രതിപദികന്മാർ അഴകൊന്ന് കാഴ്ചവെക്കും. ആ അഴക് സുന്ദരമാകുന്ന ഒരു പോരാട്ടത്തിന്റെ രാവുകൾ പിറവിയെടുക്കും. ആ കളി കാണേണ്ട കളിയാണ്. ആ കളി അഴകുള്ള കളിയാണ്. പകിട്ടാർന്ന കളിയാണ്. അഴകൊന്ന് കാണാം, കളിയൊന്ന് കാണാം. കാണാ കളി പുലരികൾ സൃഷ്ടിക്കാം. ആൻഡ് ഹിയർ ചടപട 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 ചാടുന്നുണ്ട് മറയുന്നുണ്ട്. അഴകെ കാണാം, കളിയെ കാണാം, ആളെന്ന് കൂടാം, ഇരുന്നൊന്ന് കാണാം, നിന്നൊന്ന് വന്നൊന്ന് നേരമൊന്ന് കാണാം. ആഹാ 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 കളിയെ കളിയെ കബഡി കളിയെ അഴകിൻ കളിയെ കബഡി കളിയെ രസമേ 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 താളമേ മേളമേ അഴകേ രസമേ താളമേ മേളമേ അഴകേ കളി 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 ആഹാ 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 കളി 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 ആഹാ രസമുണ്ട. പാകമ്പലയുടെ മണ്ണ ഇളകി മറയും. പാകമ്പലയുടെ മണ്ണ സുന്ദരമാകുന്ന ഒരു കബഡിയുടെ കിസകൾ സമ്മാനിക്കും. ആ അഴക കാണേണ്ട പൂരങ്ങൾ പിറവിയെടുക്കും. ആ കളി കാണാം, പ്രൗഢമായിട്ട് കാണാം, ഉജ്ജ്വലമായിട്ട് കാണാം. താണ്ഡവത്തിന്റെ നൃത്ത വിസ്മയങ്ങളാ, താണ്ഡവത്തിന്റെ ചടുല ചുവടുകളാ. കാണാ കളി അഴകൊന്ന് കാഴ്ചവെച്ച അഴകിയ ഉല്ലാസ പോരാട്ട രാവുകൾ പിറകും. കബഡിയുടെ അഴകി കാണും, പോരാട്ടങ്ങൾ പിറകും. ആൻഡ് ഹിയർ ആഹാ 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 രസമുണ്ട്, രസമുണ്ട്, താളമുണ്ട്, രസമുണ്ട്, താളമുണ്ട്, മേളമുണ്ട്, അഴകുണ്ട്. ആ കളി 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 അഴകൻ കളി കളി അഴകാം കളി കളി കബഡി 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 രസമേ താളമേ താളമേ രസമേ കളിയെ അഴകേ അഴകിൻ കളിയെ താളങ്ങൾ മേളങ്ങൾ മേളങ്ങൾ താളങ്ങൾ കളി 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 ഏഴോളം നിൽക്കുന്നു, വരിയായി നിൽക്കുന്നു, താളങ്ങൾ കാട്ടുന്നു, അഴകൊന്ന് കാട്ടുന്നു. കളി കളി അഴകേ കാണാം, കളിയൊന്ന് കാണാം, ആളൊന്ന് കൂടാം, ഇരുന്നൊന്ന് കാണാം, മുന്നൊന്ന് കാണാം. കളി കളി അഴകി അഴകാം കളി കളി കബഡി 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 ആഹാ 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 ഓക്കേ രസമേ താളമേളമേ വിസ്മയമേ പ്രതിധ്വനിയെ പ്രകമ്പനമേ പ്രകമ്പനത്തിന്റെ ആട്ടങ്ങളെ അഴക് കാണേണ്ട പോരാട്ടങ്ങൾ വിടരുകയാണ്. ആ പോരാട്ടത്തിന്റെ കഥനാവടികൾ പൊട്ടിത്തെറിക്കുകയാണ്. ചാടാമറിയാം 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 ചാടിയൊന്ന് മറങ്ങുന്നു ചാടിയൊന്ന് മറങ്ങുന്നു നിന്നൊന്ന് വന്നൊന്ന് ആഹാ ഓടി ഭീമവട 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 വട 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 ഭീമവട ഭീമവട വാ 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 ആൻഡ് ഹിയർ രസത്തിന്റെ താളങ്ങളൊക്കെയും കണ്ടു. പ്രൗഢമാകുന്ന ഉജ്ജ്വലമാകുന്ന പോരാട്ടത്തിന്റെ കിസ്സുകൾ കണ്ടു. ആൻഡ് ഹിയർ നമുക്ക് ഇന്ന് പൊളിച്ചൊടക്കാം, പൊള്ളിയായിട്ട് തുടരാം. ഓക്കെ, താങ്ക് യു സോ മച്ച്. സ്റ്റേ ട്യൂൺഡ്. ഇന്നിന്റെ പോരാട്ടങ്ങൾ ഇവിടെ സുന്ദരമായിട്ട് പിറവിയെടുക്കുമെന്ന കാര്യം തീർച്ചയാണ്. ತತ್ವಮಸಿ ಬಗಂಬಿಲ. ಓಕೆ ಎಸ್ ಮದುವೆ ಎಲ್ಲರನ್ನ ಕೂಡ ಒಂದು ಕ್ಷಣ ಉಚ್ಚೆಬ್ಬಿಸಿದಂತಹ ಕೇರಳದಿಂದ ಬಂದ ಅತಿಥಿ ನಮ್ಮ ಅಜಿತ್ ನಾರಾಯಣಗೆ ದೊಡ್ಡ ಚಪ್ಪಾಳೆ ಬರಲಿ. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಶ್ರೀಯುತ, ಅದೇ ರೀತಿಯಲ್ಲಿ ಉದ್ಯಮಿಗಳಾಗಿರುವ ಶ್ರೀ ಸಾಯಿ ಪ್ರಾಪರ್ಟೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಅವರ ಮಾಲಕರಾಗಿರುವಂತಹ ಶ್ರೀಯುತ ರಾಜೇಶ್ ಎಸ್ ಕೆ, ಸುಧೀನ್ ಚೌಟ
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ತಮ್ಮ ಆಗಮನವನ್ನು ನಾವೆಲ್ಲರೂ ಕೂಡ ಗೌರವಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಸಾಯಿ ಸಿಟಿ ಕೋಟೆಕಾರ್ ಇದರ ರಾಜೇಶ್ SK ಹಾಗೂ ಸುಧೀನ್ ಚೌಟ. ಈ ಕಬಡ್ಡಿಯ ಪಂದ್ಯಾಟ ನಡೆಯಬೇಕಾದ್ರೆ ಬಹಳಷ್ಟು ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟು ಈ ಪಂದ್ಯಾಟ ಇಷ್ಟೊಂದು ಯಶಸ್ವಿಯಾಗಿ ನಡೆಯಲು ಕಾರಣೀಕರ್ತರು ಕೂಡ ಶ್ರೀಯುತ ರಾಜೇಶ್ SK ಹಾಗೂ ಸುಧೀನ್ ಚೌಟ ಅವರನ್ನು ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಸಂಘಟಕರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಈ ಸಂದರ್ಭದಲ್ಲಿ ಗೌರವದ ಸ್ಮರಣಿಕೆಗಳನ್ನು ನೀಡುವಂತೆ ಶ್ರೀಯುತ ಸೌರಭ್ ಅವರು ರಾಜೇಶ್ SK ಅವರಿಗೆ ಸೌರಭ್ ಅವರು ಸ್ಮರಣಿಕೆಯನ್ನು ನೀಡಿ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ಕೋರಿಕೆ. ಅದೇ ರೀತಿಯಲ್ಲಿ ಗೌರವಾನ್ವಿತ ಸುಧೀನ್ ಚೌಟ ಅವರಿಗೆ ಶ್ರೀಯುತ ನಹುಷ್ ಪೂಜಾರಿ ಅವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡುವಂತೆ ಜೊತೆಗೆ ಸ್ವಾಗತಿಸುವಂತೆ ತಮ್ಮಲ್ಲಿ ಕೋರಿಕೆ. ಬಂಧುಗಳೇ, ತತ್ವಮಸಿ ಬಗಂಬಿಲದ 10ನೇ ವರ್ಷದ ಈ ದಶಮಾನೋತ್ಸವದ ಸಂಭ್ರಮದ ಕಬಡ್ಡಿಯ ವೇಳೆಯಲ್ಲಿ ನಾವಿದ್ದೇವೆ. ಇನ್ನೇನು ತತ್ವಮಸಿ ಬಗಂಬಿಲದ ಆಶ್ರಯದಲ್ಲಿ ಆಯೋಜನೆಗೊಂಡಿರುವಂತಹ ದಶಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಹಲವಾರು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಗೌರವಿಸುವಂಥ ಕಾರ್ಯಕ್ಕೆ ತತ್ವಮಸಿ ಬಗಂಬಿಲದ ಸಂಘಟಕರು ಮುಂದುವರೆದಿದ್ದಾರೆ. ನಮ್ಮ ಇವತ್ತಿನ ಕ್ರೀಡಾ ಕ್ಷೇತ್ರದ ಸಾಧಕ ಶ್ರೀಯುತ ನಿಖಿಲ್ ಗಟ್ಟಿ ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ಕೋರಿಕೆ. ದೊಡ್ಡ ಚಪ್ಪಾಳೆಯೊಂದಿಗೆ ಶ್ರೀಯುತ ನಿಖಿಲ್ ಗಟ್ಟಿ ಅವರನ್ನ ವೇದಿಕೆಗೆ ಕರೆತರುವಂತೆ ಸಂಘಟಕರಲ್ಲಿ ವಿನಂತಿ. ಬಂಧುಗಳೇ, ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಒಬ್ಬ ಆಟಗಾರನಾಗಿ ಕಬಡ್ಡಿಯಲ್ಲಿ ಬಹಳಷ್ಟು ಎತ್ತರದ ಸಾಧನೆಯನ್ನು ಮಾಡಿರತಕ್ಕಂಥ ರಾಷ್ಟ್ರೀಯ ಮಟ್ಟದ ತಾರೆಯೂ ಕೂಡ ನಿಖಿಲ್ ಗಟ್ಟಿ ಅವರು ಪ್ರಸ್ತುತ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರದಲ್ಲಿ ದೈಹಿಕ ಶಿಕ್ಷಕರಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ತನ್ನ ಅವಧಿಯಲ್ಲಿ 2 ವರ್ಷಗಳಲ್ಲಿ 17 ಹಾಗೂ 19 ವಯೋಮಿತಿಯ ವಿಭಾಗದ ವಿದ್ಯಾರ್ಥಿಗಳನ್ನು ರಾಷ್ಟ್ರೀಯ ಮಟ್ಟಕ್ಕೆ ತನ್ನ ಮುತುವರ್ಜಿಯಲ್ಲಿ ತರಬೇತಿಯನ್ನು ನೀಡಿ ಮುಂದುವರೆಸಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅದ್ಭುತ ಆಟಗಾರರನ್ನು ರೂಪಿಸಿರುವಂತಹ ಒಬ್ಬ ಮಹಾನ್ ಸಾಧಕ ಅಂದರೆ ಅದು ಶ್ರೀಯುತ ನಿಖಿಲ್ ಗಟ್ಟಿಯವರು. ಬಂಧುಗಳೇ, ಗ್ರಾಮೀಣ ಭಾಗದಲ್ಲಿರುವಂತಹ ಇಂತಹ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಲುವಲ್ಲಿ ಇವತ್ತು ಇದೇ ಭಾಗದ ಒಬ್ಬ ಕ್ರೀಡಾ ಸಾಧಕ, ಅದೇ ರೀತಿಯಲ್ಲಿ ಸದ್ಯಕ್ಕೆ
ಕ್ರೀಡಾ ಮಹಾಪೋಷಕರ ಜೊತೆಗೆ ಗುರುತಿಸಿಕೊಳ್ಳುತ್ತಿರುವಂತಹ ಶ್ರೀಯುತ ನಿಖಿಲ್ ಗಟ್ಟಿಯವರಿಗೆ ಗೌರವದ ವೇದಿಕೆಯಲ್ಲಿ ಸನ್ಮಾನವನ್ನ ಶ್ರೀಯುತ ರಾಜೇಶ್, ಅದೇ ರೀತಿಯಲ್ಲಿ ಸುದೀನ್ ಅವರು ಸೇರಿಕೊಳ್ಳದ ಎಲ್ಲ ಸಮಸ್ತ ಅತಿಥಿಗಳ ಜೊತೆಗೂಡಿ ಈ ಒಂದು ಗೌರವದ ಸನ್ಮಾನವನ್ನು ನಡೆಸುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ತತ್ವಮಸಿ ಬಗಂಬಿಲದ ಈ 10ನೇ ವರ್ಷದ ಸಂಭ್ರಮಕ್ಕೆ ಈ ಕ್ರೀಡಾಕೂಟ ಇಷ್ಟೊಂದು ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಸಾಯಿ ಸಿಟಿ ಕೋಟೆಕಾರ್ ಇದರ ಶ್ರೀಯುತ ರಾಜೇಶ್ SK ಹಾಗೂ ಸುದೀನ್ ಚೌಟ ಅವರ ಕೊಡುಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಬಂಧುಗಳೇ, ಅವರಿಬ್ಬರ ಸಹಕಾರದ ಜೊತೆಗೆ ಈ ಒಂದು ಕ್ರೀಡಾಕೂಟವು ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬಗಂಬಿಲದ ಹೆಸರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತೆ ಮಾಡಿಸುವಲ್ಲಿ ಶ್ರೀಯುತ ರಾಜೇಶ್ SK ಹಾಗೂ ಸುದೀನ್ ಚೌಟ ಅವರ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ. ದೊಡ್ಡ ಚಪ್ಪಾಳೆ ಬರಬೇಕು ಶ್ರೀಯುತ ರಾಜೇಶ್ SK ಹಾಗೂ ಸುದೀನ್ ಚೌಟ ಅವರಿಗೆ. ನಮ್ಮ ಕಾರ್ಯಕ್ರಮದ ಘನವೇದಿಕೆಯ ಮುಖ್ಯ ಅತಿಥಿಗಳ ಜೊತೆಗೆ ಈ ಒಟ್ಟು ಪಂದ್ಯಾವಳಿಯಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿಕೊಳ್ತಾ ಬಹಳಷ್ಟು ಮಾರ್ಗದರ್ಶನವನ್ನು ಕೊಟ್ಟು ಸಹಕಾರವನ್ನು ಕೊಟ್ಟಿರತಕ್ಕಂಥ ಅತಿಥಿ ಗಣ್ಯರಿಗೆ ಅಭಿನಂದನೆಗಳು. ಜೊತೆಗೆ ಗೌರವದ ಸನ್ಮಾನವನ್ನು ಸ್ವೀಕರಿಸಿದ ನಿಖಿಲ್ ಗಟ್ಟಿಯವರಿಗೂ ಕೂಡ ಅಭಿವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ನೋಡಿ, ಮೊದಲ ಸ್ಪರ್ಧೆಗೆ ಭಾಗವಹಿಸುವಂಥ ತಂಡಗಳು ಒಂದು ತಂಡದ ಉಪಸ್ಥಿತಿ ಅದಾಗಲೇ ಘೋಷಣೆ ಆಗಿದೆ, ನವಯುಗ ಕುಕ್ಕಾಜೆ. ಎದುರಾಳಿ ತಂಡ ರೆಡ್ ಸ್ಟಾರ್ ಮಡಿಕೇರಿ ತಂಡದ ಉಪಸ್ಥಿತಿ ಇನ್ನೂ ಘೋಷಣೆ ಆಗಿಲ್ಲ. ಹಾಗಾಗಿ 2 ನಿಮಿಷಗಳ ಸಮಯ ನಾವು ಕಾಯ್ತೇವೆ. ತಂಡ ಬರದಿದ್ದಲ್ಲಿ 2ನೇ ಸ್ಪರ್ಧೆಗೆ ಕರೆಯನ್ನು ಕೊಡಲಿದ್ದೇವೆ. ಫ್ರೆಂಡ್ಸ್ ಚೆನ್ನಿಕೆರೆಯ ವಿರುದ್ಧವಾಗಿ SDM ಉಜಿರೆ. ನೋಡಿ, 2 ತಂಡಗಳ ಆಟಗಾರರೇ ನಿಮಗೆ ಮುಂದಿನ ಸ್ಪರ್ಧೆಗಾಗಿ ಕರೆಯನ್ನು ರವಾನಿಸಿಕೊಳ್ಳದ ತಾವು ಸಿದ್ಧತೆ ಇದ್ರೆ ದಯವಿಟ್ಟು ಪ್ರವೇಶ ದ್ವಾರಕ್ಕೆ ಬರಬೇಕು. 5 ನಿಮಿಷಗಳ ಸಮಯ. ನೋಡಿ, ನವಯುಗ ಕುಕ್ಕಾಜೆ ಮೊದಲ ಸ್ಪರ್ಧೆಯಲ್ಲಿ ರೆಡ್ ಸ್ಟಾರ್ ಇಲ್ಲದ ಕಾರಣಕ್ಕಾಗಿ ತಾವುಗಳು ಪ್ರವೇಶ ದ್ವಾರಕ್ಕೆ ಬರಬೇಕು ಆದಷ್ಟು ಬೇಗ. ನವಯುಗ ಕುಕ್ಕಾಜದ ಮೇಲೆ ಬೇಗ. ಹಲೋ ಅಣ್ಣ, ನವಯುಗ ಕುಕ್ಕಾಜದ ಕುಲು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ಮೋಹನ್ ಅಮ್ಮ ಮಜಲು ತಂಡದ ಮಾಲಕರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳುತ್ತಾ ಇದ್ದಾರೆ. ಗೌರವಾನ್ವಿತ ಮೋಹನ್ ಅವರಿಗೆ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ.
ಬಂಧುಗಳು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಈ ಕ್ರೀಡಾಕೂಟದ ಮತ್ತೋರ್ವ ಮಹಾಪೋಷಕ ಶ್ರೀಯುತ ಲಯನ್ ಅನಿಲ್ ದಾಸ್ ಅವರು ಸೇರಿಕೊಳ್ತಾ ಇದ್ದಾರೆ. ಮಾಲಕರು ದಾಸ್ ಪ್ರಮೋಟರ್ಸ್ ಹಾಗೂ ಬಿಜೆಪಿ ಜಿಲ್ಲಾ ಸದಸ್ಯರು ಹಿಂದುಳಿದ ಮೋರ್ಚಾ ತಮ್ಮನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾವೆ. ಶ್ರೀಯುತ ಲಯನ್ ಅನಿಲ್ ದಾಸ್ ಅವರಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿಯಲ್ಲಿ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀಯುತ ಅಮ್ಮಬಜಲು ತಂಡದ ಮಾಲಕರಾಗಿರುವ ಶ್ರೀಯುತ ಮೋಹನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ, SDM ಉಜಿರೆ ತಂಡ ಬರಲಿ. ಫ್ರೆಂಡ್ಸ್ ಚೆನ್ನಿಕೆರೆ ವಿರುದ್ಧವಾಗಿ SDM ಉಜಿರೆ. ನೋಡಿ, ಎರಡು ತಂಡಗಳ ಆಟಗಾರರು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಮೊದಲ ಸ್ಪರ್ಧೆ ಕಾರಣಾಂತರಗಳಿಂದ ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳ ಉಪಸ್ಥಿತಿ ಇಲ್ಲ. ಹಾಗಾಗಿ ದ್ವಿತೀಯ ಸ್ಪರ್ಧೆಯ SDM ಉಜಿರೆ ಹಾಗೂ ಚೆನ್ನಿಕೆರೆಯ ತಂಡಗಳು ತಡಮಾಡದೆ ಪ್ರವೇಶ ದ್ವಾರಕ್ಕೆ ಬನ್ನಿ. ದೇವಿಪುರ ಕಬಡ್ಡಿ ತಂಡದ ಪ್ರೋತ್ಸಾಹಕ ಶ್ರೀಯುತ ಅಪ್ಪು ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಬಂಧುಗಳ, SDM ಉಜಿರೆ ಚೆನ್ನಿಕೆರೆಯ ಆಟಗಾರರೇ ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. SDM ಬನ್ನಿ, ಚೆನ್ನಿಕೆರೆ ಬನ್ನಿ. ನೋಡಿ, ಮೊದಲ ಸ್ಪರ್ಧೆಗಾಗಿ ಎರಡೂ ತಂಡಗಳಿಗೆ ಕರೆಯನ್ನು ರವಾನಿಸಿದ್ದೇವೆ. ತಂಡ ತಡಮಾಡದೆ ಪ್ರವೇಶ ದ್ವಾರಕ್ಕೆ ಬರಬೇಕು. ತತ್ವಮಸಿ ಬಗಂಬಿಲ ಆಯೋಜಿತ ದಶಮಾನೋತ್ಸವದ ಸಂಭ್ರಮದ ಕಬಡ್ಡಿಯ ಅಧಿಕೃತವಾದ ಸ್ಪರ್ಧೆಗಾಗಿ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, 2 ನಿಮಿಷಗಳೊಳಗಾಗಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬರಬೇಕು. ಅದೇ ರೀತಿಯಲ್ಲಿ ಮೂರನೆಯ ಸ್ಪರ್ಧೆಯ ತಂಡಗಳಿಗೆ ಮೊದಲ ಕರೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ದ್ವಿತೀಯ ಕರೆಯನ್ನು ಕೂಡ ರವಾನಿಸಿಕೊಳ್ತಾ ಇದ್ದೇವೆ. ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿಯ ವಿರುದ್ಧವಾಗಿ ಶ್ರೀಕೃಷ್ಣ ಕುಡ್ಲ. ನೋಡಿ, ಇದು 2 ತಂಡಗಳು ಕೂಡ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಮುಂದಿನ ಸ್ಪರ್ಧೆಗೆ ಸಜ್ಜುಗೊಳ್ಳುವಂತೆ ಕೋರಿಕೆ. ಅದೇ ರೀತಿಯಲ್ಲಿ 2ನೇ ಸ್ಪರ್ಧೆಗೆ SDM ಉಜಿರೆಯ ವಿರುದ್ಧವಾಗಿ SDM ಉಜಿರೆ ಬನ್ನಿ, ಚೆನ್ನಿಕರ SDM ಉಜಿರೆ. ನೋಡಿ, 2 ತಂಡಗಳ ಆಟಗಾರರು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ನೋಡಿ ಬನ್ನಿ, SDM ಉಜಿರೆ ಚೆನ್ನಿಕೆರೆಯ ಆಟಗಾರರು. ನೋಡಿ, SDM ತಂಡದ ಆಟಗಾರರು ಪ್ರವೇಶ ದ್ವಾರಕ್ಕೆ ಆಗಮನ ಆಗಿದೆ. ಚೆನ್ನಿಕೆರೆ, ನೀವು ಬರಬೇಕು ಪ್ರವೇಶ ದ್ವಾರಕ್ಕೆ ಆದಷ್ಟು ಬೇಗ. ಎಸ್ ಬಂಧುಗಳೇ, ತತ್ವಮಸಿ ಬಗಂಬಿಲ ರಿಜಿಸ್ಟರ್ಡ್ ಆಯೋಜಿತ ದಶಮಾನೋತ್ಸವದ ಕಬಡ್ಡಿಯ
ಶರತ್ ನಮ್ಮ ಮತ್ತೋರ್ವ ಉದ್ಘೋಷಕ ಶರತ್ ದಯದಿದ್ದು ಉಲೇಬಲೆ. ಬಂಧುಗಳೇ, ತತ್ವಮಸಿ ಬಗಂಬಿಲ ದಶಮಾನೋತ್ಸವದ ಪ್ರಯುಕ್ತವಾಗಿ ಆಯೋಜಿತ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ಉಳ್ಳಾಳ ತಾಲೂಕು ಕಬಡ್ಡಿ ಅಮೆಚೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿತ ಕಬಡ್ಡಿಯ ಮೊದಲ ಸ್ಪರ್ಧೆಗಾಗಿ ತಂಡವನ್ನು ಬರಮಾಡಿಕೊಳ್ಳುತ್ತಾ ಇದ್ದಾವೆ. ಇದು ಉಜಿರೆಯ ಯುವ ಆಟಗಾರರ ಮೂಲಕವಾಗಿ ಕಬಡ್ಡಿಯ ರಣಾಂಗಣದಲ್ಲಿ ಗುರುತಿಸಿಕೊಂಡ ಅತ್ಯಂತ ಶ್ರೇಷ್ಠ ಪ್ರತಿಭೆಗಳ ಆಗಮನ. ಟೀಮ್ SDM ಉಜಿರೆ. ಚೆನ್ನಿಗರ ಫ್ರೆಂಡ್ಸ್, ಚೆನ್ನಿಗರ ಡ್ರೀಮ್ ಎಲ್ಲಿದೆ? ಚೆನ್ನಿಗರದಗಳು ಬಲೆ ಬೇಗ ಬರೋಣ ಬೇಗ. ಈ ಸಂದರ್ಭದಲ್ಲಿ ಈ ಒಂದು ಪಂದ್ಯಾಟದ ಸಮಯದಲ್ಲಿ ಉಳ್ಳಾಲ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಒಂದು ಪಂದ್ಯಾಟ ಸಮಯದಲ್ಲಿ ನಮ್ಮ ಜೊತೆ ಪ್ರೀತಿ ಇಟ್ಟು ಬಂದಿದ್ದಾರೆ ಲಯನ್ ಅನಿಲ್ ದಾಸ್. ಇವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತಿಸಿಕೊಂಡು ಇವರನ್ನು ರಾಹುಲ್ ರವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ಹಲೋ ಅಲ್ಲ, ಒಂದು ನಿಮಿಷ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಇನ್ನೋರ್ವರು ಮುಖ್ಯ ಅತಿಥಿಗಳು ಮೋಹನ್ ರವರು, ಟೀಮ್ ಅಮ್ಮ ಮಜಲ್ ಇದರ ಮಾಲಕರು. ಇವರನ್ನು ಕೂಡ ನಾನು ಎಲ್ಲರ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಕಾಸಿಂ ಮುಂಬೈ ಅವರು ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ತತ್ವಮಸಿ ಬಗಂಬಿಲ ಆಯೋಜಿತ ದಶಮಾನೋತ್ಸವದ ಕಬಡ್ಡಿಯ ಮೊದಲ ಎದುರಾಳಿಗೆ ಟಕ್ಕರ್ ನೀಡುವ ದ್ವಿತೀಯ ತಂಡದ ಆಗಮನವಾಗ್ತಾ ಇದೆ. ಇದು ಕೇರಳದಲ್ಲಿ ಮುಕ್ತ ವಿಭಾಗದ ಕಬಡ್ಡಿಯಲ್ಲಿ ಅತ್ಯಂತ ಅನುಪಮವಾದ ಯುವ ತಾರೆಗಳಾಗಿ ಕಂಗೊಳಿಸುವ ಮೂಲಕ ಕಬಡ್ಡಿಯಲ್ಲಿ ಯುವ ಚೈತನ್ಯಗಳಾಗಿ ಬೆಳಗಿದಂತ ಅತ್ಯಂತ ಶ್ರೇಷ್ಠ ಪ್ರತಿಭೆಗಳು. ಇದು ಕೇರಳದ ರಣಾಂಗಣದ ರಣವಿಕ್ರಮರು ಟೀಮ್ ಫ್ರೆಂಡ್ಸ್ ಚೆನ್ನಿಕೆರ. ಶ್ರೀಯುತ ಮೋಹನ್ ರನ್ನು ಕಿಶೋರ್ ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ದೇವಿಪುರ ತಂಡದ ಸಂಚಾಲಕರಾದ ಅಪ್ಪು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಅವರನ್ನು ಗೌತಮ್ರವರು ಬಂದು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ.
ಅಣ್ಣ ಲೈಟ್ ಪ್ಲೀಸ್. ಈ ದಿನದ ಮೊದಲ ಪಂದ್ಯಾಟವನ್ನು ಆಡುವಲ್ಲಿ ಫ್ರೆಂಡ್ಸ್ ಚೆನ್ನಕೆರೆ ಹಾಗೂ SDM ಉಜಿರೆ ತಂಡಗಳು ಅಂಕಣವನ್ನು ಪ್ರವೇಶಿಸಿದ್ದಾರೆ. ಇದರ ಮುಖ್ಯ ತೀರ್ಪುಗಾರಿಕೆಯಲ್ಲಿ ಶ್ರೀ ಕಾರ್ತಿಕ್ ಮಂಗಳೂರು, ಸಹ ತೀರ್ಪುಗಾರರಾಗಿ ಶ್ರೀಯುತ ಉಮೇಶ್ ಹಾಗೂ ಮೋಹನ್, ಸಂಖ್ಯಾಕಾರರಾಗಿ ಪಾರ್ಥರಾಜ್, ಸಹ ಸಂಖ್ಯಾಕಾರರಾಗಿ ದರ್ಶನ್ ಹಾಗೂ ಅಕ್ಷಯ್, ಥರ್ಡ್ ಅಂಪೈರ್ ಶ್ರೀ ಪುಂಡಲಿ. ಇವರೆಲ್ಲರ ಸಹಕಾರದಲ್ಲಿ ಈ ದಿನದ ಮೊದಲ ಪಂದ್ಯಾಟ ಮುಂದುವರಿಯಲಿಕ್ಕಿದೆ. ಕಾರ್ತಿಕ್ ಮಂಗಳೂರು, ಉಮೇಶ್ ಹಾಗೂ ಮೋಹನ್, ಪಾರ್ಥರಾಜ್, ದರ್ಶನ್ ಹಾಗೂ ಅಕ್ಷಯ್ ಹಾಗೂ ಪುಂಡಲಿ. ಹಲೋ ಹಲೋ ಚೆಕ್, ಹಲೋ 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 ಚೆಕ್, ಹಲೋ 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 ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಈಗಾಗಲೇ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಮೂರನೆಯ ಸ್ಪರ್ಧೆಗಾಗಿ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿಯ ವಿರುದ್ಧ ಶ್ರೀ ಕೃಷ್ಣ ಕೊಡ್ಲ. ನಾಲ್ಕನೆಯ ಸ್ಪರ್ಧೆಯಲ್ಲಿ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರದ ವಿರುದ್ಧವಾಗಿ ಜೋ ಫ್ರೆಂಡ್ಸ್ ಮಾಡೂರು. ಐದನೆಯ ಸ್ಪರ್ಧೆಯಲ್ಲಿ ಪ್ರಕಾಶ್ ಕೊಂಪಲ ವಾರಿಯರ್ಸ್ ವಿರುದ್ಧವಾಗಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್ ಬಿ ತಂಡದ ಆಟಗಾರರು. ಅದೇ ರೀತಿಯಲ್ಲಿ ಆರನೆಯ ಸ್ಪರ್ಧೆಗಾಗಿ ಉಮಾಮಹೇಶ್ವರಿ ಎ ವಿರುದ್ಧವಾಗಿ ಫ್ರೆಂಡ್ಸ್ ಅಳಕೆ ಮಜಲ್. ನೋಡಿ, ಇದು ಪ್ರಥಮ ಸುತ್ತಿನ ಸ್ಪರ್ಧೆಗಳಿಗೆ ಕರೆಯನ್ನು ಕೊಟ್ಟಿರುವಂಥ ತಂಡಗಳು ತಡ ಮಾಡದೆ ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಪ್ರವೇಶ ದ್ವಾರಕ್ಕೆ ಬರುವಂತೆ ಸಿದ್ಧವಾಗಿರುವಂಥ ಕೋರಿಕೆ. ನೋಡಿ ಬಂಧುಗಳೇ, ತತ್ವಮಸಿ ಬಗಂಬಿಲ ಆಯೋಜಿತ ದಶಮಾನೋತ್ಸವದ ಕಬಡ್ಡಿಯ ಮೊದಲ ಸ್ಪರ್ಧೆಗೆ ಅದಾಗಲೇ ಕೇರಳ ಕರ್ನಾಟಕದ ಆಟಗಾರರು ತಂಡಗಳು ಅಂಕಣದಲ್ಲಿ ಸಿದ್ಧಗೊಂಡಿದ್ದಾರೆ. ಚೆನ್ನಕೆರೆ ಕೇರಳದ ತಂಡವಾದರೆ ಉಜಿರೆ ಕರ್ನಾಟಕದ ಯುವ ಆಟಗಾರರಿರುವಂತಹ ತಂಡವಾಗಿದೆ. ಸೊ ಎರಡು ಯುವ ತಂಡಗಳಿಗೆ ಅತ್ಯಂತ ಆತ್ಮೀಯ ಸ್ವಾಗತ ಮೊದಲ ಸ್ಪರ್ಧೆಗೆ. ಬದುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ದೂರದ ಪುತ್ತೂರಿನಿಂದ ಹೊಳ್ಳ ಕ್ರಾಕರ್ಸ್ ಇದರ ಮಾಲಕರು ಶ್ರೀಯುತ ಗೌರವಾನ್ವಿತ ದಾರೇಶ್ ಅವರು ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ಪುತ್ತೂರಿನ ಭಾಗದಲ್ಲಿ ಅನೇಕ ಯುವ ಕಬಡ್ಡಿ ತಂಡಗಳನ್ನು ಬೆಳೆಸಿರುವಂತಹ ಶ್ರೀಯುತ ದಾರೇಶ್ ಅವರಿಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ ಈ ಕ್ರೀಡಾಕೂಟಕ್ಕಾಗಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿರುವಂತಹ ಶ್ರೀಯುತ ಕಾಸಿಂ ಮುಂಬೈ ಸಹರಾ ಸ್ಪೋರ್ಟ್ಸ್ ಇವರಿಗೆ ಕಾರ್ಯಕ್ರಮದ ಎಲ್ಲ ಸಂಘಟಕರ ಪರವಾಗಿ ಕಬಡ್ಡಿಯ ಅಭಿಮಾನಿಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಮಾಡುತ್ತಾ ಇದ್ದೇವೆ. ಶ್ರೀಯುತರಿಗೆ ಲಿಖಿತವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆಯನ್ನು ಮಾಡುತ್ತಾ ಇದ್ದೇವೆ. ಪ್ರಥಮ ಸ್ಪರ್ಧೆಯನ್ನು ಆಡುವ ಎರಡು ತಂಡಗಳಿಗೆ ವೇದಿಕೆಯ ಅತಿಥಿ ಅಭ್ಯಾಗತರ ಮೂಲಕ ಶುಭ ಹಾರೈಕೆಗಳು ನಡೀತಾ ಇದೆ. ಈ ಕೂಟದ ಮೊದಲ ಸ್ಪರ್ಧೆಗಾಗಿ ಅದಾಗಲೇ ನಾವುಗಳು ಸಿದ್ಧವಾಗಿದ್ದೇವೆ. ಎಲ್ಲ ತೀರ್ಪುಗಾರರಿದ್ದಾರೆ, ಆಟಗಾರರಿದ್ದಾರೆ, ಕಬಡ್ಡಿಯ ಅಭಿಮಾನಿಗಳಾದರೆ ಕಬಡ್ಡಿಗೆ ಇನ್ನೇನು ಬೇಕು, ಆರಂಭದ ವಿಸಲ್ ಮಾತ್ರ. ಆ ಮೂಲಕ ತತ್ವಮಸಿ ಬಗಂಬಿಲದ ಸ್ಪರ್ಧೆ ಆರಂಭವಾಗಲಿದೆ.
ಬಂಧುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ಕಿರಣ್ ವರ್ಕಾಡಿ ಅವರು, ಅದೇ ರೀತಿಯಲ್ಲಿ ಅರ್ಜುನ್ ಮಾಡೂರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ಸೊ ಎರಡು ಅತಿಥಿಗಳು ಕೂಡ ನಮ್ಮ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೋರಿಕೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳ ಇವತ್ತಿನ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿರುವಂತಹ ಕಾಸಿಂ ಮುಂಬೈ ಸಹರಾ ಸ್ಪೋರ್ಟ್ಸ್ ಅವರಿಗೆ ಶ್ರೀಯುತ ಪ್ರಣಮ್ ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಕಾಸಿಂ ಮುಂಬೈ ಅವರಿಗೆ ಆತ್ಮೀಯ ಸ್ವಾಗತ ಕ್ರೀಡಾಕೂಟಕ್ಕಾಗಿ. ಆರಂಭವಾಗಿದೆ ಮೊದಲ ಸ್ಪರ್ಧೆಯ ವೇಳೆಯಲ್ಲಿ ನಾವಿದ್ದೇವೆ. ಚೆನ್ನಿಕೆರೆ ವಿರುದ್ಧವಾಗಿ SDM ಉಜಿರೆ ಜೂನಿಯರ್ ತಾರೆಗಳ ಆಟವನ್ನು ಕಾಣಬಹುದಾಗಿದೆ. ಇದು ತತ್ವಮಸಿ ಬಗಂಬಿಲ ಆಯೋಜಿತ ದಶಮಾನೋತ್ಸವ ಕಬಡ್ಡಿಯ ಮೊದಲ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಬಂಧುಗಳೇ. ಅದೇ ರೀತಿಯಲ್ಲಿ ದೂರದ ಪುತ್ತೂರಿನಿಂದ ನಮ್ಮ ಇವತ್ತಿನ ಕಬಡ್ಡಿಯ ಪಂದ್ಯಾವಳಿಗೆ ಬಂದಿರತಕ್ಕಂತಹ ಆಯೋಜಕ ಕ್ರೀಡಾ ಪೋಷಕ ಶ್ರೀಯುತ ದಾರೇಶ್ ಹೊಳ್ಳ ಕ್ರಾಕರ್ಸ್ ಪುತ್ತೂರು ಶ್ರೀಯುತರಿಗೆ ಲಿಖಿತ್ ಕುಂಪಲ ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ಕೋರಿಕೆ. ಅದೇ ರೀತಿಯಲ್ಲಿ ಶ್ರೀಯುತ ಅರ್ಜುನ್ ಮಾಡೂರು ಅವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಶ್ರೀಯುತ ಸುಗಂಧಿ ಅವರು ಶ್ರೀಯುತರನ್ನ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ಕೋರಿಕೆ. ಶ್ರೀಯುತ ಅರ್ಜುನ್ ಮಾಡೂರ್ ಅವರಿಗೆ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಆರಂಭ ಜಾನು ಅಭಿಯನ್ನ ವಂಚಿಸುವ ಮೂಲಕ ಅಂಕದ ಗಳಿಕೆ ನೋಡಿ. ಮೊದಲ ಸ್ಪರ್ಧೆಯ ವೇಳೆಯಲ್ಲಿ ನಾವಿದ್ದೇವೆ. ಅತ್ಯಂತ ಪ್ರತಿಭಾನ್ವಿತ ಆಟಗಾರರು ಒಳಾಂಗಣದಲ್ಲಿದ್ದಾರೆ. ಹೊಸ ಮ್ಯಾಟ್ ಮೂಲಕವಾಗಿ ಅತ್ಯಂತ ವರ್ಣರಂಜಿತ ಕಬಡ್ಡಿಯ ಆರಂಭಗೊಳ್ಳುತ್ತಾ ಇದೆ. ಆ ಪ್ರಕಾರವಾಗಿ ಬಗಂಬಿಲದ ಕಬಡ್ಡಿಯಲ್ಲಿ ಅವಿದಾಳಿಯಲ್ಲಿ ನೋಡಿ ಮುಂದಿನ ಮೂರನೆಯ ಸ್ಪರ್ಧೆಗಾಗಿ ತಂಡ ಸಿದ್ಧಗೊಳ್ಳಬೇಕು. ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ವಿರುದ್ಧವಾಗಿ ಶ್ರೀಕೃಷ್ಣ ಕುಡ್ಲ, ಅದೇ ರೀತಿ ನವಯುಗ ಕುಕ್ಕಾಜೆ ನೀವು ಅಂಕಣಕ್ಕೆ ಬಂದು ತೆರಳಬೇಕು. ಶ್ರೀಯುತ ವೇದಿಕೆಯಲ್ಲಿರುವಂತಹ ಶ್ರೀಯುತ ಕಿರಣ್ ವರ್ಕಾಡಿ ಅವರು, ಅವರಿಗೆ ಶ್ರೀಯುತ ಶೋಭಿತ್ ಅವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಶ್ರೀಯುತರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಜಾನು ಮೂಲಕ ದಾಳಿ ಮುಂದುವರಿದಾದ ಅಂಕಣದಲ್ಲಿ ಸ್ಪರ್ಧೆ ಮುಂದುವರಿಯಲು ಆರಂಭಿಸಿದೆ. ಪವನನ ಮೂಲಕ ದಾಳಿ ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರರು ಸಮೃದ್ಧಾಳಿ SDM ಉಜಿರೆಯ ವಿರುದ್ಧವಾಗಿ ಚೆನ್ನಿಕೆರೆ ಅಂಕಣದ ಒಳಭಾಗದಲ್ಲಿರುವಂತಹ ತಂಡವಾಗಿದೆ. ಜೂನಿಯರ್ ತಾರೆಗಳ ಹೋರಾಟದ ಮೂಲಕ ಸ್ಪರ್ಧೆ ಆರಂಭಗೊಳ್ಳಲಿದೆ. ಮೂರನೆಯ ಸ್ಪರ್ಧೆಗಾಗಿ ಕರೆಯನ್ನು ರವಾನಿಸಿದ್ದೇವೆ. ತಂಡಗಳು ಸಿದ್ಧಗೊಳ್ಳುವಂತೆ ಕೋರಿಕೆ. ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ವಿರುದ್ಧವಾಗಿ ಶ್ರೀಕೃಷ್ಣ ಕುಡ್ಲ ತಂಡದ ಆಟಗಾರ. ಆ ಬಳಿಕ ನಾಲ್ಕನೆಯ ಸ್ಪರ್ಧೆಯ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರದ ವಿರುದ್ಧವಾಗಿ ಜೋ ಫ್ರೆಂಡ್ಸ್ ಮಾಡೂರು. ಸೊ ಎರಡೂ ತಂಡಗಳು ಕೂಡ ತಂಡ ಮಾಡದೆ ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಸ್ಪರ್ಧೆಗಾಗಿ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧರಾಗಿರಿ. Do or die.
ಮೊದಲ ಪ್ರಬಲ ಆಟಗಾರರುಗಳ ಮೂಲಕವಾಗಿ ಅದ್ಭುತವಾಗಿ ಪಾರಾದ ಜಾನು ಸೂಪರ್ ರೈಡ್ ದಾಖಲಾಗ್ತಾರೆ. ಕೂಟದ ಮೊದಲ ಸೂಪರ್ ರೈಡ್. ಡಿಫೆನ್ಸ್ ಅನ್ನು ಮುಂದುವರಿಸಿಕೊಳ್ಳುವ ತಾವಕದಲ್ಲಿ ಸಮೃದ್ಧಿ ಕಾಂಗಿಯಾಗಿ ಮಾಡಿದ ಪ್ರಯತ್ನ ಅವಳಿ ಅಂಕಗಳನ್ನ ಗಳಿಸಿಕೊಳ್ಳುವ ಮೂಲಕ ಹೋರಾಟ ಮುಂದುವರಿಯಲಾರಂಭಿಸಿದ ಪ್ರಥಮ ಅವಧಿಯ ವೇಳೆಯಲ್ಲಿ ನಾವಿದ್ದೇವೆ ಬಂಧುಗಳೇ. ಯಶಸ್ವಿಯಾದ ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಳ್ಳುವ ಮೂಲಕ ಜಾನು ದಾಳಿಯಲ್ಲಿ ಹೋರಾಟ ಮುಂದುವರಿಯಲಾರಂಭಿಸಿದೆ. ಮೊದಲ ಅವಧಿಯ ವೇಳೆಯಲ್ಲಿ ಎಸ್ಡಿಎಂ ಉಜಿರೆ ಚನ್ನಕೆರೆ ತಂಡಗಳ ಮಧ್ಯೆ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ ನಾವುಗಳು. ಪ್ರಸ್ತುತ ಪ್ರಗತಿಯ ಸ್ಪರ್ಧೆಯಲ್ಲಿ 6ರ ಮುಂದೆ 12 ಇಮ್ಮಡಿಯ ಮುನ್ನಡೆಯೊಂದಿಗೆ ತಂಡ ಎಸ್ಟಿಎಂ ಪ್ರಸ್ತುತ ಪ್ರಗತಿಯಲ್ಲಿ ಕ್ರೀಡಾಕೂಟದ ಅಂಕಣದಲ್ಲಿ ಎಸ್ಟಿಎಂ ವಿರುದ್ಧವಾಗಿ ಚನ್ನಕೆರೆ ಪಂದ್ಯಾಟ ಮುಂದುವರಿತಾ ಇದೆ. ಎಸ್ಟಿಎಂ ಪಡೆದುಕೊಂಡಂತಹ 12 ಅಂಕವಾಗಿ 5 ಅಂಕವನ್ನು ಪಡೆದುಕೊಂಡಿದೆ ಚನ್ನಕೆರೆ. ಥರ್ಡ್ ರೈಟ್ ಟು ಆಲ್ ಟೈಮ್ ಜಸ್ ನಂಬರ್ 9 ಜಾನು ತೃತೀಯ ದಾಳಿ. ಇದು ಮಾಡು ಇಲ್ಲವೇ ಮಾಡಿ ಅಂಕವನ್ನು ತರಲೇಬೇಕಾದಂತಹ ಒತ್ತಡದ ದಾಳಿಯಲ್ಲಿ ಜಾನು ಜಸ್ಸಿ ನಂಬರ್ 9 ಫ್ರಮ್ ದ ಸೈಡ್ ಆಫ್ ಎಸ್ಟಿಎಂ. ಈ ಬಾರಿ ತೃತೀಯ ದಾಳಿಯಲ್ಲಿ ಚನ್ನಕೆರೆ ಟಕ್ಕಲ್ ಮಾಡಲಾಗಿದೆ. 6ನೇ ಅಂಕ. ನಮ್ಮ ಜೊತೆ ಇದ್ದಾರೆ ಅವರನ್ನು ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಂಡಿದ್ದೇನೆ. ಇವರಿಗೆ ಪ್ರೀತಮ್ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿದರು. ಚನ್ನಕೆರೆ ಪ್ರಗತಿಯ ಸ್ಪರ್ಧೆಯಲ್ಲಿ ಮತ್ತೆ ಹಿಡಿತವನ್ನ ಸಾಧಿಸಿಕೊಡುವ ಪ್ರಯತ್ನದಲ್ಲಿದೆ. 7ರ ಮುಂದೆ 12 7-12 ಇನ್ ಫೇವರ್ ಆಫ್ ಎಸ್ಟಿಎಂ.
ಎಸ್ಟಿಎಂ ಒಳಾಂಗಣದಲ್ಲಿ 4 ಡಿಫೆಂಡರ್ಗಳು ಮಾತ್ರ ಕಾಣಿಸಿಕೊಡುವಂತಹ ಸಂದರ್ಭದಲ್ಲಿ ದಾಳಿಯ ಮುಂದುವರಿಕೆ ಆಗ್ತಾ ಇದೆ. Just number 7 from the side of Chandikere. Score card is 7-12. 7-12. ಮಧ್ಯಂತರ ವಿರಾಮದ ವೇಳೆಗೆ ನೋಡಿ ಮುಂದಿನ 3ನೇ ಸ್ಪರ್ಧೆಗಾಗಿ ತಂಡಗಳು ಸಿದ್ಧಗೊಳ್ಳುವಂತೆ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ಹಾಗೂ ಶ್ರೀಕೃಷ್ಣ ಕುಟ್ಲ. ಮಧ್ಯಂತರ ವಿರಾಮದ ವೇಳೆಗೆ ಚಂಡೀಗಢ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಜ್ ಕ್ಯಾಟರರ್ಸ್ ನ ಮಾಲಕರಾಗಿರುವಂತಹ ಶಿವರಾಜನ್ ಅವರ ಆಗಮನವಾಗ್ತಾ ಇದೆ. ಇವತ್ತಿನ ಎಲ್ಲ ಈ ಕ್ರೀಡಾಕೂಟಕ್ಕೆ ಊಟೋಪಚಾರದ ವ್ಯವಸ್ಥೆಯನ್ನ ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಂತವರು ರಾಜ್ ಕ್ಯಾಟರರ್ಸ್ ನ ಶಿವರಾಜನ್ ಅವರಿಗೆ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಅತ್ಯಂತ ಆತ್ಮೀಯ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ. ರಾಜ್ ಕ್ಯಾಟರ್ಸ್ ನ ಮಾಲಕರಾಗಿರುವಂತಹ ಶ್ರೀಯುತ ರಾಜನ್ ಅವರಿಗೆ ಶ್ರೀಯುತ ಸುದರ್ಶನ್ ಅವರು ವೇದಿಕೆಗೆ ಬಂದು ಶ್ರೀಯುತರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಈ ಬಾರಿ ಸೆಂಟರ್ ಲೈನ್ ಸಮೀಪ ಟ್ಯಾಕಲ್ ಮಾಡಲಾಗಿದೆ. 7-14 ಮತ್ತೆ ಇಮ್ಮಡಿಯ ಮುನ್ನಡೆಯೊಂದಿಗೆ ಪಂದ್ಯಾಟದಲ್ಲಿ ಎಸ್ಟಿಎಂ ತಂಡ ನಿರಂತರ ದಾಳಿಯ ಮುಂಚೂಣಿಯಲ್ಲಿ ಎಸ್ಟಿಎಂ ತಂಡದ ಪರವಾಗಿ ಜಾನು 7-14. ಎಂಟು 14ರಲ್ಲಿ ಮತ್ತೆ ಎಸ್ಟಿಎಂ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈಗ ತಾನೇ ಮುಂದಿನ ಸ್ಪರ್ಧೆಗಳಿಗೆ ಕರೆಯನ್ನ ರವಾನಿಸಲಾಗಿದೆ. ತಂಡಗಳು ಸಿದ್ಧತೆಯನ್ನ ಪೂರ್ತಿಗೊಳಿಸುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಕೂಡ ಸಿದ್ಧತೆಯನ್ನ ಪೂರ್ತಿಗೊಳಿಸುವ ಮೂಲಕ ಪ್ರವೇಶ ದ್ವಾರದಲ್ಲಿ ತಮ್ಮ ಉಪಸ್ಥಿತಿಯನ್ನ ಕಂಡುಕೊಡಬೇಕಿದೆ. (9-14) in favor of STM. Jersey number 9 from the side of Chandikere.
Third right. Here is the third right, a 2-all title. Just number 6 from the side of ST. ಚೆನ್ನಿಕರೆ ಪಡೆದುಕೊಂಡಂತ 9 ಅಂಕಗಳ ವಿರುದ್ಧವಾಗಿ 14 ಅಂಕಗಳೊಂದಿಗೆ ಪ್ರಗತಿಯ ಸ್ಪರ್ಧೆಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ STM. ಪ್ರಸ್ತುತ ತೃತೀಯ ದಾಳಿ ಮಾಡು ಇಲ್ಲವೇ ಮಡಿ ದಾಳಿಯ ನುಡಿಯಲ್ಲಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳ ತಡಮಾಡದೆ ಸಿದ್ಧಗೊಂಡಿರಬೇಕು. ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಕ್ಕಿಯ ವಿರುದ್ಧವಾಗಿ ಶ್ರೀಕೃಷ್ಣ ಕುಡ್ಲ, ಅದೇ ರೀತಿಯಲ್ಲಿ ನವಯುಗ ಕುಕ್ಕಾಜ ತಾವು ಪ್ರವೇಶ ದ್ವಾರಕ್ಕೆ ಬರಬೇಕು. ಮುಂದಿನ ಸ್ಪರ್ಧೆಗಾಗಿ ತಾವು ಅಂಕಣಕ್ಕೆ ಪ್ರವೇಶವನ್ನು ಮಾಡಿ ಹೋಗಬೇಕು. ಮೊದಲ ಸ್ಪರ್ಧೆಯಲ್ಲಿ ಆಡುವಂತಹ ನವಯುಗ ಕುಕ್ಕಾಜ ರೆಡ್ ಸ್ಟಾರ್ ಮಡಿಕೇರಿ ತಂಡದ ಉಪಸ್ಥಿತಿ ಇನ್ನು ಘೋಷಣೆ ಆಗಿಲ್ಲ. ಪವನ್ 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 ಪರಾಕ್ರಮಿ, ಪವನ ಎಂತ ದಾಳಿ ಇದು! ಚೆನ್ನಿಕೆರೆಯ ಪವನನ ಆರ್ಭಟ ಆರಂಭವಾಗಿದೆ. ತತ್ವಮಸಿ ಬಗಂಬಿಲದ ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ಮೊದಲ ಸ್ಪರ್ಧೆಯ ರಣಾಂಗಣದಲ್ಲಿ ನಾವಿದ್ದೇವೆ. ಪ್ರಗತಿಯ ಸ್ಪರ್ಧೆಯ ಚಿತ್ರಣ ಬದಲಾಗಿದೆ. ಪ್ರಸ್ತುತ ಪಂದ್ಯಾಟದಲ್ಲಿ 1 ಅಂಕದ ಮುನ್ನಡೆಯನ್ನ ಸಾಧಿಸಿಕೊಡ್ತಾ ಇದೆ ಚೆನ್ನಿಕರ್. ಫ್ರೆಂಡ್ಸ್ ಚೆನ್ನಿಕರೆ 15, STM 14. ಪಂದ್ಯಾಟದ ಆರಂಭದಲ್ಲಿ ಇಮ್ಮಡಿಯ ಮುನ್ನಡೆಯನ್ನ ಸಾಧಿಸಿದಂತ STM ಪ್ರಗತಿಯಲ್ಲಿ ಕೇವಲ 1 ಅಂಕದ ಹಿನ್ನಡೆಯಲ್ಲಿದೆ. ಸ್ಪರ್ಧೆ ಮುಕ್ತಾಯಗೊಳ್ಳಲು ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ 15-14. ಅಂಕಗಳಲ್ಲಿ ಸಮಾನತೆಯನ್ನ ಕಂಡುಕೊಡುತ್ತಾ ಇದೆ. 15-15 ಅಂತಿಮ 4 ನಿಮಿಷಗಳ ಅವಧಿಯಲ್ಲಿದೆ ಸ್ಪರ್ಧೆ. ಮತ್ತೆ ಪವನ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಿಂದ ಬಂದಂತಹ ತಂಡ ಫ್ರೆಂಡ್ಸ್ ಚೆನ್ನಿಕರ. ಪ್ರಸ್ತುತ ತತ್ವಮಸಿ ಭಗಂಬಿಲ ಹಮ್ಮಿಕೊಂಡಂತ ಮುಕ್ತ ಕಬಡ್ಡಿ ಪಂದ್ಯಾಟದಲ್ಲಿ ಪವನ ನಿರಂತರ ಯಶಸ್ವಿ ದಾಳಿಯಲ್ಲಿ ಪವನ ಮುಂದುವರಿಯುತ್ತ 16-15 1 ಅಂಕದ ಮುನ್ನಡೆಯಲ್ಲಿ ಚೆನ್ನಿಕರೆ ಮೊತ್ತ. ಒಂದರ ಬದಲಾಗಿ 2 ಜಾಣ್ಮೆಯ ದಾಳಿಯ ಮೂಲಕ 2 ಅಂಕವನ್ನ ಗಳಿಸಿಕೊಂಡಿದ್ದಾರೆ. 16-17 ಮತ್ತೆ ಮುನ್ನಡೆಯಲ್ಲಿ STM. ಚೆನ್ನಿಕರ ತಂಡದ ಪರವಾಗಿ ಮತ್ತೆ ದಾಳಿಯಲ್ಲಿ ಪವನ. ಅಂತಿಮ 3 ನಿಮಿಷಗಳ ಅವಧಿ. ಲಾಸ್ಟ್ 3 ಮಿನಿಟ್ ಕೊಟ್ಟು ಫುಲ್ ಟೈಮ್. 17-16 ಪವನ. ಬೋನಸ್ +1. 2ರ ಬದಲು 2. ಇಲ್ಲಿ ಜಾನು ಮತ್ತು ಪವನ್ ವಿರುದ್ಧ ಸ್ಪರ್ಧೆ. 18-17 ಚೆನ್ನಿಕರ ಮುನ್ನಡೆಯಲ್ಲಿ.
ಅಂತಿಮ 2 ನಿಮಿಷಗಳ ಘೋಷಣೆಯಾಗಿದೆ. ಅಂಕಪಟ್ಟಿಯಲ್ಲಿ ಸಮಾನತೆಯನ್ನು ಕಂಡುಕೊಡುತ್ತಾ ಇದೆ ಚೆನ್ನಿಕೆರೆ. STM 18-18 ಬೋನಸ್ ಲಭ್ಯವಾಗಿದೆ. 19-18 19-18 ಫೇವರ್ ಆಫ್ ಚೆನ್ನಿಕೆರೆ. ಹದಿನೆಂಟು 19 ಅತ್ಯಂತ ಸನಿಹದ ಸ್ಪರ್ಧೆಯಲ್ಲಿ ಒಂದಂಕದ ಮುನ್ನಡೆಯೊಂದಿಗೆ ಚೆನ್ನಿಕೆರೆ ತಂಡದಿಂದ ಯಾವುದೇ ಬದಲಾವಣೆ ಇಲ್ಲದೆ ನಿರಂತರ ದಾಳಿಯಲ್ಲಿ ಪವನ್. 18ರ ಮುಂದೆ 19 ಕೇವಲ 1 ಅಂಕದ ಅಂತರದಲ್ಲಿ ಸ್ಪರ್ಧೆ. ಕೊನೆಯ 60 ಸೆಕೆಂಡುಗಳಿಗೆ ಸೀಮಿತ ಸ್ಪರ್ಧೆ. ಸೂಪರ್ ಮಿನಿಟ್ ಆರಂಭವಾಗಿದೆ. 19-18 19-18ರಲ್ಲಿದೆ ಸ್ಪರ್ಧೆ. ತೀರ್ಪುಗಾರರ ಅಂತಿಮ ಘೋಷಣೆ ಬರಲು ಇನ್ನೇನು ಕೆಲವೊಂದು ಸೆಕೆಂಡುಗಳ ಲೆಕ್ಕಾಚಾರ ಮಾತ್ರ ಬಾಕಿ ಇದೆ. 18-19 ಶ್ರೀಯುತ ರಾಜೇಶ್ ಗುರುಸ್ವಾಮಿ ತೊಕ್ಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳುತ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವಯುತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಸಮಸ್ತ ತತ್ವಮಸಿ ಬಗಮೆಲದ ಸಂಘಟಕರ ಪರವಾಗಿ, ಕ್ರೀಡಾಭಿಮಾನಿಗಳ ಪರವಾಗಿ ಎರಡೂ ತಂಡದ ನಾಯಕರುಗಳ ಗಮನಕ್ಕೆ ವಿಶ್ರಾಂತಿಯ ಕೋರಿಕೆಯ ಅವಧಿ ಮುಕ್ತಾಯವಾಗಿದೆ. ಇನ್ನೇನು ಕೆಲವೊಂದು ಸೆಕೆಂಡ್ಗಳು ಮಾತ್ರ ಸ್ಪರ್ಧೆಯಲ್ಲಿ. 18-19ರಲ್ಲಿದೆ ಸ್ಪರ್ಧೆ. ದಾಳಿಯಲ್ಲಿ ಜಾನು ಇಲ್ಲಿ ಜಾನುವನ್ನ ಕಟ್ಟಿ ಹಾಕಲಾಗಿದೆ. 20-18 2 ಅಂಕಗಳ ಮುನ್ನಡೆಯೊಂದಿಗೆ ಚೆನ್ನಿಕೆರೆ. STM ತಂಡ ಟಚಿಂಗ್ ಲೈನ್ ಬ್ಲಾಕ್ ಮಾಡುವಂತ ಯತ್ನ. 20-18 ಸ್ಪರ್ಧೆಯ ಅಂತಿಮ ಕೆಲವೊಂದು ಸೆಕೆಂಡುಗಳು ಮಾತ್ರ. ಇನ್ನೇನು ತೀರ್ಪುಗಾರರ ಅಧಿಕೃತ ಘೋಷಣೆಗೆ ಸಮಯ ಸೀಮಿತವಾಗಿದೆ. ಪವನ ಮತ್ತೆ ಆರ್ಭಟಿಸಿ ದಾಳಿಯನ್ನ ಮಾಡಿದ್ದಾರೆ. 1 2 3 ಅಂಕಗಳು ಲಭ್ಯವಾಗುತ್ತಾ ಇದೆ. ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಂಡಾಗ ಚೆನ್ನಿಕೆರೆ ತಂಡ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನು ಹೊಂದಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ STM ತಂಡಕ್ಕೆ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡಗಳ ಒಳಾಂಗಣವನ್ನು ಪ್ರವೇಶ ಮಾಡಿ. ನೋಡಿ, 3ನೇ ಸ್ಪರ್ಧೆಗಾಗಿ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ವಿರುದ್ಧವಾಗಿ ಶ್ರೀಕೃಷ್ಣ ಕುಡ್ಲ ತಂಡದ ಆಟಗಾರ. ನೋಡಿ, SDM ನ ಆಟಗಾರ ವೇದಿಕೆಗೆ ಬರಬೇಕು. ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗ ತಮ್ಮಲ್ಲಿ ಕೋರಿಕೆ. SDM ಅಂಕಣದಲ್ಲಿ ನಿಲ್ಲಿ, ಒಂದು ಸ್ಮರಣಿಕೆ ಇದೆ, ದಯವಿಟ್ಟು ಪಡ್ಕೊಂಡು ಹೋಗಿ. ಶ್ರೀಯುತ ಅರ್ಜುನ್ ಮಾಡೂರ್ ಅವರು, ಶ್ರೀಯುತ ಅರ್ಜುನ್ ಮಾಡೂರ್, SDM ಉಜ್ರೆ, ಯಾರಾದ್ರೂ ಬನ್ನಿ. ಈ ಸ್ಮರಣಿಕೆಯನ್ನ ಶ್ರೀಯುತ ಅರ್ಜುನ್ ಮಾಡೂರ್ ಅವರಿಂದ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. STM ತಂಡದ ನಾಯಕ ಬನ್ನಿ. ಪ್ರತಿ ಸ್ಪರ್ಧೆಯಲ್ಲಿ ನಿರ್ಗಮನವನ್ನ ಕಾಣುವಂತ ತಂಡಗಳಿಗೆ ಸ್ಮರಣಿಕೆ. ಪ್ರಸ್ತುತ ಕಳೆದ ಸ್ಪರ್ಧೆಯಲ್ಲಿ ನಿರ್ಗಮನವನ್ನ ಕಂಡಂತ STM ತಂಡಕ್ಕೆ ಸ್ಮರಣಿಕೆಯನ್ನ ನೀಡಲಾಗಿದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಕೂಡ
ದಯವಿಟ್ಟು ಒಳಾಂಗಣವನ್ನ ಪ್ರವೇಶ ಮಾಡಿ. ನೋಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕ್ರೀಡಾಕೂಟಗಳಿಗೆ ದೊಡ್ಡ ಪ್ರೋತ್ಸಾಹಕ ದೇರಳಕಟ್ಟೆಯ ಭಾಗದಲ್ಲಿ ಒಂದು ಸ್ಪೋರ್ಟ್ಸ್ ಗ್ಯಾಲರಿಯನ್ನು ಮಾಡಿಕೊಳ್ಳುತ್ತಾ ಕರ್ನಾಟಕವಲ್ಲದೆ ದೇಶ ವಿದೇಶಗಳಿಗೆ ಟ್ರೋಫಿಗಳನ್ನು ನೀಡುವಂತಹ ಏಕೈಕ ಅತಿ ದೊಡ್ಡ ಕ್ರೀಡಾ ಸಂಸ್ಥೆ ಅಂದ್ರೆ ಅದು ನಮ್ಮ ಸಹರಾ ಸ್ಪೋರ್ಟ್ಸ್. ಆ ಸಹರಾ ಸ್ಪೋರ್ಟ್ಸ್ ನ ಫೈಸಲ್ ಅವರು ಆಗಮಿಸಿದ್ದಾರೆ. ಆತ್ಮೀಯ ಸ್ವಾಗತ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ. ಫೈಸಲ್ ಅವರು ದಯವಿಟ್ಟು ವೇದಿಕೆಗೆ ಬರುವಂತೆ ಕೋರಿಕೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತತ್ವಮಸಿ ಬಗಂಬಿಲದ ಜೊತೆಗೆ ಕೈ ಜೋಡಿಸಿದಂತಹ ಮಹಾಪೋಷಕರು, ಜೊತೆಗೆ ಸಾಮಾಜಿಕ ರಂಗದಲ್ಲಿ ಹಲವು ಅಶಕ್ತ ಕುಟುಂಬಗಳಿಗೆ ಸಹಾಯ ಹಸ್ತವನ್ನ ನೀಡಿರತಕ್ಕಂಥ ಎರಡು ಹೃದಯಗಳು ನಮ್ಮ ಜೊತೆಗಿದ್ದಾರೆ. ಅದುವೇ ಶ್ರೀಯುತ ಸಚಿನ್ ಹಾಗೂ ಸಾಗರ್ ಆಸರೆ ಬಳಗ. ಸಚಿನ್ ಹಾಗೂ ಸಾಗರ್ ಅವರು ದಯವಿಟ್ಟು ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡುತ್ತಾ ಇದ್ದಾವೆ. ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಸಚಿನ್ ಹಾಗೂ ಸಾಗರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಂಧುಗಳೇ, ಈ ಭಾಗದಲ್ಲಿ ಸಾಮಾಜಿಕ ಸೇವೆಯ ಮೂಲಕವಾಗಿ ತಮ್ಮನ್ನು ಗುರುತಿಸಿಕೊಳ್ಳುವ ಮೂಲಕ ಬಹಳಷ್ಟು ಬಡಬಲ್ಲಿದರಿಗೆ ಸಹಾಯ ಹಸ್ತವನ್ನ ನೀಡಿರತಕ್ಕಂಥ ಹೃದಯ ಅಂದ್ರೆ ಅದು ಸಚಿನ್ ಹಾಗೂ ಸಾಗರ್ ಆಸರೆ ಬಳಗ. ಬಂಧುಗಳೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಸಚಿನ್ ಸಾಗರ್ ಅವರಿಗೆ ಒಂದು ಗೌರವದ ಸನ್ಮಾನವನ್ನ ಮಾಡಬೇಕು. ಆ ಮೂಲಕ ಅವರ ಕಾರ್ಯಕ್ರಮಗಳಿಗೆ ಮುಂದಿನ ಹೆಜ್ಜೆಗಳಿಗೆ ಧೈರ್ಯದ ಮತ್ತು ಚೈತನ್ಯವನ್ನು ತುಂಬಿಸುವಂತ ಕಾರ್ಯವನ್ನ ಮಾಡಬೇಕು ಅನ್ನುವಂಥದ್ದು ತತ್ವಮಸಿ ಬಗಂಬಿಲದ ದೊಡ್ಡ ಕನಸು. ಆ ಕನಸಿಗೆ ಪುಷ್ಟಿ ಕೊಡುವಂತಹ ಗೌರವದ ಸನ್ಮಾನ ಸಚಿನ್ ಸಾಗರ್ ಅವರಿಗೆ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕಾಗಿರಬಹುದು ಅಥವಾ ತತ್ವಮಸಿಯ ಪ್ರತಿಯೊಂದು ಹೆಜ್ಜೆಗಳಲ್ಲಿಯೂ ಕೂಡ ತನ್ನನ್ನ ಬಹಳಷ್ಟು ದುಡಿಸಿಕೊಂಡಂತ ವ್ಯಕ್ತಿತ್ವ. ತತ್ವಮಸಿ ತಂಡದ ಎಲ್ಲ ಆಟಗಾರರಿಗೆ ಸಮವಸ್ತ್ರವನ್ನ ಕೊಡುವುದಾಗಿರಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯಚಟುವಟಿಕೆಗಳು ಕೂಡ ಬಹಳಷ್ಟು ದೊಡ್ಡ ಹೆಜ್ಜೆಯನ್ನಿಟ್ಟು ಇವತ್ತು ತತ್ವಮಸಿ ಬಗಂಬಿಲ ತಂಡ ಕರಾವಳಿಯ ಕಬಡ್ಡಿ ರಂಗದಲ್ಲಿ ಒಂದು ಅಗ್ರಗಣ್ಯ ತಂಡವಾಗಿ ಉಳಿದಿದೆ ಅಂದರೆ ಅದಕ್ಕೆ ಪೂರ್ಣ ಕಾರಣವೂ ಕೂಡ ಶ್ರೀಯುತ ಸಚಿನ್ ಸಾಗರ್ ಅಂದ್ರೆ ನಿಜಕ್ಕೂ ಕೂಡ ಎಲ್ಲರಿಗೂ ಹೆಮ್ಮೆ ಪಡುವಂತಹ ವಿಚಾರ. ದೊಡ್ಡ ಚಪ್ಪಾಳೆಯೊಂದಿಗೆ ಶ್ರೀಯುತ ಸಚಿನ್ ಸಾಗರ್ ಅವರಿಗೆ ತತ್ವಮಸಿಯ ದಶಮಾನೋತ್ಸವದ ಸಂಭ್ರಮದ ವೇದಿಕೆಯಲ್ಲಿ ಗೌರವ ಸನ್ಮಾನ. ಅಜಿತ್ ಬನ್ನಿ. ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕರಂಕಿಲ ಹಾಗೂ ಶ್ರೀಕೃಷ್ಣ ಕುಡ್ಲ ಈ ದಿನದ ಮೂರನೇ ಪಂದ್ಯಾಟಕ್ಕಾಗಿ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕರಂಕಿ ಹಾಗೂ ಶ್ರೀಕೃಷ್ಣ ಕುಡ್ಲ ಈ ಮಧ್ಯೆ ನವದುರ್ಗ ಕುಕ್ಕಾಜೆ ತಂಡ ತಮ್ಮ ಇರುವಿಕೆಯನ್ನು ತೋರ್ಪಡಿಸಿಕೊಳ್ಳಿ. ನವೀಗ ಕುಕ್ಕಾಜೆ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕರಂಕಿ ಹಾಗೂ ಶ್ರೀಕೃಷ್ಣ ಕುಡ್ಲ ಅಜಿತ್ ശ്രദ്ധിക്കുക. ഉമാ മഹേശ്വരി വേഴ്സസ് ഫ്രണ്ട്സ് ആലേക്ക് മജ്ജ് രണ്ട് ടീമുകൾ തമ്മിലുള്ള മത്സരമാണ്. ഇരു ടീമുകൾ അടിയന്തരമായി തന്നെ കാട്ടിൽ റിപ്പോർട്ട് ചെയ്യണമെന്ന് അറിയിക്കുകയാണ്. ഇറ്റ്സ് എ മച്ച് കോൾ ഫോർ ബോത്ത് ടീംസ്. പ്ലീസ് ബി റെഡി ഫോർ ദ നെക്സ്റ്റ് മാച്ച്. സോ ഭഗംബില കർണാടക കബഡി എന്നും പ്രൗഢമാണെന്ന് വീണ്ടും വീണ്ടും തെളിയിക്കുകയാണ്. ആധുനിക ലൈറ്റ് സജ്ജീകരണങ്ങളുടെ സുന്ദരമാകുന്ന നേരങ്ങൾ
അപ്പം ശബ്ദ വ്യതിയാനങ്ങളുടെ നല്ല സമയങ്ങളാണ്. കളി കാണേണ്ട കളിക്കുള്ള സമയമാഗതമാകുന്നു. ടീം അവിടെ വരാം. ടീം അവിടെ 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 ആഹാ ആ പകമ്പില തയ്യാറാണ്. ಓಕೆ ಮ್ಯೂಸಿಕ್ ಪ್ಲೀಸ್. ಸ್ವಲ್ಪ ವೋಳಿ ಕೊಡಿ ಪ್ಲೀಸ್. ವೋಲ್ಯೂಮ್ ಅಪ್ ಪ್ಲೀಸ್. ಮೈಕ್ ಅಪ್ ಅಪ್. ಹೆಲೋ ಟೆಸ್ಟ್ ಹೆಲೋ. ಓಕೆ ಓಕೆ ರೆಡಿ. ಹೇ ಬಗಂಬಿಲ പോരല്ല, ನನಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಕು. ಹೇ ಬಗಂಬಿಲ. ಓಕೆ ಮ್ಯೂಸಿಕ್. ಟೀಮ್ വരാം. ബന്ധപ്പെട്ട ടീം മാനേജേഴ്സ് പ്രത്യേകം ശ്രദ്ധിക്കുക. ആഹാ ആ ആഹാ ആ ആഹാ കളിയേ കളിയേ കബഡി കളിയേ അഴകിൻ കളിയേ കബഡി കളിയേ ആഹാ 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 ഒരു രസമേ താളമേ താളമേ മേളമേ കളിയേ അഴകേ ആഹാ ആ ആ ആ ആ ആ ആ ആ ആ ആ ടീം അവിടെ ടീം അവിടെ രണ്ട് ടീമുകളും ഇറങ്ങാം. പ്രിയമുള്ളവരെ, പ്രൗഢമാകുന്ന കബഡിയുടെ ഇതളുകൾ വിരിയിച്ചുകൊണ്ട് കായിക ലോകത്ത് തന്നെ വിസ്മയിപ്പിക്കുന്ന നിരവധി അനവധി പോരാട്ട സീമയിൽ നിറങ്ങി നൽകുന്ന പോരാട്ട കുതിരകളുമായിട്ട് പോർക്കാളകളെ പോലെ ആട്ടമടലമാടാൻ വേണ്ടിയിട്ട് ആട്ടനായകന്മാരെ പോലെ അഴകത്തവന്മാരായിട്ട് കായികകളും ഇളക്കി ഇളക്കി മറിക്കാൻ വേണ്ടി വരുന്നുണ്ട്. ആ വരവ് വരിവയായി വരും, ആ വരവ് വരി നിരയായിട്ട് വരും. അത് അഴകായിട്ട് കാണും. അഴകിന്റെ പേമാരികൾ പോലെ വിസ്മയങ്ങൾ പിറകും. കാണേണ്ട കളി, പ്രൗഢമാകുന്ന കളി, വിസ്മയങ്ങൾ ഇളകുന്ന കളി. ആ കളി അഴകിൻ കളി, കബഡി കളി. കളി 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 ടീം അവിടെ. ശ്രീദേവി സ്പോർട്സ് കരിങ്കെ ടീം തയ്യാറാണ്. ടീമിനെ ക്ഷണിക്കാം. ശ്രീദേവി സ്പോർട്സ് കരിങ്കെ. ഓക്കെ ശ്രീദേവി ടീം വരാം. ആഹാ My teams are आ गया. ആഹാ 3 സ്ഥലത്ത് ഗാലറി ഉണ്ടോ? So the thundering coming from here, I think so. Way Bagampila. ആഹാ ആഹാ ഓടിയാണ്. once again ഇവിടത്തെ ആളുകളെ നോക്കിക്കോ. once more ആഹാ. ഓക്കെ ഡ്രോൺ റെഡി. ഡ്രോൺ. രണ്ടാളുകളെ ഈ രണ്ട് സൈഡിലെ ശബ്ദം നമ്മൾ കേട്ടു. മൂന്നാമത്തെ സൈഡ് ഇളകി ഇളകി മറയുമെന്ന കാര്യം തീർച്ചയാണ്. ആഹാ ഓക്കെ റെഡി ആൻഡ് ഗിയർ. പ്രിയമുള്ളവരെ, നല്ലൊരു നേരം ബഗംബിലയുടെ മണ്ണിൽ പിറന്നെന്ന് കാണേണ്ടതുണ്ട്. എല്ലാവരും ആ മൊബൈൽ ഫോൺ ഒന്ന് എടുക്കുവോ? ഫ്ലാഷ് ലൈറ്റ് ആൻഡ് ഡ്രോൺ ലൈറ്റ് ബഗംബിലയുടെ കായിക പോരാട്ടത്തിൽ സുന്ദരമാകുന്ന ഒരു നേരം സമ്മാനിച്ചെന്ന് നമുക്ക് കാഴ്ചവെക്കാം. Take your mobile phone, please. Aha, 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 aha. Gali, 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 kabadi, 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 kabadi. Thalathin gali, gali, melathin gali, gali, adagin gali, gali, kabadi, gali, gali. Aha, 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 aha. Lagame, thalame. താളമേ മേളമേ കളിയെ അഴകെ കബഡി കളിയെ വരിയുള്ള കളിയെ നിറയുള്ള കളിയെ ആളെന്ന് കൂടുന്നു നേരമൊന്ന് കാണാം. ആഹാ ആഹാ അഴകെ കാണാം, കളിയെ കാണാം, ആളെന്ന് കൂടാം, ഇരുന്നൊന്ന് കാണാം, ഇന്നൊന്നും വന്നൊന്നും. ആഹാ 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 കളി 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 കളി. ആഹാ ആഹാ കാണാ പൂരം, കാണാ മേളം, താളത്തിൻ പൂരം, മേളത്തിൻ പൂരം, അഴകിൻ പൂരം, കളിയിൻ പൂരം. ടീം അവിടെ. Team avada! Team avada! Aha! And the white lights, please. And here. പ്രിയമുള്ളവരെ, കബഡിയുടെ പടക്കുതിരകൾ പടക്കോപ്പും വെട്ടിക്കോപ്പും ഇല്ലാതെ വരുന്നുണ്ട്. ചടപട 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 ചാടിയൊന്ന് നിന്നൊന്ന്, ചടപട ചടപട ചാടിയൊന്ന് നിന്നൊന്ന്. ആഹാ ആഹാ ടീം അവിടെ. ടീം അവിടെ.
ഭീമവട 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 വട ഭീമവട 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 വട 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 ഭീമവട വരിക. പുകപടലങ്ങൾ ഉയരുന്നുണ്ട്. കർണാടകയുടെ കബഡികൾ ഇളകി ഇളകി മറയുന്നുണ്ട്. പ്രകമ്പനങ്ങൾ കാട്ടുന്നുണ്ട്. പായമ്പുലികളെ പോലെ പറദീസകൾ കാട്ടാൻ വേണ്ടിയിട്ട് കബഡിയുടെ ഇന്ദ്രജാലങ്ങൾ കാട്ടുന്ന ആ വമ്പന്മാർ വരും. ആ വരവ് വരിയായിട്ട് വരും. നിരയിൽ നിരയായിട്ട് നിവർന്നു നിൽക്കും. കബഡിയുടെ അടവ് കാട്ടും. ആട്ടമടലത്തിൽ ആടി ആടി തിമർത്തുകൊണ്ട് ആട്ടനായകന്മാരെ പോലെ കളിയഴക് കാഴ്ചവെക്കും. ആ കളി കാണേണ്ട കളി, പ്രൗഢമാം കളി. കബഡി 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 കബഡി. ആഹാ 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 ആഹാ. ഭീമവട ഭീമവട. ലയമേ താളമേ താളമേ മേളമേ കളിയേ അടകെ അടകിൻ കളിയേ. കബഡി 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 കബഡി. നാടേ കാണാം, നട്ടാരെ കാണാം, കളിയൊന്ന് കാണാം, അടകൊന്ന് കാണാം. അഴകൻ അഴകേ അഴകേ. കളിയേ കളിയേ കബഡി കളിയേ അഴകിൻ കളിയേ കബഡി കളിയേ. വരിയുള്ള കളിയായി നിറയുള്ള കളിയായി. ആഹാ 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 ആഹാ. നല്ല രീതിയിൽ എല്ലാവരും ഒന്ന് കൈപൊക്കി പിടിച്ച് up your hands up. ഈ രീതിയിൽ എല്ലാവരും പ്ലീസ്. ആ ഞാൻ പറയുന്ന സമയത്ത് നല്ല രീതിയിലുള്ള കൈയടികൾ. റെഡിയല്ല? and here up your hands again. boom 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 boom. Aha! 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 La 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 la. ഭീമവട 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 വിട 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 വിട. ഭീമവട 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 വിട 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 വിട. അഴകെ കാണാം, അഴകെ കാണാം, കളിയെ കാണാം, ആളെന്ന് കൂടാം, ഇരുന്നൊന്ന് കാണാം. നിന്നൊന്നും വന്നൊന്നും കളി 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 കളി. താളത്തിൻ കളി 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 കളി, മേളത്തിൻ കളി 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 കളി. ആഹാ ആഹാ. അഴകെ അഴകെ. രസമുണ്ട്, താളമുണ്ട്, മേളമുണ്ട്, അഴകുണ്ട്, കളിയുണ്ട്. കബഡി 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 കബഡി. ആഹാ ആഹാ. ഭീമവട ഭീമവട. ആ ടീമേ 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 ടീമേ. വന്നൊന്ന് ആടാം, വന്നൊന്ന് നിറയാം. വരി നിര 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 വരി വരി നിര നിറയായി വരി വരി നിര 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 വരി 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 വരി. ആഹാ. ടീമല്ലേ ടീമല്ലേ ഭീമല്ലി ഭീമല്ലി. ആഹാ ആഹാ ആഹാ. നാട് പാടുക, നഗരം പാടുക, വീട് പാടുക, ബിരുദം പാടുക. ആഹാ 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 ആഹാ. കളി 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 കളി. അഴകൻ അഴകൻ അഴകിൻ കളികളി, അടകാം കളികളി, അഴകിൻ കളികളി, അടകാം കളികളി. ആഹാ 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 ആഹാ. കളി 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 കളി. താളത്തിൻ കളികളി, മേളത്തിൻ കളികളി. അഴകേ അഴകേ അഴകേ. ഭീമവട ഭീമവട ഭീമവട. ആഹാ. രസമിളകുന്നുണ്ട്. ഏറ്റവും മനോഹരമാകുന്ന കബഡിയുടെ അന്തരീക്ഷങ്ങൾ പിറക്കുന്നുണ്ട്. അതിന് താളമുണ്ട്, മേളമുണ്ട്, അഴകിന്റെ പറുദീസകൾ ഉണരുന്നുണ്ട്. ഭീമവരാം. ആ ഏഴാള് നിര നിര നിവർന്നു നിന്ന, ഏഴാള് വരി വരി നിവർന്നു നിന്ന. ആഞ്ഞു കളിക്കും, ആടിക്കളിക്കും. ആ ആട്ടം ആടേണ്ട ആട്ടം. ചടപട 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 ചടപട. ചടിയൊന്ന് നിന്നൊന്ന് വന്നത് നേരമെന്ന്. ആഹാ ആഹാ. കളി 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 കളി. ആഹാ ആഹാ ആഹാ. കാണാ കളിയേ കാണാ കളിയേ കാണാ കളിയേ. കബഡി കളിയേ, അഴകിൻ കളിയേ, കബഡി കളിയേ. വരി നിര വരി നിരയുള്ള വരിയായി. ആഹാ. ഭീമവട ഭീമവട. ആണ്ടകിയറ ടീം എത്തിച്ചേർന്നിട്ടുണ്ടോ? പ്രൗഢമായിട്ട് വേദിയിലേക്ക് ഇറങ്ങാം.
കരുത്തരിൽ കരുത്തന്മാരാകുന്ന കബഡിയുടെ മാന്ത്രിക വിസ്മയങ്ങൾ തീർക്കുന്ന മായാകിരണങ്ങൾ പോലെ കായിക ബലത്തിൽ അംഗക്കരുത്തുമായിട്ട് അംഗചേകവന്മാരെ പോലെ ഉല്ലാസഭരിത പോരാട്ട നിമിഷങ്ങൾ കാഴ്ചവെക്കാൻ അവന്മാര് കൂടി ഇളകി തിരിച്ചു വരുന്നുണ്ട്. ആ വരവ ഒരു വരവാണ്, ആ വരവ ഒരു നിരയാണ്, ആ നിര ഒരു വരിയാണ്, ആ വരി ഒരു അഴകാണ്, ആ അഴക കാണേണ്ടതാണ്. കാണാകളിയെ 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 അഴകിൻ കളിയെ അഴകിൻ കളിയെ അഴകാം കളിയെ അഴകേ 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 ഭീമവട ഭീമവട ആഹാ 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 കളി 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 ആഹാ ആഹാ അഴകേ അഴകേ നാട് കാണുക നഗരം കാണുക നാട്ടാരെ കാണാം വീട്ടാരെ കാണാം കബഡി കബഡി അഴകേ അഴകേ ആഹാ അഴകേ അഴകേ ആഹാ അഴകേ അഴകേ ആഹാ ആഹാ കളി 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 താളത്തിൻ കളി കളി മേളത്തിൻ കളി കളി അഴകിൻ കളി കളി കബഡി കബഡി ആഹാ ആഹാ ഭീമവട ഭീമവട വാ 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 നിര വരി 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 നിര 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 വരി 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 നിര ഏഴാള് നിൽക്കണം ആഴാള് ആടണം ഏഴാള് വരി നിര നിരയുള്ള നിര നിര വരി 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 നിര നിര വരി നിര 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 നിവർന്നു നിന്നൊന്ന് വന്നൊന്ന് നേരം വന്ന ഭീമും ഭീമും കാണാം. ആഹാ വിസിലുണ്ട് താളമുണ്ട്, വിസിലിന്റെ അഴകുണ്ട്, വിസിലിന്റെ രസമുണ്ട്, വിസിലിന്റെ സുഗന്ധങ്ങളുണ്ട്, വിസിലിന്റെ ഏറ്റവും മനോഹാരിത പിറക്കുന്നുണ്ട്. അതാ ആട്ടമടലം ആടി ഉലയുന്നുണ്ട്, തകടം മറയുന്നുണ്ട്. ആഹാ കളി 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 ആഹാ കളി 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 കയ്യടി താളത്തിൻ കയ്യടി മേളത്തിൻ അഴകേ 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 കളി 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 കബഡി കബഡി ആഹാ 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 കളി 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 രസമുള്ള കളി കളി രസത്തിൻ കളി കളി അഴകേ 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 ലിഖിത ഓ ലിഖിത ലിഖിത ആൻഡ് ഹിയറ ഓരോ നേരങ്ങളും സുന്ദരമാണ്. കർണാടകയുടെ കബഡിക്ക് ഇത്രയേറെ അഴകുണ്ടെന്ന് തെളിയിക്കുകയാണ്. ആ അഴകിന് ഒരു പോരാട്ട വീര്യത്തിന്റെ കഥകൾ തന്നെ പറയാനുണ്ട്. കായിക കർണാടകയിൽ ഇളകി മറിയാൻ വേണ്ടിയിട്ട് ഈ കപ്പുലികളെ പോലെ ഇന്ദ്രജാലങ്ങൾ കാട്ടുന്ന അഴകിയ ചേകവന്മാർ വരും. ആ വരവ് ഒരു വരവായിട്ട് തന്നെ വരും. ആ വരവ് കാണേണ്ട വരവാണ്. ഇടതൊന്നും വലതൊന്നും ഇടതൊന്നും വലതൊന്നും ഇടതൊന്നും വലതൊന്നും വലതൊന്നും ഇടതൊന്നും ഇടതൊന്നും വലതൊന്നും ആഹാ ആഹാ മാറി മാറി നിന്ന് വന്ന ആഹാ ആഹാ കളി 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 ആഹാ ആഹാ കളി 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 ആഹാ അഴകെ കാണാം കളിയെ കാണാം ആളൊന്നും നിന്നൊന്നും വന്നൊന്ന് നേരമൊന്ന് കണ്ടൊന്ന് കളി 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 അഴകാം കളി 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 അഴകിൻ കളി കളി ആഹാ 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 ടീം അവിടെ വരാം. രണ്ടു ടീമുകളും എത്തണമെന്ന് അറിയിക്കുകയാണ്. श्रीदेवी करेंगे, श्रीदेवी स्पोर्ट्स करेंगे. बा बाबा ओके श्रीदेवी करेंगे is coming. ಹಲೋ ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಆಡುವಂತಹ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಗಿ ಬನ್ನಿ ಬೇಗ. കായിക ബലത്തിൽ അങ്കത്തട്ടിൽ വെച്ച് അരിമുറിവാൾ കൊണ്ട് അരങ്ങേരുടെ തലയേറ് താരോമകൾ ചേകവന്മാരെ പോലെ പറയാൻ ഒരുപാട് വിജയത്തിന്റെ കഥകളുമായിട്ട് കായിക ബലത്തിൽ അംഗബലത്തിൽ അംഗചേകവന്മാര് ഇറങ്ങി വരുന്നുണ്ട്. ആൻഡ് ദ ടീം ശ്രീദേവി മ്യൂസിക്.
ಎಸ್ ಎಸ್ ತೀರ್ಪುಗಾರರು ದಯವಿಟ್ಟು ಗಮನಿಸಿಕೊಡಿ. ಕರಿಂಕೆ ವಿರುದ್ಧವಾಗಿ ಶ್ರೀಕೃಷ್ಣ ಕುಡ್ಲ ತಂಡ ಆಕಬರಾಗಿದೆ. ಶ್ರೀದುರ್ಗ ಸ್ಪೋರ್ಟ್ಸ್ ಕರಿಂಕೆ ತಂಡಕ್ಕೆ ಮುಂದಿನ ಸುತ್ತಿಗೆ ನೇರ ತಿರುಗಡೆ. ಲೈಟ್ಸ್ ಆನ್. ಶ್ರೀದುರ್ಗ ಸ್ಪೋರ್ಟ್ಸ್ ಕರಿಂಕೆ ತಂಡ ಮುಂದಿನ ಸುತ್ತಿಗೆ ನೇರ ತಿರುಗಡೆ. ಮುಂದಿನ ಸ್ಪರ್ಧೆಗೆ ತಂಡಗಳು ಬರಬೇಕಿದೆ. ಹಲೋ ಅಲ್ಲ ನೆಕ್ಸ್ಟ್ ಮ್ಯಾಚ್ ಬಲೆ ಉಮಾ ಮಹೇಶ್ವರಿ ಅಂಡ್ ಫ್ರೆಂಡ್ಸ್ ಅಲಕ್ಕೆ ಮಜಲ್. ಉಮಾ ಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡು ಎ ವಿರುದ್ಧವಾಗಿ ಫ್ರೆಂಡ್ಸ್ ಅಳಕೆ ಮಜಲ್ ಅನ್ನ ರೆಡ್ ಟೀಮ್ ಕ್ಯಾಪ್ಟನ್ ನಗಲು ದಯದೈದು ಟೀಮಲ್ಲಿ ತುಂಬಲೆ ಉಮಾ ಮಹೇಶ್ವರಿ ಫ್ರೆಂಡ್ಸ್ ಅಳಕೆ ಮಜಲು ದಯದೈದು ಬಲೆ ರೆಡ್ ಟೀಮ್ ದಗಲ ಅಲಕೆ ಮಜಲ್ ಉಮಾ ಮಹೇಶ್ವರಿ ನೋಡಿ ದಯವಿಟ್ಟು ತಂಡದ ಆಟಗಾರ ಸಮಯಕ್ಕೆ ಸರಿಯಾಗಿ ಒಳಾಂಗಣಕ್ಕೆ ಬರುವಂತೆ ಕೋರಿಕೆ. ಕಬಡ್ಡಿ ಲೋಕದ ಅದ್ವಿತೀಯ ತಂಡ ಜಯಲಕ್ಷ್ಮಿ ಬೋಳೂರು ತಂಡದ ಮಾಲಕರಾಗಿರುವ ಶ್ರೀಯುತ ಯೋಗೀಶ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾವೆ. ಉಮಾ ಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡು ತಂಡದ ಆಟಗಾರ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬರುವಂತೆ ಕೋರಿಕೆ. ಅದೇ ರೀತಿಯಲ್ಲಿ ಫ್ರೆಂಡ್ಸ್ ಅಲಕೆ ಮಜಲು ತಂಡದ ಆಟಗಾರರು ತಂಡ ಮಾಡದೆ ಅಂಕಣಕ್ಕೆ ಬರುವಂತೆ ಕೋರಿಕೆ. ಮುಂದಿನ ಸ್ಪರ್ಧೆಯಲ್ಲಿ ಕಾಪಿಕಾಡ ವಿರುದ್ಧವಾಗಿ ಅಡಕೆ ಮಜಲ್ ಈ ತಂಡಗಳು ಕೂಡ ಪ್ರವೇಶ ದ್ವಾರದಲ್ಲಿ ತಂಡಗಳ ಉಪಸ್ಥಿತಿಯನ್ನ ನಾವು ಕಂಡುಕೊಡ್ತಾ ಇಲ್ಲ. ದಯವಿಟ್ಟು ಬನ್ನಿ. ಅಡಕೆ ಮಜಲ್ ಮತ್ತು ಕಾಪಿಕಾಡ್ ತಂಡ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳಾಗಿವೆ. ದಯವಿಟ್ಟು ತಂಡದ ಆಟಗಾರರು ತಂಡದ ನಾಯಕ ಗಮನಿಸಿಕೊಡಿ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಕಾಪಿಕಾಡ್ ಮತ್ತು ಅಡಕೆ ಮಜಲ್ ತಂಡಗಳು ಬರುವಂತೆ. ಕಾಪಿಕಾಡ್ ಅಡಕೆ ಮಜಲ್ ದಯವಿಟ್ಟು ಬನ್ನಿ. ಬಂಧುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಾಗಿರುವಂತಹ ಜಯಲಕ್ಷ್ಮಿ ಬೋಲೂರು ತಂಡದ ಮಾಲಕರಾಗಿರುವಂತಹ ಶ್ರೀಯುತ ಗೌರವಾನ್ವಿತ ಯೋಗೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಯೋಗೀಶ್ ಅವರು ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ಕೋರಿಕೆ. ನೋಡಿ, ಭಾಗವಹಿಸುವಂತ ಎಲ್ಲ ತಂಡಗಳು ಕೂಡ ಕ್ಲಬ್ದ ಸಮಯಕ್ಕೆ ಪ್ರತಿಕ್ರಿಯೆಯನ್ನ ನೀಡುವ ಮೂಲಕ ಸಹಕಾರವನ್ನು ಕೊಡುವಂತೆ ಮತ್ತೊಮ್ಮೆ ಕಡಕಡಿಯಿಂದ ವಿನಂತಿಸಿಕೊಡ್ತಾ ಇದ್ದಾವೆ. ಅಡಕೆ ಮಜಲ್ ಮತ್ತು ಕಾಪಿಕಾಡ್ ತಂಡದ ಆಟಗಾರರ
ಉಪಸ್ಥಿತಿ ಇನ್ನೂ ಕೂಡ ಪ್ರವೇಶ ದ್ವಾರದಲ್ಲಿ ನಾವು ಕಂಡುಕೊಡ್ತಾ ಇಲ್ಲ. ದಯವಿಟ್ಟು ತಂಡದ ವ್ಯವಸ್ಥಾಪಕರು ಗಮನಿಸಿಕೊಡಿ. ಕಾಪಿ ಕಾರ್ಡ್ ಅಡಕೆ ಮಜಲು ತಂಡಕ್ಕೆ ನಿರಂತರವಾಗಿ ನಾವು ಕರೆಗಳನ್ನು ರವಾನೆ ಮಾಡ್ತಾ ಇದ್ದಾವೆ. ಪ್ರತಿಕ್ರಿಯೆಯನ್ನ ನೀಡಿ. ಕಾಪಿ ಕಾರ್ಡ್ ಅಡಕೆ ಮಜಲ್. ಎಸ್, ಇದೀಗ ವೇದಿಕೆಯಲ್ಲಿ ಇರತಕ್ಕಂತಹ ಜಯಲಕ್ಷ್ಮಿ ಬೋಲೂರು ತಂಡದ ಮಾಲಕರಾಗಿರುವಂತಹ ಗೌರವಾನ್ವಿತ ಶ್ರೀ ಯೋಗೀಶ್ ಅವರಿಗೆ ಆನಂದ ಕಡಬ ಅವರು ವೇದಿಕೆಗೆ ಆಗಮಿಸಿ ಶ್ರೀಯುತರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಒಂದು ಕಾಲಘಟ್ಟದಲ್ಲಿ ಕರಾವಳಿಯ ಕರ್ನಾಟಕದಲ್ಲಿ ಅಗ್ರಗಣ್ಯ ತಂಡದಲ್ಲಿ ಜಯಲಕ್ಷ್ಮಿ ಬೋಲೂರು ತಂಡದ ಆಟಗಾರನಾಗಿದ್ದ ಆನಂದ ಅವರಿಂದ ತಂಡದ ಮಾಲಕರಿಗೆ ಗೌರವದ ಸನ್ಮಾನ, ಸ್ವಾಗತ. ಎಸ್, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಪ್ರಥಮ ತಂಡ ಪ್ರವೇಶ ದ್ವಾರದ ಮೂಲಕ ಬಣಾಂಗಣಕ್ಕೆ ಬರ್ತಾ ಇದೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿ ಕಾರ್ಡ್. ಎಸ್, ಈಗ ತಾನೇ ಒಳಾಂಗಣದಲ್ಲಿ ಕಾಪಿ ಕಾರ್ಡ್ ತಂಡದ ಆಗಮನವಾಗಿದೆ. ಎದುರಾಳಿ ತಂಡ ಅಳಕೆ ಮಜಲ್ ಬನ್ನಿ. ಎಸ್, ಉಮಾಮಹೇಶ್ವರಿ ಕಾಪಿ ಕಾರ್ಡ್ ತಂಡ ಒಳಾಂಗಣದಲ್ಲಿ ಕಾಣಿಸಿಕೊಡ್ತಾ ಇದೆ. ಎದುರಾಳಿ ತಂಡವಾಗಿ ಪ್ರಗತಿಯ ಸ್ಪರ್ಧೆಯ ಎದುರಾಳಿ ತಂಡ ಬರ್ತಾ ಇದೆ. ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ ಫ್ರೆಂಡ್ಸ್ ಅಳಕೆ ಮಜಲ್. ಲೈಟ್ ಪ್ಲೀಸ್, ಲೈಟ್ ಪ್ಲೀಸ್. ಇದೀಗ ಅಂಕಣದಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಎ ಹಾಗೂ ಫ್ರೆಂಡ್ಸ್ ಅಲ್ಕೆ ಮಜಲ್ ತಂಡಗಳ ನಡುವೆ ನಡೆಯುವಂಥ ಪಂದ್ಯಾಟಕ್ಕೆ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ವಿನೋದ್, ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ಪುಂಡಲೀಕ್ ಹಾಗೂ ಉಮೇಶ್, ಸ್ಕೋರರ್ ಆಗಿ ದರ್ಶನ್, ಸಹಸಂಖ್ಯಾಕಾರರಾಗಿ ಅಕ್ಷತ್ ಹಾಗೂ ಪಾರ್ಥರಾಜ್, ತಕೀರ್ 32nd ರೀಡರ್ ಆಗಿ ಶ್ರೀಯುತ ಮೋಹನ್ ಇವರ ಸಹಕಾರದೊಂದಿಗೆ ಇದೀಗ ಈ ಪಂದ್ಯಾಟ ಮುಂದುವರಿಯುತ್ತದೆ. ಉಮಾಮಹೇಶ್ವರಿ ಎ, ಅಲಕೆ ಮಜಲ್, ತೀರ್ಪುಗಾರಿಕೆಯಲ್ಲಿ ವಿನೋದ್, ಪುಂಡಲೀಕ್, ಉಮೇಶ್, ದರ್ಶನ್, ಅಕ್ಷಯ್, ಪಾರ್ಥರಾಜ್ ಹಾಗೂ ಮೋಹನ್. अजीत टीम एवढा हा हा आहा टीम एवढा ಜೂನಿಯರ್ ಅಜಿತ್ ನಾರಾಯಣ್, ಲಿಖಿತ್ ಕುಂಪಲ. ಆಹಾ ಲಿಖಿತ ಬಚ್ಚಿದ ಜೊತೆ ಲೆಕ್ಕ
ಅಜಿತೇಟ ಟೀಮೇಡ ಲಿಖಿತ ಎಲ್ಲಿ ಉಂಟು ನೀವು? ನಾನು ಇಲ್ಲಿ ಉಂಟು. ಟೀಮೇ ಬಡ ഇവിടെ കളി സ്റ്റാർട്ടായി. ಆರಂಭದ ವೇಳೆಯಲ್ಲಿ ಸ್ಪರ್ಧೆ ಪ್ರಸ್ತುತ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡಿನ ವಿರುದ್ಧವಾಗಿ ಫ್ರೆಂಡ್ಸ್ ಅಲಕ್ಕೆ ಮಜಲ್ ದರ್ಶನ್ ರೆಡ್ಡಿ ಎದುರಾಳಿಯನ್ನ ಬಗ್ಗು ಬಡಿದ ಆಟಗಾರ ಡಿಫೆನ್ಸ್ನಲ್ಲಿ ಮೊದಲ ಅಂಕದ ಜೋಡಣೆಯಾಗಿದೆ. ಖಾತೆಯಲ್ಲಿ ಲೇಖನಿ ಚಲಾವಣೆಗೊಂಡ ವೇಳೆಯಲ್ಲಿ ಸ್ಪರ್ಧೆಯಲ್ಲಿ ಮತ್ತೆ ಆರಂಭದ ದಾಳಿಯಲ್ಲಿ ಉಮಾಮಹೇಶ್ವರಿಯ ಪರವಾಗಿ ಶ್ರೇಯಸ್ ಏಕಾಂಗಿಯಾಗಿ ತೀರ್ಪುಗಾರನ ಮೇಲೆರಗಿದ ಶ್ರೇಯಸ್ ಇದು ರೋಲಿಂಗ್ ಎಸ್ಕೇಪ್ ಆಗುವ ವೇಳೆಯಲ್ಲಿ ಅಂಕಣದಲ್ಲಿ ಪ್ರಬಲ ಎರಡು ತಂಡಗಳ ಮಧ್ಯೆ ಹೋರಾಟವಿದೆ ನೋಡಿ. ಮುಂದಿನ ಸ್ಪರ್ಧೆಗಾಗಿ ನವಯುಗ ಕುಕ್ಕಾಜೆ ತಾವು ಅಂಕಣಕ್ಕೆ ಬಂದು ತೆರಳಬೇಕು. ದಯವಿಟ್ಟು ಈ ಸ್ಪರ್ಧೆ ಮುಗಿದ ತಕ್ಷಣ ಅಂಕಣಕ್ಕೆ ಬರುವಂತೆ ಕೋರಿಕೆ. ಆ ಬಳಿಕ 4ನೆಯ ಸ್ಪರ್ಧೆಯಲ್ಲಿ ಆಡುವ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರದ ವಿರುದ್ಧವಾಗಿ ಜೋ ಫ್ರೆಂಡ್ಸ್ ಮಾಡೂರು. ರೋಶು ನಾನು ಲೆಪ್ಪುಗತ್ತ ಲಿಖಿತ ಮಿಥುನ್ ಮೂಲಕ ದಾಳಿ ಮುಂದುವರಿಯಲು ಆರಂಭಿಸಿದ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಲಕ್ಕೆ ಮಜಲ್ ಅಂಕಣದಲ್ಲಿ. Last man from the side of Adake Majal. 6-0. ಸ್ಪರ್ಧೆಯಲ್ಲಿ ಪ್ರಸ್ತುತ ಅಂಕಣದಲ್ಲಿ ದಾಳಿಯಲ್ಲಿರುವಂತಹ ಆಟಗಾರ ಅದ್ಭುತವಾಗಿ ಟ್ಯಾಕಲ್ ಮಾಡುವ ಮೂಲಕವಾಗಿ ಅಂಕಣದಲ್ಲಿ ಪ್ರತಿರೋಧವನ್ನು ಮುಂದುವರಿಸಿಕೊಳ್ಳಲು ಆರಂಭಿಸಿದೆ. ನುಡಿ ಮುಂದಿನ ಸ್ಪರ್ಧೆಯಲ್ಲಿ ಪ್ರಕಾಶ್ ಕುಂಪಲ ವಾರಿಯರ್ಸ್ ವಿರುದ್ಧವಾಗಿ ಉಮಾಮಹೇಶ್ವರಿ ಬಿ ತಂಡದ ಆಟಗಾರ ತಾವು ತಡ ಮಾಡದೆ ಸಿದ್ಧಗೊಳ್ಳುವಂತೆ ಕೋರಿಕೆ. ಮುಂದಿನ ಸ್ಪರ್ಧೆಗಾಗಿ ಅಂಕಣಕ್ಕೆ ಬರುವಂತಹ ಪ್ರಕಾಶ್ ಕುಂಪಲ ಯುವ ಉದ್ಯಮಿಗಳು ಹಾಗೂ ಉಪಾಧ್ಯಕ್ಷರು ಕೊಳ್ಳೋಣ
ಬ್ಲಾಕ್ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ವಿಭಾಗ ಅವರ ತಂಡ ಅಂಕಣದ ಒಳಭಾಗಕ್ಕೆ ಮುಂದಿನ ಅವಧಿಯಲ್ಲಿ ಒಳಾಂಗಣಕ್ಕೆ ಬರಲಿದೆ. ಈ ನಡುವೆ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯ ಆಗಮನವಾಗ್ತಾ ಇದೆ. ಆರ್ಎಸ್ ಟ್ರಾನ್ಸ್ಪೋರ್ಟ್ ಅಥರ್ವದ ಬಡೂರಿನ ಮಾದರದಲ್ಲಿರುವ ಶ್ರೀ ಗಣೇಶ್ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನ ಅತಿಥಿಯ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳುತ್ತೇವೆ. ಮಾದರದಲ್ಲೂ ಆರ್ಎಸ್ ಟ್ರಾನ್ಸ್ಪೋರ್ಟ್ ಅಥರ್ವದ ಬಡೂರು ಶ್ರೀ ಗಣೇಶ್ ಆರ್ ಪ್ರಸ್ತುತ ಕ್ರೀಡಾಕೂಟದಲ್ಲಿ ಮತ್ತೊಂದು ಖ್ಯಾತ ಕಬಡ್ಡಿ ಕ್ರೀಡಾಕೂಟ ಅದೇ ರೀತಿಯಲ್ಲಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರಸ್ತುತ ತೀರ್ಪುಗಾರರು ಕೂಡ ಆಗಿರುವಂತಹ ಶ್ರೀ ಸಿದ್ದಿಕ್ ಕುಕ್ಕಾಚೆಬೈ ತಮ್ಮ ಉಪಸ್ಥಿತಿಯನ್ನು ನಾವು ಗಮನಿಸಿದ್ದೇವೆ. ಅತ್ಯಂತ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ನಮ್ಮನ್ನು ಈ ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾರೆ. ಸಿದ್ದಿಕ್ ಕುಕ್ಕಾಚೆಬೈ ನವಯುಗ ಕುಕ್ಕಾಚೆ ಅನ್ನುವಂಥ ದಿಗ್ಗಜ ತಂಡದ ಖ್ಯಾತ ಕ್ರೀಡಾಪಟು. ಅದೇ ರೀತಿಯಲ್ಲಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರು ಕೂಡ ಹೌದು. ಪ್ರಗತಿಯಲ್ಲಿ ಸ್ಪರ್ಧೆ ಏಕಮುಖಿಯಾಗಿ ಮುಂದುವರಿಯುತ್ತಿದೆ. ಅಡಗಿ ವಜಪಡಿಕೊಂಡಂತ 1 ಅಂಕದ ವಿರುದ್ಧವಾಗಿ 19 ಅಂಕಗಳೊಂದಿಗೆ ಕಾಪಿ ಕಾರ್ಡ್ ಪ್ರಗತಿಯ ಸ್ಪರ್ಧೆಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಮೊದಲ ದೇಶದ ಗಣೇಶ್ ಆರ್ಎಸ್ ಟ್ರಾನ್ಸ್ಪೋರ್ಟ್ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಚೇತನ್ ಅವರು ವೇದಿಕೆಗೆ ಬಂದು ಶ್ರೀಯುತರಿಗೆ ಶಾಲುದಿಸಿ ಸ್ಮರಣೆಗೆ ನೀಡಿ ಸ್ವಾಗತಿಸುವಂತೆ ತಮ್ಮಲ್ಲಿ ಕೋರಿಕೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ನವಯುಗ ಕುಕ್ಕಾಚೆ ತಂಡದ ಗಮನಕ್ಕೆ ಮುಂದಿನ ಸ್ಪರ್ಧೆಯಲ್ಲಿ ತಮ್ಮ ಎದುರಾಳಿ ತಂಡ ಇಲ್ಲ, ಆದರೆ ನವಯುಗ ಕುಕ್ಕಾಚೆ ತಂಡ ಒಳಾಂಗಣವನ್ನ ಪ್ರವೇಶ ಮಾಡಬೇಕಿದೆ. ಪ್ರಗತಿಯ ಸ್ಪರ್ಧೆಗಳಿಗೆ 2-19 ಕುಕ್ಕಾಚೆ ತಂಡದ ಖ್ಯಾತ ಕಬಡ್ಡಿಯ ಪಟು ಜೊತೆಗೆ ರಾಜ್ಯ ಮಟ್ಟದ ಕಬಡ್ಡಿಯ ತೀರ್ಪುಗಾರವಾಗಿರುವಂತಹ ಶ್ರೀಯುತ ಸಿದ್ದಿಕ್ ಕುಕ್ಕಾಚೆ ಅವರಿಗೆ ದಶಮಾನೋತ್ಸವದ ಕಬಡ್ಡಿಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತರಿಗೆ ಅಶ್ವಿನ್ ಕುಲಶೇಖರ ವೇದಿಕೆಗೆ ಆಗಮಿಸಿ ಶ್ರೀಯುತರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಅಶ್ವಿನ್ ಕುಲಶೇಖರಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಕಬಡ್ಡಿಯ ಆಯೋಜನೆಯನ್ನು ಮಾಡಿದಂತ ಸಂಘಟಕ ತಂಡದ ಓರ್ವ ಸದಸ್ಯ.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಯುತ ನವಾಸ್ ಉರುಮನೆ ಆಗಮಿಸಿದ್ದಾರೆ. ತಮ್ಮ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾವೆ. ಶಿವರಿಗೆ ಪ್ರೀತಮ್ ಬಗಂಬಿಲ ವೇದಿಕೆಗೆ ಬಂದು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಶಿವರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಅದೇ ರೀತಿಯಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿ ಶ್ರೀಯುತ ಅಶ್ರಫ್ ಅವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಡುತ್ತೇವೆ. ಶ್ರೀಯುತರಿಗೆ ಶಾಲು ಅವರು ವೇದಿಕೆಗೆ ಅದರಲ್ಲಿ ಶಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. Swings one eye, the final movement is changed from the Mangalega. 524. ಮುಂದಿನ ಪಂದ್ಯಾಟಕ್ಕಾಗಿ ನವಯುಗ ಕುಂಭಕರ್ಣಿ ಹಾಗೂ ರೆನೆಸಾನ್ಸ್ ಮಡಿಕೇರಿ ತಂಡಗಳು ಅಂಗಣವನ್ನು ಪ್ರವೇಶಿಸಬೇಕು. ಮೊದಲನೇ ಕಾರ್ಯಕ್ರಮದಲ್ಲಿ ಸುನಿಲ್ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಸ್ಪರ್ಧೆಗೆ ಭಾಗವಹಿಸುವ ನವಯುಗ ಕುಂಭಕರ್ಣಿ ತಂಡದ ಆಟಗಾರರು ದಯವಿಟ್ಟು ಗಮನಿಸಿಕೊಳ್ಳಿ. ಮುಂದಿನ ಸ್ಪರ್ಧೆಯಲ್ಲಿ ತಮ್ಮ ಎದುರಾಳಿ ತಂಡದಿಂದ ಆಟಗಾರರಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ನವಯುಗ ಕುಂಭಕರ್ಣಿ ದಯವಿಟ್ಟು ಪ್ರವೇಶಿಸುವುದಕ್ಕೆ ಬನ್ನಿ. ನವಯುಗ ಕುಂಭಕರ್ಣಿ ಪ್ರಗತಿಯ ಸ್ಪರ್ಧೆ ಅತ್ಯಂತ ಏಕಮುಖಿ ಸ್ಪರ್ಧೆಯಾಗಿ ಮುಂದುವರಿತಾ ಇದೆ. 5ರ ಮುಂದೆ 25. ಶ್ರೀಯುತ ಸುನಿಲ್ ಮುಸ್ಲಿಂ ಅವರಿಗೆ ಪ್ರಶಾಂತ್ ಎಂ ವಿಟ್ಲ ಅವರು ವೇದಿಕೆಗೆ ಆಗಮಿಸಿ ಶ್ರೀಯುತರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸುವಂತೆ ತಮ್ಮಲ್ಲಿ ಕೋರಿಕೆ. ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಪ್ರಕಾಶ್ ಕುಂಬಲ ಅವರಿಗೆ ವಿರುದ್ಧವಾಗಿ ಉಮಾಮಹೇಶ್ವರಿ ಬಿ ತಂಡದ ಆಟಗಾರರು ಸಿದ್ಧಗೊಳ್ಳುವಂತೆ ಕೋರಿಕೆ. ಅದೇ ರೀತಿಯಲ್ಲಿ ನವಯುಗ ಕುಂಭಕರ್ಣಿ ತಾವು ಸಿದ್ಧಗೊಂಡಿರಬೇಕು. ಮುಂದಿನ ಸ್ಪರ್ಧೆಗಾಗಿ ಪುನಃ ತಾವುಗಳಿಗೆ ಕರೆ ಕೊಡ್ತವೆ. ಕಾರ್ತಿಕ್ ಮಂಗಳೂರು.
ಕಾರ್ತಿಕ್ ತೀರ್ಪುಗಾರರು ದಯವಿಟ್ಟು ಕನ್ನಡದ ಒಳಭಾಗಕ್ಕೆ ಬರುವಂತೆ ಕೋರಿಕೆ. ಪ್ರಸ್ತುತ ಪ್ರಗತಿಸುತ್ತೆ ಅಂತಿಮ ಘಟ್ಟದ ದಯವಿಟ್ಟು ನವಯುಗ ಕುಕಾಶ ತಂಡದಲ್ಲಿ ನವಯುಗ ಕುಕಾಶ ತಾವುಗಳು ಪ್ರವೇಶಿಸುವುದಕ್ಕೆ ಬರುವಂತೆ ಕೋರಿಕೆ. ತಂಡದ ವ್ಯವಸ್ಥಾಪಕರು ಖಲೀಲ್ ಕುಕಾಶದ ವ್ಯವಸ್ಥಾಪಕರು ಸಂಸ್ಕೃತಿ ತಾವುಗಳು ತಮ್ಮ ತಂಡವನ್ನು ಕರೆತರುವಂತೆ ಮನವಿ. ಕುಕಾಶೆ ತಂಡದ ಆಗಮನವನ್ನು ನಾವು ಕಂಡುಕೊಳ್ತಾ ಇದ್ದೇವೆ. അടുത്ത മത്സരം ടീം തയ്യാറെടുപ്പ് തുടങ്ങാം. ಇದರೊಂದಿಗೆ ಸ್ಪರ್ಧೆ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳ ಸಿದ್ಧವಾಗುವ ಮೊದಲು ನವಯುಗ ಕುಕಾಶದ ತಂಡಕ್ಕೆ ಬರುವಂತೆ ಕೋರಿಕೆ. ವೇದಿಕೆಯಲ್ಲಿ ಕೆಲವೊಂದು ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡವರನ್ನ ಗೌರವಿಸಲಿದ್ದಾರೆ. ಆ ತಂಡಕ್ಕಾಗಿ ಬನ್ನಿ ನವಯುಗ ಕುಕಾಶೆ ತಂಡ ಅಂಗಣವನ್ನು ಪ್ರವೇಶಿಸಿ. ನವಯುಗ ಕುಕಾಶೆ ಹಾಗೂ ಪ್ರವೇಶ ಮಾಡಿ. ಪ್ರಗತಿಯ ಸ್ಪರ್ಧೆ ಮುಕ್ತಾಯಗೊಂಡಾಗ ಮುಂದಿನ ಸ್ಪರ್ಧೆಗಾಗಿ ತಂಡವನ್ನ ಒಳಾಂಗಣಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ನವಯುಗ ಕುಕಾಶೆ ತಂಡದಲ್ಲಿ ಸಂಸ್ಕೃತಿ ಎನ್ನುವಂತ ವ್ಯವಸ್ಥಾಪಕರ ದಕ್ಷ ಸಾರಥ್ಯದಲ್ಲಿ ಮುಂದಿನ ಸ್ಪರ್ಧೆಗಾಗಿ ಒಳಾಂಗಣವನ್ನು ಪ್ರವೇಶ ಮಾಡ್ತಾ ಇದೆ ತಂಡ ನವಯುಗ ಕುಕಾಶ. ಬಂಧುಗಳೇ, ನಮ್ಮ ದಶಮಾನೋತ್ಸವದ ಶುಭ ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಅನೇಕ ಗ್ರಾಮೀಣ ಪ್ರತಿಭಾವಂತರಿಗೆ ಗುರುತಿಸಿ ಗೌರವಿಸುವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಆ ನಿಲುವಲ್ಲಿ ಇವತ್ತು ತತ್ವಮಸಿ ಬಗಂಬಿಲ ಆಯೋಜಿತ ದಶಮಾನೋತ್ಸವ ಕಮಿಟಿಯಲ್ಲಿ ಸಾಹಿತ್ಯ ಲೋಕದಲ್ಲಿ ಒಂದಷ್ಟು ಹೆಸರನ್ನು ಗಳಿಸಿಕೊಳ್ಳುತ್ತಾ ಅನೇಕ ಆಲ್ಬಮ್ ಸಾಂಗ್ಗಳನ್ನು ಬರೆಯುವ ಮೂಲಕ ಸಾಹಿತ್ಯ ಲೋಕದಲ್ಲಿ ತನ್ನ ಹೆಸರನ್ನು ಬಹಳಷ್ಟು ಅದ್ವಿತೀಯವಾಗಿ ಉಳಿಸಿಕೊಂಡಿರುವಂತಹ ಪ್ರತಿಭೆ ಅಂದರೆ ಅದು ನಮ್ಮ ಪ್ರಶಾಂತ್ ವಿಟ್ಲ ಅವರು. ಸೊ ಪ್ರಶಾಂತ್ ವಿಟ್ಲ ಅವರು ಇವತ್ತು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಬೇಕು. ದಯವಿಟ್ಟು ಕಾರ್ಯಕ್ರಮಕ್ಕೆ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಮ್ಮಲ್ಲಿ ಕೋರಿಕೆ. ನವಯುಗ
ಗಾಜು ತಂಡಕ್ಕೆ ಮುಂದಿನ ಸುತ್ತಿಗೆ ನೀರು ತಿರುಗಡೆ. ಅವರು ಸಾಹಿತ್ಯ ಲೋಕದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಗುರುತಿಸಿ ದಶಮಾನೋತ್ಸವದ ಮುಖ್ಯ ವೇದಿಕೆಯಲ್ಲಿ ಅವರಿಗೆ ಗೌರವದ ಸನ್ಮಾನವನ್ನು ಮಾಡ್ತಾರೆ. ಎಲ್ಲ ಅತಿಥಿಗಳು ಕೂಡ ಸೇರಿಕೊಂಡ ಪ್ರಶಾಂತ್ ಎಂ ಬಿರ್ಲಾ ಅವರ ಸಾಧನೆಯ ಹಾದಿ, ಸಾಹಿತ್ಯ ಲೋಕದ ಹಾದಿ ಎಷ್ಟು ಯಶಸ್ವಿಯಾಗಲಿ, ಇನ್ನಷ್ಟು ಅದ್ಭುತವಾದ ಹಾಡುಗಳು, ಕವನಗಳು ಅವರ ಮೂಲಕ ಹೊರಬರಲಿ, ಅವರ ಕನಸುಗಳು ಈಡೇರಲಿ ಎನ್ನುವ ಶುಭ ಹಾರೈಕೆಗಳ ಜೊತೆಗೆ ಗೌರವದ ಸನ್ಮಾನ ಬಗಂಬಿಲದ ವೇದಿಕೆಯಲ್ಲಿ. ಅದೇ ರೀತಿಯಲ್ಲಿ ಸಾಮಾಜಿಕ ರಂಗದಲ್ಲಿ ಗುರುತಿಸಿಕೊಂಡಂತಹ ಮತ್ತೋರ್ವ ಶ್ರೀಯುತ ನವಾಜ್ ಉರುಮನೆ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಒಂದು ಗೌರವವನ್ನ ನೀಡಬೇಕು ಅನ್ನುವಂಥದ್ದು ಬಗಂಬಿಲದ ಸಮಸ್ತ ಸಂಘಟಕರ ಒಲವು. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಬೇಕಾದ. ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ದೇಹದಾಢ್ಯತೆಯಲ್ಲಿ ತನ್ನ ಅದ್ಭುತವಾದಂಥ ಕೌಶಲ್ಯವನ್ನು ತೋರಿಸಿರತಕ್ಕಂತಹ ನವಾಜ್ ಉರುಮನೆಯವರಿಗೆ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ, ಅತ್ಯಂತ ವರ್ಣರಂಜಿತ ವೇದಿಕೆಯಲ್ಲಿ ಗೌರವ ಸನ್ಮಾನ. ಇದು ನವಾಜ್ ಉರುಮನೆಯವರಿಗೆ ಬಗಂಬಿಲದ ದಶಮಾನೋತ್ಸವದ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡಗಳು ಬರುವಂತೆ ಪ್ರಕಾಶ್ ಕುಂಪಡ ವಾರಿಯರ್ಸ್ ವಿರುದ್ಧವಾಗಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಬಿ. And here, പ്രിയമുള്ളവരെ, പ്രകാശ് കുമ്പള വാരിയേഴ്സിന്റെ കരുത്തന്മാരാകുന്ന പ്രതിഭകൾ കായിക കളത്തിൽ നിറഞ്ഞു കളിക്കാൻ വരുന്നുണ്ട്. നിരവധി അനവധി പോരാട്ട മുഹൂർത്തങ്ങളിൽ കളി മികവ് കാട്ടിയ താര തമ്പുരാക്കന്മാരെയും ചേർത്ത് പിടിച്ചുകൊണ്ട് കടബയുടെ താരപുത്രനായ മുർസ കടബ, പിന്നെ കാസർഗോഡൻ കബഡിയുടെ കൗശലക്കാരനായിട്ട് എന്നും നിലയുറപ്പിച്ച് നൽകുന്ന കരുത്തുനിൽ കരുത്തുനെന്ന് കാലം തെളിയിച്ച കബഡിയുടെ 18ാം അടവും സ്വായത്തമാക്കിയ കൗശിക് എന്ന വമ്പൻ പുലി, പിന്നെ നിരവധി അനവധി താരപ്രതിഭകൾക്കിടയിൽ കാസർഗോഡൻ കബഡിയുടെ ബാദ്ഷാ എന്ന അപരനാമത്തിൽ അറിയപ്പെടുന്ന അജ്യയും ചേർത്ത് പിടിച്ചുകൊണ്ട് കബഡി എന്ന കായിക വിനോദത്തെ ഇടനെഞ്ചോട് ചേർത്ത് വയ്ക്കുന്ന പ്രകാശ് എന്ന വ്യക്തിത്വത്തിന്റെ വമ്പൻ നിരവധി അനവധി താരപ്രജാപതികൾ. ದಯವಿಟ್ಟು ಬನ್ನಿ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಇದೀಗ ನಡೆಯುವಂತ ಪಂದ್ಯಾಟ ಪ್ರಕಾಶ್ ಕುಂಪಲ ವಾರಿಯರ್ಸ್ ಹಾಗೂ ಉಮಾ ಮಹೇಶ್ವರಿ ಬಿ ಈ ಎರಡು ತಂಡಗಳ ನಡುವೆ ನಡೆದ ಪಂದ್ಯಾಟದಲ್ಲಿ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಪುಂಡಲಿ, ಸಹ ತೀರ್ಪುಗಾರರಾಗಿ ಶ್ರೀಯುತ ಮೋಹನ್ ಹಾಗೂ ಕಾರ್ತಿಕ್, ಸ್ಕೋರರ್ ಆಗಿ ಭರತ್, 30 ಸೆಕೆಂಡ್ ರೆಕಾರ್ಡರ್ ಸುಶಾಂತ್, ಥರ್ಡ್ ರೈಡರ್ ಐಡೆಂಟಿಫೈಯರ್ ಅಕ್ಷಯ್,
ಅಸಿಸ್ಟೆಂಟ್ ಸ್ಕೋರರ್ಸ್ ಆಗಿ ದರ್ಶನ್ ಹಾಗೂ ಪಾರ್ಥರಾಜ್. ದಯವಿಟ್ಟು ಎದುರಾಳಿ ತಂಡ ಬರಬೇಕಿದೆ. ಉಮಾಮಹೇಶ್ವರಿ ಕಾಪಿ ಕಾರ್ಡ್ ಬಿ ತಂಡ ದಯವಿಟ್ಟು ಬನ್ನಿ. ತಮ್ಮ ಎದುರಾಳಿ ತಂಡ ಈಗ ತಾನೇ ಒಳಾಂಗಣದಲ್ಲಿ ನಾವು ಕಂಡುಕೊಡುತ್ತಾ ಇದ್ದಾವೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಬಿ ತಂಡ ಬರಬೇಕಿದೆ. ಪುಂಡಲೀಕ್, ಮೋಹನ್, ಕಾರ್ತಿಕ್, ಭರತ್, ಸುಶಾಂತ್, ಅಕ್ಷಯ್, ದರ್ಶನ್ ಹಾಗೂ ಪಾರ್ಥರಾಜ್ ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು. ಪ್ರಗತಿಯ ಸ್ಪರ್ಧೆಯ ಎದುರಾಳಿ ತಂಡ ದಯವಿಟ್ಟು ಬನ್ನಿ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಬಿ ತಂಡ ನಿರಂತರವಾಗಿ ಕರೆಗಳನ್ನು ರವಾನಿಸ್ತಾ ಇದ್ದಾವೆ. ತಂಡಗಳು ಬರಬೇಕಿದೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಬಿ ತಂಡ ಬಲೆ ಕಾಪಿ ಕಾರ್ಡ್ ಬಿ ಟೀಮ್ ದಕ್ಲು ಬಲೆ. ನೋಡಿ, ದಯವಿಟ್ಟು ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿ. ಎಸ್, ತಂಡ ಬರ್ತಾ ಇದೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿ ಕಾರ್ಡ್ ಎದುರಾಳಿ ತಂಡ. ಪ್ರಗತಿಯ ಸ್ಪರ್ಧೆಯ ಎದುರಾಳಿ ತಂಡ ಒಳಾಂಗಣಕ್ಕೆ ಬರುತ್ತಾ ಇದೆ. ತಂಡವನ್ನ ನೇರವಾಗಿ ನಾವು ಅಂಕಣಕ್ಕೆ ಬರಮಾಡಿಕೊಡುತ್ತಾ ಇದ್ದಾವೆ. The team ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿ ಕಾರ್ಡ್. Light please. Light please. ಅಂಕಣದಲ್ಲಿ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ಇದು ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿ ಕಾರ್ಡ್ ಬಿ ತಂಡದ ವಿರುದ್ಧವಾಗಿ ಪ್ರಕಾಶ್ ಕುಂಪಣ ವಾರಿಯರ್ಸ್ ತಂಡ. ಆರಂಭಿಕ ದಾಳಿಯಾಗಿದೆ. ಮುರ್ಜಾ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಥಮ ಅಂಕದ ದಾಖಲಾತಿ ಖಾತೆಯಲ್ಲಿ ಕಂಪಣ ವಾರಿಯರ್ಸ್ ತಂಡದ ಖಾತೆ ಆರಂಭವಾಗಿದೆ. ಇತ್ತ ಕಾಪಿ ಕಾರ್ಡ್ ತನ್ನ
ಖಾತೆಯನ್ನು ಆರಂಭಿಸಿದ ದಾಳಿಯಲ್ಲಿ ಬನಾರಿ ರಶೀದ್ ಬನಾರಿ ಅವರ ದಾಳಿಯಾಗ ಆರಂಭವಾಗಿದೆ. ಎರಡು ಮೂರು 2-3 in favor of Copycat. ಎರಡು ಸಮಾನ ಅಂಕಗಳೊಂದಿಗೆ ಕಾಪಿ ಕಾರ್ಡ್ ಮತ್ತು ಪ್ರಕಾಶ್ ಕುಂಪಡ ವಾರಿಯರ್ಸ್ ತಂಡ Third right, do or die right. Juice number 3 from the side of Copy Card. ತೃತೀಯ ದಾಳಿ ಖಾತೆಯಲ್ಲಿ 3-2 ಒಂದಂಕದ ಮುನ್ನಡೆಯೊಂದಿಗೆ ಕುಂಪಳ ಮುರುಸಾ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಆಗಿದೆ. ಮತ್ತೆ ಖಾತೆಯಲ್ಲಿ ಒಂದಂಕದ ಜೋಡಣೆಯಾಗಿದೆ. 4-2 4-2 ಕುಂಪಡ ತಂಡದ ಪರವಾಗಿ ಪ್ರಸ್ತುತ ಪ್ರಗತಿಯ ಸ್ಪರ್ಧೆಯಲ್ಲಿ ಆರಂಭಿಕ ದಾಳಿ ಅಜೀಜ್ ಕಂದಲ್ ಆನಂದ್
Wonderful super tackle happening. It's what I and what it is what I. People are not and the tackle is able to reach the Prakash. Kupula Warriors. So the point table 6-9. The video for Prakash Kupula Warriors is ready. And the super tackle for the team. Got it the super tackle. Anaya super tackle. And they give one more touch point. ಈ ಕಾರ್ಯಕ್ರಮಕ್ಕೆ ವಸ್ತುವಿನ ಅತಿಥಿ ಗಣ್ಯರ ಆಗಮನವಾಗಿದೆ. ಅಸ್ತ್ರ ಗ್ರೂಪ್ ಆಫ್ ಕಂಪನಿ ಇದರ ಮಾಲಕರು ಅಲ್ಲದೆ ಕಡೆದ ಬಿಡುಗಡೆಗೊಂಡ ಲವ್ ಯು ದಿಯಾ ಅನ್ನೋ ಒಂದು ಆಲ್ಬಮ್ ಸಾಂಗಿನ ನಾಯಕ ಲಂಚುಲಾಲ್ ಇವರ ಆಗಮನವಾಗಿದೆ. ತಮ್ಮನ್ನ ವಿಶೇಷವಾಗಿ ಈ ಕ್ರೀಡಾಕೂಟಕ್ಕೆ ನಾವುಗಳು ಬರಮಾಡಿಕೊಡ್ತಾ ಇದ್ದೇವೆ. ವೇದಿಕೆಗೆ ತಮ್ಮನ್ನ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಲಂಚುಲಾಲ್ ವಾದಕರು ಅಸ್ತ್ರ ಗ್ರೂಪ್ ಆಫ್ ಕಂಪನಿ. ಸುಭಾನ್ ಇವರು ಶಾಲದ ಬಸಿಸಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಶ್ರೀಯುತ ಲಂಚುಲಾಲ್ ಇವರನ್ನ ಕಾರ್ಯಕ್ರಮಕ್ಕೆ ಅತಿ ಗೌರವದಿಂದ ಬರಮಾಡಿಕೊಳ್ಳುವಂತೆ ವಿನಂತಿ. 14-7 ಸ್ಪರ್ಧೆ ಮುಂದುವರಿದಾಗ ಉಪಮುಖ್ಯಮಂತ್ರಿ ಪರವಾಗಿ ಪ್ರಶ್ನಿಸಿಕೊಂಡಲ್ಲ ಅಂಕಣದ ಭಾಗದಲ್ಲಿ ಬಲವಾದ ಡಿಪೆಂಡೆಂಟ್ಗಳ ಬಂದಿಯಾದ ಆಟಗಾರ ಅಂಕಣದಲ್ಲಿ ಮತ್ತೆ ಮುಂದುವರಿದಾಗ 15-7 ರಶೀದ್ ಬಾರಿ ಪ್ರಸ್ತುತ ಅಂಕಣದ ಬಲಭಾಗದಲ್ಲಿ ಮುಂದುವರಿದಾಗ ದಾಳಿ ನಡೆಯುತ್ತಿದೆ. ತತ್ವಮಸಿ ಬಗಂಬೀಲದ ದಶಮಾನೋತ್ಸವದ ಕಬಡ್ಡಿಯಲ್ಲಿ ಅತ್ಯಂತ ಶ್ರೇಷ್ಠ ಕಬಡ್ಡಿ ಆಟಗಾರರ ಆಗಮನವಾಗಿದೆ. ಮೂಲಕವಾಗಿ ಲೈವ್ ಮೂಲಕ ಈ ಪಂದ್ಯಾವಳಿಯನ್ನ ನೋಡುತ್ತಿರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಮಾಡಿಕೊಡ್ತಾ ಇದ್ದಾರೆ. ಮಧ್ಯದ ವಿರಾಮವಾಗಿದೆ. 15-7 ಪ್ರಕಾಶ್ ಕುಟುಂಬ ಮುನ್ನಡೆಯಲ್ಲಿದೆ.
ಎರಡು ಪ್ರಬಲ ತಂಡಗಳ ಮಧ್ಯೆ ಹೋರಾಟವನ್ನು ಕಾಣಬಹುದಾಗಿದೆ. ಪ್ರಕಾಶ್ ಕೊಪ್ಪಳ ಬಾರಿಯ ಸುಲಭವಾಗಿ ಉಮಾಮಹೇಶ್ವರಿ 15-8 ಅವಳಿ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ದ್ವಿತೀಯ ಪಂದ್ಯದಲ್ಲಿ 17 ಪಂದ್ಯದಲ್ಲಿ 7 ಅಂಕಗಳ ಅಂತರದಿಂದ 6 ಕಡೆಯಿಂದ ಸ್ಪರ್ಧೆ 11-17ರಲ್ಲಿ ಪಂದ್ಯವನ್ನು ಸೂಚನೆಗಳಲ್ಲಿ ಭರತನ ಮೂಲಕ ಭರತ್ ಶೆಟ್ಟಿ ಆಡುತ್ತಿದ್ದಾರೆ. ಪ್ರಕಾಶ್ ಕುಟುಂಬದ ವಾರಿಯ ವಿರುದ್ಧವಾಗಿ ಉಮಾಮಹೇಶ್ವರಿ ದಿಗ್ಗಜದ ಆಟವನ್ನು ನೋಡಬಹುದಾಗಿದೆ. ತತ್ವಸಂಬಂಧವಿಲ್ಲದ ಅಂಕಣದಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾರೆ. ಕಳೆದ ದಿನ ಪೂರ್ವಾಂಗಣದಲ್ಲಿ ಕಬಡ್ಡಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡ ಭರತನ ಆಟ ಇಲ್ಲಿ ಒಂದು ಬಯಲಾಗುತ್ತಿದೆ. ಉಮಾಮಹೇಶ್ವರಿಗೆ ವಿರುದ್ಧವಾಗಿ ಪಂದ್ಯಾವಳಿಯಲ್ಲಿ ಅನೇಕ ಯುವ ತಾರೆಗಳನ್ನು ನಾವು ಗಮನಿಸಿಕೊಂಡಾಗ ಅಜಯ ದಾಳಿಯಲ್ಲಿ ಅಕಾಡೆಮಿ ಆಟಗಾರ ಅಂಕಣದ ಒಳಭಾಗದಲ್ಲಿ ಅಂಕ ಗಳಿಕೆಯ ಪ್ರಯತ್ನವನ್ನು ಮುಂದುವರಿಸಿಕೊಳ್ಳುವ ಆರಂಭದ ಸಮಯ ದ್ವಿತೀಯ ಅವಧಿಯ ವೇಳೆ ಪಂದ್ಯದಲ್ಲಿ ಪ್ರಮುಖ ಡಿಫೆಂಡರ್ಗಳ ಮಧ್ಯೆ ಕಳೆದ ದಾಳಿಯಲ್ಲಿ ಅವಳಿ ಅಂಕಗಳ ಜೊತೆಗೆ ಬರೆದ ಆಟಗಾರ. ಆ ಪ್ರಕಾರ ಮತ್ತೆ ಸ್ಪರ್ಧೆಯಲ್ಲಿ ನಿರೀಕ್ಷೆ ಮತ್ತೆ ಮುಂದುವರಿಯಲಾರಂಭಿಸಿದೆ. ಉಮಾಮಹೇಶ್ವರಿ ಮರಳಕಾಯಿದ ಸ್ಪರ್ಧೆಯಲ್ಲಿ ಅಂಕಣದಲ್ಲಿ ರೋಚಕತೆಯ ಸ್ಪರ್ಶವನ್ನು ನೀಡಲಾಗಿದೆ. ಯುವ ಉದ್ಯಮಿ ಶ್ರೀ ರಾಜೇಶ್ವರ ಗುರುಸ್ವಾಮಿ ತಾವುಗಳು ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ತಮ್ಮನ್ನು ಬರಮಾಡಿಕೊಡ್ತಾ ಇದ್ದೇವೆ. ಶ್ರೀಯುತ ಹರೀಶ್ ಸರ್ ಪುಣ್ಯಕೋಟಿ ಇವರು ನಮ್ಮ ಅತಿಥಿಯಲ್ಲಿರುವಂಥ ಶ್ರೀಯುತ ರಾಜೇಶ್ ತುಗೋಡು ಗುರುಸ್ವಾಮಿ ಯುವ ಉದ್ಯಮಿಯವರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ಮನವಿ. ಮತ್ತೆ ಅಶ್ವಿನ್ ಮೂಲಕ ಉಮಾಮಹೇಶ್ವರಿಯ ಥರ್ಡ್ ರೈಟ್ ಟು ಆಡೈನಲ್ಲಿ ಅಶ್ವಿನ್ ದಾಳಿ 5 ಬ್ರೇಕ್ ಔಟ್ ರೋಲಿಂಗ್ ಎಸ್ಕೇಪ್ ಆದಂತ ಆಟಗಾರ.
ಎಸ್ ವಿಜಯ್ ಅಂತರ್ಜನೆ ಇಲ್ಲಿ ದೊಡ್ಡ ಮಟ್ಟಿನ ಆಫರ್ ದೊರೆತಾ ಇದೆ. ಈ ಆಫರ್ ಕುಪ್ಪಳ ತಂಡದ ಪ್ರಕಾಶ್ ವಾರಿಯರ್ಸ್ ತಂಡಕ್ಕೆ ಮಾತ್ರ ಸೀಮಿತ. ಇದರ ಮಾಲಕರಾಗಿರುವಂತಹ ಪ್ರಕಾಶ್ ಅವರು ದೊಡ್ಡ ಮಟ್ಟಿನ ಒಂದು ಆಫರ್ ಅನ್ನು ನೀಡ್ತಾ ಇದ್ದಾರೆ. ಈ ಕ್ರೀಡಾಕೂಟದಲ್ಲಿ ಪ್ರಕಾಶ್ ವಾರಿಯರ್ಸ್ ತಂಡ ಗೆದ್ದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡದಲ್ಲಿ ಸಂಘಟಕರಿಂದ 30,000 ರೂಪಾಯಿ ನಗದು ಖಂಡಿತ ಇದೆ. ಜೊತೆಯಲ್ಲಿ ಇದರ ಮಾಲಕರು 50,000 ರೂಪಾಯಿಯನ್ನು ಉಡುಗೊರೆಯಾಗಿ ಬಹುಮಾನವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಇದು ಪ್ರಕಾಶ್ ವಾರಿಯರ್ಸ್ ತಂಡಕ್ಕೆ ಮಾತ್ರ ಸೀಮಿತ ಆಫರ್. ನಗದು ಬಹುಮಾನ 30,000 ಜೊತೆ 50,000 ಒಟ್ಟು. ನೋಡಿ, ಇಂತಹ ಒಂದು ವಿಶೇಷ ಕೊಡುಗೆಗಳು ಸಿಗುವಂಥದ್ದು ಬಹಳ ಅಪರೂಪ. ಆದರೆ ಯುವ ಉದ್ಯಮಿಗಳಾಗಿರುವ ಪ್ರಕಾಶ್ ಕುಂಬಳ ಅವರು ನೀಡಿರತಕ್ಕಂಥದ್ದು ಈ ಕೂಟದಲ್ಲಿ ಚಾಪವನ್ನು ಗಳಿಸಿಕೊಳ್ಳಲಿ ಪ್ರಕಾಶ್ ಕುಂಬಳ ವಾರಿಯರ್ಸ್ 50,000 ರೂಪಾಯಿಗಳ ನಗದನ್ನು ಪಡೆಯಲಿದೆ. बनारी भक्त बनारी अंकद कंद बनारी Now break down the voice. Sounds break down. ಅಸಹ್ಯದ ಮೂಲಕ ಗಾಳಿಗೆ ಅಂಕಣದ ಭಾಗದಲ್ಲಿ ಪರಿಣಾಮವಾಗಿ ಸ್ಪಷ್ಟವಾದ ಮುನ್ನಡೆಯನ್ನು ಮುಡಿಸಿಕೊಳ್ಳುವ ಧಾವಂತದ ಹೆಜ್ಜೆ. ಅಂತಿಮ ಆಟಗಾರರಲ್ಲಿ 23-12 ಸ್ಪರ್ಧೆ 11 ಅಂಕಗಳ ಅಂತರವಿದೆ. ಪ್ರಸ್ತುತ ಕೂಟದಲ್ಲಿ ಮಹೇಶ್ವರಿ ಬಿ ತಂಡದ ಆಟವನ್ನು ನೋಡಬಹುದಾಗಿದೆ. ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳುವ ತವಕ ಆರಂಭಿಕ ಅವಧಿಗಳಲ್ಲಿದೆ. ಸ್ಪರ್ಧೆಯಲ್ಲಿ 13-26 ಮುನ್ನಡೆಯನ್ನು ಸಾಧಿಸ್ತಾ ಇದೆ ಪ್ರಕಾಶ್ ಕುಂಬಳ ವಾರಿಯರ್ಸ್ ತಂಡ. ಈಗ ತಾನೇ ಬಹಳ ದೊಡ್ಡ ಮಟ್ಟಿನ ಆಫರ್ ಪ್ರಕಾಶ್ ಕುಂಬಳ ವಾರಿಯರ್ಸ್ ತಂಡಕ್ಕೆ ಲಭ್ಯವಾಗ್ತಾ ಇದೆ. ಕ್ರೀಡಾಕೂಟದ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಳ್ಳಲಿ ತಂಡಕ್ಕೆ ಪ್ರಥಮ ನಗದು 30,000 ಜೊತೆ 50,000 ಒಟ್ಟು 80,000 ತಮ್ಮದಾಗಿಸುವಂತ ಅವಕಾಶ ಪ್ರಕಾಶ್ ಕುಂಬಳ ವಾರಿಯರ್ಸ್ ತಂಡಕ್ಕಿದೆ. $28-15.
ಪ್ರಸ್ತುತ ಹೋಟೆಲ್ ಟೂರ್ನಮೆಂಟ್ನಲ್ಲಿ ಪ್ರಕಾಶ್ ಕುಂಪಡ ವಾರಿಯರ್ಸ್ ശ്രീ ഉമാമഹേശ്വരി കബഡി അക്കാദമി തമ്മിലുള്ള മത്സരമാണ്. കാപ്പിക്കാട് നേടിയ 15 പോയിന്റിനെതിരെ 28 എന്ന ക്രമത്തിൽ മത്സരത്തിൽ ലീഡ് പിടിക്കുന്നു ടീം പ്രകാശ് കുംപട വാരിയേഴ്സ് 15-28. ಹದಿನಾರು 30 ಬಹಳಷ್ಟು ಮುನ್ನಡೆಯನ್ನ ಸ್ಪಷ್ಟ ಮುನ್ನಡೆಯೊಂದಿಗೆ ತಂಡ ಪ್ರಕಾಶ್ ಕುಂಪಡ ವಾರಿಯರ್ಸ್ ಪ್ರಗತಿಯ ಸ್ಪರ್ಧೆಯಲ್ಲಿ ಅಂತಿಮ 60 ಸೆಕೆಂಡುಗಳಿಗೆ ಸೀಮಿತ ಸ್ಪರ್ಧೆ. ಸೂಪರ್ ಮಿನಿಟ್ ಆರಂಭವಾಗಿದೆ. 30-16 ಇಮ್ಮಡಿಗಿಂತ ಅಧಿಕ ಅಂಕಗಳೊಂದಿಗೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ ತಂಡ ಪ್ರಕಾಶ್ ಕುಂಪಡ ವಾರಿಯರ್ಸ್ ತಂಡ. ವಿಕ್ರಾಂತನ ದಾಳಿ 17-30. ಪ್ರಗತಿಯ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. 17ರ ಮಧ್ಯೆ 30 ಅಂಕಗಳೊಂದಿಗೆ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನು ಹೊಂದಿದೆ ಪ್ರಕಾಶ್ ಕುಂಪಡ ವಾರಿಯರ್ಸ್. ಓಕೆ ಈ ಮುಖೇನ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದಾವೆ.
ആഹാ ആഹാ ടീം എവിടെ? വാ 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 നിരവരി വരി നിര ടീം ഒന്ന് വായോ, അടകൊന്ന് കാണാം, കളിയൊന്ന് കാണാം, ആളൊന്ന് കൂടാം, ഒന്നൊന്ന് നിന്നൊന്ന് കളി 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 താളത്തിൽ കളി കളി മേളത്തിൽ കളികൾ അടകിൻ കളി കളി കബഡി കളികൾ. ആഹാ 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 ടീം എവിടെ? കളിയെ കളിയെ അടകിൻ കളിയെ കബഡി കളിയെ വരിയുള്ള കളിയെ നിറയുള്ള കളിയെ ആളൊന്ന് കൂടുന്ന നേരമുള്ള കളിയൊന്ന് കാണാം കാണാം അടകൊന്ന് കാണാം. ആഹാ ഓഹോ ടീം എവിടെ? അജിതേട്ടാ ടീം എവിടെ? ഹലോ 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 ആഹാ ഹലോ 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 ഇവിടെ മുർസാൻ ഉണ്ട്, മുർസാൻ പിലി മുർസാൻ. ഹലോ ಬಂಧುಗಳೇ, ಅನ್ನ ಲೈಟ್ಸ್ ಆನ್ ಮಾಡ್ಕೊಳ್ಳಿ. ತತ್ವಮಸಿ ಬಗಂಬಿಲದ ಈ ಒಂದು ಸುಂದರ ವೇದಿಕೆ ನಮ್ಮೆಲ್ಲರಿಗೂ ಕೂಡ ದಶಮಾನೋತ್ಸವದ ಸಂಭ್ರಮವನ್ನು ತಂದುಕೊಟ್ಟಿರುವಂಥದ್ದು. ಕಳೆದ 10 ವರ್ಷಗಳಲ್ಲಿ ಅನೇಕ ಕ್ರೀಡಾ ಚರಿತ್ರೆಗಳ ಪುಟಗಳಲ್ಲಿ ಬಗಂಬಿಲದ ಕುಂಪಲದ ಊರನ್ನ ಎಲ್ಲ ಕಡೆಗಳಲ್ಲಿ ರಾರಾಜಿಸುವಂತೆ ಮಾಡಿರತಕ್ಕಂಥ ಒಂದು ಅಗ್ರಗಣ್ಯ ಕ್ರೀಡಾ ಸಂಸ್ಥೆ ಅಂದರೆ ಅದು ನಮ್ಮ ತತ್ವಮಸಿ ಬಗಂಬಿಲ. ನಿಜಕ್ಕೂ ಕೂಡ ಇಂತಹ ಒಂದು ಕಾರ್ಯಕ್ರಮದ ಆಯೋಜನೆ ಕಳೆದ ಹಲವು ವರ್ಷಗಳ ಕನಸಾಗಿತ್ತು. ಆ ಕನಸಿನ ಸಾಕಾರ ರೂಪದ ಅನುಮೋದನೆಯ ಯೋಜನೆ ಇವತ್ತು ಕಾರ್ಯರೂಪಕ್ಕೆ ಇಳಿದಿರುವಂಥದ್ದು. ಕುಂಪಳದ ಈ ಹುಡುಗರ ಶ್ರಮ, ಬಗಂಬಿಲದ ಹುಡುಗರ ಈ ಶ್ರಮ ಇವತ್ತು ಮಹಾತ್ಮ ಗಾಂಧಿ ರಂಗಮಂದಿರ ಉಳ್ಳಾಲದಲ್ಲಿ ಆಯೋಜನೆಯಾಗಿದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅನೇಕ ಬಂಧುಗಳು ತಮ್ಮ ಈ ಕಬಡ್ಡಿಯ ಆಸ್ವಾದತೆಯ ಮೂಲಕ ಬಗಂಬಿಲದ ಹುಡುಗರಿಗೆ ಪ್ರೋತ್ಸಾಹ ಸಹಕಾರವನ್ನು ಕೊಡುವ ನಿಲುವಲ್ಲಿ ಬಂದು ಸೇರಿದ್ದೀರಾ. ಅದಕ್ಕಾಗಿ ಸೇರಿರ್ತಕ್ಕಂಥ ಕಬಡ್ಡಿಯ ಸಮಸ್ತ ಆಸ್ವಾದಕ ಬಂಧುಗಳಿಗೆ ಅತ್ಯಂತ ಪ್ರೀತಿಯ ಗೌರವದ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ ಬಗಂಬಿಲದ ಎಲ್ಲ ಹುಡುಗರದ ಪರವಾಗಿ. ಜೊತೆಗೆ ಇವತ್ತು ಕ್ರೀಡಾ ಕ್ಷೇತ್ರದ ಕೆಲವೊಂದು ನಕ್ಷತ್ರಗಳನ್ನು ಗುರುತಿಸಿ ಅವರನ್ನ ಗೌರವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಲುವಲ್ಲಿ ಶ್ರೀಯುತ ಆಕಾಶ್ ಶೆಟ್ಟಿಯವರು, ಆಕಾಶ್ ಅವರು ದಯವಿಟ್ಟು ಬರಬೇಕು. ಒಂದು ದೊಡ್ಡ ಚಪ್ಪಾಳೆ ಬರಲಿ ಶ್ರೀಯುತ ಆಕಾಶ್ ಶೆಟ್ಟಿ ಅವರಿಗೆ. ನಿಜಕ್ಕೂ ಕೂಡ ಹೇಳಬೇಕಾದ್ರೆ ಅವರ ಸಾಧನೆಯ ಹಾದಿ ಬಹಳ ಅನುಪಮವಾಗಿರುವಂಥದ್ದು. ಕ್ರೀಡಾ ರಂಗದಲ್ಲಿ ಅವರು ತೋರಿಸಿರತಕ್ಕಂಥ ಸಾಧನೆ ಜೊತೆಗೆ ತನ್ನ ದೈಹಿಕ ಶಿಕ್ಷಕನಾಗಿ ನಿರ್ದೇಶಕನಾಗಿ ಹಲವಾರು ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳುಹಿಸಿದಂತಹ ಕೀರ್ತಿಯು ಕೂಡ ನಮ್ಮ ಆಕಾಶ್ ಶೆಟ್ಟಿ ಅವರಿಗೆ ಸಲ್ತದೆ. ಸೊ ಆಕಾಶ್ ಅವರಿಗೆ ಇಂತಹ ಬಗಂಬಿಲದ ಒಂದು ಎಲ್ಲ ಹುಡುಗರ ಪರವಾಗಿ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಅದು ಕೂಡ ಮ್ಯಾಟ್ ಅಂಕಣದಲ್ಲಿಯೇ ಗೌರವವನ್ನು ಸಲ್ಲಿಸಿಕೊಳ್ಳುವಂಥದ್ದು. ಅವರು ಕೂತಿರುವಂಥದ್ದು ಕೂಡ ಮಿಲಾಗ್ರಿಸ್ ಕಾಲೇಜಿನ ಮ್ಯಾಟ್ನ ಮೇಲೆ. ಸೊ ಅಲ್ಲೇ ಅವರು ದೈಹಿಕ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸಿಕೊಳ್ಳುವಂಥದ್ದು. ನಗುವೆ ಹೇಳುತ್ತದೆ ನಮ್ಮ ಆಕಾಶ್ ಶೆಟ್ಟಿಯವರ ಸಾಧನೆಯ ಹಾದಿ ಹೇಗಿದೆ ಅಂದರೆ, ಅವರು ಕಳೆದ ಕೆಲವಾರು ವರ್ಷಗಳಿಂದ ತಂಡಗಳಲ್ಲಿ ಆಡುವ ಮೂಲಕ ಇತ್ತೀಚಿನ ಕಾಲಘಟ್ಟದಲ್ಲಿ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ ತನ್ನ ಕಾರ್ಯವನ್ನ ಮುಂದುವರಿಸಿಕೊಳ್ತಾ ಅನೇಕ ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕಾಗಿ ಕ್ರೀಡಾರಂಗದ ನಕ್ಷತ್ರಗಳನ್ನು ಹುಟ್ಟು ಹಾಕಿರತಕ್ಕಂಥ ಒಂದು ಶ್ರೇಷ್ಠ ಸಾಧಕ, ಇದೇ ಪರಿಸರದ ಸಾಧಕ ಅಂದುಕೊಳ್ಳುವುದಕ್ಕೆ ಹೆಮ್ಮೆ ಆಗ್ತದೆ ಬಂಧುಗಳೇ. ಅದಕ್ಕಾಗಿ ಇವತ್ತು ಈ ವೇದಿಕೆಯಲ್ಲಿ ಆಕಾಶ್ ಶೆಟ್ಟಿಯವರಿಗೆ ಗೌರವ ಪೂರ್ವಕವಾಗಿರುವಂಥ ಗೌರವ ಸನ್ಮಾನ ಚಪ್ಪಾಳೆಯೊಂದಿಗೆ ಅತಿಥಿ ಅಭ್ಯಾಗತರ ಆಗಮನ ಜೊತೆಗೆ ಶ್ರೀಯುತ ಆಕಾಶ್ ಶೆಟ್ಟಿಯವರಿಗೆ ಬಂಧುಗಳೇ, ಇನ್ನೋರ್ವ ಕಬಡ್ಡಿಯ ಜೂನಿಯರ್ ರಂಗದಲ್ಲಿ ಮಿಂಚಿರತಕ್ಕಂಥ ಅಶ್ವಿದ್ ಬಗಂಬಿಲ. ಅಶ್ವಿದ್ ಬಾಬಾ, ಅಶ್ವಿದ್ ಉಳ್ಳಾಲ.
ಅಶ್ವಿತ್ ಉಳ್ಳಾಲ ದಯವಿಟ್ಟು ಅಂಗಣಕ್ಕೆ ಬರಬೇಕು ಬೇಗ. ಬಂಧುಗಳೇ, ಅಶ್ವಿತ್ ಉಳ್ಳಾಲ ಕಬಡ್ಡಿ ಆಡಿ ಹೋದದ್ದಷ್ಟೇ, ಹಾಗಾಗಿ ಬರುವಾಗ ತಡವಾಗಿದೆ. ಜೂನಿಯರ್ ವಿಭಾಗದಲ್ಲಿ ಒಂದು ಅನುಪಮ ನಕ್ಷತ್ರ ಅಂದ್ರೆ ಉಳ್ಳಾಳದ ಭಾಗದಲ್ಲಿ ಅದು ಅಶ್ವಿತ್. ಬೆಳೆಯುತ್ತಿರುವಂತಹ ಸಿರಿ. ಇವತ್ತು ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನ ಕೊಟ್ರೆ ಮುಂದೊಂದು ದಿನ ಪ್ರೋ ಕಬಡ್ಡಿಯಲ್ಲೂ ರಾಷ್ಟ್ರೀಯ ತಂಡದಲ್ಲೂ ಗುರುತಿಸಿಕೊಳ್ಳಬಲ್ಲ ತಾರೆಯಾಗಿ ಉದಯೋನ್ಮುಖ ಆಟಗಾರನಾಗಿ ಹೆಮ್ಮೆಯಿಂದ ಉಳ್ಳಾಳದ ಹೆಸರನ್ನ ಎಲ್ಲೆಡೆಯೂ ಪಸರಿಸುವಂತ ಕಾರ್ಯ ಸಾಧನೆಯನ್ನು ಮಾಡಬಲ್ಲ ಕೀರ್ತಿ. ಡಿಪಾರ್ಟ್ಮೆಂಟಲ್ ಕಬಡ್ಡಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ PUC ವಿಭಾಗದಲ್ಲಿ ಆಡಿರತಕ್ಕಂತಹ ಒಬ್ಬ ಶ್ರೇಷ್ಠ ಕಬಡ್ಡಿಯ ಆಟಗಾರ ಅಂದ್ರೆ ಅದು ನಮ್ಮ ಅಶ್ವಿತ್ ಉಳ್ಳಾಲ. ದೊಡ್ಡ ಚಪ್ಪಾಳೆ ಬರಲಿ. ಇವತ್ತು ಈ ಗುರು ಮತ್ತೆ ಶಿಷ್ಯ ಅಪರೂಪ ಮತ್ತೆ ಅನುಪಮ. ಯಾಕಂತಂದ್ರೆ ಇಂತಹ ವೇದಿಕೆ ಸಿಗುವಂತದ್ದು ಅಶ್ವಿತ್ಗೂ ಇಲ್ಲ, ಆಕಾಶಗೂ ಇಲ್ಲ. ಹಾಗಾಗಿ ಇವತ್ತು ಗುರು ಶಿಷ್ಯರನ್ನ ಕೂರಿಸಿ ಅವರಿಗೆ ಗೌರವವನ್ನು ಸಮರ್ಪಿಸಿಕೊಳ್ತಾ ಇದೆ ನಮ್ಮ ತತ್ವಮಸಿ ಬಗಂಬಿಲದ ಎಲ್ಲ ಹುಡುಗರು ಬಂದು. ಅದೇ ರೀತಿಯಲ್ಲಿ ನಮ್ಮ ಅತಿಥಿಗಳಾಗಿರುವಂತಹ ಶ್ರೀಯುತ ಲಾಂಚ್ ಲಾಲ್ ರವರು, ಅದೇ ರೀತಿಯಲ್ಲಿ ಶ್ರೀಯುತ ಸುನಿಲ್ ಉಚ್ಚಿಲ ದಯವಿಟ್ಟು ಅಂಕಣಕ್ಕೆ ಬಂದು ಎರಡು ಅತಿಥಿಗಳು ಸೇರಿಕೊಳ್ಳುತ್ತಾ ಸಮಸ್ತ ಬಂಧುಗಳ ಪರವಾಗಿ ಅವರನ್ನು ಗೌರವಿಸಿ ಸನ್ಮಾನಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಕ್ಕರುಳ ಆಶಯವಾಗಿದೆ. ಅಣ್ಣ ಬಗಂಬೆಲದ ಮಾತ ಜವನೇರ್ ಬಲೆವಲ, ಬಗಂಬೆಲದ ಮಾತ ಜವನೇರ್ ಬಲೆವಲ ಅಣ್ಣ, ಬಗಂಬೆಲದಗಲು ಬಲೆ. ಹಲೋ ಚೆಕ್, ಹಲೋ ಚೆಕ್, ಹಲೋ. ಬಂಧುಗಳೇ, ತತ್ವಮಸಿ ಬಗಂಬೆಯ ಅನ್ನುವಂತಹ ಒಂದು ಹೆಸರು ಹುಟ್ಟಿಕೊಳ್ಳಬೇಕಾದ್ರೆ ಅದಕ್ಕೆ ಮೂಲ ಕಾರಣಗಳನ್ನು ಹುಡುಕ್ತಾ ಹೋಗಬೇಕು. 10 ವರ್ಷಗಳ ಹಿಂದಿನ ಪಯಣದಲ್ಲಿ ಈ ಬಗಂಬಿಲದ ಅನ್ನುವ ಊರು ಕೇವಲ ಊರಾಗಿತ್ತು, ಆದರೆ ಕ್ರೀಡಾರಂಗದಲ್ಲಿ ಬಹಳ ಹಿಂದುಳಿದಿತ್ತು. ಆದರೆ 10 ವರ್ಷಗಳ ಹಿಂದೆ ಈ ಬಗಂಬಿಲದ ತತ್ವಮಸಿಯ ತಂಡ ಆರಂಭ ಆದದ್ದು ಒಂದು ಇತಿಹಾಸ. ಆ ಇತಿಹಾಸಗಳ ಪುಟಗಳನ್ನು ನೆನಪಿಸಿಕೊಂಡು ಮರಳಿಸಿಕೊಳ್ಳುವ ಹಾದಿಯಲ್ಲಿ ಆ ತಂಡವನ್ನು ಹುಟ್ಟಿಸುವಂತೆ, ಆ ತಂಡವನ್ನು ಬೆಳೆಸುವಂತೆ, ಆ ತಂಡವನ್ನು ಸ್ಥಾಪಿಸಿದಂಥವರು ನಮ್ಮ ಪ್ರೀತಮ್ ಬಂಗೇರ್ ಅವರು. ದೊಡ್ಡ ಚಪ್ಪಾಳೆ ಬರಲಿ. ಇವತ್ತು ಈ ಕ್ರೀಡಾಕೂಟ ಉಳ್ಳಾಲದ ಈ ಪರಿಸರದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ, ಇಷ್ಟೊಂದು ಗೌರವಯುತವಾಗಿ, ಇಷ್ಟೊಂದು ಶ್ರೇಷ್ಠ ಮಟ್ಟದಲ್ಲಿ ನಡೀತಾ ಇದೆ ಅಂದರೆ
ಅದಕ್ಕೆ ಮೂಲ ಕಾರಣ ಆ ಕ್ರೀಡಾ ಸಂಸ್ಥೆಯನ್ನ ಹುಟ್ಟುಹಾಕಿದ ನಮ್ಮ ಹೆಮ್ಮೆಯ ಪ್ರೀತಂ ಬಂಗೇರವರು, ಅದರ ಸಂಸ್ಥಾಪಕರು. ಅಲ್ಲಿಗೆ ಕೂತ್ಕೊಳ್ಳಿಲ್ಲ, ಮುಂದಕ್ಕೆ ತಂಡವನ್ನು ಬೆಳೆಸ್ತಾ ಹೋದ್ರು, ಹುಡುಗರನ್ನ ಸೇರಿಸಿಕೊಂಡ್ರು. ಇವತ್ತು ತತ್ವಮಸಿಯ ಬಗಂಬಿಲದ ಅಂಕಣದಲ್ಲಿ ಅವರ ಕ್ಲಬ್ನಲ್ಲಿ ಸೇರಿರ್ತಕ್ಕಂಥ ಟ್ರೋಫಿಗಳು ಹೇಳ್ತವೆ ಬಗಂಬಿಲ ಮಾಡಿರತಕ್ಕಂಥ ಸಾಧನೆಯ ಹಿಂದಿರುವಂತಹ ಒಂದು ಅಗೋಚರ ಶಕ್ತಿ, ಅದು ಖಂಡಿತ ಚೈತನ್ಯದ ಅನುಪಮ ನಕ್ಷತ್ರ, ಅದು ನಮ್ಮ ಪ್ರೀತಂ ಬಂಗೇರ ಅವರು. ಹಾಗಾಗಿ ಇವತ್ತು ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಶ್ರೀಯುತ ಪ್ರೀತಂ ಅವರಿಗೆ ಒಂದು ಗೌರವವನ್ನು ಸಮರ್ಪಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ನಮ್ಮ ಪ್ರೀತಂ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಒಂದು ಸಣ್ಣ ಗೌರವವನ್ನು ಎಲ್ಲರೂ ಸೇರಿ ಮಾಡಬೇಕಾದ್ದು ನಮ್ಮ ಆಶಯ. ಸೊ ಖಂಡಿತ ಹುಡುಗರೆ, ಅದರ ಜೊತೆಗೆ ಮತ್ತೊಂದು ಒಂದು ಚಾರ್ ಬರಲಿ, ಜೊತೆಗೆ ನಮ್ಮ ಈ ಒಂದು ಬಗಂಬಿಲ ತಂಡಕ್ಕೆ ಜೀವಾಳು. ಪ್ರತಿ ಬಾರಿಯೂ ತಂಡ ಗೆದ್ದುಕೊಂಡಾಗ ಅಥವಾ ತಂಡ ಯಾವ ಹಂತದಲ್ಲಿಯೂ ಕೂಡ ಹಿಂಜರಿಯದಂತೆ ಆ ತಂಡಕ್ಕೆ ಪುಷ್ಟಿ ನೀಡಿ ಅನ್ನ ಹಾಕಿ ಸಾಕಿದ್ದು ನಮ್ಮ ಪ್ರೀತಂ ಅವರ ತಾಯಿ ಮಾಲತಿ ಬಂಗೇರ ಅವರು. ಅಮ್ಮ ಬಲೆ, ನಿಜಕ್ಕೂ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ನಿಜಕ್ಕೂ ಒಂದು ಹೆಣ್ಣು ಮಗಳು ಈ ರೀತಿಯಲ್ಲಿ ಒಂದು ತಂಡದ ಹಿಂದೆ ನಿಂತು ಕನಸನ್ನ ಬಹಳಷ್ಟು ಗಟ್ಟಿಯಾಗಿ ಮಾಡಿಕೊಡುವಲ್ಲಿ ಶ್ರಮವನ್ನ ವಹಿಸಿದಂಥವರು ನಮ್ಮ ಮಾಲತಿ ಬಂಗೇರ ಅವರು. ಎಂತಹ ಅನುಪಮವಾಗಿರುವಂತಹ ಸೇವೆಯನ್ನು ಮಾಡಿದ್ದಾರೆ ಅಂದ್ರೆ, ಬಗಂಬಿಲ ಪ್ರತಿಯೊಬ್ಬ ಹುಡುಗನನ್ನು ಕೂಡ ತನ್ನ ಮನೆ ಮಗನಂತೆ ಸಾಕಿಕೊಳ್ಳುವ ಮೂಲಕ ಬಗಂಬಿಲ ತಂಡವನ್ನ ಇಷ್ಟೊಂದು ದೊಡ್ಡ ಶಕ್ತಿಯಾಗಿ ಕರಾವಳಿಯ ಕಬಡ್ಡಿ ರಂಗದಲ್ಲಿ ಯಾವತ್ತೂ ಕೂಡ ಮರೆಯಲಾರದ ಒಂದು ಕಬಡ್ಡಿ ತಂಡವಾಗಿ ಪ್ರೋತ್ಸಾಹಿಸಿದ್ದಾರೆ ಅಂದ್ರೆ ಅದಕ್ಕೆ ನಿಜಕ್ಕೂ ಕೂಡ ಮಾಲತಿಯವರೇ ಕಾರಣ ಅಂದುಕೊಳ್ತೇವೆ. ಹಾಗಾಗಿ ಆ ತಂಡದ ಪ್ರತಿಯೊಬ್ಬರು ಕೂಡ ಅವರನ್ನ ಬಹಳ ಹೆಮ್ಮೆ ಮತ್ತು ಪ್ರೀತಿಯ ಆಧರಣೀಯ ಮಮತೆಯ ಒಳವಾಗಿ ಅಮ್ಮ ಅಂತ ಕರೀತಾರೆ. ಆ ಅಮ್ಮ ಯಾವತ್ತೂ ಯಾವ ಮಕ್ಕಳಿಗೂ ಕೂಡ ಕಡಿಮೆ ಮಾಡಿಲ್ಲ. ಕೇವಲ ಪ್ರೀತಂ ಒಬ್ಬ ಮಗ ಅಲ್ಲ, ನನಗೆ ಬಗಂಬಿಲದ ಎಲ್ಲ ಹುಡುಗರು ಮಗನಂತೆ ಅನ್ನುವ ಪ್ರೀತಿಸುವ ಹೃದಯವಂತಿಕೆ ಇರುವಂತ ಮಾಲತಿ ಬಂಗೇರ ಅವರಿಗೆ ಈ ಸಂದರ್ಭದಲ್ಲಿ ಗೌರವ. ಹಾಗಾಗಿ ಒಮ್ಮೆ ಲೈಟ್ಸ್ ಆಫ್ ಮಾಡಿ. ಸೊ ಲೈಟ್ ಆಫ್ ಮಾಡ್ಬಿಡಿ ಪ್ಲೀಸ್. ಸಿತ್ತೆ ನಿಗುಲು ದಾದ ಮಲ್ಪಡು ಬಂಡ ಮೇರೆಗೆ ನನಾತ್ ಕಾರ್ಯ ಸಾಧನೆ ಮಲ್ಪರ ಧೈರ್ಯ ಕೊಡದಂಡ ನಿಗುಲು ಫ್ಲಾಶ್ ಲೈಟ್ ಆನ್ ಮಾಡ್ಬಿಡೋದು ಮಾತಿರಲ್ಲ. ಎವ್ರಿ ಒನ್ ದಯದಿ ಇದು ತುಲೆ ಮಾಲತಿ ಅಮ್ಮಗ ಹೊರಾನ್ ನಿಗುಲು ಮಾತಿರಲ್ಲ ಪ್ರೋತ್ಸಾಹ ಕೊಡುದು. ತತ್ವಮಸಿ ಬಗಂಬಿಲ ತಂಡ ಇಂಚನೆ ನನಾತು ದಿನ ಕರಾವಳಿಯ ಕಬಡ್ಡಿ ರಂಗಡ ಪುದರ ಮಲ್ಪಡು ನಡ ನಿಗುಲು ಮಾತಿರಲ್ಲ ಫ್ಲಾಶ್ ಲೈಟ್ ಮೂಲಕ. ಇನಿ ಪ್ರೀತಮನ್ನಗ ಅವಡು ಅದನ್ನ ನಂಡ ಅಮ್ಮಗ ಅವಡು ಖುಷಿ ಅವಡ ನಿಗುಲು ಮಾತಿರಲ್ಲ ಫ್ಲಾಶ್ ಲೈಟ್ ಆನ್ ಮಾಡಿ ನೋಡಿ. ಇದು ಪ್ರೀತಿ. ಹಾಗಾಗಿ ಈ ಪ್ರೀತಿ ಯಾವತ್ತೂ ಕೂಡ ಸಾಯೋದಿಲ್ಲ. ಯಾಕಂದ್ರೆ ಜನ ಪ್ರೀತಿಸುವಂಥದ್ದು ಬಗಂಬಿಲ, ಜನ ಪ್ರೀತಿಸುವಂಥದ್ದು ಪ್ರೀತಂ ಬಂಗೇರ, ಜನ ಪ್ರೀತಿಸುವಂಥದ್ದು ಮಾಲತಿ ಬಂಗೇರ. ನಿಜಕ್ಕೊಂದು ಎಂತಹ ಹೊತ್ತು, ಎಂತಹ ಗಳಿಗೆಯಲ್ಲಿ ನಾವಿದ್ದೇವೆ. ಇದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮ್ಮ ವೀಕ್ಷಕ ಬಂಧುಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಬಲೆ ಮಾತೆಲ್ಲ ಬರ್ತದೆ ನಿಖುಲು ನಮ್ಮ ಅದೇ ರೀತಿಯಲ್ಲಿ ನಮ್ಮ ಲೈಟ್ಸ್ ಆನ್ ಮಾಡ್ಬಲೆ, ಲೈಟ್ ಆನ್. ಓಕೆ, ಸೊ ಈ ಸಂದರ್ಭದಲ್ಲಿ ಈ ಭಾಗಕ್ಕೆ ಒಂದು ಮಿಸ್ಸಿಂಗ್ ಹೊಡೆಯುತ್ತೆ. ಹಾಗಾಗಿ ಪ್ರೀತಂ ಅವರ ಶ್ರೀಮತಿಯವರು ಕೂಡ ದಯವಿಟ್ಟು ಈ ಸಂದರ್ಭದಲ್ಲಿ ಸೇರಿಕೊಳ್ಬೇಕು. ಬನ್ನಿ ಬನ್ನಿ, ಪೂರ್ಣವಾಗಿರಲಿ ಈ ಒಂದು ಸನ್ಮಾನ. ಹಾಗಾಗಿ ಪೂರ್ಣವಾದ ಕುಟುಂಬಕ್ಕೆ ಒಂದು ಗೌರವವನ್ನು ಸಲ್ಲಿಸಬೇಕು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ಬನ್ನಿ. ಲಲಿತ್ ಹಾಗೂ ಮಧು ದಯವಿಟ್ಟು ಬನ್ನಿ. ಲಲಿತ್ ಬಗ ಮಧು ಬಲೆ. ಓಕೆ, ಜವನೇರ್ ಮಾತ್ರ ಬಲ್ಲಿ, ನಮ್ಮ ಬಗಮಿಲ್ಲದ ಮಾತು ಜವನೇರ್ ಬಲ್ಲಿ. ಇಲ್ಲಿದೆ ಪ್ರೀತಿಯು ಒಂದೇ ಮನೆ ನಮಗೆಲ್ಲ, ಇಲ್ಲಿಲ್ಲ ಭೇದವು ಇಲ್ಲಿಲ್ಲ ಕೋಪವು ಒಂದೇ ಕಡೆ ನಾವೆಲ್ಲ. ಇಲ್ಲಿದೆ ಸ್ನೇಹವು ಇಲ್ಲಿದೆ ಪ್ರೀತಿಯು ಒಂದೇ ಮನೆ ನಮಗೆಲ್ಲ, ಇಲ್ಲಿಲ್ಲ ಭೇದವು ಇಲ್ಲಿಲ್ಲ ಕೋಪವು ಒಂದೇ ಕಡೆ ನಾವೆಲ್ಲ. ಬದುಕೆಲ್ಲ ಒಂದಾಗಿ ಬದುಕೋಣ ಹೀಗೆ, ನಮಗ್ಯಾರು ಸರಿಸಾಟಿಯು. ಹೊರ ಬೊಟ್ಲಿ ಇತ್ತೆ ಬೊಟ್ಲಿ ಎಂದೆಂದು ಒಂದೇ ಹೆಸರೊಂದೇ ನಮ್ದೇ ತತ್ವಮಸಿ ಬಗಂಬಿಲ.
ನಾವೆಲ್ಲ ಒಂದೇ ಎಂದೆಂದು ಒಂದೇ ಹೆಸರೊಂದೇ ನಮ್ದೇ ತತ್ವಮಸಿ ಭಾಗಂಬಿಲ ನಾವೆಲ್ಲ ಒಂದೇ ಎಂದೆಂದು ಒಂದೇ ಹೆಸರೊಂದೇ ನಮ್ದೇ ತತ್ವಮಸಿ ಭಾಗಂಬಿಲ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಅಂಕಣದಲ್ಲಿ ಮುಂದಿನ ಸ್ಪರ್ಧೆಗಾಗಿ ಅಸಾದ್ ಕಿನ್ನಿಯ ಫ್ರೆಂಡ್ಸ್ ಚೆನ್ನಿಕರ ತಂಡಗಳು ಬಂಧುಗಳೇ, ಕ್ರೀಡಾಕೂಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಮೊದಲ ಸ್ಪರ್ಧೆಗೆ ಮುಂದಿನ ಸ್ಪರ್ಧೆ ಕರೆಯನ್ನಾದಾಗಲೇ ರವಾನೆ ಆಗಿದೆ. ಸೊ ಇದರ ಜೊತೆಗೆ ಇಂದು 2 ಹೃದಯಗಳನ್ನು ಈ ಭಾಗದಲ್ಲಿ ಗುರುತಿಸಿಕೊಳ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರ ಜೊತೆಗಾಗಿ ಇವತ್ತು ಕೂಡ ಬ್ರೇಕ್ ಅವನನ್ನು ವಾಯ್ಸ್ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದವರು ಜೊತೆಗೆ ಬಗಂಬಿಲ ತಂಡ ಎಲ್ಲೇ ಹೋದರೂ ಕೂಡ ಪೂರ್ಣ ರೀತಿಯ ಸಹಕಾರವನ್ನು ಕೊಟ್ಟು ತಂಡಕ್ಕೆ ಪೂರ್ಣವಾದ ಎಲ್ಲ ಅವಧಿಗಳಲ್ಲಿ ಎಲ್ಲ ಕಡೆಗಳಲ್ಲಿ ಬೆನ್ನೆಲುಬಾಗಿ ನಿಲ್ಲುವಂಥ ಏಕೈಕ ಶಕ್ತಿ ಅಂದರೆ ಅದು ನಮ್ಮ ದಿನೇಶ್ ಅವರು. ಬನ್ನಿ, ನಮ್ಮ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರ ಆಪ್ತ ಸಹಾಯಕರು ಹೌದು, ಬಗಂಬಿಲ ತಂಡದ ಒಂದು ಬೆನ್ನೆಲುಬು ಕೂಡ ಹೌದು. ಆದರೆ ಇವರು ಮಾಡಿರುವಂಥದ್ದು ಕಾರ್ಯಕ್ಷೇತ್ರದಲ್ಲಿ ತತ್ವಮಸಿ ಬಗಂಬಿಲ ತಂಡ ಇವತ್ತು ಈ ಹಂತಕ್ಕೆ ಬಂದಿದೆ ಅನ್ನುವುದಕ್ಕೆ ಒಂದು ದೊಡ್ಡ ಕಾರಣ ಅಂದ್ರೆ ಒಮ್ಮೆ ದೊಡ್ಡ ಚಪ್ಪಾಳೆ ಬರಬೇಕು ಶ್ರೀಯುತ ದಿನೇಶ್ ಅವರಿಗೆ. ನಿಜಕ್ಕೂ ಕೂಡ ನೋಡಿ, ಇದು ಅಭಿಮಾನ, ಎಷ್ಟೊಂದು ಅಭಿಮಾನ ಇದೆ ದಿನೇಶ್ ಅವರಿಗೆ. ಮಾತ ಜವನರು ವಿಗಿಲ್ ಮಾಡಲಿ ಪ್ಲೀಸ್. 1 2 3 ಒಂದೇ ಹೆಸರೊಂದೇ ನಮ್ದೇ ತತ್ವಮಸಿ ನಮ್ಮ ಲೆಕ್ಕ ಶಾಲ್ ಬಾಡ್ ಹೊಡೈತೆ ಗ್ರೌಂಡ್ ಹೊಡೆದ ಒಂದು ಬಕ್ಕ ತಿಕ್ಕುಚ್ಚು ಅಪಾರ್ಚುನಿಟಿ ಎಂಕ್ಲೆಲ್ಲ ತಿಕ್ಕುಚ್ಚು. ಸೊ ಪ್ರೀತಮ ನನ್ನ ಪರ್ಮಿಷನ್ ಗೆತ್ತೊಂದೆ ಸೊ ಇನಿತ ಈ ಪೊರ್ಲದಲ್ಲೇಸಿ ಈತ್ ಪೊರ್ಲ ಆವಡೊಂದಾಂಡ ನೆತ್ತ ಪಿರಾವುಡು ಏತ್ ಬಂಗ ಬೈದೇರು ಪನ್ಪುನವ ಅಕ್ಲಿಗೆ ಮಾತ್ರ ಗೊತ್ತು. ಸೊ ಇತ್ತೆಲ್ಲ ಬೆಗರ ಬಿಚ್ಚ ಒಂದು ಟೆನ್ಷನ್ಡೇ ಉಲ್ಲೇರು ಪಂಡ ಜವನೇರು ಪೊರ್ಲದ ಕಾರ್ಯಕ್ರಮ ಆವಡಂದಂಡ ಈಗ ಶ್ರಮ ಬೋರ್ಡು ಆ ಶ್ರಮ ಇನಿ ದಿನೇಶ್ ಅನ್ನ. ಸೊ ನಿಜವಾದಲ ಈ ಇರ್ಬಡೆ ಸನ್ಮಾನದ ಗೆತ್ತೊನ್ನಾರಿ ಪಂಡ್ರಜ್ಜಿ ಅವ್ರ ರೂಲ್ಸ್ ಬ್ರೇಕ್ ಆಪುಂಡು ಓಕೆ. ಸೊ ಹಾಗಾಗಿ ಶ್ರೀಯುತ ದಿನೇಶ್ ಅವರಿಗೆ ಈ ಒಂದು ಸಣ್ಣ ಗೌರವ ಈ ಸಂದರ್ಭದಲ್ಲಿ ಎಲ್ಲ ಆಟಗಾರರು ಅನ್ನ ಬಗೆಮಿಲ್ಲದ ಜವನೇರು ದೂರ ದೂರ ಹೋದು ತರೆ ಬರ್ಚಿನಗಲು ದೂರ ಉಂತಿನಗಲು ಬರಬಲೆ
ಲಿಖಿತ್ ಕುಂಬಲವಲ್ಲಿ ಅದೇ ರೀತಿಯಲ್ಲಿ ನಮ್ಮ ನಹುಷ್ ಪೂಜಾರಿ ಅವರು ತಂಡದ ನಾಯಕ ಜೊತೆಗೆ ಆಟಗಾರನಾಗಿ ಬಗಂಬಿಲ್ಲ ತಂಡವನ್ನ ಇವತ್ತು ಕರಾವಳಿ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಪಸರಿಸುವಂತ ಕೆಲಸವನ್ನ ಬಹಳ ಶ್ರದ್ಧೆ ಮತ್ತು ಮಾನವೀಯ ದೃಷ್ಟಿಗಳ ಮೌಲ್ಯಗಳನ್ನ ಉಳಿಸಿಕೊಂಡ ಎಲ್ಲೂ ನಮ್ಮ ಲಿಖಿತ್ ಅವರದು ಹೆಚ್ಚಾಗುವಂತ ವರ್ತನೆಯೆಲ್ಲ ಕಡಿಮೆ ಆಗುವಂಥದ್ದು. ಹಾಗಾಗಿ ಕಬಡ್ಡಿ ಅಂಗಣದಲ್ಲಿ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿರುವಂತ ಒಂದೇ ಒಂದು ಹೆಸರು ಅದು ಸಿಗುವಂತ ಅದೃಷ್ಟದ ಸಂಖ್ಯೆ ಕಡಿಮೆ ಆದ ಕಾರಣ ಇವತ್ತು ಬಗಂಬಿಲದಲ್ಲಿ ಉಳ್ಕೊಂಡಿದ್ದಾರೆ. ಆದ್ರೆ ಅವರ ಮಕ್ಕಳು ಮುಂದಿನ ಹಂತಗಳಲ್ಲಿ ಪ್ರೊ ಕಬಡ್ಡಿಯಲ್ಲಿ ಭಾಗವಹಿಸಲಿ ಅನ್ನುವ ಶುಭ ಹಾರೈಕೆ ಜೊತೆಗೆ ಅವರ ಶ್ರೀಮತಿಯವರು ಕೊಟ್ಟಿದ್ದಾರೆ. ಅಭಿನಂದನೆಗಳು. ಜೊತೆಗೆ ನಮ್ಮ ನಹುಷ್ ಅವರು ಒಬ್ಬ ಎಷ್ಟು ಕೂಲ್ ಅಂದ್ರೆ MS ಧೋನಿ ನಾವು ಕೂಲ್ ಕ್ಯಾಪ್ಟನ್ ಅಂತ ಹೇಳ್ತೇವೆ. ಆದ್ರೆ ನಿಜಕ್ಕೂ ಕೂಡ ಕಬಡ್ಡಿ ಅಂಗಣದಲ್ಲಿ ಇವತ್ತಿಗೂ ಕೂಲ್ ಕ್ಯಾಪ್ಟನ್ ಒಬ್ಬ ಇದ್ದಾರೆ ಅಂತ ಅಂದ್ರೆ ಅದು ನಹುಷ್ ಮಾತ್ರ. ಎಲ್ಲೂ ಯಾವತ್ತು ಯಾರ ಜೊತೆಗೆ ಚರ್ಚೆ ಮಾಡದೆ ಚರ್ಚೆಗಳಾದಾಗ ಕೂಡ ಲೋಬಿ ಹತ್ರ ಹೋಗಿ ನಿಂತ್ಕೊಂಡು ಸೈಲೆಂಟ್ ಆಗಿ ನೋಡ್ತಾ ಇರ್ತಾರೆ, ಯಾರಲ್ಲಿ ಚರ್ಚೆ ಮುಗಿಲಿ ಮತ್ತೆ ಬರುವ ಅಂತದ್ದು. ಹಾಗಾಗಿ ನಹುಷನ ಆಟ ಇವತ್ತು ನಾವೆಲ್ಲರೂ ಕೂಡ ಮೆಚ್ಚಿಕೊಳ್ಳುವಂಥದ್ದು. ಇಷ್ಟೊಂದು ಸೌಮ್ಯ ಸ್ವಭಾವದ ಆಟಗಾರರಲ್ಲಿ ಎಲ್ಲೂ ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಹುಷ್. ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಆಟಗಳಲ್ಲಿ ಮುಂದುವರಿತಾ ಇರಲಿ. ಸೊ ಇವರಿಗೆ ಪ್ರೀತಮರ ಮತ್ತು ದಿನೇಶ್ ಅವರು ಒಂದು ಸಣ್ಣ ಶಾಲು ಹಾಕಿ ಇವರನ್ನ ಗೌರವಿಸಬೇಕು ಅನ್ನುವಂಥದ್ದು ನಮ್ಮಲ್ಲಿ ಕೋರಿಕೆ. ಅದೇ ರೀತಿಯಲ್ಲಿ ಬಗಂಬಿಲದ ಹುಡುಗರು ಮತ್ತೊಮ್ಮೆ ಕೂಡ ಬರಲಿ ಮಾತ್ರ. ಹಾಗಾಗಿ ಬಗಂಬಿಲದ ಮೈನ್ ಪಿಲ್ಲರ್ಗಳು ಬಹಳ ಜನ ಇದ್ದಾರೆ. ನಮ್ಮ ಅಕ್ಷತ್ ಇದ್ದಾರೆ, ರೋಷು ಇದ್ದಾರೆ, ಸೌರವ್ ಇದ್ದಾರೆ, ಆನಂದ ಕಡಬ ಇದ್ದಾರೆ, ಅಜಿತ್ ಕಡಬ ಇದ್ದಾರೆ, ಪ್ರಣವ್ ಇದ್ದಾರೆ, ಮಂಜನಹಳ್ಳಿ ಪ್ರೀತಮ್ ಇದ್ದಾರೆ, ಬಹಳ ಬಹಳ ಆಟಗಾರರಿದ್ದಾರೆ. ಸೊ ಸುಹಾನ್ ಇದ್ದಾರೆ. ಸೊ ಎಲ್ಲ ಆಟಗಾರರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾರೆ. ಅಪರೂಪದ ಆಟಗಾರರ ಸಮ್ಮಿಲನ ಇದು ನಮ್ಮ ತತ್ವಮಸಿ ಬಗಂಬಿಲ 10ನೇ ವಾರ್ಷಿಕೋತ್ಸವದಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಸಂದೀಪ್ ಪಂಪೋಲ್ ಅವರಿದ್ದಾರೆ. ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬರಬೇಕು. ಶರತ್ ಸಂದೀಪ್ ಪಂಪೋಲ್ ದಯವಿಟ್ಟು ಕೂಟದಲ್ಲೇ ಬರೋಣ. ದಯವಿಟ್ಟು ಬನ್ನಿ. ಶ್ರೀಧರಿಗೆ ಪ್ರೀತಮ್ ಅವರು ಶಾಲಾ ಹೊಂದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೋರಿಕೆ. ಅದೇ ರೀತಿಯಲ್ಲಿ ಮತ್ತೊಂದು ಶ್ರೀಯುತ ನವನೀತ್ ಉಳ್ಳಾ ದಯವಿಟ್ಟು ಅಂಕಣಕ್ಕೆ ಬರಬೇಕು. ನವನೀತ್ ಉಳ್ಳಾ ಮತ್ತೊಬ್ಬ ಅತಿಥಿ ಶ್ರೀಯುತ ನವನೀತ್ ಉಳ್ಳಾ ದಯವಿಟ್ಟು ಬಲೆ. ಕ್ರೀಡಾಕೂಟವನ್ನು ಮುಂದುವರಿಸುವ ಮುಂದಿನ ಸ್ಪರ್ಧೆಗಾಗಿ ತಂಡಗಳನ್ನು ನಾವು ಬರಮಾಡಿಕೊಂಡಾಗಿದೆ. ಚೆನ್ನೈಗರ ಈಗ ತಾನೇ ಪ್ರವೇಶ ದ್ವಾರದಲ್ಲಿದೆ. ಎದುರಾಳಿ ತಂಡ ಆಜಾದ್ ಕಿನ್ನಿಯ ತಾವುಗಳು ಬರುವಂತೆ ಮುಂದಿನ ಸ್ಪರ್ಧೆಯ ಉಮೈ ಅಚ್ಚಾದರೆ ಬಿಡೋಣ. ಶ್ರೀಯುತ ನವನೀತ್ ಉಲ್ಲಾ ಅವರು ದಯವಿಟ್ಟು ಬರಬೇಕು. ಒಮ್ಮೆ ಸುಹಾನ್ ಅವರು ಬಂದು ಇವರಿಗೆ ಶಾಲು ಹೊದಿಸಿ ಅವರ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಕೋರಿಕೆ. ಸುಹಾನ್ ಅವರು ಒಂದು ನಿಮಿಷ ಅಜಿತ್ ಲೇಪುರಿ ರೈಟ್ ಸಾಫ್ ಸ್ಮರಣೆ ಹಾಡಿಗೆ
കാസർഗോഡൻ കബഡിയിൽ കാസർഗോഡ് നിൽക്കുന്ന പ്രതിബന്ധകന്മാരുടെ പേരാണ് ഫ്രണ്ട്സ് എന്നത്. ഓരോ കായികങ്ങളിലൊക്കെ വിസ്മയത്തിന്റെ കുതിരകളെ പോലെ ചാണക്യ തന്ത്രങ്ങളുടെ കുതന്ത്രങ്ങളും കാട്ടി കായിക കളത്തിൽ അടക്കി വയ്ക്കുന്ന ഏറ്റവും വലിയ ടീമായി കേരളക്കരയുടെ കൊണ്ടന്മാരിൽ മാത്രം തിരഞ്ഞെടുത്തിരിക്കുന്ന ടീമാണ് ഫ്രണ്ട്സ് ചെന്നിക്കരയുടെ നായകന്മാർ ഈ കളിക്കളരിയില അവസ്മരണീയ സുന്ദര പോരാട്ടങ്ങൾ സ്വായത്തമാക്കിക്കൊണ്ട കിണ്ണിയുടെ വമ്പന്മാർ ആൻഡ് ദ ടീം ആസാദ് കിണ്ണിയ. ഓക്കേ, രണ്ട് ടീമുകളും എത്തുന്നുണ്ട്. പ്രിയമുള്ളവരെ, പ്രൗഢ വേദി കായിക കളം എന്നത് സുന്ദരമാകുന്നുണ്ട്. ആഹാ ആഹാ, താളമേ മേളമേ മേളമേ താളമേ അഴകേ കളിയേ കബഡി കബഡി. വരിനിര നിരവധി നിരയുള്ള വരിയായി ആളൊന്ന് നിന്നൊന്ന് വന്നൊന്ന് നിരമൊന്ന് കാണാം. ആഹാ 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 ആടാ ആൻഡ് ഹിയർ രസമുള്ള കബഡിയുടെ ഇതളുകൾ വരികയാണ്. രസത്തിന്റെ കബഡിയുടെ അടവുകൾ മെനയുകയാണ്. കബഡിയുടെ ഏറ്റവും നല്ല നേരങ്ങൾ പിറവിയെടുക്കുകയാണ്. അതിനടക്ക് കാണാം, അതിന് പോരാട്ടത്തിന്റെ സീമയിൽ നിറഞ്ഞു നിൽക്കുന്ന പോർക്കാളകളെ കാണാം, പോർക്കുതിരകളെ കാണാം, പോരാട്ട വീരങ്ങൾ കാണാം. ആ കളി കാണേണ്ടതാണ്, കാണേണ്ടതാണ്, കാണേണ്ടതാണ്. ആഹാ ഓഹോ ആഹാ ആഹാ. Okay, ready? So, ബഗംബില തുടക്കം മുതൽ ഈ സമയം വരെ നല്ല രീതിയിൽ തന്നെ നിലനിൽപ്പിൽ നിറഞ്ഞു നിൽക്കുന്നുണ്ട്. ഓക്കെ, നിരവധി അനവധി ആളുകൾ വന്ന് ചേർന്ന് നിൽക്കുന്ന സമയം എല്ലാവരെയും ഏറെ സ്നേഹത്തോടെ തന്നെ പ്രഥമശ്രീ ഭഗംബില ക്ഷണിക്കുന്നു, സ്വാഗതം ചെയ്യുന്നു. ഫ്രണ്ട്സ് മണിക്കരയിൽ നിന്ന് ആദ്യ റൈഡ 9 നമ്പറിൽ തിളങ്ങി നിൽക്കുന്ന താരപ്രതിഭാസം ആരാരിനാൽ വിജയം വരിക്കുമെന്ന് കാണേണ്ട മത്സരം. തത്വമസിയുടെ പ്രൗഢമാകുന്ന വേദിയിൽ വെച്ച ഏറ്റവും സുന്ദരമാകുന്ന ട്രോഫിയിൽ മുത്തമിടാൻ പോകുന്ന ടീമാരെന്ന് കണ്ടറിയാനുള്ള പോരാട്ടം. അടുത്ത മത്സരത്തിലുള്ള ടീമുകൾ കൂടി തയ്യാറായി നൽകണമെന്ന് അറിയിക്കുകയാണ്. ശരത്തേക്കു അടുത്ത മത്സരത്തിലുള്ള ಪ್ರಗತಿಯ ಸ್ಪರ್ಧೆ ಮುಗಿದ ತಕ್ಷಣ ಕ್ರೀಡಾಕೂಟದ ಮುಂದಿನ ಸ್ಪರ್ಧೆಗಾಗಿ ನವಯುಗ ಕುಕ್ಕಾಜ ಟ್ರಬಲ್ಸ್ ಉಳ್ಳಾ ಈ ಎರಡು ತಂಡಗಳ ಸಿದ್ಧತೆಯನ್ನು ಪೂರ್ತಿಗೊಳಿಸುವಂತೆ ಮನವಿ. ಪ್ರಗತಿಯಲ್ಲಿ ಚಿನ್ನಕೆರೆ ವಿರುದ್ಧವಾಗಿ ಆಜಾದ್ ಕಿನ್ನಿಯ ಪ್ರಗತಿಯಲ್ಲಿದೆ ಸ್ಪರ್ಧೆ. ಮುಂದಿನ ಸ್ಪರ್ಧೆಗಾಗಿ ಈಗ ತಾನೇ ಕರೆಯನ್ನು ರವಾನಿಸಲಾಗಿದೆ. ಟ್ರಬಲ್ಸ್ ಉಳ್ಳಾಳ ವಿರುದ್ಧವಾಗಿ ನವಯುಗ ಕುಕ್ಕಾಜ.
ಮತ್ತೆ ಟ್ಯಾಕಲ್ ಮುಖೇನ ಮತ್ತೊಂದು ಅಂಕದ ಜೋಡಣೆಯಾಗುತ್ತಾ ಇದೆ ಚೆನ್ನಿಕರ ಖಾತೆಯಲ್ಲಿ. ಕಾಸರಗೋಡು ಜಿಲ್ಲೆಯ ಸರವಾಗೇಣ ಪ್ರತಿಮೆ ಪವನ್ ದಾಡಿಯಲ್ಲಿ ಜೂಸು ನಂಬರ್ 7 ಫ್ರೆಂಡ್ಸ್ ಚೆನ್ನಿಕರ ಪರವಾಗಿ ದಾಳಿಯ ಜೋಡಿಯಲ್ಲಿ 2-0. ಚೆನ್ನಿಕರ ಖಾತೆಯಲ್ಲಿ 2 ಅಂಕಗಳ ಸಂಪಾದನೆಯಾಗಿದೆ. ಆಹಾ, ಟ್ಯಾಕಲ್ ಮುಖೇನ ಖಾತೆ ಆರಂಭವಾಗಿದೆ. ಪ್ರತಿಕ್ರಿಯೆಯನ್ನ ನೀಡಲು ಆಸಾದ್ ಕಿನ್ನಿ ಆರಂಭಿಸಿದ. Double point from the side of Azad Kinia, 1 and 2. ಅದೇ ನಾಣ್ಯದಲ್ಲಿ ತಿರುಗೇಟನ್ನು ನೀಡಿದ ಚೆನ್ನಿಗರ 1 and 3. ಚೆನ್ನಿಗರ leading by the margin of 2 points. ಕಳೆದ ಸ್ಪರ್ಧೆಯಲ್ಲಿ ಚೆನ್ನಿಗರ ತಂಡದ ಪರವಾಗಿ ಪವನನ ಅಬ್ಬರದ ದಾಡಿಯನ್ನು ನಾವು ಕಂಡಿದ್ದೇವೆ. ಆರಂಭಿಕ ದಾಡಿಯಲ್ಲಿ ಟ್ಯಾಕಲ್ ಆದಂತ ಪವನ ಈ ಬಾರಿ ಅಂಕಗಳೊಂದಿಗೆ ಮರಳಿದ್ದಾರೆ. 1-4. 1 and 4 in favor of ಫ್ರೆಂಡ್ಸ್ ಚೆನ್ನಿಗರ. ಚೆನ್ನಿಗರ ತಂಡದ ಬಡಾಂಗಣವನ್ನ ಗಮನಿಸಿದರೆ ರೈಟ್ ಕಾರ್ನರ್ ವಿಭಾಗದಲ್ಲಿ ಕಾಸರಗೋಡು ಜಿಲ್ಲೆ ಕಂಡಂತ ಅಪ್ರತಿಮ ಸರಬಾಗಿನ ಪ್ರತಿಮೆ ಗಿರಿ ಅವರು ಕಾಣಿಸಿಕೊಡ್ತಾ ಇದ್ದಾರೆ. ಗಿರಿ ನಿರಂತರವಾದಂತಹ ದಾಳಿಯಲ್ಲಿ ಅಂಕಗಳ ಸಂಪಾದನೆ ಚೆನ್ನಿಗರ ಖಾತೆಯಲ್ಲಿ 6-1 6-1 in favor of ಚೆನ್ನಿಗರ. ಪ್ರಸ್ತುತ ಕೋಟಲ್ ಚೂರವನಲ್ಲಿ ಆಸಾದ್ ಕಿನಿಯು ಫ್ರೆಂಡ್ಸ್ ಚೆನ್ನಿಗರ ತಪ್ಪಿನ ಮತ್ಸರ ಮಾಡ. ಪ್ರಸ್ತುತ ಮತ್ಸರದಲ್ಲಿ ಕಿನಿಯ ನಡಿಯ 1 ಪಾಯಿಂಟ್ ಇದೆ. 6ರ ಕ್ರಮದಲ್ಲಿ പിടിക്കുന്നു ಚೆನ್ನಿಗರ. ಇಬ್ರಾಹಿಂ 3 ಡಿಫೆಂಡರ್ಗಳು ಮಾತ್ರ ಅವಶೇಷಿಸಿಕೊಳ್ಳ ಸೂಪರ್ ಟ್ಯಾಕಲ್ ಆನ್. ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ ಕಾಣಿಸಿಕೊಂಡು ಬಂದ ಸಂದರ್ಭದಲ್ಲಿ ಸೂಪರ್ ಟ್ಯಾಕಲ್ ಜೀವಂತವಾಗಿತ್ತು. ಅವಕಾಶವನ್ನು ಕೈ ಚೆಲ್ಲಿದೆ ಕಿನಿಯ. 7-1 ಸ್ಪರ್ಧೆ. 7-1. ಪ್ರಗತಿಯ ಸ್ಪರ್ಧೆ ಮುಗಿದ ತಕ್ಷಣ ಕೂಟದ ಮುಂದಿನ ಸ್ಪರ್ಧೆಗಾಗಿ 2 ತಂಡಗಳು ಕೂಡ ತಮ್ಮ ಸಿದ್ಧತೆಯನ್ನು ಮುಂದುವರಿಸುವಂತೆ ಮನವಿ. ನವಯುಗ ಕುಕಾಚೆ ವಿರುದ್ಧವಾಗಿ ಟ್ರಬಲ್ಸ್ ಉಳ್ಳಾಲ ಮತ್ತೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಆಜಾದ್ ಕಿನಿಯ ಪಾಳಯದಲ್ಲಿ 2 ಡಿಫೆಂಡರ್ಗಳು ಮಾತ್ರ ದಾಳಿಯ ಮುಂಚೂಣಿಯಲ್ಲಿ. ಪವನ ದಾಳಿಯ ಮೂಲಕ ಮತ್ತೊಂದು ಅಂಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. Here is the last man from the side of Azad Kinia. 8-1. 8-1. Super tackle in his own in favor of Azad Kinia. ಆಲ್ ಔಟ್ ಆಗ್ತಾ ಇದೆ ಆಜಾದ್ ಕಿನಿಯ. 1ರ ಜೊತೆ 2-3 ಅಂಕಗಳ ಜೋಡಣೆಯಾಗುತ್ತಾ ಇದೆ ಚೆನ್ನಿಗರ ಖಾತೆಯಲ್ಲಿ. ತತ್ವಮಸಿ ಬಗಂಬಿಲ ಇದರ ವತಿಯಿಂದ ನಡೆದಿರುವ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಶ್ವೇತಬೈಲ್ ಅವರು ನಮ್ಮೊಂದು ಪ್ರೀತಿಯಿಂದ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ದಯಾನಂದ್ ತೊಕ್ಕೋಟು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು
ಅದೇ ರೀತಿ ಶಶಿ ತೊಕ್ಕೋಟು ಈಶಾ ಕ್ಯಾಟರಿಂಗ್ ಇದರ ಮಾಲಕರು ಕೂಡ ಈ ಒಂದು ಪಂದ್ಯಾಟದಲ್ಲಿದ್ದಾರೆ. ದಯವಿಟ್ಟು ಅವರನ್ನು ನಾನು ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ದಯವಿಟ್ಟು ವೇದಿಕೆ ಬರಬೇಕು. ಶಶಿ ತೊಕ್ಕೋಟು ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸಂಘಟಕರು ಅವರನ್ನು ಶಾಲು ಹಾಕಿ ಗೌರವಿಸಬೇಕಾಗಿದೆ. ಶ್ರೀ ಜಗದೀಶ್ ಕುವೆತ್ತಬೈಲ್ ಇವರನ್ನು ಪ್ರೀತಮ್ ಅವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿದೆ. ನಾನು ಅದೇ ರೀತಿ ದಯಾನಂದ್ ತೊಕ್ಕೋಟು ಇವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಅವರನ್ನು ಕೂಡ ಶಾಲು ಹಾಕಿ ಸ್ವಾಗತಿಸಬೇಕಾಗಿದೆ. ನಾನು ಧನ್ಯವಾದಗಳು. ಪಂದ್ಯವನ್ನು ಮುಂದುವರಿತಾ ಇದೆ. 4-16 ಆಂಗಲ್ ಹೋಲ್ಡ್ ಮಾಡುವುದು ಎನ್ನ ವಿಫಲಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಯ ಆಗಮನವಾಗಿದೆ. ಶ್ರೀಯುತ ಶರತ್ ತೊಕ್ಕೋಟು ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ತಾವುಗಳು ದಯವಿಟ್ಟು ನಮ್ಮ ಮುಖ್ಯ ವೇದಿಕೆಯಲ್ಲಿ ಹಾಸೀನರಾಗುವಂತೆ ಮನವಿ. ಶ್ರೀಯುತ ಶರತ್ ತೊಕ್ಕೋಟು ಪ್ರಸ್ತುತ ಮತ್ಸರದಲ್ಲಿ ಆಜಾದ್ ಕಿನಿಯಂ ಫ್ರೆಂಡ್ಸ್ ಚೆನ್ನಿಗೆರೆ ತಮಿಳ್ കൊമ്പൂർ ഗോൾ 5-നെതിരെ 17 എന്ന ബദൽ ലീഡ് പിടിക്കുന്നു ഫ്രണ്ട്സ് ചെന്നിങ്കര. മഹാപവന ಇದು ಕಾಸರಗೋಡಿನ ಸರ್ವಾಂಗೀಣ ಪ್ರತಿಭೆ. പ്രസ്തുത മത്സരത്തിന് ശേഷം ടൂർണമെന്റിലെ അടുത്ത മത്സരത്തിന് വേണ്ടി ക്ഷണിക്കുകയാണ് ട്രിപ്പിൾസ് ഉള്ളാല. നവയുഗ കുക്കാച്ച് ടീമുകൾ തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്. ട്രിപ്പിൾസ് ഉള്ളാല നവയുഗ കുക്കാച്ച് ടൂർണമെന്റിലെ അടുത്ത മത്സരം മത്സരിക്കേണ്ട ടീമുകളാണ്. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಈ ತಂಡಗಳು ಕೂಡ ತಮ್ಮ ಸಿದ್ಧತೆಗಳನ್ನು ಪೂರ್ತಿಗೊಳಿಸಿ ಪ್ರವೇಶ ದ್ವಾರದಲ್ಲಿ ತಮ್ಮ ಉಪಸ್ಥಿತಿಯನ್ನು ಕಾಣಿಸಿಕೊಡಬೇಕಿದೆ. ನವಯುಗ ಕುಕಾಶ ವಿರುದ್ಧವಾಗಿ ಟ್ರಬಲ್ಸ್ ಉಳ್ಳ 6-17 ಏಕಮುಖಿ ಸ್ಪರ್ಧೆಯಾಗಿ ಮುಂದುವರಿತಾ ಇದೆ. ಚೆನ್ನಿಗರ ಬಹಳಷ್ಟು ಮುನ್ನಡೆ. ಶ್ರೀಯುತ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ಅತಿಥಿಯಾಗಿರುವಂತಹ ಶ್ರೀಯುತ ಶರತ್ ತೊಕ್ಕೋಟು ಅವರಿಗೆ ಅಜಯ್ ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ಕೋರಿಕೆಯನ್ನು ಮಾಡ್ತಾ ಇದ್ದೇವೆ. ಈಗ ತಾನೇ ಮತ್ತೋರ್ವ ಅತಿಥಿಯ ಆಗಮನವಾಗಿದೆ. ಬಂಧುಗಳೇ, ತತ್ವಮಸಿ ಬಗಂಬಿಲದ ಆಶ್ರಯದಲ್ಲಿ ಆಯೋಜನೆಯಾಗಿರುವ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಒಂದು ತಂಡವನ್ನ ಆಡಿಸುವ ಮೂಲಕ, ಆ ತಂಡಕ್ಕೆ ಪ್ರೋತ್ಸಾಹವನ್ನು ಕೊಡುವ ಮೂಲಕ ಕಬಡ್ಡಿಯ ರಣಾಂಗಣದಲ್ಲಿ ತನ್ನ ಅದ್ಭುತವಾದಂತಹ ಪ್ರೋತ್ಸಾಹವನ್ನು ಸದಾಕಾಲ ಉಳಿಸಿಕೊಂಡಿರುವಂತಹ ಏಕೈಕ ವ್ಯಕ್ತಿತ್ವ ಅಂದ್ರೆ ಅದು ನಮ್ಮ ಪ್ರಕಾಶ್ ಕುಂಪಲ ಅವರದು. ಸೊ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅದೀಗ ಆಗಮಿಸ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆಯೊಂದಿಗೆ ಗೌರವಾನ್ವಿತ ಶ್ರೀ ಪ್ರಕಾಶ್ ಕುಂಪಲ ಅವರಿಗೆ ಸ್ವಾಗತವನ್ನು ಮಾಡಿಕೊಳ್ಳೋಣ. ಶ್ರೀಯುತ ಪ್ರಕಾಶ್ ಕುಂಪಲ ಇದೀಗ ಆಗಮನವಾಗುತ್ತಾ ಇದೆ. ಯುವ ಉದ್ಯಮಿಗಳ ಜೊತೆಗೆ ಉಪಾಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗ ಶ್ರೀಯುತ ಪ್ರಕಾಶ್ ಕುಂಪಲ ಅವರ ಆಗಮನವಾಗ್ತಾ ಇದೆ. ತತ್ವಮಸಿ ಬಗಂಬಿಲದ ದಶಮಾನೋತ್ಸವದ ವೇದಿಕೆಯ ಕಡೆಗೆ. ಸೊ ಅತ್ಯಂತ ಗೌರವದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಶ್ರೀಯುತ ಪ್ರಕಾಶ್ ಕುಂಪಲ ಅವರಿಗೆ. ಅದೇ ರೀತಿಯಲ್ಲಿ ಕಬಡ್ಡಿ ರಂಗದ ಆಟಗಾರ ಶ್ರೀಯುತ ಪವನ್ ಬದಿಯಡ್ಕ ಕೂಡ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶ್ರೀಯುತ ಪವನ್ ಬದಿಯಡ್ಕ ಅವರಿಗೆ.
ಪವನ್ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬರುವಂತೆ ಕೋರಿಕೆ. ಬಂಧುಗಳೇ, ತತ್ವಮಸಿ ಬಗಂಬಿಲದ ಆಶ್ರಯದಲ್ಲಿ ಆಯೋಜನೆಗೊಂಡ ಈ ಕಬಡ್ಡಿಗೆ ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಪ್ರೋತ್ಸಾಹಕರ ಮಾತುಗಳನ್ನಾಡಿ ಮಾರ್ಗದರ್ಶನವನ್ನು ಕೊಟ್ಟು ದಶಮಾನೋತ್ಸವದ ಈ ಒಂದು ಕಬಡ್ಡಿಯನ್ನ ಎಲ್ಲರ ಮನದಲ್ಲಿ ಕೂಡ ಅಚ್ಚಳಿಯುವಂತೆ ಉಳಿಯುವಂತೆ ಮಾಡಿರುವಂತ ಏಕೈಕ ವ್ಯಕ್ತಿತ್ವ ಅದು ಶ್ರೀ ಪ್ರಕಾಶ್ ಕುಂಪಲ ಅವರು. ನಿಜಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರನ್ನ ಖಂಡಿತವಾಗಲೂ ಕೂಡ ನಾವು ಗೌರವವನ್ನ ಸಲ್ಲಿಸಬೇಕಾದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಿಜಕ್ಕೂ ಇಂತಹ ಕಾರ್ಯಕ್ರಮವನ್ನ ನಡೆಸಬೇಕಾದ್ರೆ ಒಬ್ಬ ಬೆನ್ನೆಲುಬಾಗಿ ನಿಲ್ಬೇಕಾಗ್ತದೆ. ಅದರ ಶಕ್ತಿ ಮತ್ತೆ ಚೈತನ್ಯ ಕಾರ್ಯಕ್ರಮಗಳ ರಂಗನ್ನ ಯಾವ ರೀತಿಯಲ್ಲಿ ಹೆಚ್ಚಿಸಿಕೊಳ್ಳಬಹುದು ಅನ್ನುವುದಕ್ಕೆ ಸಾಕ್ಷಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪ್ರೇಕ್ಷಕರ ಕಬಡ್ಡಿಯ ಆಸ್ವಾದಕರಿಗೆ ಆನಂದವನ್ನ ಉಣಬಡಿಸುವುದಕ್ಕೋಸ್ಕರವಾಗಿ ವಿಶೇಷವಾಗಿ ತಂಡವನ್ನ ಕೂಡ ಈ ಪಂದ್ಯಾಟಕ್ಕಾಗಿ ನಿರೀಕ್ಷಿಸಿಕೊಳ್ತಾ ಆ ತಂಡವನ್ನು ಆಡಿಸುವ ಮೂಲಕ ಈ ಪಂದ್ಯಾಟದಲ್ಲಿ ನಮ್ಮ ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಂತಂತವರು ಗೌರವಾನ್ವಿತ ಪ್ರಕಾಶ್ ಕುಂಪಲ ಅವರು. ಶ್ರೀಯುತ ಪ್ರಕಾಶ್ ಕುಂಪಲ ಅವರಿಗೆ ಶ್ರೀಯುತ ಸಾಜಿದ್ ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆಯನ್ನ ಮಾಡ್ತಾ ಇದ್ದೇವೆ. ಶ್ರೀಯುತ ಸಾಜಿದ್ ಉಲ್ಲಾಲ್ ಅವರು ಶ್ರೀಯುತರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಕ್ರೀಡಾಕೂಟದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಸಾಜಿದ್ ಅವರು ಅಂಕಣದಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. 7-19 7-19 in favor of Friends Chandigarh. 7-19 12 ಅಂಕಗಳ ಬಲಿಷ್ಠವಾದಂಥ ಮುನ್ನಡೆಯೊಂದಿಗೆ ಚಂಡೀಗಢ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳು ಕೂಡ ಪ್ರವೇಶ ದ್ವಾರಕ್ಕೆ ಬರುವಂತೆ ಮನವಿ. ಅಂತಿಮ 5 ನಿಮಿಷಗಳ ಅವಧಿ. ಶ್ರೀಯುತ ಅಮಿತ್ ತಣ್ಣೀರು ತೋಟ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳುತ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಅಮಿತ್ ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ಕೋರಿಕೆ. ಟ್ರಬಲ್ಸ್ ಉಡಾನ ನವಯುಗ ಗೋಕಾಜ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. 7-23 ಸ್ಪರ್ಧೆ. ಅದೇ ರೀತಿಯಲ್ಲಿ ಮತ್ತೊಬ್ಬ ಅತಿಥಿಯಾಗಿರುವಂತಹ ಶ್ರೀಯುತ ವಿವೇಕ್ ಮಂಡಳ ಟ್ಯಾಟೋ ಇದರ ಮಾಲಕರು ನಮ್ಮ ಜೊತೆಗೆ ಗುರುತಿಸಿಕೊಳ್ತಾ ಇದ್ದಾರೆ. ಶ್ರೀಯುತ ವಿವೇಕ್ ಅವರಿಗೆ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾರೆ. ಅಂತಿಮ 4 ನಿಮಿಷಗಳ ಅವಧಿಯಲ್ಲಿ 24 ಆಲ್ ಔಟ್ ಆಗ್ತಾ ಇದೆ. ದ್ವಿತೀಯ ಬಾರಿಗೆ ಆಜಾದ್ ಕಿನ್ಯಾ. ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳಾಗಿರುವ ಶ್ರೀಯುತ ಅಮಿತ್ ಅವರಿಗೆ ಶೋಭಿತ್ ಅವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ.
ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಸೂಪರ್ ಟಕ್ಕಲ್ ಜೀವಂತವಾಗಿದೆ. ಶ್ರೀಯುತ ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಅತಿಥಿಯಾಗಿರುವ ಶ್ರೀಯುತ ಪ್ರವೀಣ್ ಕುವೇತಪ್ಪನವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾದ ತಮ್ಮಲ್ಲಿ ಕೋರಿಕೆ. ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿರುವಂತಹ ಮತ್ತೊಬ್ಬ ಗೌರವಾನ್ವಿತ ಅತಿಥಿಯಾಗಿರುವ ಶ್ರೀಯುತ ವಿವೇಕ್ ಮಂಡಲ್ ಟ್ಯಾಟೋ ಮಾಲಕರು ತಮ್ಮನ್ನ ಆತ್ಮೀಯತೆಯಿಂದ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಶ್ರೀಯುತ ವಿವೇಕ್ ಅವರು ದಯವಿಟ್ಟು ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ಕೋರಿಕೆ. ಪ್ರಗತಿಯ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. 7ರ ವಿರುದ್ಧವಾಗಿ 37 ಅಂಕಗಳೊಂದಿಗೆ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನು ಹೊಂದಿದೆ. ಫ್ರೆಂಡ್ಸ್ ಶನಿಕರ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಆಜಾದ್ ಕಿನಿಯಾ ತಂಡಕ್ಕೆ ಧನ್ಯವಾದಗಳು, ಅಭಿನಂದನೆಗಳು. ಮುಂದಿನ ಸ್ಪರ್ಧೆಗಾಗಿ ತಂಡವನ್ನು ಬರಮಾಡಿಕೊಳ್ತಾ ಇದ್ದಾವೆ. ನವಯುಗ ಗುಪ್ತಾಚ ವಿರುದ್ಧವಾಗಿ ಟ್ರಬಲ್ಸ್ ಉಳ್ಳಾ. ನುಡಿ ಬಂಧುಗಳೇ, ತುಳುನಾಡ ಚಿತ್ರರಂಗದಲ್ಲಿ ಒಂದು ವಿನೂತನವಾಗಿರುವಂತಹ ಪ್ರಯೋಗದ ಮೂಲಕ ಚಿತ್ರರಂಗದಲ್ಲಿ ಹೊಸ ಒಂದು ಚಿತ್ರವನ್ನು ಕೊಡುವ ಆಲೋಚನೆಯೊಂದಿಗೆ ಮುಂದುವರೆದಂತು ಶ್ರೀಯುತ ಮೋಹನ್ ರಾಜ್ ಅವರ ಕನಸು. ಇದೀಗ ತುಡರ್ ಚಿತ್ರದ ತಂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ತುಳು ಚಿತ್ರರಂಗದ ತುಡರ್ ತಂಡ. ಸೊ ಅವರಿಗಾಗಿ ಒಂದು 5 ನಿಮಿಷಗಳಲ್ಲಿ ಅಂಕಣವನ್ನು ಬಿಟ್ಟುಕೊಡ್ತಾ ಇದ್ದಾವೆ. ಅವರ ಚಿತ್ರದ ಪ್ರಮೋಷನ್ ಮಾಡುವ ನಿಲುವಲ್ಲಿ ನಮ್ಮ ಜೊತೆಗೆ ಅವರು ಬಂದು ಸೇರಿಕೊಂಡಿರುವಂಥದ್ದು. ಸೊ ಖಂಡಿತ ತುಡರ್ ಚಿತ್ರವನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು. ಥಿಯೇಟರ್ ನಲ್ಲಿ ಹೋಗಿ ನೋಡಬೇಕಾದ್ರೆ ಅವರ ಮಾತುಗಳನ್ನು ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ಬೇಕು. ಅದಕ್ಕಾಗಿ ಶ್ರೀಯುತ ಮೋಹನ್ ರಾಜ್ ಅವರಿಗೆ ಇವತ್ತಿನ ಕಾರ್ಯಕ್ರಮದ ಅಂಕಣವನ್ನು ಕೊಡ್ತಾ ಇದ್ದಾರೆ. I request Tudor team to please come forward. ಸುಲ್ಕಾದ ಮಾತ ಬಂದುಲೆಗೆ ಸ್ವರ್ಗ ಸಂದವನಲ್ಲೇ ಹೆಂಗೆ ಕೊಂಚಿ ಅವಕಾಶ ಕೊಡ್ಲಿಕ್ಕೆ ತತ್ವಮಸಿ ಬಗಂಬಿಲಾಗೆ ತರದಾಗ ಒಂದಲ್ಲೇ ಹೆಂಗೆ ಬಾಯ 5 ಗಂಟೆ ತೆಂಚಿ ಬೀಚ್ ಫೆಸ್ಟಿವಲ್ ಪ್ರಮೋಷನ್ ಅಂತ ಆ್ಯಂಡ್ ఒక ಉರ್ವಾ ಗ್ರೌಂಡಿಗೆ పోయ ಅಲ್ಪ ಹೆಂಗೆ ತತ್ವಮಸಿ ಬಗಂಬಿಲದ ಟೀಮ್ ಹಗ್ಗ ಜಗ್ಗಾಟ ತಿಕ್ಕಿಂಡು ಮಸ್ತ್ ಪುತ್ತಾಂಡು ಇಲ್ಲಿ ಬರ್ಪುನ ಬೊಡ್ಚ ಪಾಪನ ಡಿಸ್ಟಾಸ್ ಅನಗ ಈಗ ಅರವಿಂದ್ ಬೋಡ ಅಂದಿನ ಪಾತ್ರ ನೆನಪಾಡು ಹೆಂಗಿಲ್ಲ ಪಿಕ್ಚರ್ ಮೇನ್ ಕ್ಯಾರೆಕ್ಟರ್ ಅರವಿಂದ್ ಬೋಡ ಆ ಬಂಡೇರ್ ಮೋಹನ್ ಒಂಜಿ ಪಿಕ್ಚರ್ ಗೆಲ್ಲೋಡಾಂಡ ಒಂಜಿ ಪಿಕ್ಚರ್ ಗೆಲ್ಲೋಡಾಂಡ ಈ ತುಳುನಾಡು ಉಳ್ಳಾದಕ್ಲ ಸಪೋರ್ಟ್ ಇಜ್ಜಂದ ಸಾಧ್ಯನೇ ಇಜ್ಜಿ ಓಡೆ ಪೋಯ್ದಿನ ಮಲ್ಲೆಜ್ಜಿ ಉಳ್ಳಾದಕ್ಕೆ ಏತು ಕೊತ್ತಾಂಡ ಮಲ್ಲೆಜ್ಜಿ ತತ್ವಮಸಿ ಬಾಗಂಬೇಲದ ನೆನಪು ಪೋದು ಪ್ರಮೋಷನ್ ಮಲ್ಪೊಡೆ ಬಂತೇರು. ಸೊ ಅನ್ನ ಒಂಜಿ ಪಾತ್ರಗೂ ಒಕ್ಕ ಎಂಗ್ಲಿಗೆ ಹೊಸ ತಂಡ ಎಂಗ್ಲು ಸಪೋರ್ಟ್ ಮಾಡ್ತಾರೆ ಎಂಗ್ಲೆ ಬರ್ತದೆ. ಎಂಗ್ಲು ಬಂದಾಗ ಎನ್ನ ಹೀರೋಡ ಪಾತ್ರ ನೋಡ್ಬೇಕು. ಯಾರು ಈ ಪಿಕ್ಚರ್ದ ರೈಟರ್ ಮೋಹನ್ ರಾಜ್ ಬಂದ ಎಂಗ್ಲ ಹೀರೋ ಸಿದ್ಧಾರ್ಥ್ ಶೆಟ್ಟಿ ಎಂಗ್ಲಿ ಪಾತ್ರ ನೋಡ್ಬೋದು. ಈ ಕಬಡ್ಡಿದ ಟೀಮ್ಗಿಲ್ಲ ಎಂಗ್ಲ ಪಿಕ್ಚರ್ ಆದ ಸಂಬಂಧ ಒಂದೊಂದು ಕ್ರೀಡೋತ್ಸವ ಎಂಗ್ಲ ಮನೋರಂಜನೆ ಬರ್ತದೆ. ಅಂಡ್ ಇಡೀ ಭಕ್ತಿ ಮುಖ್ಯ ಗೊತ್ತಾಂಡ ಎಂಗ್ಲ ಸರಿಯಾದ ಪ್ಲೇಸ್ ಬಂದು ಒಂಜೊಂಜಿ ಟೀಮ್ ಬಂದಾಗ ಒಂಜಿ ಇಂಚ ಬಿಲ್ಡಪ್ ಕೊರಿಯರಾಗ್ತದೆ. ಎಂಗ್ KGF ಒಂದೊಂಜಿ ಕ್ಯಾರೆಕ್ಟರ್ ಆಗ್ತದೆ ಕಾರಣ. That was so amazing. I really salute the MCs, both the MCs. ಅಕಲಾದ ಪುರಾಣಿ ಬಂದು ಎಂಟ್ರಿ ಬಂದಿರು ಎಂಗೆಲ್ಲ ಹೀರೋ ಅಲ್ಪ ರಿಯಲ್ದ 10 ಜನರ ಪೆಟ್ಟು ಬಂದಿನ ಹೀರೋ ಮೂಲ ರಿಯಲ್ ಆದ ಪೆಟ್ಟು ಬಂದಿರು ದಿನ ಅಪಿಡೆನ್ಸ್ ಒಂದು. ಸೊ ದಯಮಂದಿದ್ದು ಎಂಗೆಲ್ಲ ಪಿಕ್ಚರ್ ನೀವು ಥಿಯೇಟರ್ ಬಂದು ತೂದು ಸಪೋರ್ಟ್ ಬಂದು ಬಂದು ಕೇಳೋದಿಲ್ಲ. ಜೂನ್ 7 ತಾರೀಕಿಗೆ ನಿಖಿಲ್ನ ಮೋಕ್ಷದ ಕೂಟದ ಮಾತು ತಿಳಿದಿಲ್ಲ ಎಂಗೆಲ್ಲ ಪಿಕ್ಚರ್ ರಿಲೀಸ್ ಮಾಡ್ಕೋ ದಯಮಂದಿದ್ದು ಎಂಗೆಲ್ಲ ಪಿಕ್ಚರ್ ಬರೋದು ಹೊಸ ಪ್ರಯೋಗ ಬಂದೊಂದಿಲ್ಲ ಎಂಗೆಲ್ಲ
ಕ್ಷಣ ಹೆಂಚ ನಿಖಿಲ ಮ್ಯಾಚ್ ನೇಲ್ ಬೈಟಿಂಗ್ ಮೂಮೆಂಟ್ಸ್ ಉಂಡ ಎಂಕ್ಲ ಪಿಕ್ಚರ್ ಅಂಚನೆ ಕ್ಷಣ ಒಂಜಿ ತಿರುವು ಉಂಡು ಒಂಜಿ ರೋಮಾಂಚಕಾರಿಯಾದ ಸಿನಿಮಾ ಉಂಡು ಇದು ಒಂಜಿ ಸಾಂಗ್ ಎಂಗೆ ಬೇಡ ವ್ಯಾಲೆಂಟೈನ್ಸ್ ಡೇ ರಿಲೀಸ್ ಬಂದ ನನ್ನೊಂದು ಸಾಂಗ್ ಎಂಗೆ ಶಿವರಾತ್ರಿದ ಪುಣ್ಯ ರಾಗದಾನಿ ರಿಲೀಸ್ ಬಂದಿಲ್ಲ ದಯಮಂದಿದ್ದು ಎಂಗೆ ಸಪೋರ್ಟ್ ಮಾಡ್ಬೋದು ಆ ಸಾಂಗ್ ಒಂಜಿ ಎಂಗೆ ತೋರಿಸ್ಕೊಂಡು ಬಂದು ಎಂಗೆ ಅನುಮತಿ ಕೇಳಲಿಲ್ಲ ಕೆಲವು ರೆಪ್ಪೆ ಮುಚ್ಚದೆ ತೂಯನಾ ರೆಕ್ಕೆ ಇಚ್ಚದೆ ರಾಯನಾ ಇದು ವರ್ಷಡು ಜಾಗ್ರತೆ ಮಲ್ತಿ ಮನಸ್ಸು ನೀ ಮಾಯನಾ ಒಂದಿತ್ತ ಪ್ರೀತಿ ಮೂಡಿನ ಲಕ್ಷಣ ಎನ್ನ ಜೋಡಿ ಯಾದ ಬರ್ಪನ ಶುರುವಾಳದ ನಮ್ಮ ಪ್ರೇಮ ಗಾನ ಆಕಾಂಕ್ಷದ ಆಕಾಶಡು ಪ್ರೇಮಾಯಣ ಕನ್ನಡಿ ಕಣ್ಣ ಪ್ರೀತಿದ ಬಾಣ ಕಂತು ನಗ ಶುರುವಾಪುಡು ಪ್ರೇಮಾಯಣ ಆಕಾಶದ ಆಕಾಶಡು ಪ್ರೇಮಾಯಣ ಸರಿಗಮ ಪ್ರೇಮ ಗೀತೆಗೆ ಶ್ರುತಿ ಸೇರ್ನಾಗ ಈ ಪ್ರೀತಿದ ಸಮಗಮ 7 ಜನ್ಮಗೆ ಜೊತೆ ಆನಾಗ ಖುಷಿಟ್ಟು ಬತ್ತು ಸೇರೋಣ ಶುರುವಾಣದ ನಮ್ಮ ಪ್ರೇಮ ಗಾನ ಆಕಾಂಕ್ಷದ ಆಕಾಶಡು ಪ್ರೇಮಾಯಣ ಕನ್ನಡಿ ಕಣ್ಣ ಪ್ರೀತಿದ ಬಾಣ ಕಂತು ನಗ ಶುರುವಾಪುಡು ಪ್ರೇಮಾಯಣ ಆಕಾಶಡು ಪ್ರೇಮಾಯಣ ಸಂಗೀತ ಸಾಗರ್ ಅಂಜಲಿ ಪ್ರಜ್ವಲ್ ಅವರೇ ಹೀರೋ
ನೆಕ್ಸ್ಟ್ ಮ್ಯಾಚ್ പോലെ ശരത് റെഡി റെഡി രസമുണ്ട. സോ മൂവി പ്രൊമോഷൻ നടന്നു, ഞങ്ങൾ എല്ലാവരും പോയി കാണും എന്ന് അറിയിച്ചിട്ടുണ്ട്. സോ ടീം അവിടെ വരാം. മ്യൂസിക് പ്ലീസ്. ടീം അവിടെ രണ്ട് ടീമുകളും വരാം. കായിക ബലത്തിൽ അംഗം ചേർന്ന് നിൽക്കുന്ന അംഗചേകവന്മാരെ പോലെ അംഗക്കളറിയിൽ അംഗലാപ്പിൽ അംഗചേകവന്മാർ ഇറങ്ങി തിരിച്ചാൽ പിന്നെ കളി ആരവങ്ങൾ ഉണരുകയും ആ കളി കടക് കാണാം. ടീം അവിടെ 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 ആഹാ ഓക്കെ, രണ്ട് ടീമുകൾ വരാം. പ്രബൽ സുള്ളാല ബസസ നവയുഗ നവയുഗ നവയുഗ. ആഹാ, ആടാം പാടാം ചാടാം നിറയാം, കളിയൊന്ന് കാണാം, അടകൊന്ന് കാണാം, ആളൊന്ന് കുടിയൊന്ന് നിറയൊന്ന് കണ്ടെന്ന് വരി നിര 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 വരി നിര 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 വരി വരി നിര. ആഹാ ആഹാ ആഹാ. ആവേശത്തിന്റെ കൊട്ടുമുടികൾ ഇളകുകയാണ്. കബഡി ആട്ടാപടലം ആടുകയാണ്. കനലാടുകളെ പോലെ കനൽ തിരികളെ പോലെ വരേണ്ടതുണ്ടോ? കാണാ കളിയെ, കബഡി കളിയെ, അഴകിൻ കളിയെ, കബഡി കളിയെ, ഞാനുമുണ്ട് നീയുമുണ്ട് ഞാനുമുണ്ട് നീയുമുണ്ട്. ആഹാ ആഹാ, കണ്ടത് നിന്നത് നേരമൊന്ന് കാണാം. ആഹാ ആഹാ. ടീം അവിടെ ടീം അവിടെ ടീം അവിടെ ടീം അവിടെ ടീം അവിടെ വിട 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 ടീം അവിടെ ടീം അവിടെ ടീം അവിടെ വിട 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 വിട. ആഹാ ഓക്കേ. പ്രബൽ സുള്ളാല ചെക്ക്. ഹലോ നവയുഗ ചെക്ക് ചെക്ക്. ഹലോ ആഹാ. ഓക്കെ, നവയുഗ കുക്കാജേസ് ബയറ. ഇനി വരുന്ന വരവുകള സാമൂതിരിയുടെ കാലത്ത് നീളാതീരങ്ങളിൽ വെട്ടിയും മരിഞ്ഞും മുന്നേറിയ ചാവേർ പടയണികളെ പോലെ കായിക കളത്തിൽ പട്ടപട 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 മുടക്കങ്ങൾ സൃഷ്ടിച്ചുകൊണ്ട് കനലാടികളെ പോലെ കനൽത്തിരികളിൽ എരിതി പോലെ എരിഞ്ഞമരാൻ വേണ്ടിയിട്ട് കുക്കാജയുടെ കരുത്തന്മാർ വരുന്നുണ്ട്. And the team നവയുഗ കുക്കാജെ. Music please. Okay. ഓക്കെ, കുക്കാജി ഇറങ്ങുന്നുണ്ട്. നവയുഗ കുക്കാജി ഈസ് ഹിയർ. ഉള്ളാള ടീം വരാം. ആൻഡ് ഹിയർ ഉള്ളാള. ആഹാ, മായാമന്ത്രികളുടെ വിസ്മയങ്ങൾ കാട്ടി, മായാ കളിയുടെ പ്രകമ്പനങ്ങൾ കാട്ടി, കണ്ണിന് കണ്ണായി കാണാൻ ഏറ്റവും നല്ല നേരങ്ങൾ സമ്മാനിച്ചുകൊണ്ട് ഒരു താരനിരകൾ തന്നെ വരുന്നുണ്ട്. കരുത്തരായ ഉള്ളാളയുടെ പേമാരുകൾ സൃഷ്ടിക്കുന്ന കരുത്തന്മാരാകുന്ന പ്രതിഭകളാ പ്രതിഭാസങ്ങളാ ഇനി നിരയായിട്ട് നിൽക്കും. നിരവരി നിരവർന്ന് നിൽക്കും. മ്യൂസിക് വോളിയം പ്ലീസ്. ആഹാ ആഹാ ആ. കണ്ടോ 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 നേരമൊന്ന് കണ്ടോ കളിയൊന്ന് കണ്ടോ. അഴകേ കളിയെ, കബഡി കളിയെ, വരിയുള്ള കളിയെ, കബഡി കളിയെ. ആഹാ ആഹാ. രസമേ രസമേ രസമേ. ലല്ലല്ല 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 ലല്ലല്ല. കാണാ കളിയെ കാണാ കളിയെ കാണാ കളിയെ, കബഡി കളിയെ, നിറയുള്ള വരിയുള്ള. ആഹാ ആഹാ. ഓക്കേ, ലൈറ്റ്സ് ഓൺ. ഓക്കേ, ഹാൻഡ് ഗ്യാറ
രസം ഇവിടങ്ങളിൽ പറക്കുകയാണ്. രസം എന്ന് പറയുന്നത് ഇവിടങ്ങളിലേക്ക് ഒതുങ്ങുന്നുണ്ട്. ആനകിയാൽ ആഹാ ആഹാ ആഹാ. ഓക്കെ. Officials are as follows. Chief Referee Mr. Vinod, umpires Mr. Krishnanand and Pundalik. ಇದೀಗ ನಡೆಯುವಂಥ ಟ್ರಬಲ್ ಮೇಕರ್ಸ್ ಉಳ್ಳಾಲ ಹಾಗೂ ನವಯುಗ ಕುಕ್ಕಾಜೆ ತಂಡಗಳ ನಡುವೆ ನಡೆಯುವಂಥ ಪಂದ್ಯಾಟದಲ್ಲಿ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ವಿನೋದ್, ಸಹ ತೀರ್ಪುಗಾರರಾಗಿ ಕೃಷ್ಣಾನಂದ್ ಹಾಗೂ ಪುಂಡಲೀಕ್, ಥರ್ಡ್ ರೈಡರ್ ಶ್ರೀಯುತ ಮೋಹನ್ ಬೆಂಗ್ರೆ. Thank you so much. ಎರಡು ತಂಡಗಳಿಗೆ ಶುಭವನ್ನು ಹಾರೈಸಿಕೊಳ್ಳಬೇಕಾಗಿ ಅತಿಥಿ ಅಭ್ಯಾಗತರ ಆಗಮನ ಆಗ್ತಾ ಇದೆ. ಶ್ರೀಯುತ ಪ್ರಕಾಶ್ ಕುಂಪಳ ಅವರ ಜೊತೆಗೆ ಎಲ್ಲ ಅತಿಥಿಗಳು ಸೇರಿಕೊಳ್ಳುತ್ತಾ ಎರಡು ತಂಡಗಳಿಗೆ ಶುಭವನ್ನು ಹಾರೈಸಿಕೊಳ್ಳುತ್ತಿದ್ದಾರೆ. ಯುವ ಉದ್ಯಮಿಗಳು ಹಾಗೂ ಉಪಾಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳುವ ಮೂಲಕ ಶ್ರೀಯುತ ಪ್ರವೀಣ್ ಕೊಲ್ಲಿ ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ಇವು ಪಂದ್ಯಾಕೂಟದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಎ ಹಾಗೂ ಜೋ ಫ್ರೆಂಡ್ಸ್ ಮದ್ದೂರು ತಂಡಗಳು ಸಜ್ಜಾಗಿ ಮುಂದಿನ ಪಂದ್ಯಾಟ ತಮ್ಮದು. ಈ ದಿನದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಲ್ಲಿ ಜೋ ಫ್ರೆಂಡ್ಸ್ ಮದ್ದೂರು ಹಾಗೂ ಉಮಾಮಹೇಶ್ವರಿ ಅಕಾಡೆಮಿ ಎ. ಅಂಕಣದಲ್ಲಿ ಸ್ಪರ್ಧೆ ಆರಂಭವಾಗಿದೆ. ಈಗ ತಾನೇ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸಲಾಗಿದೆ. ಪ್ರಗತಿಯ ಸ್ಪರ್ಧೆ ಆಹಾ ಆರಂಭದಲ್ಲೇ ಟ್ಯಾಕಲ್ ಮೂಲಕ ಟ್ರಬಲ್ಸ್ ತಂಡ ಎದುರಾಳಿ ತಂಡಕ್ಕೆ ಟ್ರಬಲ್ ಅನ್ನ ನೀಡಿದೆ. ನೋಡಿ, ಇವತ್ತಿನ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಯುತ ಪ್ರವೀಣ್ ಕೊಲ್ಲಿ ಅವರು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ಕೋರಿಕೆ. ಶ್ರೀಯುತರಿಗೆ ಅಕ್ಷತ್ ಅವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರಿಕೆ. ಶ್ರೀಯುತ ಪ್ರವೀಣ್ ಕೊಲ್ಯ ದಯದಿದ್ದು ಮಿತ್ತ ಚಾವಡಿ ಬರಡು. ಪ್ರವೀಣಣ್ಣ ದಯದಿದ್ದು ಬಲ್ಲೆ. ಎಸ್ ನಮ್ಮ ಸ್ಕ್ರೀನ್ ಒಂಜಿ ಲೈನ್ ಸ್ಕೋರ್ನ ಪಾಡ್ಲೆ ಸ್ಕೋರ್ ಅಪ್ಡೇಟ್ ಆತೈತಿ. ಈ ಕ್ರೀಡಾಕೂಟಕ್ಕಾಗಿ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಅನೇಕ ಬಂಧುಗಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರೆಲ್ಲರ ಕೂಡ ನೆನಪಿಸಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅಯೋಧ್ಯ ಮೆನ್ಸ್ ಗ್ಯಾಲರಿ ವಿಟ್ಲ, ಮಂಡಲ್ ಟ್ಯಾಟೋ, ಜ್ಯೂಸ್ ಮ್ಯಾಜಿಕ್, ಮೆಡಕ್ ಬೋಲಿ ಕ್ಲಿನಿಕ್, RS ಟ್ರಾನ್ಸ್ಪೋರ್ಟ್, ಸಹಾರಾ ಸ್ಪೋರ್ಟ್ಸ್, ಅಸೋಸಿಯೇಟ್ಸ್, ಚಾಯ್ಸ್,
ಇವರೆಲ್ಲರೂ ಕೂಡ ಈ ಪಂದ್ಯಾವಳಿಗಾಗಿ ಬಹಳಷ್ಟು ಸಹಕಾರವನ್ನು ಕೊಟ್ಟಿರುವಂಥದ್ದು. ಅದೇ ರೀತಿಯಲ್ಲಿ ಶಾರದಾ ವಿದ್ಯಾಗಣಪತಿ ಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಳ, ಉಳ್ಳಾಲ, ಬಂಟ್ವಾಳ ತಾಲೂಕು ಇವರು ಕೂಡ ನಮ್ಮ ಈ ಒಂದು ಕ್ರೀಡಾಕೂಟಕ್ಕಾಗಿ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಒಟ್ಟು ಕ್ರೀಡಾಕೂಟದ ಯಶಸ್ಸಿನಲ್ಲಿ ನಮ್ಮ ಜೊತೆಗೆ ಆದಂಥವರು ಸಾಯಿ ಸಿಟಿ ಕೋಟೆಕಾರ್, ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಜೊತೆಗೆ ಈ ಕಾರ್ಯಕ್ರಮಕ್ಕಾಗಿ ಶುಭ ಕೋರಿರ್ತಕ್ಕಂಥ ಅತಿಥಿ ಗಣ್ಯರನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕಾಗ್ತದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರಿರ್ತಕ್ಕಂಥ ಗಣತಂತ್ರ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಶ್ರೀಯುತ ಈ ಭಾಗದ ಶಾಸಕರು ಹೌದು UT ಖಾದರ್ ಸರ್ ಅವರು ಕೂಡ ತಮಗೂ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಿಕೊಳ್ತಾ, ಅದೇ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಶುಭ ಕೋರಿದಂಥ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿಗೆ ಕೂಡ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಈ ಪೂರ್ಣ ಕಾರ್ಯಕ್ರಮಕ್ಕೆ ಪೂರ್ಣವಾದ ಸಹಕಾರವನ್ನು ಕೊಟ್ಟಂಥವರು ಶ್ರೀಯುತ ಪ್ರಕಾಶ್ ಕುಂಬಳ ಅವರು, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೀಯ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಸೊ ಬಂಧುಗಳೇ, ದ್ವಿತೀಯ ಸುತ್ತಿನ ಸ್ಪರ್ಧೆಯ ಆರಂಭದ ವೇಳೆಯಲ್ಲಿ ನಾವಿದ್ದೇವೆ. ಸೊ ಮುಂದಿನ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ತಂಡಗಳು ಸಮಯಕ್ಕೆ ಸರಿಯಾಗಿ ಅಂಕಣಕ್ಕೆ ಬರಬೇಕು. ಅದೇ ರೀತಿಯಲ್ಲಿ ಮಧ್ಯರಾತ್ರಿಯ ಸಮಯ 1 ಗಂಟೆಯಾಗಿದೆ. ಪ್ರಗತಿಯಲ್ಲಿ ಸ್ಪರ್ಧೆ 3-3 ರೈಡರ್ ಔಟ್ ಎಂಬ ಘೋಷಣೆ, ಮತ್ತೊಂದು ಅಂಕ ಜೋಡಣೆಯಾಗುತ್ತಾ ಇದೆ. 4-3ರಲ್ಲಿದೆ ಸ್ಪರ್ಧೆ. ಆರಂಭದಲ್ಲಿ ಬಹಳಷ್ಟು ಡಿಫೆನ್ಸ್ ಮೂಲಕ ಅಂಕವನ್ನು ಕಬಳಿಸಿದಂಥ ಟ್ರಬಲ್ಸ್ ತಂಡ ಈ ಬಾರಿ ಕುಕ್ಕಾಜೆಯ 1 ಅಂಕದ ಮುನ್ನಡೆವರೆಗೆ ತಲುಪಿದೆ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಟ್ರಬಲ್ಸ್ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗಲೂ ಇದೆ. 4-3 1 ಅಂಕದ ಮುನ್ನಡೆಯಲ್ಲಿ ನವಯುಗ ಕುಕಾಚ. ನೆಕ್ಸ್ಟ್ ಮ್ಯಾಚ್ ಮುಂದಿನ ಸ್ಪರ್ಧೆ ಕ್ರೀಡಾಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ. ಭಾಗವಹಿಸುವಂಥ 2 ತಂಡಗಳು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಎ ವಿರುದ್ಧವಾಗಿ ಜೋಫ್ರೆನ್ಸ್ ಮಧೂರು. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ವಿರುದ್ಧವಾಗಿ ಜೋಫ್ರೆನ್ಸ್ ಮಧೂರು ತಂಡ. ಈ ತಂಡಗಳು ಕೂಡ ಮುಂದಿನ ಸ್ಪರ್ಧೆಗಾಗಿ ಅಣಿಯಾಗುವಂತೆ ಕೋರಿಕೆ. പ്രസ്തുത മത്സരത്തിന് ശേഷം ടൂർണമെന്റിലെ ക്വാർട്ടർ ഫൈനൽ വിഭാഗം ആരംഭിക്കും. ആദ്യ ക്വാർട്ടർ ഫൈനൽ മത്സരത്തിൽ ജോഫാൻസ് മധൂർ ഉമാമഹേശ്വരി കബഡി അക്കാദമി എ. Here is the last man from the side of Troubles Udala. ದೊಡ್ಡ ಬೇಟೆಯಾಗಿದೆ. ಆಲ್ ಔಟ್ ಆಗುತ್ತಾ ಇದೆ ಟ್ರಬಲ್ಸ್. ಬೋನಸ್ ಅಂಕ ಲಭ್ಯವಾಗುತ್ತಾ ಇದೆ 8-3.
ಮುಂದಿನ 33ನೇ ರಾಷ್ಟ್ರೀಯ ಸಬ್ ಜೂನಿಯರ್ ಬಾಲಕ ಬಾಲಕಿಯರ ಕಬಡ್ಡಿ ಚಾಂಪಿಯನ್ಶಿಪ್ ಬಿಹಾರದಲ್ಲಿ 31-3-2024ರಿಂದ 4-4-2024ರವರೆಗೆ ಬಿಹಾರದ ಪಾಟ್ನಾದಲ್ಲಿ ನಡೆಯಲಿದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ತಂಡ ಆಯ್ಕೆ ಪ್ರಕ್ರಿಯೆಯು ತಾರೀಕು 23-2024 ಮಂಗಳವಾರ ಶ್ರೀ ಕಂಠೀರವ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಹಾಗೆ ಪುರುಷರ ರಾಜ್ಯ ಮಟ್ಟದ ಆಯ್ಕೆ ಅದೇ ದಿನದಂದು ನಡೆಯಲಿದೆ. ಭಾಗವಹಿಸುವ ಇಚ್ಛಿಸುವಂಥ ಆಟಗಾರರು ತಾರೀಕು 19-2-2024 ಸೋಮವಾರ SDM ಕಾಲೇಜಿನಲ್ಲಿ ಸಂಜೆ 3:30ಕ್ಕೆ ಸರಿಯಾಗಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಕರ್ನಾಟಕ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ವತಿಯಿಂದ. ಹಾಗೆ ಎಲ್ಲ ಭಾಗವಹಿಸಲಿಚ್ಛಿಸುವಂಥ ಆಟಗಾರರು ಬಾಲಕ ಬಾಲಕಿಯರು 16 ವರ್ಷದ ಒಳಗಿನವರಾಗಿರಬೇಕು. ಬಾಲಕಿಯರು 55 kg ಒಳಗಿನವರಾಗಿರಬೇಕು. ಬಾಲಕರು 85 kg ಒಳಗಿನವರಾಗಿರಬೇಕು. ಭಾಗವಹಿಸುವಂಥವರು ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ SDM ಕಾಲೇಜಿನಲ್ಲಿ 19ನೇ ತಾರೀಕು ಸಂಜೆ 3:30ಕ್ಕೆ ಸರಿಯಾಗಿ ಭಾಗವಹಿಸುವಂತೆ ತಮ್ಮಲ್ಲಿ ಕೋರಿಕೆ. ನಾಲ್ಕು 11 ಬಹಳಷ್ಟು ಮುನ್ನಡೆಯನ್ನು ಸಾಧಿಸ್ತಾ ಇದೆ ತಂಡ ಟ್ರಬಲ್ಸ್. ಥರ್ಡ್ ರೈಟ್ ಡ್ಯೂ ಆರ್ಡರ್ನಲ್ಲಿ ದಾಳಿ ಮುಂದುವರಿಯಲಾರಂಭಿಸಿದೆ. ಅಂಕಣದ ಒಳಭಾಗದಲ್ಲಿ ಪ್ರಸ್ತುತ ಸ್ಪರ್ಧೆಯ ದ್ವಿತೀಯ ಅವಧಿಯ ವೇಳೆಯಲ್ಲಿ 11-7ರಲ್ಲಿ ಸ್ಪರ್ಧೆ ಸೆಂಟರ್ ಲೈನ್ ಸಮೀಪದಲ್ಲಿರುವಂತಹ ಹೋರಾಟವಾಗಿತ್ತು. ಆಟಗಾರರನ್ನ ಪೂರ್ಣವಾಗಿ ಗಮನಿಸಿಕೊಂಡ ತೀರ್ಪುಗಾರ ಮೂಲಕ ಅಂಕದ ಗಳಿಕೆಯೊಂದಿಗೆ ರಾಜಿ ಮರಳಿದ ಆಟಗಾರ ಮತ್ತೆ ಮುಂದುವರಿಯಲಾರಂಭಿಸಿದ ಸ್ಪರ್ಧೆಯಲ್ಲಿ ನಿರೀಕ್ಷಿತವಾದ ಹೋರಾಟಗಳನ್ನು ಮುಂದುವರಿಸಿಕೊಳ್ಳಲೇಬೇಕಾದಂಥ ಅನುಭವಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಆ ಮೂಲಕ ಹೋರಾಟವು ಕೂಡ ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಮತ್ತೆ ರಾಜಿಕ್ ದಾಳಿಯಲ್ಲಿ 13-7ರಲ್ಲಿ ಸ್ಪರ್ಧೆ ಮುಂದುವರಿಯಲಾರಂಭಿಸಿದೆ. ಪ್ರಬಲ 2 ತಂಡಗಳ ಅದ್ಭುತವಾದ ಹೋರಾಟದ ಮೂಲಕವಾಗಿ ಸ್ಪರ್ಧಾಕಣ ನವಯುಗ ಕುಕ್ಕಾಜ ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ಕಾಯ್ದುಕೊಳ್ಳುವ ಮೂಲಕ
ವಿಶ್ರಾಂತಿಯ ಕೋರಿಕೆಯಲ್ಲಿ ಸ್ಪರ್ಧೆ ಇದೆ. ದ್ವಿತೀಯ ಅವಧಿಯ ಅಂತಿಮ ಕೆಲ ಕ್ಷಣಗಳಿರುವಂತಹ ವೇಳೆಯಲ್ಲಿ ಸ್ಪರ್ಧೆ ಮುಂದುವರಿಯಲು ಆರಂಭಿಸಿದೆ. ಆ ಪ್ರಕಾರವಾಗಿ ಕಬಡ್ಡಿಯಲ್ಲಿ ನಿರಂತರವಾದ ಅಂಕ ಗಳಿಕೆಯ ವಿಶ್ವಾಸಗಳನ್ನು ಬಳಸಿಕೊಳ್ಳುವ ಜಾನ್ಮೆಯ ಮೂಲಕ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಅಂತಿಮ 4 ನಿಮಿಷಗಳು ಹೋರಾಟ ಮುಂದುವರಿಯಲು ಆರಂಭಿಸಿದೆ. ಗೆಲುವಿನ ಕಡೆಗೆ ಮರಳುವ ಸೂಚನೆಯನ್ನು ಕೊಡಬಲ್ಲುದೆ. ಬೋನಸ್ ಗಳಿಕೆಯ ಜೊತೆಗೆ ಮರಳುವಾಗ ಅಂಕಣ 13-8 ಮನಾಫ್ ದಾಳಿಯಲ್ಲಿ ಮನಾಫ್ ಓಹೋ ಮನಾಫ ಅಬ್ಬಬ್ಬಬ್ಬಬ್ಬ ಅವಳಿ ಅಂಕಗಳನ್ನು ಬೇಟೆಯಾಡುವ ಮೂಲಕ ನವಯುಗ ಕುಕ್ಕಾಜೆ ಮತ್ತೆ ಮುನ್ನಡೆಯನ್ನು ಬಳಸಿಕೊಳ್ಳುವ ಅವಕಾಶಗಳಲ್ಲಿದೆ. ರಾಜಿಕ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆಗಿರುವ ಅವಧಿಯಲ್ಲಿ ವೇಳೆಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಆ ಪ್ರಕಾರವಾಗಿ ರಾಜಿಕ್ ನಿರೀಕ್ಷಿತ ಆಟದ ಅವಧಿಯನ್ನು ಮುಂದುವರಿಸಿಕೊಳ್ಳಲೇಬೇಕಾದ ಅನುಭವಗಳಲ್ಲಿ ಹೋರಾಟವಿದೆ. ಯಶಸ್ವಿ ದಾಳಿಯನ್ನು ಹೊರಾಂಗಣದನ್ನ ಪ್ರವೇಶಿಸಿದ ಆಟಗಾರ ನೋಡಿ. ಮುಂದಿನ 14ನೆಯ ಸ್ಪರ್ಧೆಯಲ್ಲಿ ಉಮಾಮಹೇಶ್ವರಿ ಜೋ ಫ್ರೆಂಡ್ಸ್ ಮಧೂರು ತಂಡದ ಆಟಗಾರರು ಸಿದ್ಧತೆಯಲ್ಲಿರಿ. ಉಮಾಮಹೇಶ್ವರಿ ಮಧೂರು ಮುಂದಿನ ಸ್ಪರ್ಧೆಗಾಗಿ ತಂಡ ಸಿದ್ಧಗೊಳ್ಳುವಂತೆ ಕೋರಿಕೆ. ಕೊನೆಯ ಅವಧಿಗಳಲ್ಲಿ ಸ್ಪರ್ಧೆ ಸಂಘಟಿತವಾದ ಬಲದ ಮೂಲಕ ಮುಕ್ಕಲು ಪೂರ ತೂಪನು ಮರೆ ಯಾಕಂದ್ರೆ 3 ಜನ ಪುಡೇರೊಂದೇ ಇಲ್ಲ. ನಿರೀಕ್ಷೆಗಳು ಮುಂದುವರಿಯಲು ಆರಂಭಿಸಿದ ಅಂಕಣದ ಬಲಭಾಗದಲ್ಲಿ ಆಟದ ವೈಖರಿಯ ಮೂಲಕ ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ಳುವ ವಿಶ್ವಾಸದ ಅವಧಿ ಆಟದಲ್ಲಿದೆ. 20-10 10 ಅಂಕಗಳ ಅಂತರ ಸ್ಪರ್ಧೆಯಲ್ಲಿದೆ. ಮತ್ತೆ ರಾಜಿಕ್ ದಾಳಿಯಲ್ಲಿ ಅಂತರವನ್ನು ಬಳಸಿಕೊಳ್ಳುವ ರೀತಿಯನ್ನು ಮುಂದುವರಿಸಲೇಬೇಕಾಗಿರುವ ಅವಕಾಶಗಳಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದಲ್ಲಿ ನವಯುಗ ಕುಕ್ಕಾಜೆ ಪ್ರಸ್ತುತ ಸ್ಪರ್ಧೆಯಲ್ಲಿ ಮುನ್ನಡೆಯಲ್ಲಿದೆ. ಉಮಾಮಹೇಶ್ವರಿ ಜೋ ಫ್ರೆಂಡ್ಸ್ ಮಧೂರು ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿರಿ. ಕೊನೆಯ ನಿಮಿಷ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ. ನವಯುಗ ಕುಕ್ಕಾಜೆ ಮುನ್ನಡೆಯನ್ನು ಬಳಸಿಕೊಳ್ಳಲಾರಂಭಿಸಿದೆ ಸ್ಪರ್ಧೆಯಲ್ಲಿ. ಓಹೋ ಪ್ರಬಲ ಆಟಗಾರನ ಬೇಟೆಯಾಡಿದ ನವಯುಗ ಕುಕ್ಕಾಜೆ. ದಾಳಿಯಲ್ಲಿ ಮನಾಫ ಮರಳಿದ ವೇಳೆಯಲ್ಲಿ ಹೊಸ ಆಟಗಾರನಿಗೆ ಅವಕಾಶಗಳನ್ನು ಕಲ್ಪಿಸಿ
ಇದರೊಂದಿಗೆ ಸ್ಪರ್ಧೆ ಸಂಪನ್ನಗೊಳ್ಳುತ್ತಾ ಇದೆ. ಮುಂದಿನ ಸ್ಪರ್ಧೆಗಾಗಿ ತಂಡಗಳು ಬರುವಂತೆ ಕೋರಿಕೆ. ಉಮಾಮಹೇಶ್ವರಿ ಬನ್ನಿ. ജോ ഫ്രണ്ട്സ് മധൂർ ബന്നി. ആഹാ, ഓഹോ, അജിത്തിന്റെ ഫാൻസ് ഇവിടെ ഒഫീഷ്യൽസും ഫാൻസായി. ആഹാ, ഓഹോ. So it's a time for ക്വാർട്ടർ ഫൈനൽ മത്സരത്തിനുള്ള സമയമാഗതമാകുന്നുണ്ട്. സോ പ്രിയമുള്ളവര, ഇനി കാണേണ്ടത് പൂരമാണ്. ഇനി കാണേണ്ടത് പൂരമാണ്. ಸುತ ವಿಭಾಗದ ನಮ್ಮ ರಾಷ್ಟ್ರೀಯ ತೀರ್ಪುಗಾರರಾಗಿರುವ ಸುತ ಅಶೋಕ್ ಕಂಚನ್ ಅವರು ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಉಳ್ಳಾಲ ಕಬಡ್ಡಿ ಅಸೋಸಿಯೇಷನ್ನ ಕನ್ವೀನರ್ ಆಗಿರುವಂಥ ಅಶೋಕ್ ತೊಕೊಟ್ರವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಉಮಾ ಮಹೇಶ್ವರಿಯೇ ಜೋ ಫ್ರೆಂಡ್ಸ್ ಮಧೂರು. ಓಕೆ, ಉಮಾ ಮಹೇಶ್ವರಿಯೇ ಅಂಡ್ ಜೋ ಫ್ರೆಂಡ್ಸ್ ಮಧು. ವಾ 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 ವಾಯೋ ವಾಯೋ ವಾ 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 ವಾಯೋ ವಾಯೋ ವಾ 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 ഭീമവിട ഭീമവിട. വരേണ്ടതുണ്ട്, ആടേണ്ടതുണ്ട്, പാടേണ്ടതുണ്ട്. വാ 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 ആ ആ ആ ആ വാ 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 വാ. ആണ്ട് ഗ്യാരാ, രണ്ട് ടീമുകളും വരാം. ജോ ഫ്രണ്ട്സ് മധൂർ വേഴ്സസ് ഉമാ മഹേശ്വരി എ ടീം. തക 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 തരികിടം മറഞ്ഞെന്ന് തരികിടം ചെരിഞ്ഞെന്ന് തരികിടം തരികിടം മറയാം, തരികിടം ചെറിയാം, ചെരിഞ്ഞ് അമർന്ന് ഇടതും വലതും മാറി മാറി നിൽക്കാം. മറഞ്ഞകലാം, തിരിഞ്ഞു മറിയാം, മറിഞ്ഞും തിരിഞ്ഞും അകന്നകന്നു പോകാം. ചടപട 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 ചാടിയെന്ന് നിന്നത് നിന്നത് നേരമെന്ന് കളിയെന്ന് കണ്ടെന്ന്. ആഹാ ആഹാ, അഴകേ കളിയെ കബഡി കളിയെ, അഴകൻ കളിയെ കബഡി കളിയെ. ടീമവിടെ ടീമവിടെ വരാം, ടീമവിടെ വാ. അതാജെ കമോൺ, അതാജെ ടീമവിടെ ടീമവിടെ ടീം 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 ടീമവിടെ. ബഗംബില ബല 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 ബഗംബില ബല ബല തത്വമസി. ആ ബല ബല ആ ബല ബല തത്വമസി. 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 കണ്ടോ 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 കളിയുടെ കളിയുടെ നേരമെന്ന് കണ്ടോ. ആ ആ ആ ആ ടീം അവിടെ വാ വാ. രണ്ടു ടീമുകളും എത്രയും പെട്ടെന്ന് വിചാരണമെന്ന് അറിയിക്കുകയാണ്. സെക്കൻഡ് കോൾ ജപ്പാൻ മധൂർ വേഴ്സസ് വാ 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 വാ. ഹലോ 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 ഹലോ. വിളി 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 ವಿಳಿ ವಿಳಿ ವಿಳಿ. ಬನ್ನಿ, ಎರಡು ತಂಡಗಳು ಆಗಮಿಸಿ. ಉಮಾ ಮಹೇಶ್ವರಿಯೇ ಹಾಗೂ ಮಧೂರು ಸ್ಪರ್ಧೆಯ ಮೊದಲ ತಂಡವನ್ನು ಆಗಮಿಸಿಕೊಳ್ತಾ ಇದ್ದಾವೆ. ಇದು ರಣಾಂಗಣದ ಕಬಡ್ಡಿಯಲ್ಲಿ ಗುರುತಿಸಿಕೊಳ್ಳಬಲ್ಲ ಮೊದಲ ತಂಡದ ಆಗಮನ. ಉಮಾ മഹേശ്വരി കാപ്പി കാർഡ്. ഓക്കെ, മറകര 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 ടീം വരാം. മധൂറിന്റെ നായകന്മാർ മധൂർ ടീം വരാം. മധൂർ ജോ ഫ്രണ്ട്സ് ജോ ജോ ഫ്രണ്ട്സ് ജോ എവിടെ? മധൂർ ടീം എവിടെ? ജോ ഫ്രണ്ട്സ് മധൂർ മധൂർ ജോ ഫ്രണ്ട്സ് ജോ ഫ്രണ്ട്സ് മധൂർ ജോ 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 ജോ. ഓക്കെ വരാം. വരാം. ഹലോ ഉമേഷ്. ഹലോ ഹലോ. ശ്രദ്ധിക്കുക ജോ ഫ്രണ്ട്സ്. ഉമേഷ്. ഹലോ ചെക്ക്. ഹലോ ഹലോ ഹലോ. ടെസ്റ്റല്ലോ, കുറച്ച് ലേശം വോളിയം പ്ലീസ്, വോളിയം പ്ലീസ്. ടെസ്റ്റ് ബീസ് ബീസ് ടെസ്റ്റ് 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 ടെസ്റ്റ്. ഹലോ
टेस्ट टेस्ट हेलो 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 टेस्ट हेलो 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 टेस्ट टेस्ट हेलो ओके टेस्ट टेस्ट हेलो म्यूजिक प्लीज हेलो ओके क्या हुआ हे प्रभु लाइट प्लीज लाइट प्लीज हे प्रभु क्या हुआ पूरा पानी जो फ्रेंड्स मधुरो ಬನ್ನಿ ನೋಡಿ ಮಧೂರು ತಂಡದ ಉಪಸ್ಥಿತಿ ಇದೆಯಾ ಅಲ್ವಾ? ತಂಡ ಬರಬೇಕು ಬೇಗ. ತಮ್ಮ ಪ್ರಥಮ ಪಂದ್ಯಾಟ ಇದು. പ്ലീസ് കം ഫാസ്റ്റ്. മധൂർ എത്രയും പെട്ടെന്ന് വരാം. സായി പള്ളം നിരവധി അനവധി താരങ്ങളുണ്ട്. ഹലോ ഹലോ ചെക്ക്. കാസർഗോഡൻ കബഡിയിൽ തന്ത്രമന്ത്ര കുതന്ത്രങ്ങൾ കാഴ്ചവെക്കുന്ന കരിമാടി കുട്ടന്മാരെയും ചേർത്ത് പിടിച്ചുകൊണ്ട് കായികകളും ഇളക്കി മറിക്കാൻ വേണ്ടിയിട്ട് കർണാടക കബഡി ഇളക്കി മറിക്കാൻ വേണ്ടിയിട്ട് കാസർഗോഡിൽ കാസറി നിൽക്കുന്ന പ്രതിപദികന്മാർ വരേണ്ടതുണ്ട്. ആകാശനീലിമയിൽ ഉദിച്ചു നിൽക്കുന്ന സൂര്യകിരണങ്ങളെ കണ്ടവരുണ്ടോ? ടീം അവിടെ ಮಧುರು ಬಲೆ ಒಳ್ಳೆಯರು ಬರ್ತಾರಾ? ಒಳ್ಳೆಯರು ಬರ್ಬೇರು. ಯಾಕೆ ನಮಗೆ ಟೀಮ್ ಯಾಕೆ? ಕೈ ಮುಗಿಸಿ ದೇವರಿಗೆ ಸಾಕು. ಮದ್ದೂರು ಜೋ ಫ್ರೆಂಡ್ಸ್ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಲ್ಲಿ ಪ್ರಕಾಶ್ ಕೊಂಪಲ ವಾರಿಯರ್ಸ್ ಹಾಗೂ ನವಯುಗ ಕುಕ್ಕಾಜಿ ತಂಡ ಸಜ್ಜಾಗಬೇಕು. ದಯವಿಟ್ಟು ಗಮನಿಸಿ, ಪ್ರಕಾಶ್ ಕೊಂಪಲ ವಾರಿಯರ್ಸ್ ಹಾಗೂ ನವಯುಗ ಕುಕ್ಕಾಜೆ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಲ್ಲಿ. ಆ ಬಳಿಕದ ಸ್ಪರ್ಧೆಯಲ್ಲಿ ಶ್ರೀದುರ್ಗ ವಿರುದ್ಧವಾಗಿ DX ಬೆಂಗರೆ ರೆಡಿಯಾಗಿರಬೇಕು. ಮಧುರ್ ಜೋ ಫ್ಯಾನ್ಸ್ ಮಧುರ್ എതിരാളി കോർട്ടിൽ റിപ്പോർട്ട് ചെയ്തു കഴിഞ്ഞു. മധുർ എവിടെ? മധുർ ಅನ್ನ ವಾಲಂಟಿಯರ್ಸ್ ಆಗ್ಲದ ದಯದಿ ಜೋಬ್ ಆಗ್ಲ ಮಧುರ್ದ ಟೀಮ್ ದ ಕೈತಲ್ ಬೋಲೆ ಅವರಿ ಬತ್ತೆರು ಆಗ್ಲ ದಾದ ಈ ತಂಡ ಮಾಡ್ಕೊಂಡು ಕೇರಳದ ಬರೋದಿಲ್ಲ ನಡತೊಂದು ಅಂದನ್ ಸ್ಲೋ ಮೋಷನ್ ಬರೋದು. ഓക്കേ ആൻഡ് ഹിയർ മധൂറിന്റെ നായകന്മാർ വരുന്നുണ്ട്. തലകുലുക്കി പിടിച്ച തലയാട്ടി പിടിച്ചുകൊണ്ട് തല ഇളക്കി വരുന്ന മത്തഗജത്തിന്റെ കരുത്തുമായിട്ട് കൊപ്പൽ കായിക കളരിയുടെ പ്രതിപദികന്മാരെയും ചേർത്ത് പിടിച്ചുകൊണ്ട് ടീം സായിപള്ളം, ആദർശ് കൊപ്പൽ, അഭിരാമ കൊപ്പൽ, അങ്ങനെ താര നിരയായി നിവർന്നു നിൽക്കുന്നുണ്ട്. റോഡി ಅಣ್ಣ ಲೈಟ್ ಪಾಡು ನನ್ನ ಲೈಟ್ ಸೌಂಡ್ ಕತ್ತಲೆಗೆ ದಾಲ ತೋಚಿಗೆ പാടില്ല ലൈറ്റ് പാടും. സുപ്രീമുള്ളവരെ മധൂറിന് വേണ്ടിയിട്ട് ഇറങ്ങുന്നത് മികച്ച താരങ്ങളോ. സായി പള്ളം ജേഴ്സി നമ്പർ 7 ആൻഡ് ജേഴ്സി നമ്പർ 12 ഭൈരവൻ ഫ്രം കപ്പൽ ആൻഡ് ജേഴ്സി നമ്പർ 2 ആദർശ ദ ലെജൻഡ് പ്ലെയർ. ഈ കായിക കളരിയില യുവത്വത്തിൽ നിറഞ്ഞു നിൽക്കുന്ന താരം ആൻഡ് പ്രീതു, അക്ഷയ്, അഭിരാമ ആൻഡ് ഓൾസോ ഗണേശൻ. കാസർഗോഡിന്റെ ജേഴ്സി അണിഞ്ഞു നിൽക്കുന്നു മിസ്റ്റർ ഗണേഷ് ജൂനിയർ, ജേഴ്സി നമ്പർ 9. അങ്ങനെ നിരവധി താരനിരകൾ നിവർന്നു നിൽക്കുന്ന പ്രൗഢമാകുന്ന ഒരു വേദി ഈ കളിക്കളറാവും. ಸ್ಪರ್ಧೆ ಆರಂಭವಾಗಿದೆ.
ಆರಂಭಿಕ ದಾಳಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ತಂಡದ ಕಡೆಯಿಂದ ಆಗಿದೆ. ದಾಳಿಯಲ್ಲಿ ಮಿಥುನ್, ಇತ್ತ ಕಡೆಯಿಂದ ಜೋಫ್ಯಾನ್ಸ್ ಮಧೂರು ತಂಡದ ಪರವಾಗಿ ದಾಳಿಯಲ್ಲಿ ಸಾಯಿ ಬಳ್ಳಂ ಟ್ಯಾಕಲ್ ಮಾಡುವಂತ ಯತ್ನ ವಿಫಲತೆಗೊಳ್ಳುತ್ತಾ ಇದೆ. ಜೋಫ್ಯಾನ್ಸ್ ಖಾತೆ ಆರಂಭವಾಗಿದೆ. അടുത്ത മത്സരത്തിലുള്ള ടീമുകൾ തയ്യാറെടുപ്പുകൾ തുടരണമെന്ന് അറിയിക്കുക. ಅಭಿರಾಮ್ ದಾಳಿಯನ್ನು ಮುಂದುವರಿಸುತ್ತಾ ಈಗ ತಾನೇ ಖಾತೆಯಲ್ಲಿ ಒಂದಂಕವನ್ನು ಜೋಡಣೆ ಮಾಡಿದ ಜೋಫ್ಯಾನ್ಸ್ ಮಧೂರು. ಅಭಿರಾಮ್ ಬೋನಸ್ ಅಂಕದ ಮುಖೇನ 2. ಥರ್ಡ್ ರೈಟ್ ಡೂ ಆರ್ ಡೈ ರೈಟ್. ಜೋಫ್ಯಾನ್ಸ್ ಮಧೂರ್ನ ಕಾರ್ನರ್ ವಿಭಾಗ ಗುರನ್ ಪ್ರೀತ್ ಅವರ ಬಲಿಷ್ಠ ತಡೆಗೋಡ. ಮತ್ತೆ ದಾಳಿಯಲ್ಲಿ ಸಾಯಿ. ಇನ್ನು ಕೂಡ ತಮ್ಮ ಖಾತೆಯಲ್ಲಿ ಅಂಕಗಳ ಜೋಡಣೆಯಾಗಿಲ್ಲ. ಕಾಪಿ ಕಾರ್ಡ್ ಎದುರಾಳಿ ಖಾತೆಯಲ್ಲಿ 3 ಅಂಕಗಳು ನಿರಂತರವಾಗಿ ಜೋಡಣೆಯಾಗಿದೆ. ಸಾಯಿ ಮತ್ತೆ ದಾಳಿಯಲ್ಲಿ ಯಶಸ್ವಿ. 4-0. ಮತ್ತೆ ದಾಳಿಯಲ್ಲಿ ಮಿಥುನ್. ತಂಡದ ಖಾತೆಯಲ್ಲಿ ಇನ್ನೂ ಕೂಡ ಅಂಕಗಳ ಜೋಡಣೆಯಾಗಿಲ್ಲ. ಮಿಥುನ್ ಅವರನ್ನ ಬಂಧಿಸಲಾಗಿದೆ. 5ನೇ ಅಂಕ ದಾಖಲಾತಿಯಾಗುತ್ತಾ ಇದೆ. ಜೋಫ್ಯಾನ್ಸ್ ಮಧೂರ್ ತಂಡದ ದಾಳಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿರಂತರ ದಾಳಿಯ ಸಂಘಟನೆಯಲ್ಲಿ ಸಾಯಿ ಪಳ್ಳಂ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಕಾಪಿ ಕಾರ್ಡ್ ಸೆಂಟರ್ ಲೈನ್ ಬಡಿ ಟ್ಯಾಕಲ್. ಇದು ಸೂಪರ್ ಟ್ಯಾಕಲ್ ಮುಖೇನ 2 ಅಂಕಗಳು ಲಭ್ಯವಾಗುತ್ತಾ ಇದೆ. ಕಾಪಿ ಕಾರ್ಡ್ ಖಾತೆ ಆರಂಭವಾಗಿದೆ. 2-5. ಸ್ಪರ್ಧೆಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಲು ಆರಂಭಿಸಿದ ಕಾಪಿ ಕಾರ್ಡ್ ತಂಡ 2-5 3 ಅಂಕಗಳ ಮುನ್ನಡೆಯೊಂದಿಗೆ ಜೋಫ್ಯಾನ್ಸ್ ಮಧೂರು ಅಭಿರಾಮ್ ಕಪ್ಪಲ್ ರನ್ನಿಂಗ್ ಹ್ಯಾಂಡ್ ಟಚ್. ಆರು 2 6-2 in favor of ಜೋಫ್ಯಾನ್ಸ್. ಮುಂದಿನ ಸ್ಪರ್ಧೆಯಲ್ಲಿ ನವಯುಗ ಕುಕ್ಕಾಜೆ ವಿರುದ್ಧವಾಗಿ ಪ್ರಕಾಶ್ ವಾರಿಯರ್ಸ್ ಕುಂಪಣ ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ತಿಗೊಳಿಸುವಂತೆ ಮನವಿ.
ಪ್ರಕಾಶ್ ವಾರಿಯರ್ಸ್ ಕುಂಪಣ ವಿರುದ್ಧವಾಗಿ ನವಯುಗ ಕುಕಾಚ 3-6. ಕಾಪಿ ಕಾರ್ಡ್ ತಂಡ ಪಡೆಕೊಂಡಂತ 3 ಅಂಕಗಳ ವಿರುದ್ಧವಾಗಿ 6 ಅಂಕಗಳೊಂದಿಗೆ ಪ್ರಗತಿಯ ಸ್ಪರ್ಧೆಯಲ್ಲಿ ಜೋಫ್ಯಾನ್ಸ್ ಮಧೂರು ಮುನ್ನಡೆಯನ್ನ ಸಾಧಿಸ್ತಾ ಇದೆ. ನಿರಂತರ ದಾಳಿಯ ಸಂಘಟನೆಯಲ್ಲಿ ಸಾಯಿ ಪಳ್ಳಂ ಅದ್ಭುತವಾದಂಥ ಡಿಫೆನ್ಸ್. ಜಾರ್ಜ್ ಅವರ ಬಂಧನವಾಗಿದೆ. ಸೂಪರ್ ಟ್ಯಾಕಲ್ ಮತ್ತೆ ಜೀವಂತವಾಗಿದೆ. ಕಾಪಿ ಕಾರ್ಡ್ ತಂಡಕ್ಕೆ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶ. ದಾಳಿಯಲ್ಲಿ ಅಭಿರಾಮ್ ಅವರನ್ನ ಬಂಧಿಸಲಾಗಿದೆ. ತೀರ್ಪುಗಾರರ ತೀರ್ಮಾನ ಬರಬೇಕಿದೆ. ರೈಡರ್ ಸೇಫ್ ಸಿಂಗಲ್ ಪಾಯಿಂಟ್ ಇನ್ ಫೇವರ್ ಆಫ್ ಜೋಫ್ಯಾನ್ಸ್ ಮಧೂರ್. ಎಸ್ ಪಂದ್ಯಾಟವನ್ನ ಮತ್ತೆ ಮುಂದುವರಿಸುತ್ತಾ 3-8 ಅಂಕಗಳ ಸ್ಪಷ್ಟ ಮುನ್ನಡೆ ಜೋಫ್ಯಾನ್ಸ್. ಅಕ್ಷಯ್ ಅವರ ದಾಳಿಯನ್ನು ಮುಂದುವರಿಸುತ್ತಾ ದಾಳಿಯಲ್ಲಿ ಯಶಸ್ವಿಯನ್ನು ಕಂಡುಕೊಂಡಿದ್ದಾರೆ. ಮತ್ತೆ ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ದಾಳಿಯನ್ನು ಮುಂದುವರಿಸಿಕೊಡುತ್ತಾ ಸಾಯಿ ಪಳ್ಳಂ 4-8 4-8 ಇನ್ ಫೇವರ್ ಆಫ್ ಜೋಫ್ಯಾನ್ಸ್ ಮಧೂರ್. ಅಕ್ಷಯ್ ಮತ್ತೆ ದಾಳಿಯನ್ನು ಮುಂದುವರಿಸುತ್ತಾ 4-8 4 ಅಂಕಗಳ ಮುನ್ನಡೆಯೊಂದಿಗೆ ಜೋಫ್ಯಾನ್ಸ್ ಮಧೂರು ತಂಡ ಇದೆ. ಮುಂದಿನ ಸ್ಪರ್ಧೆಯಲ್ಲಿ ಪ್ರಕಾಶ್ ವಾರಿಯರ್ಸ್ ಕಂಪಣ ವಿರುದ್ಧವಾಗಿ ನವಯುಗ ಕುಕಾಚೆ ತಂಡಗಳು ಸಿದ್ಧತೆಯನ್ನು ಪೂರ್ತಿಗೊಳಿಸುವಂತೆ ಮನವಿ. ಜೋಫ್ಯಾನ್ಸ್ ಮಧೂರ್ ಟೀಮ್ ಕ್ಯಾಪ್ಟನ್ ಶ್ರುತಿಗ್ಯ ಟೈಮ್ ಔಟ್ ಓವರ್. ಮತ್ತೆ ಅಭಿರಾಮ್. ಆಹಾ, ಇದು ಅಭಿರಾಮ. ಅದ್ಭುತವಾದಂಥ ದಾಳಿಯ ಸಂಘಟನೆ. 9ನೇ ಅಂಕ ಜೋಡಣೆಯಾಗುತ್ತಾ ಇದೆ. ನಾಲ್ಕು 9 ಪಂದ್ಯಾಟ ಮತ್ತೆ ಮುಂದುವರಿತಾ ಇದೆ. ಅಕ್ಷಯ್ ಮತ್ತೆ ದಾಳಿಯಲ್ಲಿ ತಂಡವನ್ನು
ಆಪತ್ತಿನಿಂದ ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಅಕ್ಷಯ್. ಈ ಬಾರಿ ಬೋನಸ್ ಅಂಕ ಲಭ್ಯವಾಗುತ್ತಾ ಇದೆ. ಮತ್ತೆ ಅಭಿರಾಮ ಇಲ್ಲಿ ಸೂಪರ್ ಟ್ಯಾಕಲ್, ಸೂಪರ್ ಟ್ಯಾಕಲ್, ಸೂಪರ್ ಟ್ಯಾಕಲ್ ಮುಖೇನ 2 ಅಂಕಗಳು. ಮತ್ತೆ ಪಂದ್ಯಾಟದಲ್ಲಿ ತಿರುಗಿ ಬರುವಂಥ ಎಲ್ಲ ಲಕ್ಷಣಗಳು ಕಾಣುತ್ತಾ 7-9 2 ಅಂಕಗಳ ಅಂತರ ಮಾತ್ರ ಇದೆ. ಆರಂಭದಲ್ಲಿ ಬಹಳಷ್ಟು ಮುನ್ನಡೆಯನ್ನು ಕಂಡುಕೊಂಡಂಥ ಜೋಫ್ಯಾನ್ಸ್ ಬಧೂರ್ ಈ ಬಾರಿ ಕೇವಲ 2 ಅಂಕಗಳ ಅಂತರ ಮಾತ್ರ. ಮತ್ತೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಮಿಥುನ್ 7-9 in favor of Jofans Mathur. ಮಿಥುನ ದಾಳಿಯನ್ನು ಮುಂದುವರಿಸುತ್ತಾ 7-9 2 ಅಂಕಗಳ ಮುನ್ನಡೆಯೊಂದಿಗೆ ಜೋಫ್ಯಾನ್ಸ್ ಮಥೂರು ತಂಡ ಇದೆ. ಮತ್ತೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಸಾಯಿ ಪಳ್ಳಂ ದಾಳಿಯಲ್ಲಿ 7-9 ಕೇವಲ 2 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಪ್ರಸ್ತುತ ಪ್ರಗತಿಯ ಸ್ಪರ್ಧೆ ಮುಗಿದ ತಕ್ಷಣ ಮುಂದಿನ ಸ್ಪರ್ಧೆಗಾಗಿ ನವಯುಗ ಕುಕ್ಕಾಜೆ, ಪ್ರಕಾಶ್ ವಾರಿಯರ್ಸ್ ಕುಂಪಣ ತಂಡಗಳ ಬರುವಂತೆ ಮಧ್ಯಂತರ ವಿರಾಮದ ಬಳಿಗೆ 7-9 in favor of ജോഫാൻസ് മധൂർ. മത്സരം ആദ്യ പകുതി പിന്നിടുമ്പോൾ കാപ്പിക്കാട് നേടിയ 7 പോയിന്റിനെതിരെ 9 എന്ന ക്രമത്തിൽ മത്സരം ലീഡ് പിടിക്കുന്നു ജോഫാൻസ് മധൂർ. ದ್ವಿತೀಯಾರ್ಧ ಆರಂಭವಾಗಿದೆ. ಆರಂಭಿಕ ದಾಳಿಯನ್ನು ಸಂಘಟಿಸುವಂತೆ ಸಾಯಿ ಪಳ್ಳಂ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 3 ಡಿಫೆಂಡರ್ಗಳ ಒಳಾಂಗಣದಲ್ಲಿ ಕಾಣಿಸಿಕೊಡ್ತಾರೆ. ಇಲ್ಲೇ ಸೂಪರ್ ಟ್ಯಾಕಲ್. ಸತತವಾಗಿ ಕಾಪಿಕಾಡ್ ತಂಡ 3 ಸೂಪರ್ ಟ್ಯಾಕಲ್ ಮುಖೇನ ಖಾತೆಯಲ್ಲಿ ಅಂಕವನ್ನು ಜೋಡಣೆ ಮಾಡಿದೆ.
ಕಾಪಿ ಕಾಡು ತಂಡ ಪಂದ್ಯಾಟದಲ್ಲಿ ಜೋಫ್ಯಾನ್ಸ್ ಮಧೂರು ತಂಡಕ್ಕೆ ತಿರುಗೇಟನ್ನು ನೀಡಿದ ಈ ಬಾರಿ ಬಂದಂಕದ ಮುನ್ನಡೆಯೊಂದಿಗೆ ಉಮಾಮಹೇಶ್ವರಿ ಕಾಪಿಕಾಡ್ ಅಕಾಡೆಮಿ ಆಹಾ ಅದ್ಭುತವಾದಂಥ ಡಿಫೆನ್ಸ್ ಮುಖೇನ ಕಾಪಿಕಾಡ್ ತಂಡ ಪಂದ್ಯಾಟದಲ್ಲಿ ಮತ್ತೆ ತಿರುಗಿ ಬರುತ್ತಾ ಇದೆ. ಉಮಾಮಹೇಶ್ವರಿ ಕಾಪಿಕಾಡ್ ತಂಡದ ಖಾತೆಯಲ್ಲಿ 11 ಅಂಕ ಜೋಡಣೆಯಾಗಿದೆ. ಈ ಅಂಕಗಳಲ್ಲಿ ಕಾಪಿಕಾಡ್ ಸಂಪಾದನೆ ಮಾಡಿಕೊಂಡದ್ದು ಡಿಫೆನ್ಸ್ ಮೂಲಕ ಅನ್ನುವಂಥದ್ದು ಮತ್ತೊಂದು ವಿಶೇಷತೆ. 11-9 ಪ್ರಸ್ತುತ ಸೂಪರ್ ಟ್ಯಾಕಲ್ ಜೀವಂತವಾಗಿದ್ದ ಚೆನ್ನಿಕ್ಕರ ತಂಡಕ್ಕೆ 9-11 9-11 ಇನ್ ಫೇವರ್ ಆಫ್ ಶ್ರೀ ಉಮಾಮಹೇಶ್ವರಿ ಕಾಪಿಕಾಡ್. ದಾಳಿಯಲ್ಲಿ ಗುರುಪ್ರೀತ್ ಅವರ ದಾಳಿ ಮುಂದುವರಿತಾ ಇದೆ. ಪ್ರಮುಖ ದಾಳಿಗಾರರು ಎಲ್ಲರೂ ಕೂಡ ಹೊರಗಡೆ ಇರುವಂಥ ಸಂದರ್ಭದಲ್ಲಿ ದಾಳಿಯ ಮುತುವರ್ಜಿಯನ್ನು ವಹಿಸಿ ದಾಳಿಯ ಮುಂಚೂಣಿಯಲ್ಲಿ ಮತ್ತೆ ಮಿಥುನ 11-9 ಸ್ಪರ್ಧೆ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಜೋಫ್ಯಾನ್ಸ್ ಮಧೂರ್ ಪಡ್ಕೊಂಡದ್ದು ದಾಳಿಯ ಮುಖೇನ ಅಂಕಗಳಾದರೆ ಈತ ಕಾಪಿ ಕಾಂಡ್ ಪಡ್ಕೊಂಡ ಎಲ್ಲ ಅಂಕಗಳು ಕೂಡ ಡಿಫೆನ್ಸ್ ಮೂಲಕ 9-11 9-11 ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಮತ್ತೆ ದಾಳಿಯಲ್ಲಿ ಗುರುಪ್ರೀತ್ ಥರ್ಡ್ ರೈಟ್ ಡೂ ಆರ್ ಡೈ ರೈಟ್ ಮಾಡು ಇಲ್ಲವೇ ಮಣಿ. ನಿರ್ಣಾಯಕ ದಾಳಿಯಲ್ಲಿ ಮಿಥುನ ಈ ಬಾರಿ ರೈಡರ್ ಸೇಫ್ 2 ಪಾಯಿಂಟ್ಸ್ ಇನ್ ಫೇವರ್ ಆಫ್ ಕಾಪಿಕಾಡ್. ಹಿಯರ್ ಇಸ್ ದ ಲಾಸ್ಟ್ ಮ್ಯಾನ್. ಅಂತಿಮ್ ಥರ್ಡ್ ರೈಟ್ ಡೂ ಆರ್ ಡೈ ರೈಟ್. ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಮಧು. ರೋಚಕ ತಿರುವನ್ನು ಕಂಡುಕೊಂಡಿದೆ ಸ್ಪರ್ಧೆಯ ಆರಂಭದಲ್ಲಿ ಬಹಳಷ್ಟು ಮುನ್ನಡೆಯನ್ನ ಕಂಡಂತ ತಂಡ ಈ ಬಾರಿ ಹಿನ್ನಡೆಕ್ಕೆ ಬೋನಸ್ +1 11-13 11-13 ಅತ್ಯಂತ ಸನಿಹದ ಸ್ಪರ್ಧೆ. ಮತ್ತೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಮಿಥುನ ದಾಳಿಯಲ್ಲಿ ಸುಲಭದ ತುತ್ತು. ಮತ್ತೆ ದಾಳಿಯಲ್ಲಿ ಜುಸ್ಸಿನ ನಂಬರ್ 10 ಕಳೆದ ಬಾರಿ ದಾಳಿಯಲ್ಲಿ ಬೋನಸ್ ಮತ್ತೊಂದು ಅಂಕವನ್ನು ಪಡ್ಕೊಂಡಂತ ದಾಳಿಗಾರ 11-14 3 ಅಂಕಗಳ ಅಂತರ. ಈ ಬಾರಿ ಆಲ್ ಔಟ್ ಆಗುತ್ತಾ ಇದೆ ಜೋಫ್ಯಾನ್ಸ್ ಮಧೂರು ತಂಡ. 17-11 ಮತ್ತೆ ಮಿಥುನ. ಅಂತಿಮ 5 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಲಾಸ್ಟ್ 5 minutes to go to full time. 11-17 in favor of ಕಾಪಿಕಾಡ್. ಅಭಿನವ್
ಅಲ್ಲಿ ಮತ್ತೆ ಅಭಿರಾವರನ್ನ ಬಂಧಿಸಲಾಗಿದೆ. 18-11 7 ಅಂಕಗಳ ಮುನ್ನಡೆಯಲ್ಲಿ ದಾಳಿಯ ಸಂಘಟನೆಯಲ್ಲಿ ಅಕ್ಷಯ್. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್ ತಂಡದ ಪರವಾಗಿ ಅಂತಿಮ 4 ನಿಮಿಷದ ಘೋಷಣೆಯಾಗಿದೆ. മത്സര അവസാനത്തെ 4 മിനിറ്റിലേക്ക് ചുരുങ്ങുമ്പോൾ ജോ ഫാൻസ് മധൂരു നേടിയ 11-നെതിരെ 18 എന്ന ക്രമത്തിൽ മത്സരത്തിൽ ലീഡ് പിടിക്കുന്നു ശ്രീ ഉമാമഹേശ്വരി കബഡി അക്കാദമി കാപ്പിക്കാട്. സായി third right, do or die right. ಮಾಡು ಇಲ್ಲವೇ ಮಡಿ ದಾಣಿಯಲ್ಲಿ ಮತ್ತೆ ಮಿಥುನ. ಡಿಫೆನ್ಸ್ ಮುಖೇನ ಖಾತೆಯಲ್ಲಿ ಒಂದು ಅಂಕದ ಜೋಡಣೆ ಆಗುತ್ತಾ ಇದೆ. ಸಾಯಿ ಅವರನ್ನ ಅಟ್ಟಾಡಿಸಿ ಬಂಧಿಸಲಾಗಿದೆ. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಅತ್ಯಂತ ಅಮೋಘವಾದಂತಹ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್ ತಂಡ. 12-19 7 ಅಂಕದ ಮುನ್ನಡೆ. 12-19 7 പോയിന്റിന്റെ കൃത്യമായ ലീഡ് പിടിക്കുന്നു കാപ്പിക്കാട്. ಮತ್ತೆ ಅಭಿರಾಮ್. 12-19 7 ಅಂಕಗಳ ಅಂತರ ಇದೆ. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 2 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. 12-19 7 ಅಂಕಗಳ ಮುನ್ನಡೆ ಕಾಪಿಕಾಡ್ ಕಬಡ್ಡಿ ಅಕಾಡೆಮಿ. ಹದಿಮೂರು 19 ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. 13-19 ಜಾರ್ಜ್ ಇನ್ ಆಕ್ಷನ್. ಅಂತಿಮ 60 ಸೆಕೆಂಡುಗಳು. മത്സരം അവസാനിക്കാൻ ഇനി സെക്കൻഡുകൾ മാത്രം ബാക്കി നിൽക്കാൻ. 13-19 എന്ന ക്രമത്തിൽ 6 പോയിന്റിന്റെ കൃത്യമായ ലീഡ് പിടിക്കുന്നു കാപ്പിക്കാട്. ഇവിടെ തേർഡ് റൈഡിൽ പോയിന്റ് കരസ്ഥമാക്കുന്നു. 20-13 13-20 7 ಅಂಕಗಳ ಮುನ್ನಡೆಯಲ್ಲಿ ಸ್ಪರ್ಧೆ ಮುಕ್ತಗೊಳ್ಳುತ್ತಾ ಇದೆ. 13-20 ಮುಂದಿನ ಸುತ್ತಿಗೆ ತೇರ್ಗಡೆಯನ್ನು ಹೊಂದಿದೆ ಕಾಪಿಕಾಡ್. ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ತಂಡ
ಜೋ ಫ್ಯಾನ್ಸ್ ಮಧುರ್ ತಂಡಕ್ಕೆ ಧನ್ಯವಾದಗಳು, ಅಭಿನಂದನೆಗಳು. ನವಯುಗ ಕುಕ್ಕಾಜ ಪ್ರಕಾಶ್ ಕುಂಪಲ ವಾರಿಯರ್ಸ್ ಬನ್ನಿ. ಬನ್ನಿ. അജിത്ത് ഏട്ടൻ എവിടെ? സോ ടീം വരാം, രണ്ട് ടീമും വരാം. ശരത് ടീം ഏതൊക്കെയാ? ಪ್ರೆಸ್ ಚೆನ್ನಿಕರ ಶ್ರೀರಾಮ ಶಂಭೂರು ಆ ಬಳಿಕದ ಸ್ಪರ್ಧೆಗಾಗಿ ಕೂಡ ತಾವುಗಳು ಪೂರ್ವ ಸಿದ್ಧತೆಗಳು ಮುಗಿಸ್ಕೊಳ್ಳಿ. ಅದ ಬಳಿಕ ಮೊದಲು ಶ್ರೀದುರ್ಗ ಕರೆಂಕಿ ವಿರುದ್ಧವಾಗಿ ಡಿಜೆ ಬೆಂಗ್ರೆ. ശ്രീരാമ ശാംപൂർ ഫ്രണ്ട്സ് ചെന്നിക്കര രണ്ട് ടീമുകളും വരണം. ಪ್ರಕಾಶ್ ಕುಂಪಲ ಅಂಡ್ ನವಯುಗ ಕುಕ್ಕಾಜ. സോറി, ಪ್ರಕಾಶ್ ಕುಂಪಲ ಅಂಡ್ ನವಯುಗ പ്രകാശ് കുംപല വേഴ്സസ് നവയുഗ കുക്കാജെ. ഇരു ടീമുകളും എത്രയും പെട്ടെന്ന് വരാം. മോയെ മോയെ പ്രകാശ് കുംപല വേഴ്സസ് നവയുഗ ടീം വരാം. സോ ടീം വരാം. ಅನ ಕುಂಪಲ ಬಲೆ ನವಯುಗ ಕುಕ್ಕಾಜೆ ಹಾಗೂ ಕುಂಪಲ ಪ್ರಕಾಶ್ ಕುಂಪಲ ವಾರಿಯರ್ಸ್ ಬನ್ನಿ. ವಿನೋದ್ ಕೃಷ್ಣಾನಂದ್ ಹಾಗೂ ನವೀನ್ ರವರ ತೀರ್ಪುಗಾರಿಕೆಯಲ್ಲಿ ಈ ಪಂದ್ಯಾಟ ಮುಂದುವರಿಯುತ್ತದೆ. ಅನ ಪ್ರಕಾಶ್ ಅಭಿಮಾನಿ ಬಳಗ, ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ, ನವಯುಗ ಕುಕ್ಕಾಜಿದಕಲು ಬಲೆ. വാ വാ. ഓക്കേ, ഈ സൈഡ് ഒരേ പൊളിയാണ്. ഒരേ സമയത്ത് ആളുകളൊക്കെ നല്ല രസമായിട്ട് നിൽക്കുന്നുണ്ട്. ടീം അവിടെ, ടീം അവിടെ, രണ്ട് ടീമുകളും വരാം. ഇനി ഒരു നേരം കാത്തിരിപ്പില്ലെന്ന് വീണ്ടും വീണ്ടും പറയുകയാണ്. നിരവധി അനവധി മത്സരങ്ങളാ. അടുത്ത രണ്ടാമത് ക്വാർട്ടർ ഫൈനൽ മത്സരത്തിനായിട്ട് ഒരു ടീം ഇറങ്ങുന്നുണ്ട്. വാ വാ. ಬಲೆ 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 ಟೀಮ್ ಬಲೆ ಟೀಮ್ ಬಲೆ. ಪ್ರಕಾಶ್ ಕುಂಪಲ ಎಸ್ ತಂಡ ಬರತಾಗಿದೆ. ಕರಾವಳಿಯ ಕಬಡ್ಡಿ ರಂಗದ ಬಂಡವಾಳದ ಅಗ್ರಗಣ್ಯ ತಂಡದ ಆಗಮನ ಇದು. ಕಬಡ್ಡಿಯಲ್ಲಿ ಗುರುತರವಾಗಿ ಗುರುತಿಸಿಕೊಳ್ಳಬಲ್ಲ ಜಾನ್ಮಯ ಆಟಗಾರರ ಸಂಗಮ ಇದು. ಯುಗ ಕುಕ್ಕಾಜೆ. നവയുഗ കുക്കാജെ എത്തുന്നുണ്ട്. മറുകരയിലെ ടീം വരാം. പ്രകാശ് ടീം വാ 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 വാ. ಬಲೆ 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 ಬಲೆ. ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬಲೆ ಬೇಗ ಬಲೆ. ಬನ್ನಿ ಬನ್ನಿ ಬನ್ನಿ. ആഹാ ആഹാ ആഹാ. ടീം അവിടെ, ടീം അവിടെ. വാ വരിക, വരുവാ വാ, നിരവധി വാ. ടീം അവിടെ. കാണാ കാണാ കളിയെ, കബഡി കളിയെ. ഹാ ഹാ. ആഹാ. നിര വരി 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 നിര വരി നിരവരി നിരവരി വരി നിരവരി. ടീം അവിടെ. ಬೇಗ ಬೇಗ ಬನ್ನಿ. ಆಹಾ. ಪ್ರಕಾಶ್. ആഹാ. ಬಲೆ ടീം ബരട്. ഓക്കെ, കുറച്ചൊക്കെ തുള്ളിപ്പടി പിടിക്കാം. ಪ್ರಕಾಶ್ ಕುಂಪಲ ವಾರಿಯರ್ಸ್ ಬನ್ನಿ. ಪ್ರಕಾಶ್ ಕುಂಪಲ ಟೀಮ್ ಬರಡು ಬೇಗ.
ಟೀಮ್ ಬರಡು ಬೇಗ ಬರಡು ಬೇಗ ಬಲ ಬಲ ಗಾಯ್ಸ್ ಬಲ್ಲೆ ಬರಡು ಬೇಗ ಬಲೆ ಬಲೆ ಬರಡು ಬೇಗ ಬಲೆ ಬಲೆ ಬರಬಿಡು ಬೇಗ ಬಲೆ ಬಲೆ ಬಲ ಬಲ ಟೀಮ್ ಬಲೆ ಬಲ್ಪಾಂಡೆ ಬೇಗ ಬಲ ಬೊಲ್ಪಾಂಡು ಬೇಗ ಬಲೆ ಬಲ್ಪಾಂಡ ಬೇಗ ಬಲ ಬೇಲೆಗೆ ಪೋವೋಡು ಬೇಗನೆ ಪೋವೋಡು ಬೇಗನೆ ಬೋಲುಂಡು ಬಲ್ಪಾಂಡ ಬೇಗ ಬಲ 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 ಬಲೆ 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 ಬಲ ಬಲ ಬಲೆ ಬಲೆ ಬಲ ಬಲ ಬಲೆ ಬಲೆ ಬಲ ಬಲ ಬಲೆ 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 ಕುಪ್ಪಲ 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 ಬಲೆ ಸುದಿಗ ಬರಾಮ್ ಬೇಗ ಬೇಗ ಬನ್ನಿ ಬರ್ತಾಂಡ ಬೇಗ ಬಲೆ ಬರ್ತಾಂಡ ಬೇಗ ಬಲೆ ഉള്ളാളോട് കാത്തോണ്ടുള്ള ആഹാ ആണ്ടകിയാറ മായാകിരണങ്ങൾ പോലെ ആകാശനീലമയിൽ ഉദിച്ചു നിൽക്കുന്ന സൂര്യനെ പോലെ പകലിന്റെ പൊൻകിരണം മാറി മറിയുന്ന സന്ധ്യായാമങ്ങളിൽ പിറക്കുന്ന അമ്പിളി അമ്മാവനെ പോലെ ഉദിച്ചു നിൽക്കാൻ ആൻഡ് ടീം പ്രകാശ് കുമ്പള ബല 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 വാ വാ കാണാം കാണാം ആടാം ആടാം കയ്യടി താളത്തിൻ കയ്യടി മേളത്തിൻ അഴകിൻ അഴകിൻ കയ്യടി താളത്തിൻ കയ്യടി മേളത്തിൻ അഴകിൻ അഴകിൻ കളി 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 ആഹാ ആഹാ കണ്ടു കണ്ടു രസമുള്ള കാളി ഒന്ന് കണ്ടു കണ്ടു ഓടി ആഹാ ಡಿಜೆ ಬೆಂಗರೆ ಡಿಎಕ್ಸ್ ಬೆಂಗರೆ ವಿರುದ್ಧವಾಗಿ ಶ್ರೀದುರ್ಗ ಕರಿಂಕೆ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳು ದಯವಿಟ್ಟು ತಮ್ಮ ಸಿದ್ಧತೆಗಳನ್ನು ಪೂರ್ತಿಗೊಳಿಸಿ. ಶ್ರೀದುರ್ಗ ಕರಿಂಕೆ ವಿರುದ್ಧವಾಗಿ ಡಿಎಕ್ಸ್. ನುಡಿ ಮುಂದಿನ ಸ್ಪರ್ಧೆಗಾಗಿ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿಯ ವಿರುದ್ಧವಾಗಿ ಡಿಎಕ್ಸ್ ಬೆಂಗರೆ ತಂಡದ ಆಟಗಾರರು ಸಿದ್ಧಗೊಳ್ಳುವಂತೆ ತಮಗೆ ಕೋರಿಕೆ. ಆ ಬಳಿಕ ಇದೀಗ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳು ಮುಂದುವರಿಯಲು ಆರಂಭಿಸಿದೆ. ಫ್ರೆಂಡ್ಸ್ ಚೆನ್ನಿಕೆರೆ ಶ್ರೀರಾಮ ಶಂಭೂರು ಆ ಬಳಿಕ ಸಿದ್ಧಗೊಳ್ಳಬೇಕು. ಈ ಸ್ಪರ್ಧೆಯ ಬಳಿಕ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ವಿರುದ್ಧ ಡಿಎಕ್ಸ್ ಬೆಂಗರೆ ಆದರೆ ಪ್ರಸ್ತುತ ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗದ ವಿರುದ್ಧವಾಗಿ ನವಯುಗ ಕುಕ್ಕಾಜೆ ಅಂಕಣದಲ್ಲಿ ಅಶ್ವಿನ್ ದಾಳಿಯಲ್ಲಿದ್ರೆ ಅಂಕಣವನ್ನು ಗಳಿಸಿಕೊಳ್ಳುವ ಹೋರಾಟದ ಅವಧಿ ಮುಂದುವರಿಯಲು ಆರಂಭಿಸಿದೆ. ನವಯುಗ ಕುಕ್ಕಾಜೆಯ ಅಂಕಣದಲ್ಲಿ ಮನಾಫ ದಾಳಿಯಲ್ಲಿ ಪ್ರಬಲ ಆಟಗಾರಗಳ ಮೂಲಕವಾಗಿ ಅಂಕ ಗಳಿಕೆಯ ವಿಶ್ವಾಸವನ್ನು ಉಳಿಸಿಕೊಂಡಿರತಕ್ಕಂಥ ಎರಡು ಸ್ಪರ್ಧೆಗಳಲ್ಲಿ ಸರಾಗವಾಗಿ ಅಂಕವನ್ನು ಗಳಿಸಿಕೊಳ್ಳುವ ಮೂಲಕ ಹೋರಾಟವನ್ನು ಉಳಿಸಿಕೊಂಡ ಆಟಗಾರರು ಕಾರ್ನರ್ ವಿಭಾಗದಲ್ಲಿ ಕೌಶಿಕ್ ಹಾಗೂ ಅಜೀಜನನ್ನು ಕಾಣಬಹುದಾಗಿದೆ. ನಿರೀಕ್ಷೆಗಳನ್ನು ಮುಂದುವರಿಸಿಕೊಳ್ಳುವ ಮೂಲಕ ರಶೀದ್ ಬನಾರಿ ದಾಳಿಯಲ್ಲಿ ಬನಾರಿ, ಡಿಫೆನ್ಸ್ನಲ್ಲಿ ಕುಕ್ಕಾಜೆ. ಉದಯೋನ್ಮುಖ ಆಟಗಾರ ಅಂಕಣದಲ್ಲಿ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ನಿಲುವಲ್ಲಿ ಹೋರಾಟವಿದೆ. ಗಳಿಕೆಯ ಆನಂದದ ಮೂಲಕವಾಗಿ ಅಂಕವನ್ನು ವಿಶ್ವಾಸದಲ್ಲಿ ಉಳಿಸಿ ಓಹೋ ಅಂತರ
ಏರಿಸಿಕೊಳ್ಳುವ ಯತ್ನದಲ್ಲಿ ಬನಾರಿ. ಥರ್ಡ್ ರೈಟ್, ಡೂ ಆರ್ ಡೈ. ಥರ್ಡ್ ರೈಟ್, ಮಾಡು ಇಲ್ಲವೇ ಮಡಿದಾಳಿ ಮುಂದುವರಿತಾ ಇದೆ ಅಂಕಣದಲ್ಲಿ. ನವಯುಗ ಕುಕ್ಕಾಸೆಯ ರಾಜಿಕ್ ದಾಳಿಯಲ್ಲಿದ್ರೆ ಪ್ರಸ್ತುತ ಅಂಕಣ ಎರಡು ಪ್ರಬಲ ತಂಡಗಳ ಮಧ್ಯೆ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಅನುಭವ. ಕೌಶಿಕ್ ಮುರ್ಜಾನ್ ಪಂದ್ಯದಲ್ಲಿ ಚಿತ್ರಣ ಬದಲಿಸಿಕೊಳ್ಳುವ ನಿಲುವಲ್ಲಿ ರಾಜಿಕ್ ಸೂಪರ್ ರೈಡ್. ಪ್ರೇಕ್ಷಕರಲ್ಲಿ ಅತ್ಯಂತ ಪ್ರಿಯ ಆಟಗಾರ ತ್ರಿವಳಿ ಅಂಕಗಳ ಜೊತೆಗೆ ಮರಳುವ ವೇಳೆಯಲ್ಲಿ ವಿಕ್ರಾಂತ ನೀಲಕಾಯದ ಲಾಭವನ್ನು ಗಳಿಸಿಕೊಳ್ಳುವ ಮೂಲಕವಾಗಿ ಅಂಕಣದಲ್ಲಿ ಹೋರಾಟವನ್ನು ಮುಂದುವರಿಸಲೇಬೇಕಾಗಿರುವ ಅನುಭವಗಳಲ್ಲಿ ಸ್ಪಷ್ಟವಾದಂಥ ನಿಲುವನ್ನು ಪ್ರಕಟಗೊಳಿಸಿಕೊಂಡಂತ ಆಟಗಾರ ವಿಕ್ರಾಂತ್ ಉಡುಪಿ. ಅವಳಿ ಆಟಗಾರಗಳನ್ನು ಕೂಡ ಪರಿಚಯಿಸುವ ಮೂಲಕ ಸ್ಪರ್ಧೆಯ ನಿರೀಕ್ಷಿತವಾದ ಆಟ ಮುಂದುವರಿತಾ ಇದೆ. 4 ಡಿಪೆಂಡರ್ಗಳಿದ್ದಾರೆ. ಅಶ್ವಿತ್ ಬನಾರಿ, ವಿಕ್ರಾಂತ, ಅಜೀಜ್ ಅಂಕಣದಲ್ಲಿದ್ದಾರೆ. ಆ ಸ್ಪರ್ಧೆಯ ಮೂಲಕವಾಗಿ ಪಂದ್ಯದಲ್ಲಿ ಹಿಡಿದಿರುವಂಥ ಯೋಜನೆಗಳಲ್ಲಿ ಅಂಕಣ ಸ್ಪಷ್ಟವಾಗತೊಡಗಿದೆ. ತತ್ವಸಿ ಬಗಂಬಿಲದ ದಶಮಾನೋತ್ಸವದ ಕಬಡ್ಡಿಯಲ್ಲಿ ನೋಡಿ ಮುಂದಿನ ಸ್ಪರ್ಧೆಗಾಗಿ ಅದಾಗಲೇ ಕರೆಯನ್ನು ರವಾನಿಸಲಾಗಿದೆ. DX ಬೆಂಗ್ರೆ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಗಿ ಆಟಗಾರರು ಸಿದ್ಧಗೊಳ್ಳುವಂತೆ ಕೋರಿಕೆ. ಬನಾರಿಯ ಮೂಲಕ ದಾಳಿ ಮುಂದುವರಿಯಲಾರಂಭಿಸಿದೆ. 3-1 ಸ್ಪರ್ಧೆ. ಕುಕ್ಕಾಸೆ ಮುನ್ನಡೆಯಲ್ಲಿದೆ. ಸರಾಗವಾದಂಥ ನಿಲುವುಗಳನ್ನು ಪ್ರಕಟಗೊಳಿಸಿಕೊಳ್ಳುವಂಥ ಆಟಗಾರ ಮತ್ತೆ ಸೂಪರ್ ರೈಡ್ ಮಾಡಿದ ರಾಜೆ ದಾಳಿಯಲ್ಲಿ ಈ ಬಾರಿ 4 ಡಿಪೆಂಡರ್ಗಳ ಮಧ್ಯೆ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸದ ಹೋರಾಟವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಪಂದ್ಯದಲ್ಲಿದೆ. ಥರ್ಡ್ ರೈಟ್, ಡ್ಯೂ ಆರ್ ಡೈ. ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ವಿಕ್ರಾಂತ ಅಂಕವನ್ನು ತರಲೇಬೇಕಾಗಿದೆ. 3-1 in favor of ನವಯುಗ ಕುಕ್ಕಾಚೆ. ರಾಜಿ ಅಂಕ ಗಳಿಕೆ ಬರಲು ಥರ್ಡ್ ರೈಟ್ ಮುನಾಫಾ ಡ್ಯೂ ಆರ್ ಡೈನಲ್ಲಿ. ಮಾಡು ಇಲ್ಲವೇ ಮಡಿದಾಳಿ ಮುಂದುವರಿಯುತ್ತಾ ಇದೆ. ಪ್ರಬಲ ಡಿಪೆಂಡರ್ಗಳ ಮಧ್ಯೆ ಅಂಕ ಗಳಿಕೆಯ ವಿಶ್ವಾಸದಲ್ಲಿ ಮುನಾಫನಿದ್ರೆ ಪಂದ್ಯ ಅಜೀಜಾ. ಎಂತ ದಾಳಿ! ಮನಾಫನ ಮೂಲಕ 4ನೇ ಅಂಕದ ಜೋಡಣೆಯಾಗಿದೆ. 2 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿ ನವಯುಗ ಕುಕ್ಕಾಜೆ. ಸ್ಪಷ್ಟತೆಯ ಪಾದಚಲನೆಗಳನ್ನು ಮುಂದುವರಿಸಿಕೊಳ್ಳುವ ಮೂಲಕ ಕಬಡ್ಡಿಯ ರಣಾಂಗಣದಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರರು ಆ ಪ್ರಭಾವವನ್ನು ಮುಂದುವರಿಸಿಕೊಂಡಂತೆ ಸ್ಪರ್ಧೆಯಲ್ಲಿ 4-2 2 ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ಪೂರ್ಣ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳುವ ತವಕ ಆಟಗಾರರಲ್ಲಿ ನಿರೀಕ್ಷಿತ ಯಶಸ್ವಿ ಪ್ರದರ್ಶನವೂ ಕೂಡ ಮುಂದುವರಿಯಲಾರಂಭಿಸಿದೆ. ಸರ್ವಾಂಗೀಣ ಕಬಡ್ಡಿಯ ಪ್ರದರ್ಶನಗಳ ಮೂಲಕ ಸತತ ಎದುರಾಳಿಯ ಮೇಲೆ ಒತ್ತಡವನ್ನು ಹೇರುವ ಪ್ರಯತ್ನದಲ್ಲಿ ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ ಈ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡದ್ದೇ ಆದಲ್ಲಿ ಬೋನಸ್ನೊಂದಿಗೆ ವಿಕ್ರಾಂತ ಮರಳುವಾಗ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡಲ್ಲಿ 50,000 ನಗದು ಪುರಸ್ಕಾರದ ಘೋಷಣೆ ಅದಾಗಲೇ ಆಗಿದೆ. ಪ್ರಕಾಶ್ ಕುಂಪಳ ಅಭಿಮಾನಿ ಬಳಗ ಈ ಪಂದ್ಯಾವಳಿಯಲ್ಲಿ ಗೆದ್ದರೆ 4-3 ಮುನಾಫಾ. ನೋಡಿ ಎದುರಾಳಿ ಮನಾಪನನ್ನ ಅಪ್ಪಿ ಹಿಡಿದ ಬನಾರಿ ಬಿಡಲಿಲ್ಲ.
ಮತ್ತೆ ಅಶ್ವಿತ್ ದಾಳಿಯಲ್ಲಿ ನಿರೀಕ್ಷೆಯನ್ನು ಮುಂದುವರಿಸಿಕೊಳ್ಳುವಂತ ಅವಧಿ. ಅಶ್ವಿತ್ ದಾಳಿಯಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳಲೇಬೇಕಾಗಿರುವ ಅನುಭವಗಳಲ್ಲಿ ಬೋನಸ್ನೊಂದಿಗೆ ನವಯುಗ ಕುಕ್ಕಾಜಯ ವಿರುದ್ಧವಾಗಿ ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ ಮುನ್ನಡೆಯಲ್ಲಿದೆ ಪ್ರಸ್ತುತ ಅಂಕಗಳ ಅಂತರದಲ್ಲಿ. ಆದರೆ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಹೋರಾಟ ವಿಶ್ರಾಂತಿಯ ಕೋರಿಕೆ ವೇಳೆಯಲ್ಲಿ ಸ್ಪರ್ಧೆ ಇದೆ. ಮತ್ತೆ ಬನಾರಿಯ ದಾಳಿ ಇದೆ. 4-5ರಲ್ಲಿ 1 ಅಂಕದ ಅಂತರದಲ್ಲಿ ಪ್ರಕಾಶ್ ಕುಂಬಲ ಅಭಿಮಾನಿ ಬಳಗ ಮುನ್ನಡೆಯಲ್ಲಿದೆ. ಬನಾರಿ ಬಂದ ಅಂಕ ತಂದ. ಎದುರಾಳಿಯ ಅರ್ಧ ಕೋಟೆ ಬರೆದು ಮಾಡಿದ ಬನಾರಿ ಸೂಪರ್ ರೈಟ್. ಓಹ್, ಬೋನಸ್ +3 ಸೂಪರ್ ಡೂಪರ್ ದಾಳಿ ಬನಾರಿಯ ಮೂಲಕ 7-4. ಎಂತ ಅಂಕಗಳ ಇದೀಗ ಅಂತರ. 9-4ರಲ್ಲಿ ಸ್ಪರ್ಧೆ ಇದೆ. ಮುಂದುವರಿಯುತ್ತಾ ಇದೆ ಹೋರಾಟದ ಅವಧಿ. ಅಂಕಣದ ಒಳಭಾಗದಲ್ಲಿ ಮತ್ತೆ ರಾಜಿ ದಾಳಿಯಲ್ಲಿ 4 ಅಂಕಗಳು ನವಯುಗ ಕುಕ್ಕಾಸೆಯ ಖಾತೆಯಲ್ಲಿರುವಂತಹ ಅಂಕಗಳಾಗಿವೆ. 9 ಪ್ರಕಾಶ್ ಕುಂಬಲ ಅಭಿಮಾನಿ ಬಳಗ ವಾರಿಯರ್ಸ್. ಮತ್ತೆ ಶ್ರೇಷ್ಠ ಹೋರಾಟವನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಂಕಣದಲ್ಲಿ. ದಾಳಿಯಲ್ಲಿ ವಿಕ್ರಾಂತ ಅವಳಿ ಅಂಕಗಳು. ಅಂತಿಮ ಆಟಗಾರ ಕಣದಲ್ಲಿ ರಾಜಿ. ಮಾಡು ಇಲ್ಲವೇ ಮಡಿ ದಾಳಿ ಮುಂದುವರಿಯಲಾರಂಭಿಸಿದೆ. ಪ್ರಸ್ತುತ ಸ್ಪರ್ಧೆಯ ಕಣದಲ್ಲಿ ರೋಚಕ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಸ್ಪರ್ಧೆ. ಈ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಸೆಮಿಫೈನಲ್ ಕಡೆಗೆ ಧಾವಂತವಿಡುವ ಹೆಜ್ಜೆ ಯಾರದಾಗಿದೆ ಅನ್ನುವ ರೋಚಕತೆಯ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಹೊತ್ತಿನಲ್ಲಿ ಈ ಸ್ಪರ್ಧೆಯನ್ನು ನೋಡಬಹುದಾಗಿದೆ. 11-4ರಲ್ಲಿ ಮುನ್ನಡೆಯಲ್ಲಿ ಪ್ರಕಾಶ್ ಕುಂಬಲ ಅಭಿಮಾನಿ ಬಳಗ. ಪೂರ್ಣವಾದ ಡಿಫೆನ್ಸ್ ಅನ್ನು ಮೂಲಸಿಕೊಳ್ಳುವ ಆಲ್ ಔಟ್ ಆಗಿದೆ. ಟೈಮ್ ಇಸ್ ಓವರ್. ಮಧ್ಯಂತರ ವಿರಾಮ. 14-4ರಲ್ಲಿ ಮುನ್ನಡೆಯಲ್ಲಿ ಪ್ರಕಾಶ್ ಕುಂಬಲ ಅಭಿಮಾನಿ ಬಳಗ. ಹದಿನಾಲ್ಕು 4ರಲ್ಲಿ ಮತ್ತೆ ಸ್ಪರ್ಧೆ ಆರಂಭಗೊಂಡ ವೇಳೆಯಲ್ಲಿ ಅಶ್ವಿತ್ ದಾಳಿಯಲ್ಲಿ ಪ್ರಬಲ ಎದುರಾಳಿಗಳ ಮಧ್ಯೆ ಅಂಕವನ್ನು ಗಳಿಸಿಕೊಳ್ಳಲೇಬೇಕಾದಂತಹ ನಿಲುವಲ್ಲಿ ಆಟಗಾರರಿದ್ದಾರೆ. ಆ ಮೂಲಕವಾಗಿ ಉಳ್ಳಾಲ ಪರಿಸರದಲ್ಲಿ ಕಬಡ್ಡಿಯ ಜೊತೆಗೆ ಅನೇಕ ಕ್ರೀಡೆಗಳನ್ನು ಬೆಳೆಸಿರುವಂತಹ ಗೌರವಾನ್ವಿತ ಭಗವಂದಾಸ್ ತೊಕ್ಕೊಟ್ಟು ನಮ್ಮ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ. ಇದೀಗಲೇ ಮಂಗಳೂರಿನ ಕೋಟೆ ಚೆನ್ನಯ್ಯ ಟಗ್ ಆಫ್ ವಾರ್ ಪಂದ್ಯಾಟವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಬಳಿಕ
ಶ್ರೀಯುತ ಭಗವಂದಾಸ್ ತೊಕ್ಕೊಟ್ಟು ಅವರು ನೇರವಾಗಿ ನಮ್ಮ ಅಂಕಣಕ್ಕೆ ಬಂದಿದ್ದಾರೆ. ಅವರನ್ನು ಅತ್ಯಂತ ಆತ್ಮೀಯತೆಯಲ್ಲಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಭಗವಂದಾಸ್ ತೊಕ್ಕೊಟ್ಟು ಅವರಿಗೆ ಸ್ವಾಗತ. ಅಂತಾರಾಜ್ಯ ಮಟ್ಟದ ಲೆವೆಲ್ ಮಾದರಿಯ ಹಗ್ಗ ಜಗ್ಗಾಟ ಮಂಗಳೂರಿನ ಉರುವ ಅಂಕಣದಲ್ಲಿ ಇದೀಗ ಮುಕ್ತಾಯ ಆಗಿದೆ. ಮತ್ತೆ ರಶೀದ್ ಬನಾರಿ ದಾಳಿಯಲ್ಲಿ ಪಂದ್ಯದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳಲೇಬೇಕಾಗಿರುವ ಒತ್ತಡದ ಸ್ಥಿತಿಯನ್ನು ಅವಲಂಬಿತವಾಗಿರುವ ಪಂದ್ಯವಾಗಿದೆ. ಬನಾರಿಯ ಶ್ರೇಷ್ಠ ಆಟದ ಮೂಲಕವಾಗಿ ಮುನ್ನಡೆ ವಿಸ್ತರಿಸಲಾರಂಭಿಸಿದೆ. ಆ ಪ್ರಕಾರವಾಗಿ ಪಂದ್ಯದಲ್ಲಿ ನಿರೀಕ್ಷಿತವಾದಂಥ ಯಶಸ್ಸು ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗದ ಪರವಾಗಿದೆ. ಆ ಪ್ರಕಾರವಾಗಿ ಅಂಕಣದಲ್ಲಿ ಮುಂದುವರಿಯುತ್ತಾ ಇದೆ ಮುನ್ನಡೆ. ನಮ್ಮ ಕ್ರೀಡಾಕೂಟದಲ್ಲಿ ಈ ಹೊತ್ತಲ್ಲಿ ಬಂದು ಸೇರಿಕೊಂಡಂಥ ಕ್ರೀಡಾ ಪೋಷಕ ಈ ಭಾಗದ ಗೌರವಾನ್ವಿತ ಭಗವಂದಾಸ್ ತೊಕ್ಕೊಟ್ಟವರು ನಮ್ಮ ಮುಖ್ಯ ವೇದಿಕೆಗೆ ಬರುವಂತೆ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ಸಣ್ಣ ಗೌರವ ಸ್ವಾಗತ ಇದೆ. ದಯವಿಟ್ಟು ಭಗವನನ್ನ ಹೊರಮಿತ ಚಾವಡಿ ಬರೋಣ. ಶ್ರೀಯುತ ದಿನೇಶ್ ಕಡಬ ಅವರು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಆನಂದ ಕಡಬ ಅವರು ದಯವಿಟ್ಟು ವೇದಿಕೆಗೆ ತೆರಳಿ ಅವ್ರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆಯನ್ನು ಮಾಡ್ತಾ ಇದ್ದೇವೆ. ಮನಾಫನ ಮೂಲಕ ದಾಳಿ ಮುಂದಾದ ಅಂಕಣದಲ್ಲಿ 18-8ರಲ್ಲಿ ಸ್ಪರ್ಧೆಯ ಪಂದ್ಯದ ಹಿಡಿತವನ್ನು ಮುಂದುವರಿಸಿಕೊಳ್ಳಲೇಬೇಕಾದ ಅನುಭವಗಳಲ್ಲಿ ಆಟ. ಅಂಕಣದಲ್ಲಿ 18-8ರಲ್ಲಿ ಸ್ಪರ್ಧೆ. ಮನಾಫ ರೋಚಕತೆಯ ಸ್ಪರ್ಧೆಗಳನ್ನು ಬಳಸಿಕೊಳ್ಳುವಂಥ ಅವಧಿ ಆಟಗಾರರಲ್ಲಿ ಆ ಪ್ರಕಾರವಾಗಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಮತ್ತೆ ಅಶ್ವಿನ್ ದಾಳಿಯಲ್ಲಿ ಯಶಸ್ವಿ ಆಗಿರುವ ಹೋರಾಟದ ಅವಧಿ ಪ್ರತಿರೋಧಗಳನ್ನು ಮುಂದುವರಿಸಿಕೊಳ್ಳುವಂಥ ಶ್ರೇಷ್ಠ ಅನುಭವಗಳನ್ನು ಮುಂದುವರಿಯಲಾರಂಭಿಸಿದೆ. ಆ ಪ್ರಕಾರವಾಗಿ ಕಬಡ್ಡಿಯಲ್ಲಿ ಗುರುತಿಸಿಕೊಂಡಂಥ ಅನೇಕ ತಾರೆಗಳನ್ನು ಕಾಣಬಹುದಾಗಿದೆ ಅಂಕಣದಲ್ಲಿ. ಮುಂದುವರಿತಾ ಇದೆ 18-8ರಲ್ಲಿ ಸ್ಪರ್ಧೆ. ದ್ವಿತೀಯ ಅವಧಿಯ ಅಂತಿಮ ಕೆಲ ನಿಮಿಷಗಳ ಆಟದ ಅವಧಿಯ ವೇಳೆಯಲ್ಲಿ ಪ್ರತಿಯೊಂದು ಯೋಜನೆಯೂ ಕೂಡ ಗೆಲುವಿನ ಕಡೆಗಾಗಿದೆ. ನೇರ ಪ್ರಸಾರದ ಮೂಲಕವಾಗಿ ಈ ಪಂದ್ಯಾವಳಿಯ ವೀಕ್ಷಣೆಯಲ್ಲಿರತಕ್ಕಂಥ ಎಲ್ಲ ಕಬಡ್ಡಿಯ ಆಸ್ವಾದಕ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಮತ್ತೊಮ್ಮೆ ಬೆಳಗಿನ ಜಾವದಲ್ಲಿ ಸಮಯ ಆದಾಗಲೇ 2:20 ಸ್ಪರ್ಧೆಯ ಇನ್ನು ಕ್ವಾರ್ಟರ್ ಫೈನಲ್ ಹೋರಾಟಗಳಲ್ಲಿ ನಾವಿದ್ದೇವೆ. ಉಳಿದಿರುವಂಥ ಸ್ಪರ್ಧೆಗಳು ಅದಾಗಲೇ 5 ಸ್ಪರ್ಧೆಗಳು ಬಾಕಿ ಇವೆ.
ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿದಾಳಿ ಮುಂದುವರಿಯುತ್ತಾ ಇದೆ. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಪ್ರಸ್ತುತ ಈ ಸ್ಪರ್ಧೆಯ 10 ಅಂಕಗಳ ಅಂತರದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಆ ಪ್ರಕಾರವಾಗಿ ಸ್ಪರ್ಧೆಯ ಅವಧಿ ಯಶಸ್ವಿ ಮುರ್ಜಾನ್ ಡಿಫೆನ್ಸ್ ಅನ್ನ ಕಾಯ್ದುಕೊಳ್ಳುವ ಮೂಲಕ ಹೋರಾಟ ಮುಂದುವರಿಯಲು ಆರಂಭಿಸಿದೆ. ಡೂ ಆರ್ ಡೈ. ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿಯಲ್ಲಿ ಮತ್ತೆ ಬನಾರಿ ದಾಳಿಯಲ್ಲಿ ಅವಕಾಶಗಳನ್ನು ಪಡ್ಕೊಳ್ಳಬೇಕೆದ ಅನಿವಾರ್ಯತೆಯ ಸಂದರ್ಭಗಳಲ್ಲಿ ಸ್ಪಷ್ಟವಾದ ನಿಲುವನ್ನು ಮುಂದುವರಿಸಿಕೊಳ್ಳುವಂಥ ಆಟಗಾರರು. ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನ, ಮನಾಫನ ಬಿಗಿ ಹಿಡಿತ, ಸಂಘಟಿತವಾದ ಬಲದ ಜೊತೆಗೆ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ 19-9 ಹೋರಾಟ. ಅಂತರ ಇನ್ನೂ ಕೂಡ 10 ಅಂಕಗಳಲ್ಲಿದೆ. ಆ ಪ್ರಕಾರ ಸ್ಪರ್ಧೆಯಲ್ಲಿ ನಿರೀಕ್ಷೆಗಳು ಉಳಿಯಲಾರಂಭಿಸಿದೆ. ಹೋರಾಟವೂ ಕೂಡ ಮುಂದುವರಿಯಲಾರಂಭಿಸಿದೆ. ಸೊ ಬಂಧುಗಳೇ, ನಮ್ಮ ಹೆಮ್ಮೆಯ ಧ್ವನಿ ದಿವಾಕರ್ ಉಪ್ಪಳ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ಆತ್ಮೀಯ ಸ್ವಾಗತ ದಿವಾಕರ್ ಉಪ್ಪಳ ಅವರಿಗೆ. ಮಂಗಳೂರಿನಲ್ಲಿ ಹಗ್ಗ ಜಗ್ಗಾಟವನ್ನು ಎಳೆದು ಮುಗಿಸಿ ಕಬಡ್ಡಿ ಅಂಕಣಕ್ಕೆ ಜಗ್ಗಾಟಕ್ಕೆ ಬಂದಿದ್ದಾರೆ. ಸೊ ಅದಾಗಲೇ ಉಳಿದಿರುವ 5 ಸ್ಪರ್ಧೆಗಳಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ಳಲಿದ್ದಾರೆ. ഇന്നലെ തുടങ്ങിയത് അതാജണ്ണ ഇന്നലെ ഈവനിങ് തിരിച്ചു തുടങ്ങും. ഒന്ന് തീർത്തിട്ട് ഇപ്പൊ വന്നത്രല്ല. ಓಕೆ, ಸ್ಪರ್ಧೆ ಮುಂದುವರಿಯುತ್ತಾ ಮನಾಫ ಅಂಕದ ಗಳಿಕೆಯೊಂದಿಗೆ ಆನಂದದ ನೋಡಿ ಮತ್ತೊಂದು ಇತಿಹಾಸವನ್ನು ಸೃಷ್ಟಿಸಿದೆ ತತ್ವಮಸಿ ಬಗಂಬಿಲ. ವೀಕ್ಷಕ ವಿವರಣೆಯ ಲೋಕದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ 4 ಒಟ್ಟುಗೂಡಿಸಿದ ಕೀರ್ತಿ ಅದು ತತ್ವಮಸಿ ಬಗಂಬಿಲಕ್ಕೆ ಸೇರ್ತದೆ. ಅಜಿತ್ ಇದ್ದಾರೆ, ದಿವಾಕರ್ ಇದ್ದಾರೆ, ಶರತ್ ಇದ್ದಾರೆ, ನಾನಿದ್ದಾರೆ. ಸೊ ಹಾಗಾಗಿ ಇದು ಎಲ್ಲರನ್ನು ಒಗ್ಗೂಡಿಸಿದ್ದು. ಓಹ್, ವಿಕ್ರಾಂತ ಅದ್ಭುತವಾದ ದಾಳಿಯ ಮೂಲಕ ಅಂಕದ ಗಳಿಕೆಯಲ್ಲಿ ಮುನ್ನಡೆಯನ್ನು ಬಳಸಿಕೊಳ್ಳಲಾರಂಭಿಸಿದೆ. ಲಾಸ್ಟ್ 2 ಮಿನಿಟ್ಸ್, ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಮುಂದಿನ ಅವಧಿಯಲ್ಲಿ ಒಂದು ಸ್ಪರ್ಧೆಗೆ ಒಂದು ವಿನೂತನವಾದ ಜಲಕನ್ನು ಕೊಡಬೇಕು. ಹಾಗಾಗಿ ದಿವಾಕರ್ ನೀವು ಸಿದ್ಧರಾಗಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗುರುತಿಸಿಕೊಂಡಿರುವಂಥ ಶ್ರೀಯುತ ದಿವಾಕರ್ ಉಪ್ಪಳ ಅವರು ದಯವಿಟ್ಟು ಮುಖ್ಯ ವೇದಿಕೆಗೆ ಬರಬೇಕು. ಸಂಘಟಕರಿಂದ ಒಂದು ಸಣ್ಣ ಗೌರವವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೋರಿಕೆ. ಈ ಗೌರವವನ್ನು ಲಲಿತ್ ವರ್ರೆಡ್ಡಿ ಅವ್ರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ನೋಡಿ, ಚಪ್ಪಾಳೆ ಬರಲಿ. ನಮ್ಮ ದಿವಾಕರ್ ಅವರಿಗೆ ಗೌರವ ನಡೀತಾ ಇದೆ ವೇದಿಕೆಯಲ್ಲಿ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷದಲ್ಲಿ ಮತ್ತೆ ಮನಾಫ ದಾಳಿಯಲ್ಲಿ ಮುಂದಿನ ಸ್ಪರ್ಧೆಗೆ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ವಿರುದ್ಧ DX ಬೆಂಗರೆ. ಬನ್ನಿ ಪ್ರವೇಶ ದ್ವಾರಕ್ಕೆ. ಬೆಂಗರೆ ಬಾಯ್ಸ್ ಬರ್ಪೇರಿದ್ದಾರೆ. ಆಟಗಾರನನ್ನ ಪುಡ್ತು ನೂಕಿದ ಕೌಶಿಕ್. ಅಂತಿಮ ಕ್ಷಣದಲ್ಲಿ 22-10 ಸ್ಪರ್ಧೆ. ನಿರೀಕ್ಷಿತ ಯಶಸ್ಸಿನ ಮೂಲಕವಾಗಿ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳಲಾರಂಭಿಸಿದೆ. ಅಂತಿಮ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ 22-13 ಹೋರಾಟ. ಅಜೀಜ್ ಅಜೀಜ್ ಹಿಡಿದದ್ದೆಲ್ಲ ವೇಸ್ಟ್ ಆಯಿತು. ಅಜೀಜ್ ಔಟ್. ಇದರೊಂದಿಗೆ ಸ್ಪರ್ಧೆ ಸಂಪನ್ನ 22-14 ಮುಕ್ತಾಯ.
ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಬನ್ನಿ, DX ಬೆಂಗರೆ ಬನ್ನಿ. ಆ ಬೆಂಗರದ ಅಭಿಮಾನಿ ಎಷ್ಟು ಜನ ಉಳ್ಳಾರು? ಅಲ್ಲೇ ಬೆಂಗರದಗಳು ಹಲೋ सबर करो. जिस प्रकार सुबह के मौसम है 2:30 हो चुके हैं. तटीय कर्नाटक के उल्लाल के इस विशाल भरा दुधिया रोशनी के साथ जगमगाते हुए मैदान पर तत्वमसी बगमबिला अपनी 10वां साल गिराने के शुभ अवसर पर इस बढ़िया कबड्डी का आयोजित किया गया है. जिस प्रकार आप जानते हैं कि 30,000 नगद राशि मिल जाएगा जो टीम ಚಾಂಪಿಯನ್ बन जाएंगे. ಸೊ ಅತ್ತಾಜೆ ಅವರೇ, ಈಗ ನಡೆಯಲಿರತಕ್ಕಂಥ ಸ್ಪರ್ಧೆ ದ್ವಿತೀಯ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್. 2 ಕ್ವಾರ್ಟರ್ಗಳು ಮುಗಿದಿದೆ, ಇನ್ನೆರಡು ಕ್ವಾರ್ಟರ್ ಬಾಕಿ ಇದೆ. ಒಂದು ಕ್ವಾರ್ಟರ್ ಅಜಿತಿಗೆ ಬೇಕಂತ ಹೋಗ್ಬೇಕಾದ್ರೆ ಎಸ್ ಆಲ್ರೆಡಿ ಹೇಳಿದ್ದಾರೆ ಒಂದು ಕ್ವಾರ್ಟರ್ ಬ್ಯಾಕ್ ಅಂತೇಳಿ. ದಾದ ವಿಷಯ ಪಂಡ ಅಜಿತ್ ಇರುತ್ತೆ ಕರ್ನಾಟಕ ಬರೋಂದುಲ್ಲೇರು ಮಲಯಾಳ ಮಾತ್ರ ಒಂಚೂರು ತುಳು ಕಲ್ತೊಂದುಲ್ಲೇರು ಒಂಚೂರು ಕರ್ನಾಟಕ ಚೂರು ಕಲ್ಪ ಯಾರಿಗೆ ಅಂದೆ. ಓಕೆ ಸೊ ತಂಡಗಳು ಶೀಘ್ರದಲ್ಲಿ ಬರುವಂತೆ, ನಿದ್ರೆ ಬರುವ ಸಮಯ, ವೀಕ್ಷಕರಿಗೆ ಆಟ ಮುಖ್ಯವಾಗಿದೆ. ಸೊ ತಂಡಗಳು ಬರುವಂತೆ ಕರಂಕಿ ಮತ್ತು ಅಲ್ಲ ಆಟಗಾರರು ಕಾಯುವಂಥದ್ದು, ಪ್ರೇಕ್ಷಕರು ಕಾಯುವಂಥದ್ದು. ಯಾವುದು ಟೀಮ್ ಯಾವುದು ಕಾಯುದು ನೀವು? ಒಯ್ನ್ ಲೇಪನ ಕಾಪನವೇನು? ಓಕೆ ಸೊ ಬೆಂಗ್ರೆ ಬಾಯ್ಸ್ ಬಲೆ ಬೇಗ. ಅಲ್ಲ ಬೆಂಗ್ರೆ ಬನ್ನಿ, ತನ್ಸಿತ್ ಬಲ್ಲೆ ಬೇಗ. ಏನದ ರೀತಿಯಲ್ಲಿ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಬನ್ನಿ ಬೇಗ. ಎಸ್, ತಂಡಗಳು ಆಗಮನವಾಗ್ತಾ ಇದೆ. ಈ ಕೂಟದ ತೃತೀಯ ಕ್ವಾರ್ಟರ್ ಅಲ್ಲಿ ಭಾಗವಹಿಸುವಂತಹ ತಂಡ. ಆಹಾ, ವೇಷಭೂಷಣಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಕರಾವಳಿಯಲ್ಲಿ ಹೊಸ ತಂಡದ ಉದಯ ಆಗಲಿರುವಂತಹ ಸಾಧ್ಯತೆ. ಬಲೆ DX ಬೆಂಗ್ರೆ. ಆಹಾ, ಓಹೋ, DX ಬೆಂಗ್ರೆ. ಶ್ರೀ ದುರ್ಗಾ ಕರಂಕಿ ತಂಡದ ಆಗಮನ. ಕೂಟದಲ್ಲಿ 2 ಕ್ವಾರ್ಟರ್, 2 ಸೆಮಿ, 1 ಫೈನಲ್, 5 ಸ್ಪರ್ಧೆಗಳು. ಕೇವಲ 5 ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. 2:30 ಸಮೀಪದಲ್ಲಿ ನಾವಿದ್ದೇವೆ. ಇನ್ನೇನು ಮುಂದಿನ 2.5 ಗಂಟೆಗಳ ಅವಧಿಯಲ್ಲಿ ಪಂದ್ಯಾಟವನ್ನ ಸಂಪೂರ್ಣಗೊಳಿಸುವಲ್ಲಿ ಮೋಹನ್ ಪುಂಡಲೀಕ್ ಹಾಗೂ ರತೀಶ್ ಅವರ ಸಹಕಾರದಲ್ಲಿ ಈ ಪಂದ್ಯಾಟ ಮುಂದುವರಿಯಲಿಕ್ಕಿದೆ. ಮುಖ್ಯ ತೀರ್ಪುಗಾರಿಕೆಯಲ್ಲಿ ಮೋಹನ್, ಅಂಪೈರ್ಸ್ ಆಗಿ ಪುಂಡಲೀಕ್ ಹಾಗೂ ರತೀಶ್. ಹೆಚ್ಚಿನ RDX ಕುದರ್ತದೆ. RDX ಬಾಂಬು, DX ಬೆಂಗ್ರೆ. DX ಬೆಂಗ್ರೆ ನೋಡಿ, ಈ ಪಂದ್ಯದಲ್ಲಿ ಅಚ್ಚರಿಯ ಫಲಿತಾಂಶ ಈ ಪಂದ್ಯದಲ್ಲಿ ನೀವು ನೋಡಬಹುದಾಗಿದೆ. ಕುಚಲೆಂಚಿನ ಮಾರ್ಯ, ವಾ. ಒಂದು ವಿಶೇಷತೆ ಇದೆ ಇವರಲ್ಲಿ ದಿವಾಕರ್. ಇವರು ಕಬಡ್ಡಿಯ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ. ಆಡುವಂಥದ್ದು ಬೆಂಗರೆಯ ಬೀಚಿನಲ್ಲಿ ವಾಲಿಬಾಲ್, ಇದು ಫುಟ್ಬಾಲ್ ಮತ್ತೆ ಕ್ರಿಕೆಟ್ ಅಷ್ಟೇ.
ಇವರದೊಂದು ವಿಶೇಷತೆ ಇದೆ. ಕಬಡ್ಡಿಯಲ್ಲಿ ನಾವು ಅಫಿಷಿಯಲ್ಸ್ ವಿಸಿಲ್ ಹಾಕಿದ ಕೂಡಲೇ ಬಿಟ್ಬಿಡ್ತೇವೆ ಔಟ್ ಅಂತೇಳಿ. ಅದಲ್ಲ, ಇವ್ರದ್ದು ಒಂದು ನಿಯಮ ಹೇಗೆ ಅಂದ್ರೆ, ಇವರು ಟ್ಯಾಕಲ್ ಮಾಡಿದ ನಂತರ ಎದುರಾಳಿ ಆಟಗಾರ ಹೇಳಬೇಕು ನಾನು ಔಟ್ ಅಂತೇಳಿ, ಆ ನಂತರ ಬಿಡುವುದು. ಓಕೆ, ಆದ್ರೆ ಅರ್ಥಾತ್ ಭರ್ಜರಿ ಎಂಟರ್ಟೈನ್ಮೆಂಟ್ ಈ ಸ್ಪರ್ಧೆಯಲ್ಲಿ ಖಂಡಿತ. ವಿಶೇಷವಾಗಿ ಈ ತಂಡವನ್ನು ನಾನು ಅಭಿನಂದಿಸಲೇಬೇಕು. ಈ ತಂಡ 11 ಗಂಟೆಗೆ ನಾನು ಫೋನ್ ಮಾಡಿ ಕರೆಸಿದ್ದು, ಇವರು 12 ಗಂಟೆಗೆ ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಒಂದಷ್ಟು ತಂಡಗಳ ಕೊರತೆ ಇದ್ದಾಗ ಈ ಹುಡುಗರನ್ನ ಎಲ್ಲೋ ಕ್ರಿಕೆಟ್ ಆಡ್ತಾ ಇದ್ರು, ಫೋನ್ ಮಾಡಿ ಕರೆದೆ ಬನ್ನಿ ಅಂತೇಳಿ. ಕೆಲವು ಆಟಗಾರರು ಮುಂಬೈಯಲ್ಲಿದ್ದಾರೆ, ಆದರೂ ಕೂಡ ತನ್ಸೀಪ ಎಲ್ಲ ಹುಡುಗರನ್ನ ಒಟ್ಟು ಸೇರಿಸಿಕೊಂಡು ಮಧ್ಯರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಕ್ರೀಡಾಂಗಣಕ್ಕೆ ಬಂದು ಅವಕಾಶ ಉಂಟಾ ಅಂತ ಕೇಳಿದ್ದು. ಆಗ ದಿನೇಶ್ ಹೇಳಿದ್ರು ಅವಕಾಶ ಕೊಡುವ ಅಂತ ಹೇಳಿ. ಸೊ ಕೊಟ್ಟ ತಂಡ ಈಗ ಕ್ವಾರ್ಟರ್ ಫೈನಲ್ ಆಡ್ತದೆ, ಗೆದ್ರೆ ಸೆಮಿಫೈನಲ್. ಸೊ ನಿಖಿಲ ಸಪೋರ್ಟ್ ಬೋರ್ಡ್ DX ಬೆಂಗ್ರೆಗ್. ಈ ನಡುವೆ ಬಂಧುಗಳ ಒಬ್ಬನಿಗೆ ಗೌರವ ಕೊಡುವಂತು. ರತೀಶ್ ಸರ್, ಒಂದೇ ಒಂದು ನಿಮಿಷ. 2015ರ ಕಾಲಘಟ್ಟದಲ್ಲಿ ಕಾಸರಗೋಡು ಜಿಲ್ಲೆಯ ನೀರ್ಚಾಲ್ ಎಂಬ ಪ್ರದೇಶದಲ್ಲಿ ಒಂದು ಕಬಡ್ಡಿ ಸ್ಪರ್ಧೆ ನಡೆಯುತ್ತೆ. ಆ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಒಂದು ತಂಡ ಡೈನಾಮೆಟ್ಸ್ ಬದಿಯಡ್ಕ ಎಂಬ ತಂಡವಾಗಿದ್ದು, ಇದು 2015ರ ಕತೆ. ಎದುರಾಳಿ ತಂಡ ಆಗಿನ ವಿಜಯ ಬ್ಯಾಂಕ್. ಪ್ರೋ ಕಬಡ್ಡಿ ಆರಂಭಗೊಂಡು 1 ವರ್ಷ ಆಗಿತ್ತು. ಮಣ್ಣಿನ ಅಂಕಣದಲ್ಲಿ ಕಬಡ್ಡಿ ಆಗ್ತಾ ಇತ್ತು. ವಿಜಯ ಬ್ಯಾಂಕ್ ಅಲ್ಲಿ ಸುಕೇಶ್ ಚಕಡೆ, ಸಬೀರ್ ಬಾಬು, ಪ್ರಶಾಂತ್ ರೈ ಮೊದಲಾದ ಘಟಾನುಘಟಿ ಆಟಗಾರಿದ್ದು, ಮೊದಲ ಅವಧಿಯಲ್ಲಿ ಡೈನಾಮಿಟ್ಸ್ ಬದಿಯಡ್ಕ ತಂಡ ವಿಜಯ ಬ್ಯಾಂಕ್ ಅನ್ನ ಗಡಗಡನ ನಡುಗಿಸಿತ್ತು. ಆ ಕಾಲದಲ್ಲಿಯೇ ಕರಾವಳಿಯ ಕಬಡ್ಡಿ ಗುರುತಿಸಿಕೊಂಡಂತಹ ಡಿಫೆಂಡರ್ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಪವನ್ ಬದಿಯಡ್ಕ. ಐ ರಿಕ್ವೆಸ್ಟ್ Mr. Padavan Badiyadka, please come over here and take our honor of our organizing committee. One of the extraordinary talented corner player of Kasaragod Badiyadka, Pavan, along with Bharat ಜೊತೆಯಲ್ಲಿಲ್ಲ. ಪವನ್ ಭರತ್ ಜೋಡಿ ಅಂದ್ರೆ ಅದು ಕರಾವಳಿಯ ಕಬಡ್ಡಿ ಒಂದು ವಿಶೇಷ ಯುಗ ಅಂತ ಹೇಳ್ಬೋದು. ಸದ್ಯಕ್ಕೆ ಪವನ್ ಮತ್ತು ಭರತ್ ಅವರ ಆಟವನ್ನ ನೆನಪಿಸುವಂತ ಇಬ್ರು ಡಿಫೆಂಡರ್ ಇದ್ದಾರೆ ಈಗಲೂ. ಮುರ್ಜಾನ್, ಎಸ್, ನಶತ್, ಮುರ್ಜಾನ್ ನಶಾತ್. ಎಸ್, ಅದೇ ಜೋಡಿ, ಅದೇ ಪುನರಾವರ್ತನೆ ಕಬಡ್ಡಿಯಲ್ಲಿ ಮುಂದುವರಿತಾ ಇದೆ. ಮಲ್ಲತಾಟಿಗರುಡು ಮಲ್ಲು ಪುಗರ್ತಿಯನ್ನು ಪಡೆ ನೆಂಚಿನ ನಮ್ಮ ಕಾಸರಗೋಡದ ಬದಿಯಡ್ಕದಾರೆ ಪವನ್ ಬದಿಯಡ್ಕ. ಆದರ ಗೌರವ ಇದು ತತ್ವಮಸಿ ಬಗಂಬಿಲ ತಂಡದ ದಶಮಾನೋತ್ಸವದ ವೇದಿಕೆಯ ಗೌರವಾರ್ಪಣೆ. So thank you once again, all the very best for Pavan, and back to the action. We are in the third match of quarter final. We are witnessing Tatvamasi Bagambila and celebrating our 10th anniversary with great kabaddi. ಆರಂಭವಾಗಿದೆ. DX ಬೆಂಗರೆಯ ವಿರುದ್ಧವಾಗಿ ಶ್ರೀದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಗಿ. ವಿಜಯ ಅತ್ತಾಜಿ ಅವರ ಗರಡಿಯಲ್ಲಿ ಬೆಳಗುವಂತಹ ಬೆಂಗ್ರೆ. ಗರಡಿ ಅಲ್ಲ, ಬಟ್ ನಾನು ಎಲ್ಲೇ ಕರೆದ್ರು ಬರ್ತಾರೆ ಪ್ರೀತಿಯಲ್ಲಿ ಅಷ್ಟೇ. ಖಂಡಿತವಾಗಿಯೂ ನಿಮ್ಮ ಉದ್ಘೋಷಣಾ ಗರಡಿಯಲ್ಲಿ. ಹೌದು. ಈ ಆಟಗಾರನಿಗೆ ನಾನಿಟ್ಟಿರುವಂತಹ ಹೆಸರು ಮೆಟ್ರೋ ಟ್ರೈನ್. ಪೆಟ್ರೋಲ್ ಬ್ಯಾಂಕ್ ಅಲ್ಲ, ಮೆಟ್ರೋ ಟ್ರೈನ್. ಅದು ಪೆಟ್ರೋಲ್ ಬ್ಯಾಂಕಲ್ಲಿ ಹಾಕೊಂಡು ಹೋಗ್ಬೇಕಾಗತ್ತೆ. ಸೂರ್ಯನ ಮೂಲಕ ದಾಳಿ. ಅಂಕಣದ ಬಲಭಾಗದಲ್ಲಿ ಹೋರಾಟವಿದೆ. ಈ ನಡುವೆ ಮುಂದಿನ ಅಂತಿಮ ಕ್ವಾರ್ಟರ್ ಫೈನಲ್ಗಾಗಿ ಕರೆ ಕೊಡಿ. ಅಂತಿಮ ಕ್ವಾರ್ಟರ್ಗೆ ನೋಡಿ ಫ್ರೆಂಡ್ಸ್. ಚೆನ್ನಿಕೆರೆಯ ವಿರುದ್ಧವಾಗಿ ಶ್ರೀರಾಮ ಶಂಭೂರು. ಕಾಸರಗೋಡು ಚೆನ್ನಿಕೆರೆಯಿಂದ ಒಂದು ತಂಡ, ಇನ್ನೊಂದು ಶ್ರೀರಾಮ ಶಂಭೂರು ಬೆಳ್ತಂಗಡಿ ಬಂಟ್ವಾಳ ತಾಲೂಕಿನ ತಂಡ. ಕಾಸರಗೋಡು ಮತ್ತು ಬಂಟ್ವಾಳ ನಡುವೆ ಮುಂದಿನ ಸ್ಪರ್ಧೆ. ಆಕರ್ಷಕ ಶಾಶ್ವತ ಫಲಕ ನೋಡಿ, ಅದು ಕ್ಷಣ ಕ್ಷಣ ಬಣ್ಣ ಬದಲಾಗಿಸ್ತಾ ಇದೆ ನೋಡಿ ಶಾಶ್ವತ ಫಲಕಗಳು. ಅದು ಡಿಫ್ರೆಂಟ್ ಇಟಾಲಿಯನ್ ಟ್ರೋಫಿ ಅಂತೆ. ಸಹಾರಾ ಸ್ಪೋರ್ಟ್ಸ್ನ ಮಾಹಿತಿ ಬಂದದ್ದು ಇಟಾಲಿಯನ್ ಟ್ರೋಫಿ. ಆಹಾ, ಅಲ್ಲಿ ಕೆಳಗೆ ಲೈಟಿಂಗ್ಸ್ ಇಟ್ಟಿದ್ದಾರೆ. ದಾಳಿಯಲ್ಲಿ ಗರುಡ ಸಾಹಿಲ್. ಓಹೋ, ಗರುಡನ ಬಂಧನವಾಗಿದೆ.
ഈ മത്സരം കഴിഞ്ഞാൽ അടുത്തതായി ഈ ടൂർണമെന്റിലെ അവസാന ക്വാർട്ടർ ഫൈനൽ മത്സരമാണ്. DX വെങ്കരെ ഒരു ഭാഗത്താണ്, മറുഭാഗത്ത് കരങ്കി ശ്രീ ദുർഗ. ഈ ടൂർണമെന്റിൽ വ്യത്യസ്ത നിലവാരമുള്ള ഒട്ടനവധി താരങ്ങൾ ടൂർണമെന്റിൽ മത്സരിക്കുന്നു. അജിത്ത് എങ്ങനെയുണ്ടായിരുന്നു ഉള്ളാൾ? അജിത്ത് ഭായ ಪ್ರತಿ ಬಾರಿಯೂ ಕೂಡ ಟೀಮ್ ಎವಡೆ ಅಜಿತ್ ಕರೆಯುವಂಥದ್ದು. ಈಗ ನಾವು ಕರಿಬೇಕು. ಅಜಿತ್ ನೀ ಎವಡೆ? ಅಜಿತ್ ಎವಡೆ? ಅಜಿತ್ ಎವಡೆ? ಎವಡೆ 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 ಈ ನಡುವೆ ಮೇನ್ ಹುದರ್ದದೆ ರೈಡರ್ನ ಮತ್ತೆ ಮೆಟ್ರೋ ಟ್ರೈನ್ ದಾಳಿಯಲ್ಲಿದೆ ನೋಡಿ. ಈ ಸೈಡ್ ಇಂದ ಬಿಟ್ರೆ ಆ ಸೈಡ್ ಅಲ್ಲಿ ನಿಲ್ಲುವಂಥದ್ದು, ಅಲ್ಲಿ ಬಿಟ್ರೆ ಮತ್ತೆ ಇಲ್ಲೇ ನಿಲ್ಲುದು. ಅಬ್ಬಬ್ಬಾ, ಅಭಿಮಾನಿ ನೋಡಿ ಮೆಟ್ರೋ ಟ್ರೈನಿಗೆ. ಥರ್ಡ್ ರೈಡ್. ಧನುಪೂಜೆಯಲ್ಲಿ ಕೇವಲ ಈ ಒಂದು ತಂಡಕ್ಕಾಗಿ ಬೆಳಗ್ಗೆ 4 ಗಂಟೆ ತನಕ ಜನ ನಿಂತಿದ್ರು ಅಂದ್ರೆ ಅದು ನಿಜಕ್ಕೂ DX ಬೆಂಗ್ರೆ. ಡಿಪೆಂಡರ್ಗಳ ಮೂಲಕ ಬೋನಸ್+2 ಅಫಿಷಿಯಲ್ ಟೈಮ್ ಔಟ್. ಎಸ್ 2+ ಬೋನಸ್. ಈ ಸ್ಪರ್ಧೆಯನ್ನ ನಿರ್ವಹಿಸುವಂತಹ ನಮ್ಮ ಅಮೇಶ್ವರ್ ಕಬಡ್ಡಿ ಸಂಸ್ಥೆಯ ಹೆಗ್ಗಳಿಕೆಯ ತೀರ್ಪುಗಾರರು ಶ್ರೀ ನವೀನ್ ಮೂಡಬಿದ್ರೆ ಅವರ ನೇತೃತ್ವದಲ್ಲಿ ಶ್ರೀ ಕೃಷ್ಣಾನಂದ್ರ ಅವರಿದ್ದಾರೆ, ಶ್ರೀ ರತೀಶ್ ತುಕ್ಕೋಟ್, ಶ್ರೀ ಕಾರ್ತಿಕ್ ಪುಂಡಲಿಕ ಕೋಠಾರಿ, ಉಮೇಶ್ ತುಕ್ಕೋಟ್ರಿದ್ದಾರೆ, ಮೋಹನ್ ಬೆಂಗ್ರೆ ಅವರಿದ್ದಾರೆ, ಶ್ರೀ ವಿನೋದ್ರವರಿದ್ದಾರೆ, ಕಾರ್ತಿಕ್ ತೀರ್ಪುಗಾರಿಕಾ ವಿಭಾಗದಲ್ಲಿ ಸಂಪೂರ್ಣ ಪಂದ್ಯಾಟವನ್ನು ನಿರ್ವಹಿಸುವಂಥ ತೀರ್ಪುಗಾರರು. ಭಗವಾನ್ ತೊಕ್ಕೋಟ್ರವರು ಬಂದಿದ್ದಾರೆ. ಉಳ್ಳಾಳ ಭಾಗದಲ್ಲಿ ಅನೇಕ ಕಬಡ್ಡಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿಕೊಂಡಿರುವಂತಹ ಒಂದು ಆಯೋಜಕ ಜೊತೆ ಹಿರಿಯ ಕಬಡ್ಡಿ ಪಟು ಕೂಡ ಭಗವಾನ್ ದಾಸ್. इस प्रकार ये खेल एक तरफा होने की संभावना है. 1, 4 और 5वां अंक करेंकी के नाम 5-1. ದಾಳಿ ಮತ್ತೆ ಮುಂದುವರಿತಾ ಮೆಟ್ರೋ ಟ್ರೈನ್. ಮೆಟ್ರೋಗೆ ಅಂಕ. ಮತ್ತೆ ಅದೇ ನೋಡಿ, ಈ ಲೆಫ್ಟ್ ಸೈಡ್ ಅಲ್ಲಿ ಬಹಳ ಆಟಗಾರರಿದ್ದಾರೆ. ಅದು ತನ್ಸೀಪ ನೋಡಿ, ಯೆಲ್ಲೋ ಟೀ ಶರ್ಟ್, ಅವನನ್ನು ಗಮನಿಸಿ ಎಂತ ಟ್ಯಾಕಲ್ ಮಾಡ್ತಾನೆ ಅಂದ್ರೆ ಬಹಳ ಅದ್ಭುತವಾಗಿ. ತನ್ಸೀಫ್ 27 ಚೆಸ್ ನಂಬರ್. ಪ್ರಯತ್ನ ಅಂತೂ ಅಮೋಘ. ಒಂಚೂರು ಕೋಚಿಂಗ್ ಅನ್ನ ಖಂಡಿತವಾಗಲಿಲ್ಲ, ಮಿತ್ತು ಬರ್ಪಿರ್ತಲೆ. ಈ ನಡುವೆ ಈ ಕೂಟದಲ್ಲಿ ಅನೇಕ ತಂಡಗಳು ಭಾಗವಹಿಸಿದ್ದು, ಇನ್ನೇನು ಸೆಮಿಫೈನಲ್ ಹಂತಕ್ಕೆ 4 ತಂಡಗಳ ಪ್ರವೇಶ. ದಾಲಜಿ ಓಕೆ, ಯಾಪಲ ಫುಟ್ಬಾಲ್ ಕ್ರಿಕೆಟ್ ಗೊಬ್ಬನಕ್ಲ ವಿಷಯನೇ ಅದು. ದಾಳಿಯಲ್ಲಿ ಜುಟ್ಟು ಬಂಧನ, ಜುಟ್ಟು ಹಿಡಿದಿಡಲಾಗಿದೆ. ಖಂಡಿತವಾಗಿ ನಮ್ಮ ಬೆಂಗರೆಯಲ್ಲಿ ಮೋಹನ್ ಸರ್ ಇದ್ದಾರೆ, ಅವರ ಊರವರು ಪೂರ ಫುಟ್ಬಾಲ್ ಆಡುವರು. ಒಂಚೂರು ಗಮನ ಕೊರ್ಲೆ ಮೋಹನ್ ಸರ್, ಎಡ್ಡೆ ಟೀಮ್ ಆಪು. ಮೊದಲ ಅವಧಿಯಲ್ಲಿ ಪಂದ್ಯ ಕರಂಕಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ.
ಈ ಸ್ಪರ್ಧೆ DX ಬೆಂಗ್ರೆ ತಂಡ ಗೆದ್ದಲ್ಲಿ ವಿಶೇಷ ಪುರಸ್ಕಾರ ಇದೆ. ವಿಶೇಷ ಪುರಸ್ಕಾರ ವಿಜಯ್ ಅತ್ತಾಜ್ ಅವರು ನೀಡಲಿದ್ದಾರೆ. DX ತಂಡ ಈ ಪಂದ್ಯ ಗೆದ್ದಲ್ಲಿ, ಈ ಒಂದು ಪಂದ್ಯ ಗೆದ್ದರೆ ಸಾಕು. ಉಪಾಂತ್ಯ ಸುತ್ತಿಗೆ ತಲುಪಿದಂತಹ ತಂಡಗಳು ಉಮಾ ಮಹೇಶ್ವರಿ, ಅದೇ ಪ್ರಕಾರ ಪ್ರಕಾಶ್ ಕುಂಪಲ. ಕರಾವಳಿಯಲ್ಲಿ ಕಬಡ್ಡಿ ರಂಗದಲ್ಲಿ ವಿಶೇಷವಾದಂತಹ ಆಫರ್ಗಳನ್ನು ಕೊಡುವಂತಹ ವ್ಯಕ್ತಿತ್ವ ಪ್ರಕಾಶ್ ಕುಂಪಲ. ಕಳೆದ ಜೂನಿಯರ್ ಪ್ರೊ ಕಬಡ್ಡಿಯಲ್ಲೂ ಕೂಡ ಅನಿರೀಕ್ಷಿತ ಆಫರ್ಗಳು ಪ್ರಕಾಶ್ ಕುಂಪಲ ಅವರಿಂದ ಬಂದಿದೆ. ಈ ಸ್ಪರ್ಧೆಯಲ್ಲೂ ಕೂಡ ವಿಜೇತರಾದ ತಂಡಕ್ಕೆ, ಅಂದರೆ ಪ್ರಕಾಶ್ ಕುಂಪಲ ತಂಡ ವಿಜೇತರಾದರೆ ಅವರಿಗೆ ವಿಶೇಷ ನಗದು ಪುರಸ್ಕಾರ ಆಫರ್ ಮಾಡಲಾಗಿದೆ. ದಾಳಿಯಲ್ಲಿ ಕಟ್ಟಪ್ಪ, ಒಂದು ಬೆಂಗ್ರದ ಕಟ್ಟಪ್ಪನ, ಬೆಂಗರದ ಕಟ್ಟಪ್ಪೆ. ಸಾತ್ವಿಕನ ಮೂಲಕ ದಾಳಿ ಮುಂದುವರಿತಾ ಇದೆ ಅಂಕಣದಲ್ಲಿ. ಬೆಂಗರೆ 14-4 ಸ್ಪರ್ಧೆ. ದಶಮಾನೋತ್ಸವವನ್ನು ಆಚರಿಸುವಂತಹ ತತ್ವಮಸಿ ಬಗಂಬಿಲ ವಿಶೇಷವಾಗಿ ಕಬಡ್ಡಿಯಲ್ಲಿ ಸಾಧನೆಯನ್ನು ಮೆರೆಯುವ ಮೂಲಕ ಓರ್ವೆ ತಾಯಿಯಿಂದ ಆ ತಂಡ ಕಟ್ಟಿ ಬೆಳೆಸ್ತಾ ಇದೆ. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ 15-4 ಕರಂಕಿ. ಕಟ್ಟಪ್ಪನ ಸುಂದರತೆಯ ದಾಳಿ. ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ಕಟ್ಟಪ್ಪನಲ್ಲ ಅಲ್ಲ. ಒನ್ ಮೋರ್. ಅಲ್ಲಿ ಬಾಹುಬಲಿಯನ್ನ ಕೊಂದ ಕಟ್ಟಪ್ಪ, ಇಲ್ಲಿ ಕರಂಕಿಯ ಅಂಕಣದಲ್ಲಿ ಬಡಿದ ಕಟ್ಟಪ್ಪ. ಹೊರಾಂಕಣಕ್ಕೆ ತನ್ಸೀಪನ ಡಿಫೆನ್ಸ್ ಕೈ ಕೊಡ್ತಾ ಇದೆ. ಸೂರ್ಯ ಅಂಕಣದಲ್ಲಿ ಅಂಕದ ಜೊತೆ ಮರಳಿದಾಗ. Last 4 minutes to go to full time. Match under the control of Karanki Durga. 17-4 and this occasion again. Lovely combination, back-to-back points and the final call for the... ಅಣ್ಣ ಶಂಭೂರ್ ದಗ್ಲಬಲೆ, ಚೆನ್ನಿಕೆರೆ ದಗ್ಲಬಲೆ. ಶಂಭೂರು ಬಕ್ಕ ಚೆನ್ನಿಕೆರೆ 2 ಟೀಮ್ ದಗ್ಲ ಲಾಸ್ಟ್ ಕ್ವಾರ್ಟರ್. ಈ ಕೂಟದಲ್ಲಿ 4 ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. ಶಂಭೂರು ಶ್ರೀರಾಮ ವಿರುದ್ಧವಾಗಿ ಫ್ರೆಂಡ್ಸ್ ಚೆನ್ನಿಕೆರೆ ಕಾಸರಗೋಡು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಬಳಿಕ ಸೆಮಿಫೈನಲ್, ತದ ನಂತರ ಫೈನಲ್. ಶಂಭೂರು ಕ್ರೀಡಾಕೂಟದಲ್ಲಿ ಶಂಭೂರು ಮೊದಲ ಸ್ಪರ್ಧೆ ಆಡ್ತಾ ಇದೆ, ಕ್ವಾರ್ಟರ್ ಫೈನಲ್. ಡೈರೆಕ್ಟ್ ಕ್ವಾರ್ಟರ್ ಅವರಿಗೆ ಐತರ ಬೈಯಗ ಶುರು ಆಯ್ನಂತ ಅಂದು ಮಕ್ಕಳಿಗೆ ಫಸ್ಟ್ ಕ್ವಾರ್ಟರ್. ವೀಕ್ಷಕರೇ, ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಈ ತಿಂಗಳಲ್ಲಿ ಉಳಿಕೆಯಾಗಿರುವಂತಹ ದೊಡ್ಡ ಕಬಡ್ಡಿಯ ಬಗ್ಗೆ ಮತ್ತೊಮ್ಮೆ ಮಾಹಿತಿ ಕೊಡ್ತಾ ಇದ್ದೇವೆ. ಮುಂದಿನ ಶನಿವಾರ ಅಂದರೆ ಈ ತಿಂಗಳ 24ನೇ ತಾರೀಕು ಕಾಸರಗೋಡು ಪೆರ್ಲ ಕಾಟುಕೊಕೆಯಲ್ಲಿ 50,000 ನಗದು ಪುರಸ್ಕಾರಕ್ಕಾಗಿ 50,000 ಪ್ರಥಮ ನಗದಿಗಾಗಿ ಕಬಡ್ಡಿ ಇದೆ. ನೆಕ್ಸ್ಟ್ ದಿವಸ 25ನೇ ತಾರೀಕು ಭಾನುವಾರ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ವಿಟ್ಲ ತಮ್ಮ 25ನೇ ವಾರ್ಷಿಕೋತ್ಸವದ ನಿಮಿತ್ತ ದೊಡ್ಡ ಮಟ್ಟಿನ ಕಬಡ್ಡಿ ವಿಟ್ಲದಲ್ಲಿ ಜರುಗಲಿದೆ. ಅಲ್ಲಿಯೂ ಕೂಡ ಪ್ರಥಮ ನಗದು 50,000. ಪುರುಷರ ಕಬಡ್ಡಿ ಮಾತ್ರವಲ್ಲ, ಮಾತೆಯರ ಕಬಡ್ಡಿ, ವುಮೆನ್ಸ್ ಕಬಡ್ಡಿ ಕೂಡ ಇದೆ ನಮ್ಮ ವಿಟ್ಲದಲ್ಲಿ. ಬನ್ನಿ ಮುಂದಿನ ಭಾನುವಾರ.
ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ನೋಡಿ, ಬಗಂಬಿಲದ ಇಷ್ಟೊಂದು ಅದ್ಧೂರಿಯ ಕಬಡ್ಡಿ ಆಗುತ್ತಾ ಇದೆ, ಜೊತೆಗೆ ಲೈಟಿಂಗ್ಸ್ ಇದೆ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ವೀಕ್ಷಕರಿದ್ದಾರೆ. ಆದರೆ ನೋಡಿ, ವೇದಿಕೆಯ ಮುಂದೆ ಒಬ್ಬರು ನಿದ್ದೆ ನೋಡಿ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಅನ್ನುವ ಹಾಗೆ. ಖಂಡಿತ ಅವರಿಗೆ ಚಿಂತೆ ಇಲ್ಲ ಅಂತ ನೀವು ಹೇಳ್ತೀರಲ್ಲ. ಅಲ್ಲ, ಚಿಂತೆ ಈಗ ಸದ್ಯಕ್ಕೆ ನಿದ್ದೆಯ ಚಿಂತೆ ಇಲ್ಲ. 23-4 ಅದೇ ರೀತಿಯಲ್ಲಿ ಫೆಬ್ರವರಿ 24 ಅಂದರೆ ಮುಂದಿನ ಶನಿವಾರದ ದಿವಸ ಲಾಸ್ಟ್ ಮಿನಿಟ್ ಮೂಡಬಿದಿರೆಯ ಸ್ವರಾಜ್ ಮೈದಾನದಲ್ಲಿ ಕ್ಯಾಪ್ಟನ್ ಪ್ರಾನ್ಸಲ್ ಟ್ರೋಫಿ 2024 65 kg ವಿಭಾಗದ ಮುಕ್ತ ಕಬಡ್ಡಿಯ ಸ್ಪರ್ಧೆ. ಪ್ರಥಮ ನಗದಿನ ಬಹುಮಾನ 25,000 ರೂಪಾಯಿಗಳು. ಸೊ ಮುಂದಿನ ಫೆಬ್ರವರಿ 24ನೇ ತಾರೀಕು ಮೂಡಬಿದಿರೆಯಲ್ಲಿ ಈ ಪಂದ್ಯ ನಡೆಯಲಿಕ್ಕಿದೆ. ಮುಂದಿನ ತಿಂಗಳ 8ನೇ ತಾರೀಕಿನಂದು ಕಾಸರಗೋಡು ಬದಿಯಡ್ಕ ಪಿಲಾಂಕಟ್ಟೆಯಲ್ಲಿ 50,000 ರೂಪಾಯಿ ಪ್ರಥಮ ನಗದಿಗಾಗಿ 8 ತಂಡಗಳ ಲೀಗ್ ಮಾದರಿಯ ಸ್ಪರ್ಧೆ ಬದಿಯಡ್ಕ ಪಿಲಾಂಕಟ್ಟೆಯಲ್ಲಿ ಮಾರ್ಚ್ ತಿಂಗಳ 8ನೇ ತಾರೀಕು ಶುಕ್ರವಾರ. ನೋಡಿ, ಅಲ್ಲಿ ಪ್ರೇಕ್ಷಕರ ಗ್ಯಾಲರಿ ನೋಡಿ, ಬೆಂಗರೆ ಹೊರ ಹೋಯಿತು, ಗ್ಯಾಲರಿಯಿಂದ ಜನವು ಹೋದ್ರು. ಇದು ಬೆಂಗರೆಯ ಅಭಿಮಾನ. ಈತಲ ಫ್ಯಾನ್ಸಾ? ಫ್ಯಾನ್ಸ್ ಬರ್ಪೇರಕ್ಲೀಗ ಆ ತುಲ್ಲಿರು ನನ್ನಲ್ಲ ಕೆಲವು ಖಾಲಿ ಆಪಿ ಜನಕ್ಕಳು ದಯದೀದಿ ಖಾಲಿ ಮಲ್ಪೋಚು ನನ್ನಲ್ಲ ಎಡೆಡ್ಡೆ ಮ್ಯಾಚ್ ಉಂಡು ದಯದೀದಿ ಕುಲ್ಲೆ. ಎಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ DX ಬೆಂಗರೆ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ನಿಜಕ್ಕೂ ಕೂಡ ಮಧ್ಯರಾತ್ರಿಯ ಸಮಯದಲ್ಲಿ ಕರೆಗೆ ಹೋಗೊಟ್ಟು ಬಂದು ನಮ್ಮ ಜೊತೆಗೆ ಭಾಗವಹಿಸಿದಂತಹ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡ್ತಾ ಇದ್ದಾವೆ. ಶ್ರೀರಾಮ ಶಂಭೂರು ಫ್ರೆಂಡ್ಸ್ ಚೆನ್ಕೆರೆ ಬನ್ನಿ, ಕ್ವಾರ್ಟರ್ ಫೈನಲ್ ಕೊನೆಯ ಪಂದ್ಯಾಟವನ್ನು ಆಡುವಲ್ಲಿ ಶಂಭೂರು ಹಾಗೂ ಚೆನ್ಕೆರೆ. ವಿನೋದ್, ಉಮೇಶ್ ಹಾಗೂ ಮೋಹನ್ ಸಜ್ಜಾಗಿ. ಚೆನ್ನಿಕೆರ ನೋಡಿ, ಶ್ರೀರಾಮ ಶಂಭೂರುಗಳ ಮೊದಲ ತಂಡ ಫ್ರೆಂಡ್ಸ್ ಚೆನ್ನಿಕೆರ ಆಗಮನವಾಗುತ್ತಾ ಇದೆ. ಆತ್ಮೀಯತೆಯ ಸ್ವಾಗತ ಟೀಮ್ ಚೆನ್ನಿಕೆರ. ಶಂಭೂರ್ದಾಗಲ ಬಲೆ ಸುರುತ್ತ ಮ್ಯಾಚ್ ಲೇಟ್ ಬರಬಲ್ಲಿ ಶಂಭೂರ್ ನೋಡಿ ಅಲ್ಲಿ ಹೊರಗೆ. ಹಲೋ ಅಣ್ಣ, ಶಂಭೂರ್ದಾಗಲ ಬಲೆ ಬೇಗ. ಶಂಭೂರು ಬಲೆ 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 ಶಂಭೂರ್ ಶ್ರೀ ರಾಮ ಶಂಭೂರ್. ಹಲೋ ಅಣ್ಣ, ಶಂಭೂರು ಬಲೆ ಬೇಗ. ಎಸ್ ಎದುರಾಳಿ ತಂಡದ ಆಗಮನವನ್ನು ಕಾಣ್ತಾ ಇದ್ದಾವೆ ಟೀಮ್ ಶ್ರೀರಾಮ ಶಂಭೂರು. ವಿನೋದ್, ಉಮೇಶ್ ಹಾಗೂ ಮೋಹನ್
ಉಮೇಶ್ ಸರ್. ಎಸ್, ಕೆಲವು ಸಮಯಗಳಿಂದ ಕಾಸರಗೋಡಿನ ತಂಡಗಳು ಇತ್ತ ಕಡೆ ಬರ್ತಾ ಇರಲಿಲ್ಲ. ಇವಾಗ ಚೆನ್ನಿಕರ ತಂಡದ ಮೂಲಕ ಮತ್ತೆ ತ್ರಿವಳ್ಳಿ ಜಿಲ್ಲೆಗಳ ಸಂಗಮವನ್ನು ಕಾಣಬಹುದು. ಉಡುಪಿ ಇದೆ, ದಕ್ಷಿಣ ಕನ್ನಡ ಇದೆ, ಕಾಸರಗೋಡಿದೆ. ನಾಯಕ ಬನ್ನಿ ಪರೀಕ್ಷಿತ್ ಸುವರ್ಣ ಉಡುಪಿ. ಈ ಕೂಟದ ಮೊದಲ ಉಪಾಂತ್ಯ ಪಂದ್ಯಾಟವನ್ನಾಡುವಲ್ಲಿ ಶ್ರೀದುರ್ಗ ಹಾಗೂ ಪ್ರಕಾಶ್ ಕುಂಪಲ ವಾರಿಯರ್ಸ್ ಈ ಎರಡು ತಂಡಗಳು ಸಜ್ಜಾಗಿ ಈ ಕೂಟದ ಮೊದಲ ಉಪಾಂತ್ಯ ಪಂದ್ಯಾಟ ತಮ್ಮದಾಗಿರುತ್ತದೆ. ಪ್ರಕಾಶ್ ಕುಂಪಲ ಹಾಗೂ ಶ್ರೀದುರ್ಗ ಸಜ್ಜಾಗಿ ಮುಂದಿನ ಪಂದ್ಯಾಟ ತಮ್ಮದು. ಎಸ್, ಗೆಲ್ಲುವ ತಂಡ ಉಪಾಂತ್ಯ ಸುತ್ತಲ್ಲಿ ಪ್ರವೇಶವನ್ನ ಮಾಡಿದರೆ ಒಂದು ಬಹುಮಾನ ಖಾತರಿಪಡಿಸಿಕೊಳ್ಳಬಹುದಾಗಿದೆ. ದಾಳಿ ಆರಂಭಗೊಂಡಿದೆ. ಅನ್ಸೀಫ್ ದಾಳಿಯೊಂದಿಗೆ ಕದನ ಪ್ರಾರಂಭ. ರೈಟ್ ಕಾರ್ನರ್ ಅಲ್ಲಿ ಚೆನ್ನಿಕೆರೆಯಿಂದ ಗಿರಿ. ആദ്യ പോയിന്റ് കരസ്ഥമാക്കിയാണ് ശ്രീരാമ ശംഭൂർ. തീർച്ചയായിട്ടും ഫ്രണ്ട്സ് ചെന്നിക്കര ആ ടീമിൽ കളിക്കുന്ന ഒട്ടനവധി പ്രതിഭകൾ മിസ് ചെയ്യുന്നു. പ്രീതു ഇല്ല, കൗശിക് ഈ ടീമിൽ കളിക്കുന്നില്ല. ഇതൊക്കെ ചെന്നിക്കരുടെ സ്വന്തം താരങ്ങളാണ്. ವರುಣ ದಾಳಿಯಲ್ಲಿದ್ರೆ ಶ್ರೀರಾಮ ಶಂಭೂರಿನ ವಿರುದ್ಧವಾಗಿ ಕೇರಳ ಯುವ ತಾರೆಗಳಿರುವ ಆಟಗಾರರಿರುವ ಚೆನ್ನಿಕೆರ ಸೆಂಟರ್ ಲೈನ್ ಸಮೀಪದಲ್ಲಿ ಬಂದಾಗ ಆಟಗಾರ 2 ಅಂಕಗಳ ಸಂಪಾದನೆಯೊಂದಿಗೆ ಆಟಗಾರ ಮರಳುವ ವೇಳೆಯಲ್ಲಿ ಎಲ್ಲರ ಗಮನ ಅಲ್ಲಿ ರಾಮ ಶಂಭೂರಿನ ಕಾರ್ನರ್ ಆಟಗಾರ ಕಿರಣನ ಮೇಲಿದೆ. ಅದು ಕಿರಣ. ಎಂತ ಟ್ಯಾಕಲ್ ಇದು ಅಲ್ವಾ? ಖಂಡಿತ. ಕಿರಣ್ ಹೆಸರು ಹೇಳಿದೊಡನೆ ಚಾರ್ಮಾಡಿಯ ಕಿರಣ. ಸಾಧಾರಣ ಕಿರಣ ಅಲ್ಲ, ಚಾರ್ಮಾಡಿಯ ಕಿರಣ. ದಾದಾ ಲಿಖಿದ್ರೆ ದಾದಾ ಬಂಡಾರೆ 7 ನಂಬರ್. ರೊಕ್ಕ ಬಡಿದ ಹಲೋ ಏರ್ಗೋರ್ ನೀವು ರತನ್ ಮಡಿಕೇರಿ ಗೆತ್ತನ್ನ ಕೊರ್ನ. ಅದ್ಭುತ ಆರಂಭ. ಮಣಿ 4-2 ಶ್ರೀರಾಮ ಶಂಭೂರು ತಂಡ ಪ್ರಸ್ತುತ ಆರಂಭದ ಮುನ್ನಡೆಯನ್ನು ಪಡೆದುಕೊಂಡಿದೆ. ಅಲ್ಲಿ ಮಂಜೇಶ್ವರದ ಪವನ್ ಶ್ರೇಷ್ಠ ದಾಳಿಗಾರರಲ್ಲಿ ಬರುವ ಅನ್ಸೀಫ್ ಪ್ರಸ್ತುತ ದಾಳಿಯೊಂದಿಗೆ ಬರುವ ಈ ತಿಂಗಳು ಮತ್ತು ಬರುವ ತಿಂಗಳ ಆರಂಭದಲ್ಲಿ ಒಟ್ಟು 3 ಸ್ಪರ್ಧೆಗಳು 50,000 ಪ್ರಥಮ ನಗದು ಪುರಸ್ಕಾರದ ಸ್ಪರ್ಧೆಗಳಾಗಿವೆ. ಕಬಡ್ಡಿ ಆಸ್ವಾದಕರಿಗೆ ಸೀಸನ್ ಅಂದ್ರೆ ಭರ್ಜರಿ ಕಬಡ್ಡಿಯ ರಸದೋಟ ಔತಣ. ಅತ್ತಾಜೆ ಅವರೇ, ಇಲ್ಲಿ ಕಬಡ್ಡಿ ಅಂತೂ ಆಯೋಜನೆ ಆಗ್ತಾ ಇದೆ, ಭಾಗವಹಿಸುವ ತಂಡಗಳೆಷ್ಟಿದೆ? ಇದು ದೊಡ್ಡ ಒಂದು ಸವಾಲಾಗಿದೆ. ಕರೆಕ್ಟ್. ಆದರೆ 12 ಗಂಟೆಯ ತನಕ ಒಂದಷ್ಟು ಸಮಾಲೋಚನೆಗಳಿತ್ತು, ಒತ್ತಡ ಇತ್ತು, ಬೆವರು ಹರಿದಿತ್ತು. ಇದೆಲ್ಲವನ್ನ ಮೀರಿ ಈ ಪಂದ್ಯಾಟ ಆಗಿದೆ ಅಂದ್ರೆ ಮುಕ್ತ ಕಬಡ್ಡಿ ಎಲ್ಲಿಯವರೆಗೆ ತಲುಪಿದೆ ಅನ್ನುವಂಥದ್ದು ವಿಪರ್ಯಾಸ. ಇವತ್ತಿನ ನಾನೊಂದು ಉದಾಹರಣೆ ಹೇಳಬಲ್ಲೆ.
ಚೆರುವತ್ತೂರು ಪ್ರದೇಶದಲ್ಲಿ ಮುಂದಿನ ದಿನ ಒಂದು ಕಬಡ್ಡಿ ಜಿಲ್ಲಾ ಮಟ್ಟದ ಕಬಡ್ಡಿ ಇದೆ. ಚೆರುವತ್ತೂರು ಅಂದರೆ ಅದೊಂದು ತಾಲೂಕು. ಆ ತಾಲೂಕಿನಲ್ಲಿ ನೋಂದಣಿ ಮಾಡಿದ ತಂಡಗಳು 68 ತಂಡಗಳು ನೋಂದಣಿಯಾಗಿದೆ. ದಕ್ಷಿಣ ಕನ್ನಡದ ಅಮೆಚೂರ್ನಲ್ಲೂ ಕೂಡ ಒಂದು ಕಾಲಘಟ್ಟದಲ್ಲಿ 70ಕ್ಕೂ ಅಧಿಕ ತಂಡಗಳು ರಿಜಿಸ್ಟರ್ ಆಗಿತ್ತು. ಆ ನಂತರದ ದಿನಗಳಲ್ಲಿ ಏನೇನು ಮಾರ್ಪಾಡುಗಳಾಯ್ತೋ ಈಗ ತಂಡಗಳಿಲ್ಲ, ಕ್ಲಬ್ಗಳಾಗಿ ಉಳಿದಿರುವಂಥದ್ದು ಕೇವಲ ಬೆರಳೆಣಿಕೆಯ ತಂಡಗಳು ಮಾತ್ರ. ಅದು ಒಂದು ಉಮಾಮಹೇಶ್ವರಿ, 2 ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ, ಇದೆರಡೇ ಕ್ಲಬ್ ತಂಡಗಳಾಗಿ ಸದ್ಯಕ್ಕೆ ಉಳ್ಕೊಂಡಿರುವಂಥದ್ದು. ಬಗಂಬೀಲ ನೋಡಿ, ಅದು ಹೆಸರು ಹೇಳಿಲ್ಲ ಅಂದ ಕೂಡಲೇ ಅವರು ಅರ್ಥ ಮಾಡ್ಕೊಳ್ಬೇಕು, ಬಗಂಬೀಲ ಕ್ಲಬ್ ತಂಡ ಉಳ್ಕೊಂಡಿದೆ ಅನ್ನೋದನ್ನು, ನಾವಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪವನ್ ದಾಳಿಯಲ್ಲಿ ಇತ್ತೀಚಿನ ಕಾಲಘಟ್ಟದಲ್ಲಿ ಅತ್ಯಂತ ಬೇಡಿಕೆಯ ಆಟಗಾರರಲ್ಲಿ ಬರುವ ಪವನ್ ಮಂಜೇಶ್ವರ 4-4 ಸಮಬಲದಲ್ಲಿದೆ. സോ ടീമുകൾ കൃത്യസമയത്ത് തന്നെ ഈ ടൂർണമെന്റ് എത്തിയിരുന്നു എങ്കിൽ മത്സരത്തിന്റെ ഫൈനൽ കഴിഞ്ഞ് എല്ലാവരും വീട്ടിലെത്തുന്ന സമയം അതിക്രമിച്ചു. ಮತ್ತೊಂದು ವಿಶೇಷತೆ ಅಂದರೆ ಇವತ್ತು ನಮ್ಮ ಜೊತೆಗೆ ಲಿಖಿತ್ ಕೂಡ ಆಹಾ ಓಹೋ ಅಲ್ವಾ, തീർച്ചയായിട്ടും അദ്ദേഹം സംസാരിക്കുമ്പോൾ ഒരു വിക്സ് മുട്ടായി ആദ്യം കഴിക്കണം ലിഖിത്, എന്നാൽ തീർച്ചയായിട്ടും ആഹാ ക്രിസ്റ്റൽ ക്ലിയർ ആയിട്ട് വരും. ടീം എവിടെ? ಸಮಯ 3 ಮಣಿ ನೋಡಿ. ಈ ಒಂದು ಸ್ಪರ್ಧೆ ಬಹಳಷ್ಟು ಕುತೂಹಲ ಘಟ್ಟದಲ್ಲಿದೆ. 5-4 ಏಕ ಅಂಕದ ಅಂತರದಲ್ಲಿ ಫ್ರೆಂಡ್ಸ್ ಚೆನ್ನಿಗರ ಮುನ್ನಡೆಯಲ್ಲಿ. ಹೇಳಲು ಬಹಳಷ್ಟು ದೊಡ್ಡ ಆಟಗಾರರು ಯಾವುದು ಇಲ್ಲ ಫ್ರೆಂಡ್ಸ್ ಚೆನ್ನಿಗರ ತಂಡದಲ್ಲಿ, ಪ್ರಸ್ತುತ ತಂಡದಲ್ಲಿ. ಆದರೂ ಕೂಡ ನೋಡಿ, ಆ ಬೋನಸ್ ಲಭ್ಯವಾಗುವ ಮೂಲಕ 5-5 ಸಮಬಲದಲ್ಲಿದೆ. ಮತ್ತೆ ದಾಳಿಯಲ್ಲಿ ಮಣಿ ನೋಡಿ. ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಶ್ರೀದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿಯ ವಿರುದ್ಧವಾಗಿ ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ. ಮೊದಲ ಸೆಮಿಫೈನಲ್ ಕದನಕ್ಕಾಗಿ 2 ತಂಡಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಬರುವಂತೆ ಕೋರಿಕೆ. ಎಸ್, ಶ್ರೀದುರ್ಗ ಕರಂಕಿ ಮತ್ತು ಪ್ರಕಾಶ್ ಕುಂಪಲ ಮೊದಲ ಸೆಮಿಫೈನಲ್ ಅಲ್ಲಿ ಭಾಗವಹಿಸುವಂತಹ 2 ತಂಡಗಳು. ಮನ್ಸೂರ್ ಕುಕ್ಕಾಜೆ ಇದ್ದಾರೆ. ಯಾನ್ ತೂಂದು ಮಾತಾಜಾರೆ ಕೋಡೆ 25,000 ಮಲ್ಲ ಎನ್ಮರೆ ಟ್ರಾಫಿದ ಮ್ಯಾಚ್ ಆಂಡ್ ಅವಳು ಕುಕ್ಕಾಜೆ ಇಜ್ಜ ಕುಕ್ಕಾಜೆ ಬೇತವಲ್ಲ ಮ್ಯಾಚ್ ಬೋದಿಪ್ಪೋಡು ಮೋಸ್ಟ್ಲಿ ನಮ್ಮ ಪುಂಜಾಲ ಕಟ್ಟೆಡ ಕುಕ್ಕಾಜೆ ಇತ್ತನು. ಈ ನಡುವೆ ಅನ್ಸೀಫನ ದಾಳಿ ಮುಂದುವರಿತಾ ಇದೆ. 5-5 ಸಮಬಲದಲ್ಲಿ ಸತತವಾದಂತಹ ದಾಳಿಯನ್ನ ಮಾಡುವ ಮೂಲಕ ಅನ್ಸೀಫ್ ಈ ನಡುವೆ ಎಂತಹ ದಾಳಿ ಗಳಿಸಿಕೊಂಡಿದೆ. 2 ಅಂಕ ನೋಡಿ. ಆ ನಿದ್ದೆಯ ವ್ಯಕ್ತಿಯನ್ನು ನೋಡಿ, ಆಂಗಲ್ ಬದಲಾಗ್ತಾ ಇದೆ. ಅವಾಗವಾಗ ಅವರ ಭಿನ್ನ ರೀತಿಯಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದಾರೆ. ಒಮ್ಮೆ ಆ ಕಡೆ, ಒಮ್ಮೆ ಈ ಕಡೆ, ಒಮ್ಮೆ ರೈಟ್, ಒಮ್ಮೆ ಲೆಫ್ಟ್, ಒಮ್ಮೆ ರೈಟ್, ಒಮ್ಮೆ ಲೆಫ್ಟ್. ಎಸ್ಕೇಪ್ ಆಗುವ ಪ್ರಯತ್ನದಲ್ಲಿ ಅಂಕವನ್ನು ಗಳಿಸಿಕೊಂಡ ಹೋರಾಟವನ್ನು ಮಾಡುವ ಆಟಗಾರ, ತೀರ್ಪುಗಾರ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ. ಅಂಕದ ಗಳಿಕೆಯ ವಿಶ್ವಾಸತೆ ಇದೆ. ಮರಳುವ ವೇಳೆಯಲ್ಲಿ ವರುಣ ದಾಳಿಯಲ್ಲಿ. Yes, really the match on very close position. 7-6. Chennikara trailing in 1 point. And now Varun, the man from Alvas. 7-6.
ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಪ್ರಕಾಶ್ ಕುಂಪಲ ದುರ್ಗಾ ಕರಂಕಿ ತಂಡ ರೆಡಿ ಆಗಿರುವಂತ ಮನವಿ. ಸಮಯ 3 ಗಂಟೆ ಆಗಿದೆ. 3 ಸ್ಪರ್ಧೆಗಳು ಬಾಕಿ ಇವೆ. ಒಂದು 5 ಗಂಟೆಗೆ ತುಂಬ ಮುಂದೆ ಪೋಡ್ಜ ಪೋಡೊಂದು ಮನಸ್ಸುಂಡು ಪೋಡು ಖಂಡಿತ ಮೂಜೆ ಮ್ಯಾಚ್ ಉಪ್ಪುನಿ ಐದು ಬೇಗ ಬೇಗ ಆಪನು 4:30 ಗಂಟೆಗೆ ಮ್ಯಾಚ್ ಮುಗಿಯುಂಡು 5:30 ಗಂಟೆಗೆ ಪ್ರೈಸ್ ಆದ ಆಪನು ಕರೆಕ್ಟ್ ಕೋರಿಕೆಲ್ಲ ಪನೆಗೆ ದುಂಬೆ ನಂಗೆ ಪೋಯ್ಲಿ ಒಂಜಿ ಲೈಟ್ ಚಾ ಬರೆದು ಹೋಪುನಿ. ನೋಡಿ, ಹಸಿವಲ್ಲಿ ಯಾರಾದ್ರೂ ಇದ್ರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸಸ್ಯಾಹಾರಿಗಳಿಗೆ ಸಸ್ಯಾಹಾರಿ ಇದೆ, ಮಾಂಸಾಹಾರಿಗಳಿಗೆ ಈಗ ಸಸ್ಯಾಹಾರಿ ಊಟ ಇದೆ. ಈಗ ನಡೆಯುವಂತಹ ಸ್ಪರ್ಧೆಯಲ್ಲಿ ವಿಜೇತ ತಂಡ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ವಿರುದ್ಧವಾಗಿ ಸೆಮಿಫೈನಲ್ ಆಡಲಿದೆ. 9-7 2 अंकों की अंतर पर है खेल. पहला आधा चल रहा है. एक क्वार्टर फाइनल विभाग में आखिरी खेल है. वरुण 4 डिफेंडरों के बीच में है. वरुण की राइट, अरे रे रे वरुणा टैकल हुआ है. 9वां जिन्हें 8वां अंक मिले हैं. 8-9. Lovely comeback. 9-8 in favor of Sri Rama Shamburu. ಪಂದ್ಯ ಮುಂದುವರಿತಾ ಇದೆ. ಈ ಪಂದ್ಯ ಮುಂದಿನ ಸ್ಪರ್ಧೆಗಾಗಿ ದ್ವಿತೀಯ ಕರೆಯನ್ನು ನೀಡಲಾಗಿದೆ. ಸೆಕೆಂಡ್ ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್ ವಿಚ್ ಇಸ್ ದ ಸೆಮಿಫೈನಲ್ ನಂಬರ್ 1 ಪ್ರಕಾಶ್ ಕುಂಪಲ ಟೀಮ್ ಶ್ರೀ ದುರ್ಗಾ ಕರಂಕಿ, and the current match is on. The winner of this match will playing against Uma Maheshwari in the second semi-final. ನೋಡಿ, ಮುಂದಿನ ಸ್ಪರ್ಧೆಗೆ ಅದಾಗಲೇ ಕರೆಯನ್ನು ರವಾನಿಸಿಕೊಳ್ಳಲಾಗಿದೆ. ಪವನನ ಮೂಲಕ ದಾಳಿ ಮುಂದುವರಿತಾ ಇದೆ. ಚನ್ನಕೆರೆ ವಿರುದ್ಧವಾಗಿ ಈ ಪಂದ್ಯವನ್ನು ಗೆದ್ದಲ್ಲಿ ಮಾತ್ರ ಸೆಮಿಫೈನಲ್ನ ಪ್ರವೇಶ ಖಾತ್ರಿಗೊಳ್ಳಲಿದೆ. ಯಶಸ್ವಿಯಾಗಿರುವ ಡಿಫೆನ್ಸ್ ವಿಭಾಗವನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿ ಚನ್ನಕೆರೆ ಇದ್ರೆ ಅಂಕಣದಲ್ಲಿ ಕೇವಲ ಒಂದೇ ಒಂದು ಅಂಕದ ಅಂತರದಲ್ಲಿ ಶಂಭೂರು ಮುನ್ನಡೆಯಲಿದೆ. ಮನ್ಸೂರ್ ಕಿರಣ್ ಕಾರ್ನರ್ ವಿಭಾಗದಲ್ಲಿರುವ ಆಟಗಾರರು. ಓ ಕಿರಣ್, ಅಬ್ಬಬ್ಬಬ್ಬಬ್ಬಬ್ಬ! ಎಷ್ಟೋ ದಿನಗಳ ಬಳಿಕ ಕಿರಣನ ಇಂತಹ ಅದ್ಭುತವಾದ ಟ್ಯಾಕಲ್ ನೋಡಲಾಗಿದೆ. ಚಾರ್ಮಾಡಿ ಪರಿಸರದಲ್ಲಿರುವಂತಹ ಏಕೈಕ ಕಬಡ್ಡಿ ಪಟು ಕಿರಣ್ ಚಾರ್ಮಾಡಿ. ಕೆಜಿಯಲ್ಲಿ ಅಶ್ವಿನ್ ಲಿಖಿತರ 7 ವರ್ಷದ నుంచి ಕಿರಣ್ ಉಳ್ಳರು ಕಬಡ್ಡಿ ಕೊಟ್ಟಡು. 14 ವರ್ಷದ నుంచి ಪ್ಲೇಯರ್ ಆದುಳ್ಳಿ. ಕೊಂಚ 40 ವರ್ಷ ಆಡತ್ತೆ ಅವರು. ಅಪ್ಪಗ 40 ವರ್ಷದ ಮ್ಯಾಚ್ ಉಂಟು ಊಜಿ ನಡೆಯಲಂಜಿ ಎಟ್ಟು ಗೊಬ್ಬಲಿ. ಬಾಯ್ಕಿ ತುಂಬ ಥರ್ಡ್ ಒನ್ ಆಗಿದ್ದಾರೆ. ಇದು ಪ್ರಮೋಷನ್ ಅಲ್ಲ ಡಿಮೋನೇಷನ್ ಅಲ್ಲಿ? ಪ್ರಮೋಷನ್ ಕಾರ್ನರ್. ನಾನು ನೆಕ್ಸ್ಟ್ ಇಯರ್ ರೈಡರ್ಗೆ
ತುಲೆ ಲಿಖಿತರ್ನ ಅಚ್ಚುಮೆಚ್ಚಿನ ಒಂದು ಪ್ಲೇಯರ್ ಇತ್ತಾರ ವಿಚಾರ ಮಾಡಿ. ಕರೆಕ್ಟ್. ಜೇಸಿಡ್ 11 ನಂಬರ್, ಶಾರ್ಟ್ಸ್ 7 ನಂಬರ್. ಅವು ಶಾರ್ಟ್ಸ್ ಉದಾರ ಕೊಡುಗೆಗೆ. ಉದಾರ ಕೊಡುಗೆ ಉಡುಗೊರೆ. ಎಸ್, ಉಡುಗೊರೆ ಉಡುಗೊರೆ ಉಡುಗೊರೆ. ಥರ್ಡ್ ರೈಟ್ 10-9. ಈ ನಡುಟು ನಮ್ಮ ಕುಸಲ್ ಪಾತ್ರೊಂದುಲ್ಲ ಪಾಯಿಂಟ್ ತುಲೆಗೆ 10-9 10. ಮಸ್ತ್ ಫೈಟ್ ಉಂಟದ ಈ ಟೂರ್. ಓ ಪವನ್ बंधना नजर हट गया पवन की और खतरा खड़ गए 10-10 की बराबरी पर 10 പോയിന്റുകൾ വീതം നേടിക്കൊണ്ട് തുല്യത പാലിച്ചിരിക്കുകയാണ്. സെന്ററിൽ പരീക്ഷിത് സുവർണ ഉണ്ട്, കോർണറിൽ മൻസൂർ കുക്കാജ്, മറ്റൊരു കോർണറിൽ കിരൺ ಜಾರ್ಮಾಡಿ. ಮೂಲಕ ಸ್ಪರ್ಧೆಯಲ್ಲಿ ಮುಂದುವರಿಯುತ್ತಾ ಇದೆ. ಹೋರಾಟದ ಅವಧಿಯಲ್ಲಿ ಪ್ರತಿನಿತ್ಯದ ಹೋರಾಟಗಳ ಮೂಲಕ ಪಂದ್ಯವನ್ನು ಬಳಸಿಕೊಳ್ಳಲೇಬೇಕಾದ ಅವಕಾಶಗಳಲ್ಲಿ ಅಂಕಣ. ರನ್ನಿಂಗ್ ಹ್ಯಾಂಡ್ ಟಚ್ ನೋಡಿ ಆಗಿಲ್ಲ, ಆದ್ರೆ ಪ್ರಯತ್ನವನ್ನ ಮೆಚ್ಚಬೇಕು ಖಂಡಿತ. ಮತ್ತೆ ಅನ್ಸೇಫ್ ಪ್ರವಚನದೀತമായ ಮತ್ಸರമാണ്. ನೋಡಿ, ಪಂದ್ಯದ ಪ್ರತಿಯೊಂದು ಕ್ಷಣಗಳನ್ನ ಆನಂದಿಸುವಂತ ವೀಕ್ಷಕರಿದ್ದಾರೆ. ಖಂಡಿತ ಈ ಪಂದ್ಯ ಬೆಳಗಿನ ಜಾವದಲ್ಲಿ ನಾವು ನೋಡಬೇಕಾದ್ರೆ ಅನ್ಸೀಪನಿದ್ದಾನೆ, ಒಂದು ಕಡೆಯಲ್ಲಿ ಕೇರಳ ಕರ್ನಾಟಕದ ಹೋರಾಟ ಅಂತ ಹೇಳ್ಬೋದು. ಕಬಡ್ಡಿ ಅಂಕಣದಲ್ಲಿ ಇದು ಮಾತ್ರ. ಖಂಡಿತ. ಅನ್ಸೀಫ್ ಅಗೇನ್, ಡಬಲ್ ಥೈ ಆಂಕಲ್ ಅಂಡ್ ಟ್ಯಾಕಲ್. ಡಿಫೆನ್ಸ್ ಆಫ್ ಚೆನ್ನಿಕರ ಇಸ್ ರಿಯಲಿ ಟ್ರಮೆಂಡಸ್. ದಾಳಿಗಾರರೆಲ್ಲ ಹೊರಗಿದ್ದಾರೆ ನೋಡಿ. ಅಲ್ಲಿ ಶಂಭೂರು ಅಂಕಣದಲ್ಲಿ ಡಿಪೆಂಡರ್ಗಳು ಮಾತ್ರ. ಯಬು ಪರೀಕ್ಷಿತ್ ಹನ್ನೊಂದು 10 ಒಂದು ಅಂಕದ ಮುನ್ನಡೆಯಲ್ಲಿ ಚೆನ್ನಿಕ್ಕರ ತಂಡ ಇದೆ. ನಹುಷ್ ಪೂಜಾರಿ ತಾವುಗಳು ಎಲ್ಲೇ ಇದ್ರು ನಮ್ಮ ಎಂಟ್ರೆನ್ಸ್ ಬಳಿ ಬನ್ನಿ. ಜೈದೇರ ಎಲ್ಲ ಕಾಲ ನೌಶ್ ಪೂಜಾರಿ ಕೋಚ ಸಾಧ್ಯನೇ ನೌಸು ಜಪ್ಪರೆ ನಮ್ಮ ಸಂಘಟನೆದ ಕಾರ್ಯಕ್ರಮಕ್ಕೆ ನೌಶ್ ಖಂಡಿತ ಜಪ್ಪಾಯರ್ 6 ಜಪ್ಪಯರ್ ಜೆತ್ತಿಲೆಗೆ ಮಲ್ಪುನ ಮಾತ್ರ. 4 ಡಿಫೆಂಡರ್ಗಳ ನಡುವೆ ಅದೇ ದಾಳಿಗಾರ. ಆಹಾ, ಅಂಡ ಅಜಯ್ ನಾಡೋಡು, ಅಜಯ್ ತೋಜಿ ಹೋಲ್ಲೆ, ಅಜಯ್ ತೋಜಿ ರೋಷನ್ ಅಜಯ್ ರೋಷನ್ ಕಡೆ ಬೋತೆ ಹೋಲ್ಲೆ ಒಲ್ಲ ನಾಕೆ ರೋಷನ್ ಅಜ್ಜಿ ಒಂದು ಕಾಲಘಟ್ಟದಲ್ಲಿ ಉಡುಪಿಯ ಅಗ್ರಗಣ್ಯ ಆಟಗಾರ ಡಿಪೆಂಡರ್ ನಮ್ಮ ಪರೀಕ್ಷಿತ್. ಅಂತಿಮ 5 ನಿಮಿಷ ಒಂದು ಕಾಲದಲ್ಲೆಲ್ಲ, ಈಗಲೂ ಕೂಡ ಈಗಲೂ ಆದ್ರೆ ಯಬು ಆಗಿದೆ. ಯಬು ದೆಹಲಿಯಲ್ಲಿ ಹೋಗಿ ದಿವಾಕರ್ ಅವರೇ, ಇದು ಪ್ರಸ್ತುತ ಪಂದ್ಯಾಟದಲ್ಲಿ ಈಗ ಪವನ್ ಅವರನ್ನ ಬಂಧಿಸಿದ್ದಾರೆ. ಆದ್ರೆ ಕ್ವಾರ್ಟರ್ ಫೈನಲ್ ತನಕ ಈ ತಂಡ ಬರಬೇಕಿದ್ರೆ ಕಳೆದ 2 ಸ್ಪರ್ಧೆಯಲ್ಲಿ ಪವನ್ ಅವರ ಅದ್ಭುತ ದಾಳಿಗಳು ಕಾರಣ. ಸೋಲುವಂತ ಸ್ಪರ್ಧೆಯನ್ನ ಕೂಡ ಗೆಲ್ಲಿಸುವಲ್ಲಿ ಬಹಳಷ್ಟು ಪ್ರಯತ್ನವನ್ನ ಪಟ್ಟಂತವರು ನಮ್ಮ ಕಾಸರಗೋಡಿನ ಉದಯೋನ್ಮುಖ ಪ್ರತಿಭೆ ಪವನ್ ಮಂಜೇಶ್ವರ, ಜೂನಿಯರ್ ಪ್ರತಿಭೆ. ಪ್ರಸ್ತುತ ಜಿಲ್ಲಾ ಮಟ್ಟದಲ್ಲಿ ಅರಬ್ ರೈಡರ್ಸ್ ತುಮಿನಾಡು ಪರ ಆಡ್ತಾ ಇದ್ದಾರೆ. ಹೌದು, ಅವರ ನೋಡ್ಲಿಕ್ಕೆ ಅತ್ಯಂತ ಆಕರ್ಷಕ ವಿಭಾಗ ಅಂದ್ರೆ ಆಟದ ಜೊತೆಯಲ್ಲಿ ಮೀಸೆ ಬಹಳಷ್ಟು ಆಕರ್ಷಣೆ. ಪವನ್ ಮೀಸೆ ಅಲ್ಲ, ನಾವೆಲ್ಲ ಸಮಾಲೋಚನೆ ಮಾಡಬೇಕಾದ್ರೆ ಈ ಪಂದ್ಯ ಎಲ್ಲಾದ್ರೂ 5 ರೈಡರ್ಸ್ಗೆ ಹೋಗಿಬಿಡಬಹುದಾ ಅನ್ನುವಂಥದ್ದು. ಥರ್ಡ್ ರೈಟ್ ಡೂ ಆರ್ ಡೈ ರೈಟ್. ಅಂತಿಮ 4 ನಿಮಿಷಗಳು ಸಾಧ್ಯತೆ ಇರಬಹುದಾ? ಹೆಚ್ಚಿದೆ. दिल के धड़कने बढ़ाने वाली स्थिति पर है. 11-11 अंकों पर दोनों टीम बराबरी पर है. आखिर तक इसी प्रकार के अगर खेल आगे बढ़े तो निश्चित रूप में
इस मैच शायद इस श्रृंखला का सबसे अहम सबसे फाइटिंग मैच हो सकता है और ये है ಗಿರಿ ಗಿರಿ ನೆತ್ತೆರಗಿರಿ. ಮನ್ಸೂರ್ ಸಿಂಗ್ ಟ್ಯಾಕಲ್ ಆಗಿದೆ, ಆದರೂ ಬೋನಸ್ ಲಭ್ಯವಾಗುತ್ತಾ ಇದೆ. Time out. 12-13. Now Srirama Bijal leading in 1. No? ನೋಡಿ ಗೌತಮ್ ಕಾಣ್ತಿದ್ದಾನೆ, ಪ್ರೀತಮ್ ಕಾಣ್ತಾ ಇಲ್ಲ. ಅಣ್ಣ ಇದ್ದಾನೆ, ತಮ್ಮ ಇಲ್ಲ. ಎಲ್ಲಿ ಪ್ರೀತಮ್? 3 ಮಿನಿಟಿന്റെ സമയം വെളിച്ചിട്ടുണ്ട്. ಕೊನೆಯ 3 ನಿಮಿಷಗಳ ಕರೆಯನ್ನ ನೀಡಲಾಗಿದೆ. ಪಾಯಿಂಟ್ 12-13. ಶಂಭೂರ್ 13, ಚೆನ್ನಿಕೆರೆ 12. ಎರಡೂ ತಂಡದಲ್ಲೂ ಪವನ್ ಅವರಿದ್ದಾರೆ. ಚೆನ್ನಿಕೆರೆಯಲ್ಲಿ ಒಂದು ಪವನ್ ಅಂದ್ರೆ ಇತ್ತ ಕಡೆ ಮತ್ತೊಂದು ಪವನ್, ಜೂನಿಯರ್ ಸೀನಿಯರ್ ಪವನ್ ರವರಿದ್ದಾರೆ. ಪ್ರಸ್ತುತ ಚೆನ್ನಿಕೆರೆಯಲ್ಲಿ ಪವನ್ ರವರು ಅಂಗಣದಿಂದ ಹೊರಗಡೆ ಇದ್ದಾರೆ. സൂപ്പർ ടേക്കിൽ ഓൺ ആಗಿದೆ അൻസിഫ് ದಾಳಿಯಲ್ಲಿ. പ്രവചനാതീതമായ മത്സരമാണ് ഇപ്പോൾ. ഓരോ പോയിന്റുകളും ഏറ്റവും പ്രമുഖമായ സ്ഥിതിയിലുള്ള ഈ സാഹചര്യത്തിൽ ആര് വാഴും ആര് വീഴും എന്ന് സംഭവിക്കും, എന്തും സംഭവിക്കാം. 3 മിനിറ്റ് സമയം നേരത്തെ വിളിച്ചു കഴിഞ്ഞിരിക്കുന്നു. ഇനി അടുത്തതായി 2 മിനിറ്റ് വിളിക്കാൻ പോകുന്നു. 12-13. ഒരൊറ്റ പോയിന്റിന് വ്യത്യാസത്തിലാണ് മത്സരമുള്ളത്. തീർച്ചയായിട്ടും ചെന്നിക്കര 2 മിനിറ്റ് കൂടി. 2 minutes to go to full time. Good morning, Ajay. ನೀವು ಆವಾಗಲೇ ತಾನೇ ಹೇಳಿದ್ರಿ ಭರತ್ ಮತ್ತು ಪವನ್ ಅವರ ಕಾರ್ನರ್, ಅದೇ ರೀತಿಯಲ್ಲಿ ನಶತ್ ಮತ್ತು ಮುರ್ಜಾ ಅವರ ಕಾರ್ನರ್. ನಮ್ಮ ಬಗಂಬಿಲದಲ್ಲೂ ಅಜಯ್ ಮತ್ತು ರೋಷನ್ ಅವರ ಕಾಂಬಿನೇಷನ್ ಅಂದರೆ ಅದು ಬಹಳಷ್ಟು ಅದ್ಭುತವಾದಂಥ ಕಾಂಬಿನೇಷನ್. ಅಜಯ್ ಖಂಡಿತವಾಗಿ ಅಜಯ್ ಡೂ ಆರ್ ಡೈ. ನಾವು ಡೂ ಆರ್ ಡೈ ರೈಟ್. ಓರ್ವ ಕಾರ್ನರ್ ಆಟಗಾರ ಯಾವ ರೀತಿಯಲ್ಲಿ ಆಡಬೇಕು ಅಜಯ್ ಅವರನ್ನ ನೋಡಿ ಕಲಿಬೇಕು. ಕೇವಲ ಆಟಗಾರ ಮಾತ್ರವಲ್ಲ, ನೋಡ್ಲಿಕ್ಕೆ ಕೂಡ ಅಜಯ್ ಎಕ್ಸ್ಟ್ರಾ ಆರ್ಡಿನರಿ ಹ್ಯಾಂಡ್ಸಮ್. ಆದರೆ ಶಂಭೂರಿನ ಕಿರಣನನ್ನು ನೋಡುವಾಗ ಇಡೀ ಪಂದ್ಯದಲ್ಲಿ ಎಲ್ಲರ ಕಣ್ಮನ ಸೆಳೆಯುವ ಆಟಗಾರ ಕಿರಣ್ ಚಾರ್ಮಾಡಿ. ಪ್ರಸ್ತುತ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕರಿಮಣಿ ಮಾಲೀಕ ರಾಹುಲ್ ಅಂತ ಬರ್ತಾ ಇದೆ, ಅದು ತಪ್ಪು. ನಮ್ಮ ಅಜಯ್ ಎಂಬವರ ಮಾತು ಕೂಡ ಬರ್ತಾ ಇದೆ, ಕರಿಮಣಿ ಮಾಲೀಕ ಅಜಯ್ ಅಂತ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಬ್ಯಾಕ್ ಟು ದ ಮ್ಯಾಚ್. 14-12, ಶಂಭೂರ್ ಲೀಡಿಂಗ್ ಇನ್ 2 points and ಅಂತಿಮ ನಿಮಿಷದ ಸ್ಪರ್ಧೆ ನಡೀತಾ ಇದೆ. 2 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಈ 2 ಪಾಯಿಂಟ್ ಈ ಮತ್ಸರത്തിന്റെ ಗತಿ ಮಾಚುಮೋ. ಡುಬ್ಕಿ, ಇದು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಆಲ್ ಔಟ್ ಆಗಿದೆ. ಪೂರ್ಣ ಪ್ರಮಾಣದ ಅಂಕ ಲಭ್ಯತೆ. ನಾವು 18-12. 18-12, 6 പോയിന്റ്. മത്സരത്തിന്റെ വലിയ വിസിൽ വരാൻ സാധ്യത. ಹದಿಮೂರನೇ ಅಂಕ. ಇಲ್ಲಿಗೆ ಸ್ಪರ್ಧೆ ಮುಕ್ತಾಯ. ಕ್ವಾರ್ಟರ್ ಫೈನಲ್ಗಳು ಮುಕ್ತಾಯಗೊಂಡಿದೆ. 2 ಸೆಮಿ ಮಾತ್ರ ಬಾಕಿ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸ್ತಾ ಇರತಕ್ಕಂಥ ಈ ಟೂರ್ನಮೆಂಟ್ ಕಾಸರಗೋಡು ಬಂದು ಮತ್ಸರಿಸಿದ ಚೆನ್ನಿಕೆರೆ ಟೀಮಿನ ಹೃದಯಂಗಮವಾದ ನನ್ನೇ ಅರಿಕೆನ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಪಾರ್ಟಿಸಿಪೇಷನ್ ಫ್ರೆಂಡ್ಸ್ ಚೆನ್ನಿಕೆರೆ. ಆಹಾ
സ്വാദ്യ ഹലോ സ്വാദ്യ സെമി ഫൈനൽ മത്സരത്തിനുള്ള സമയം രണ്ടു ടീമുകളും വരാം. ആഹാ രണ്ട് സെമി ഫൈനൽ മത്സരം രണ്ടു ടീമുകളും എത്തിച്ചേരണമെന്ന് അറിയിക്കുകയാണ്. ആഹാ ഓഹോ പ്രകാശ് കുമ്പള ശ്രീ ദുർഗ സ്പോർട്സ് ക്ലബ്ബ് കടങ്കി ഫോർ ദ ഫസ്റ്റ് സെമി. ഓക്കെ ടീം വരാം. ടീം എവിടെ? ആഹാ വാ പ്രകാശ് കുമ്പള വേഴ്സസ് ശ്രീ ദുർഗ. പ്രിയമുള്ളവരാ, നിരവധി അനവധി പോരാട്ടങ്ങൾ കണ്ടു. കൺകുളിർക്ക പോരാട്ടത്തിന്റെ ഏറ്റവും നല്ല വിസ്മയങ്ങൾ പോലെ, ഒരു മഴ പെയ്തിറങ്ങുന്നത് പോലെ കായിക പോരാട്ടത്തിന്റെ അനർഘമാകുന്ന സുന്ദര നേരങ്ങൾ കണ്ടു. ആ കളിയൊക്കെയും ഘനഗംഭീരമായി നിറഞ്ഞു നിന്നു. ഇനി വരാൻ പോകുന്നത് ഗംഭീര പോരാട്ടമാണ്. അവശേഷിക്കുന്ന 4 ടീമുകളാണ്. ആ പോരാട്ടത്തിന് ഒരു വിസ്മയങ്ങൾ പോലെ ഇളകി മറിയാൻ വേണ്ടിയിട്ട് വരുന്നുണ്ട്. ഇരമ്പിയടിക്കുന്ന നീലത്തിരമാലകളെ പോലെ, ഇരമ്പിയടിക്കുന്ന കൊടുങ്കാറ്റിനെ പോലെ കായിക ബലത്തിൽ അംഗചേകവന്മാർ ഇളകി തിരിഞ്ഞു മറിഞ്ഞ് ആക്രമിക്കാൻ വരുന്നുണ്ട്. ടീം അവിടെ. ആഹാ ആഹാ നാടേ കാണാം, നഗരം കാണാം, നാടേ കാണാം, നഗരെ കാണാം. കളി 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 എടകിൻ കളി കളി എടകാം കളി കളി കബഡി കബഡി കബഡി. ഞാനും കണ്ടു, നിങ്ങളും കണ്ടു, കളിയും കണ്ടു, അഴകും കണ്ടു, പോരാട്ടത്തിൻ നേരം കണ്ടു. അഴകേ കളിയെ കബഡി കളിയെ, അഴകിൻ കളിയെ കബഡി കളിയെ, രസമേ ആഹാ താളമേ മേളമേ. ആഹാ ആഹാ ടീം എവിടെ? ആഹാ ടീം അവിടെ വരാം. ആഹാ ഓ രസമേ 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 താളമേ താളമേ. ആഹാ 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 അഴകേ കളി 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 കളി. രസത്തിന്റെ ത്രിതംഗം പുളകിതമാകുന്നുണ്ട്. കാറ്റ് പോലെ, മഴ പോലെ, കോള് പോലെ. ആടാം പാടാം ചാടാം നിറയാം കളി 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 അഴകിൻ കളി 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 കളി. ടീം എവിടെ? ടീം എവിടെ? ടീം എവിടെ? ടീം എവിടെ? ടീം എവിടെ? ടീം എവിടെ? ആഹാ ഓഹോ ആഹാ ഓഹോ ആഹാ വരാം വരാം. നിരവരി വരി നിര നിരവരി നിരവരി വരി 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 വരി. ആഹാ ഓഹോ ആഹാ 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 ഓഹോ. ടീം എവിടെ? ടീം എവിടെ? ടീം എവിടെ? ടീം എവിടെ? ടീം എവിടെ? കണ്ടോ 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 പോരാട്ടങ്ങൾ കണ്ടോ 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 വീഴുന്നത് കണ്ടോ. കാണാം കാണാം പോരാട്ടം കാണാം. ടീം വന്നു, ടീം വന്നു. വരവറിയിച്ചുകൊണ്ട് വില്ലെടുത്ത വില്ലാള് വീരന്മാരെ പോലെ ടീം വരുന്നുണ്ട്. ടീം പ്രകാശ് കമ്പളെ. Sri Durga is entering to the field. കളിയിൽ കായിക ബലത്തിന്റെ കനകകാന്തി കാട്ടുന്ന കസ്തൂരിമാൻ പോലെ കളഭൂതനം കൊണ്ട് കളഭമെടുത്താൻ സംഹാരമൂർത്തികൾ താണ്ഡവ നൃത്തമയത്തിൽ ആടിയുലയാൻ വരുന്നുണ്ട്. കമ്പളയുടെ കരുത്തന്മാർ, കരുമാടിക്കുട്ടന്മാർ അഴകിന്റെ വിസ്ഫോടനങ്ങൾ കാട്ടാൻ മേളമേ താളമേ കളിയെ അഴകേ അഴകിൻ കളിയെ കബഡി കളിയെ രസമുള്ള കളിയെ കബഡി കളിയെ. ആഹാ ഓഹോ ഓക്കേ ഓക്കേ ആഹാ
അജിതേട്ട മുർസാൻ ഉണ്ട്, മുർസാൻ പിലി മുർസാൻ. കട്ടബയുടെ കടുത്തനായ കപ്പടി താരമാണ് മുർസാൻ. ആഹാ, കായിക കളത്തിൽ വന്നവനെയൊക്കെയും നെഞ്ചോട് ചേർത്ത് പിടിച്ച കഥനാവടി പോലെ പൊട്ടിച്ച ഈറ്റപ്പുലിയുടെ കരുത്തുള്ള ഊർജമുള്ള താരമാണ് മുർസാൻ. കട്ടബയുടെ കരുത്തനായ പുലിയാണ് മുർസാൻ. കട്ടബയുടെ കായിക കരുത്തുള്ള പോരാളിയുടെ പോരാട്ട വീരങ്ങളിൽ പോർക്കാളക്കുട്ടന്റെ കരുത്തുള്ളവനാണ് മുർസാൻ. താരമായി താരനിബിഡമായി നിറഞ്ഞു നിൽക്കുന്നവർക്ക് മുന്നിൽ പേമാരികൾ പോലെ നിറഞ്ഞു നിൽക്കുന്നവനാണ് മുർസാൻ. ಚೆನ್ನಿಕೆರೆ ತಗಲು ಚೆನ್ನಿಕೆರೆ ಟೀಮ್ ತಗಲಿರಲ್ಲ ಬೋಲೆ ಇದು ನೋಡಿ. ಚೆನ್ನಿಕೆರೆ ತಂಡದ ಆಟಗಾರರು ದಯವಿಟ್ಟು ಒಳಾಂಗಣಕ್ಕೆ ಬನ್ನಿ. ಕಾರ್ತಿಕ್ ಚೆನ್ನಿಕೆರ ವಿಜಯರೇ ಪಲ್ಲೆ ಈತ ನಮ್ಮ ಅಜಿತ್ ನಾರಾಯಣ ಪನ್ನೈನು ನಮ್ಮ ಲಿಖಿತರ ತುಳುಟು ಬಂದ್ಪೇರಿತ 1 ವರ್ಷ ಟೈಮ್ ಕೊರೋಡು. 1 ವರ್ಷ ಅವಳ ಆಪುಣೊಂದು ಗ್ಯಾರಂಟಿ ಇಚ್ಚಿ 1 ವರ್ಷ ಟೈಮ್ ಕೊಡು. ಇಡೀ ಡೈಲಾಗ್ ತುಳುಟು ಬಂದ್ಪೇರಿ. ಚೆನ್ನಿಕೆರೆ ಅಣ್ಣ ಕಾರ್ತಿಕ್ ತೀರ್ಪುಗಾರರು ದಯವಿಟ್ಟು ಒಳಾಂಗಣಕ್ಕೆ ಬನ್ನಿ. ಕಾರ್ತಿಕ್ ಚೆನ್ನಿಕೆರೆ ಟೀಮ್ ದ ಏರಲ್ ಅವ್ರಿ ಮೆಂಬರ್ ಬಲೆ ಪ್ಲೇಯರ್ ದಯವಿಟ್ಟು ಬೇಗ ಬಲೆ ಒಂದು ಸ್ಮರಣೆ ಅಲ್ಲ ಅಫಿಷಿಯಲ್ ಮ್ಯಾಚ್ ಸ್ಟಾರ್ಟ್ ಮಾಡಬಲ್ಲ. ಲೈಟ್ಸ್ ಆನ್ ಲೈಟ್ಸ್ ಆನ್ ಲೈಟ್ಸ್ ಆನ್. യെസ്. ഈ മത്സരത്തിൽ മത്സരിച്ച് പിൻവാങ്ങിയ ചെന്നിക്കര ടീമിന്റെ നായകൻ നമ്മുടെ സ്നേഹ ഉപഹാരം സ്വീകരിക്കാൻ ഇവിടെ എത്തണമെന്ന് അറിയിക്കുകയാണ്. ചെന്നിക്കര കാസർഗോഡ് ടീമിന്റെ നായകനെ ക്ഷണിക്കുന്നു. ಬಂಧುಗಳೇ, 3:30 ಗಂಟೆಯ ಈ ಸಮಯದಲ್ಲಿ ಉಪಾಂತ್ಯ ಸುತ್ತಿನ ಆರಂಭ. ಮುಂದಿನ ಸ್ಪರ್ಧೆಗಾಗಿ ಶ್ರೀರಾಮ ಶಂಭೂರು ಮತ್ತು ಉಮಾಮಹೇಶ್ವರಿ ತಂಡ ಸಿದ್ಧಗೊಳ್ಳುವಂತೆ ಮೊದಲ ಕರೆ. ಅಂಡ್ ನೌ ವೆರಿ ಫಸ್ಟ್ ಸೆಮಿ ಫೈನಲ್ ದ ಕ್ಯಾಪ್ಟನ್ ಕೌಶಿಕ್. ಚೆನ್ನಿಕೆರೆ ತಂಡದ ಆಟಗಾರರು ಒಮ್ಮೆ ದಯವಿಟ್ಟು ಬನ್ನಿ ಇಲ್ಲಿಗೆ. തണുത്ത രാവിലെ വെളുപ്പാങ്കാലത്തും ആവേശത്തിന് ഒരു തണുപ്പില്ല. ചൂടുള്ള ആവേശം. അജിത് നാരായണൻ ഏറ്റവും വലിയ വെല്ലുവിളിയായി വരുന്ന ആളാണ് ലിഖിത് കുമ്പള. ಅಶ್ವಿತ್ ದಾಳಿಯಲ್ಲಿ ನಮ್ಮ ಉಳ್ಳಾಳದ ಹಳೆ ಕೋಟೆಯ ಹುಡುಗ ಅಶ್ವಿತ್. ಉಳ್ಳಾಳದಲ್ಲಿ ಒಂದು ಕಾಲದಲ್ಲಿ ಅನೇಕ ಕಬಡ್ಡಿ ಪಟ್ಟುಗಳು ಬೆಳೀತಾ ಇತ್ತು, ವಿಶೇಷವಾಗಿ ಸ್ಪೋರ್ಟಿಂಗ್ ಉಳ್ಳಾಳ. ಅಶ್ವಿದನ ಬಂಧನ. ಮೊದಲ ಅಂಕ ಕರಂಕಿ ಖಾತೆಯ ಪ್ರಾರಂಭ. ಲೆಫ್ಟ್ ಕಾರ್ನರ್ ಅಲ್ಲಿ ಕೌಶಿಕ್, ರೈಟ್ ಕಾರ್ನರ್ ಅಲ್ಲಿ ಅಂಬು. ಸುಚಿ ಶಂಭು ಕಾಸರಗೋಡು. ಮಧ್ಯಭಾಗದಿಂದ ಆಕ್ರಮಣ. ರೆಷಿನ್ ರವರ ಪ್ರಯತ್ನ ಕೈಕೊಟ್ಟಾಗ ರೈಡರ್ ಇಸ್ ಸೇಫ್. 2 more points. ದುರ್ಗ ಕರಂಕಿ. ಎಕ್ಸಲೆಂಟ್ ಬಿಗಿನಿಂಗ್ ಫಾರ್ ದ ಟೀಮ್ ಕರಂಕಿ. ಖೇಲೋ ಇಂಡಿಯಾ ಬನಾರಿ. ಸೊ ಖೇಲೋ ಇಂಡಿಯಾ ಪರವಾಗಿ ವಿಶ್ವನಾಥ್ ಅವರು ಬಂದಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ಹಸ್ತಾಂತರಿಸುವಂತೆ ನಮ್ಮ ಲಿಖಿತ್ ಕುಂಪಲ ಅವರಲ್ಲಿ ಮನವಿ. തീർച്ചയായിട്ടും വളരെ നന്ദി. ഒരുപാട് സമയത്തിന് ശേഷമാണ് കാസർഗോഡിന്റെ ഒരു ഫുൾ ടീം വന്ന് ഇവിടെ കളിക്കുന്നത്. പ്രത്യേകം നന്ദി അറിയിക്കുക. ಸೊ ಬಂದುಲ್ಲ ಎಂದು ಸುರುತ ಸೆಮಿಫೈನಲ್ ಪ್ರಕಾಶ್ ಕುಂಪಲ ಯಾಕಂದ್ರೆ ಪನ್ಲೆಕ್ಕನ ಈ ಒಂದು ಟೀಮ್ ದಕ್ಕಲು ಫೈನಲ್ ಗೆಂದು 30,000 ಒಟ್ಟಿಗೆ 50,000 ರೂಪಾಯಿ ಪ್ರಕಾಶ್ ಅಣ್ಣಕ್ಕೆ ಒಂದು ಪೇರು ಪಂಡ ಈ ಫೈನಲ್ ಮ್ಯಾಚ್ ಗೆಂದು 80,000 ಅತ್ತ 30 ಕಮಿಟಿ ಲೆಕ್ಕ 30 ಬೇತ ಕೂಡ 50 ಬೇತ
ಇದು ಲಕ್ಷ ಅದೇ ಕಬಡ್ಡಿ ಮಾಡಿಕ ಲಕ್ಷದ ಗೊಬ್ಬು. ವಿಕ್ರಾಂತ್ ಅಳ್ಳುವಾಸಿನ ಹಿರಿಯ ಆಟಗಾರರಲ್ಲಿ ಬರುವ ವಿಕ್ರಾಂತ್ ಆರಂಭದ 3 ಅಂಕಗಳು ಕರಂಕಿ ಖಾತೆಗೆ ಸೇರಲ್ಪಟ್ಟಿದೆ. ಖಾತೆ ಆರಂಭ ಆಗಬೇಕಾಗಿದೆ ಪ್ರಕಾಶ್ ಕುಂಪಲ ತಂಡಕ್ಕೆ. ಕರಿನ ಡಿಸೆಂಬರ್ ಇಂದುವೇ ಕೋರ್ಟ್ ನಡತಿನಂಚಿನ ಜೂನಿಯರ್ ಪ್ರೋ ಕಬಡ್ಡಿ ಪ್ರಕಾಶ್ ಕುಂಪಲ ಅಕಲ ಟೀಮ್ ಚಾಂಪಿಯನ್ ಆಡಿ ಲಕ್ಷ ಕೊಡ್ತೀರ ಟೀಮ್ ದಕ್ಲಿಗೆ ಚಿಲ್ಲರೆ ಎತ್ತು ಅಂಚಿನ ಒಂಜಿ ಮಾಮಲ್ಲ ಸ್ಪಾನ್ಸರ್ ಪಂಡ ಪ್ರಕಾಶ್ ಕುಂಪಲ. ಆರಂಭಗೊಂಡು ಕೆಲವೊಂದು ನಿಮಿಷಗಳಾಗಿವೆ, ಖಾತೆ ಆರಂಭವಾಗಿಲ್ಲ. ಇಲ್ಲಿ ಬಹಳಷ್ಟು ನಾವು ಮಿಸ್ ಮಾಡ್ತಾ ಇರೋದು ಮುರ್ಜಾನ್ ರವರ ಎಡಗೈ ಮತ್ತು ಬಲಗೈ ನಶಾತ್. Yes, here is the third right. Do or die right. ನಶಾತ್ ಅವರಿಲ್ಲ, ನಶಾತ್ ಇದ್ದಾರ? ಡೂ ಆರ್ ಡೈ ರೈಡ್ ಮೂಲಕ ದಾಳಿ ಮಾಡಿದ ದಾಳಿಗಾರ ಅಂಕ ಸಂಪಾದನೆಯೊಂದಿಗೆ ಖಾತೆ 2 ಪಾಯಿಂಟ್ಸ್ ಅಂಕ ಸಂಪಾದನೆಯೊಂದಿಗೆ ಖಾತೆ ಆರಂಭಿಸಲಾಗಿದೆ. Do or die. Third right. 3-2. ಸ್ಪರ್ಧೆಯಲ್ಲಿ 1 ಅಂಕದ ಅಂತರದ ಮುನ್ನಡೆಯನ್ನು ಪಡೆದುಕೊಂಡಿದೆ ತಂಡ ಕರಂಕಿ. ಈ ಬೆಳಗಿನ ಜಾವ ಯಾರೆಲ್ಲ ಅತಿಥಿಗಳಿರ್ತಾರೋ ಆ ಬೋನಸ್ ಪ್ಲಸ್ ಸಿಂಗಲ್ ಅವರ ಹಸ್ತದಿಂದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ತತ್ವಮಸಿ ಸಂಸ್ಥೆ ಮಾಡಿಕೊಳ್ಳಲಿದೆ. ಕ್ಯಾಶ್ ಪ್ರೈಸ್ ಎಲ್ಲ ಕವರಲ್ಲಿ ಹಾಕಿ ಇಟ್ಟಿದೆ, ಇನ್ನು ಕೊಡುವ ಕೆಲಸ ಮಾತ್ರ ಬಾಕಿ. ವಿಕ್ರಾಂತ್ ರವರು ಒಂದು ಕಡೆಯಿಂದ ದಾಳಿಯನ್ನ ಸತತವಾಗಿ ಮಾಡ್ತಾ ಇದ್ದಾರೆ. 3-5 5-3. ಐದು 4 ಕೇವಲ 1 ಅಂಕದ ಹಿನ್ನಡೆ ಮುನ್ನಡೆಯಲ್ಲಿ 5-5 5 ಈಚ್. ಈ ತಂಡಗಳು 5-5 ಅಂಕಗಳನ್ನು ಪಡೆದುಕೊಂಡಿದೆ. ಖಾತೆಯಲ್ಲಿ 5 ಅಂಕಗಳ ಸಮಾನತೆ ಕಂಡುಕೊಡುತ್ತಾ ಇದೆ. ಕರಿಂಕಿ ವಿರುದ್ಧವಾಗಿ ಪ್ರಕಾಶ್ ಕುಂಪಡ ವಾರಿಯರ್ಸ್ ಪ್ರಕಾಶ್ ವಾರಿಯರ್ಸ್ ಕುಂಪಣ ತಂಡದ ಪರವಾಗಿ ನಿರಂತರ ದಾಳಿಯ ಸಂಘಟನೆಯೊಂದಿಗೆ ವಿಕ್ರಾಂತನ ದಾಳಿ ಮುಂದುವರಿತಾ ಇದೆ. ಅತ್ಯಂತ ಸುಲಭ ರೈಟ್ ಡೂ ಆರ್ ಡೈ ರೈಟ್ ಫ್ರಮ್ ದ ಸೈಡ್ ಆಫ್ ಕರಿಂಕಿ. ಆರು 5 ಈ ಬಾರಿ 1 ಅಂಕದ ಮುನ್ನಡೆಯಲ್ಲಿ ಪ್ರಕಾಶ್ ವಾರಿಯರ್ಸ್ ಕುಂಪಡ ತಂಡ ಇದೆ. ಪ್ರಸ್ತುತದ ದಾಳಿ ಇದು ತೃತೀಯ ದಾಳಿ, ಮಾಡು ಇಲ್ಲವೇ ಮಡಿ. ಅಂಕವನ್ನು ತರಲೇಬೇಕಾದಂಥ ಒತ್ತಡದ ದಾಳಿಯಲ್ಲಿ ಪ್ರಸ್ತುತ ದಾಳಿಯ ಸಂಘಟನೆ
5-6. ಈ ಬಾರಿ ಕೌಶಿಕ್ ಕಾರ್ನರ್ ವಿಭಾಗದಲ್ಲಿ ಡಿಫೆನ್ಸ್ ಮುಖೇನ ಮತ್ತೊಂದು ಅಂಕವನ್ನ ಜೋಡಿಸ್ತಾ ಇದೆ. ಪ್ರಕಾಶ್ ವಾರಿಯರ್ಸ್ ಕುಂಪಡ, ಕೌಶಿಕ್ ಚೆನ್ನಿಕೆರ ಪ್ರಸ್ತುತ ದಾಳಿಯಲ್ಲಿ ಬಹುಶಃ ಕ್ರೀಡಾಕೂಟದಲ್ಲಿ ಪ್ರಥಮ ಬಾರಿಗೆ ಕೌಶಿಕ್ ರವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ ಕರಿಂಕಿ ತಂಡಕ್ಕೆ. ಅಂಕವನ್ನು ಗಳಿಸಿದ್ದಾರೆ. 8-5. ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಕರಿಂಕಿ. 5-8. ಈ ನಡುವೆ ಮುಂದಿನ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಎರಡೂ ತಂಡಗಳು ಕೂಡ ಸಿದ್ಧತೆಯನ್ನು ಪೂರ್ತಿಗೊಳಿಸುವಂತೆ ಆಲ್ ಔಟ್ ಆಗ್ತಾ ಇದೆ ಕರಂಕಿ. ಬೋನಸ್ ಲಭ್ಯವಾಗ್ತಾ ಇದೆ ಕರಂಕಿ ಖಾತೆಗೆ. 6-11 ಮತ್ತೆ ಬನಾರಿ. 6-11 6-11. ಆರಂಭದಲ್ಲಿ ಅದ್ಭುತ ಆರಂಭ ಪಡ್ಕೊಂಡಿರತಕ್ಕಂಥ ಕರಂಕಿ ಮೆಲ್ಲನೆ ಪಂದ್ಯ ಸ್ವಲ್ಪ ಮುಂದೆ ಹೋಗುವ ವೇಳೆಯಲ್ಲಿ ಹಿಂದೆ ಸರಿತಾ ಇದ್ದಾರೆ. 12-6ರಲ್ಲಿದೆ. ಈ ಕೂಟದಲ್ಲಿ ಅತ್ಯಂತ ಬಲಿಷ್ಠ ತಂಡವಾಗಿದೆ ಪ್ರಕಾಶ್ ಕುಂಪಲ. ಬೋನಸ್ ನೀಡಲಾಗಿದೆ ಮತ್ತೆ ಸೆಲ್ಫ್ ಔಟ್ ಸತತವ ದ್ವಿತೀಯ ಬಾರಿಗೆ. ಈ ಮത്സരം കഴിഞ്ഞാൽ അടുത്തതായി ഉമാമഹേശ്വരി ശ്രീരാമ ശംഭൂർ ടീമുകളൊക്കെ റെഡിയായി നിൽക്കണമെന്ന് അറിയിക്കുക. ಎಲ್ಲ ತೀರ್ಪುಗಾರರಿಗೆ ಆಕರ್ಷಕವಾದಂತಹ ಸಮವಸ್ತ್ರವನ್ನು ನೀಡಿದ್ದಾರೆ. ತೀರ್ಪುಗಾರಿಗೆ ಮಾತ್ರ ಅಲ್ಲ, ಅನೌನ್ಸರ್ಗೆ ಕೂಡ ಅದು ನೋಡಲಿಕ್ಕೆ ಒಂದು ಅಟ್ರಾಕ್ಟ್ ಆಗಿದೆ. ನಮ್ಮ ಸಾಯಿ ಸಿಟಿ ಕೋಟೆಕಾರ್ ಅವರ ಪ್ರಾಯೋಜಕತ್ವದಲ್ಲಿ ಸಮವಸ್ತ್ರ ಖಂಡಿತ. ಸಾಯಿ ಸಿಟಿ ಕೋಟೆಕಾರ್ ನಮ್ಮ ಸಂಸ್ಥೆಗೆ ಆಯೋಜಕರಿಗೆ ಪೂರಕವಾದಂತಹ ಸಹಕಾರವನ್ನು ಕೊಟ್ಟಂತಹ ಒಂದು ಸಂಸ್ಥೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ನಡುವೆ 13-8ರಲ್ಲಿ 5 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ಕರಂಕಿ ತಂಡವನ್ನು ಅಷ್ಟು ಸುಲಭದಲ್ಲಿ ತಳ್ಳಿ ಹಾಕುವಂತೆ ಇಲ್ಲ. ಸಮಯ ಇನ್ನೂ ಕೂಡ ಬೇಕಾದಷ್ಟು ಬಾಕಿ ಇದೆ. ನಿರಂತರವಾದ ಡಿಫೆನ್ಸ್ ಮುಖೇನ ಖಾತೆಯಲ್ಲಿ ಅಂಕಗಳು ಜೋಡಣೆಯಾಗುತ್ತಾ ಇದೆ. ಪ್ರಕಾಶ್ ಕುಂಪಡ ವಾರಿಯರ್ಸ್ ಖಾತೆಯಲ್ಲಿ 14, ಕರಂಕಿ ಖಾತೆಯಲ್ಲಿ 8. ಮಧ್ಯಂತರ ವಿರಾಮವಾಗಿದೆ. 14-8 in favor of Prakash Kumpala. And ladies and gentlemen, we are witnessing semi-final number 1 of the competition, and Prakash Kumpala, one of the very, very strong team of the competition. They are right on top of this occasion. Already got 14 points. ಈ ನಡುವೆ ಕಾರ್ತಿಕ್ ಅವರು ನಿದ್ದೆಗೆ ಜಾರ್ತಾ ಇದ್ದಾರೆ. ಸೊ ಬಂಧುಗಳೇ, ಈ ನಡುವೆ ಮತ್ತೋರ್ವ ಕಬಡ್ಡಿ ಸಾಧಕನನ್ನ ಗೌರವಿಸುವಂತಹ ಸಮಯ. ಒಂದು ಕಾಲದಲ್ಲಿ ತತ್ವಮಸಿ ಬಗಂಬಿಲ ತಂಡದ ಕಾರ್ನರ್ ಆಟಗಾರನಾಗಿದ್ರು ಕಾಸರಗೋಡಿನ ಗಿರಿ. ಗಾಯ ಅವರ ಕಬಡ್ಡಿಗೆ ಸ್ವಲ್ಪ ಬರೆಯನ್ನ ಹೇಳಿದ್ರು ಕೂಡ ಈಗಲೂ ಕಬಡ್ಡಿಯನ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಬದಿಯಡ್ಕದ ಈ ಆಲ್ರೌಂಡರ್ ಆಟಗಾರರನ್ನ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಗಿರಿವರು ഈ ആദരവ് ഏറ്റുവാങ്ങണമെന്ന് അറിയിക്കുകയാണ്. ജനനം കാസർഗോഡ് ബദിയെടുക്ക പരിസരത്തെങ്കിലും കബഡി നിരന്തരമായി കബഡി കളിച്ചുകൊണ്ട് ജൂനിയർ വിഭാഗമായിക്കോട്ടെ സീനിയർ കബഡി ആയിക്കോട്ടെ ഒരു മികച്ച താരമായി വളർന്നു വന്നുകൊണ്ടിരിക്കുന്ന അല്ലെങ്കിൽ വന്ന ഗിരി ബദിയെടുക്കയ്ക്ക് സംഘാടക സമിതിയുടെ ആദരവാണ്. വേദിയിലേക്ക് സ്വാഗതം ചെയ്യുന്നു. ಗಿರಿಯವರು ನಮ್ಮ ಗೌರವವನ್ನು ಸ್ವೀಕರಿಸುವಂತೆ ಕೋರಿಕೆ. ಈ ನಡುವೆ ದಾಳಿಯಲ್ಲಿ ಬನಾರಿ ದ್ವಿತೀಯ ಅವಧಿ ಆರಂಭ 14-8ರಲ್ಲಿದೆ. 14-8.
ಸೊ ಗಿರಿ, ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರಾಟ್ಸ್. ವೇದಿಕೆಯಲ್ಲಿ ಈ ಗೌರವದ ಶಾಲುಗಳು, ನೆನಪಿನ ಕಾಣಿಕೆ ನಮ್ಮ ಲಿಖಿತ್ ಕುಂಪಲ ಅವರು ನೀಡ್ತಾ ಇದ್ದಾರೆ. ಅಭಿನಂದನೆಗಳು ಮತ್ತೊಮ್ಮೆ ಗಿರಿ ಅವರಿಗೆ. ನೋಡಿ ಬಂಧುಗಳು, ಇವತ್ತಿನ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗೆ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಇದರ ಪ್ರಾಂಶುಪಾಲರಾಗಿರುವಂಥ ಶ್ರೀಹರಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಇಷ್ಟು ಹೊತ್ತಿನ ತನಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬೆಳಗಿನ ತನಕವೂ ಕೂಡ ನಿರಂತರವಾಗಿ ಈ ಕಬಡ್ಡಿಯ ಮೇಲಿನ ಪ್ರೀತಿಗಾಗಿ ನಮ್ಮ ಜೊತೆಗೆ ಬಗಂಬಿಲದ ಹುಡುಗರ ಜೊತೆಗೆ ಸದಾಕಾಲ ಇರುವಂಥವರು. ಸೊ ಗೌರವಾನ್ವಿತ ಶ್ರೀಹರಿ ಅವರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಇದು ಸಂಘಟಕರ ಪ್ರೀತಿಯ ಅಕ್ಕರೆಯ ವಿನಂತಿಯಾಗಿದೆ. ದಯವಿಟ್ಟು ಒಮ್ಮೆ ವೇದಿಕೆಗೆ ಬರುವಂತೆ ಕೋರಿಕೆ. ಶ್ರೀಯುತ ಪ್ರೀತಮ್ ಅವರು ಶ್ರೀಯುತರಿಗೆ, ಅದೇ ರೀತಿಯಲ್ಲಿ ದಿನೇಶ್ ಅವರು ವೇದಿಕೆಗೆ ತೆರಳಿ ಶ್ರೀಯುತರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಶ್ರೀಯುತ ಪ್ರಜ್ವಲ್ ಅವರು ವೇದಿಕೆಗೆ ತೆರಳಿ ಶ್ರೀಯುತ ಹರಿ ಅವರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು. 8-16 ಸೂಪರ್ ಟ್ಯಾಕಲ್ ಜೀವಂತವಾಗಿದೆ ಕರಂಕಿ ತಂಡಕ್ಕೆ ಬನಾರಿ ದಾಳಿಯಲ್ಲಿ. ಶ್ರೀಯುತ ಶ್ರೀಹರಿ ಅವರಿಗೆ ಪ್ರೀತಮ್ ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿಯಲ್ಲಿ ಪ್ರಜ್ವಲ್ ಅವರಿಗೆ ಕೂಡ. ಸೊ ಒಟ್ಟು ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗೆ ಬಹಳಷ್ಟು ಹೊತ್ತು ಬಹಳ ಪ್ರೀತಿ ಇಟ್ಟು ಉಳಿದಂಥ ಪ್ರಜ್ವಲ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ. ವೇದಿಕೆಗೆ ಪ್ರಜ್ವಲ್ ಅವರು ಬರಬೇಕು. ದಯವಿಟ್ಟು ಪ್ರಜ್ವಲ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿಯಲ್ಲಿ ಶ್ರೀಹರ್ ಸರ್ ತಾವು ಕೂಡ ವೇದಿಕೆಗೆ ಬರುವಂತೆ. ಗಣಪತಿ ಶಾರದಾ ಗಣಪತಿ ವಿದ್ಯಾಲಯ ಕೈರಂಗಳ ಆ ಶಾಲೆಯ ಪ್ರಿನ್ಸಿಪಲ್ ಶ್ರೀಹರಿ ಸರ್ ಬಹಳಷ್ಟು ಸಾಂಸ್ಕೃತಿಕ ಸಂಪತ್ತು ಮತ್ತು ಧಾರ್ಮಿಕ ಸಂಪತ್ಭರಿತವಾದಂತಹ ವಿದ್ಯಾರ್ಥಿಗಳನ್ನು ಬೆಳೆಸುವಂತಹ ಒಂದು ಶಿಕ್ಷಣ ಸಂಸ್ಥೆ ಶಾರದಾ ವಿದ್ಯಾ ಗಣಪತಿ. ರಾಜಾರಾಮ್ ಭಟ್ರವರ ಶಾಲೆಯ ಪ್ರಿನ್ಸಿಪಲ್ ಶ್ರೀಹರಿ. ನಮ್ಮ ತತ್ವಮಸಿ ಬಗಂಬಿಲ ಮತ್ತು ಶ್ರೀಹರಿ ಅವರಿಗೆ ಅವಿನವ ಸಂಬಂಧ. ಈ ನಡುವೆ ಅಂತಿಮ 5 ನಿಮಿಷಗಳು ಮಾತ್ರ ಬಾಕಿ ಇದೆ. 17-8ರಲ್ಲಿ ಗೆಲುವಿನ ಕಡೆ ಪ್ರಕಾಶ್ ಕುಂಪಲ ವಾರಿಯರ್ಸ್. ಮುಂದಿನ ದ್ವಿತೀಯ ಸೆಮಿಫೈನಲ್ಗೆ ನೋಡಿ ತಂಡಗಳು ಸಿದ್ಧವಾಗಿರಿ. ಉಮಾಮಹೇಶ್ವರಿ, ಶ್ರೀರಾಮ ಶಂಭೂರು. ಈ ಸ್ಪರ್ಧೆಯ ತರುವಾಯ ಯಾವುದೇ ರೀತಿಯಲ್ಲೂ ವಿಶ್ರಾಂತಿಗಳು ಇರುವುದಿಲ್ಲ. ದಯವಿಟ್ಟು ತಂಡ ಬರುವಂತೆ. ಅದಾಗಲೇ ಸಮಯ 3:40 ಆಗಿದೆ. ಇನ್ನು 2 ಸ್ಪರ್ಧೆಗಳು ನಡೀಬೇಕಾಗಿದೆ. ಗೌರವವನ್ನು ಸ್ವೀಕರಿಸಿ ಗಡಿನಾಡ ಕನ್ನಡಿಗ ನೆತ್ತರಗಿರಿ ವಾಪಸ್ಸಾಗ್ತಾ ಇದ್ದಾರೆ. ಕ್ರೀಡಾಕೂಟದಿಂದ ನೆತ್ತರಗಿರಿಯ ನಿರ್ಗಮನವಾಗ್ತಾ ಇದೆ. ಜೊತೆಗೆ ಸಾಹಿತಿ ಇಪ್ಪತ್ತ 9 ಏಕಮುಖಿ ಸ್ಪರ್ಧೆಯಾಗಿ ಮುಂದುವರಿತಾ ಇದೆ. 9-21. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ.
जी हाँ, 3 मिनट का खेल बचे हैं। 21-10, 11 अंकों के अंतर पर है जीत के और प्रकाश कुंपला वॉरियर्स। अगर जीत पाए तो निश्चित रूप में फाइनल पर अपना नाम दर्जा किया जाएगा। और इसी के साथ ये करण की जो शुरुआती में बहुत रोमांच भरा खेल दिखाया है, इस बार अश्वित को पकड़ा गया है। उमा महेश्वरी आ जाए और उनके सामने खेलने वाला टीम श्री राम शंभूर, वो टीम भी पहुंच जाए। अगर तुरंत आ जाए तो निश्चित रूप में कार्यक्रम जल्दी से जल्द आगे बढ़ जाएगा कि आखिर फाइनल्स तक हम पहुंच पाएंगे। समय अब 3:40 हो चुके हैं। ಅಂತಿಮ 2 ನಿಮಿಷಗಳ ಅವಧಿಯಲ್ಲಿ 11:22 ಇಮ್ಮಡಿಯ ಮುನ್ನಡೆಯೊಂದಿಗೆ ಪ್ರಕಾಶ್ ವಾರಿಯರ್ಸ್ ಕುಂಪಡ ತಂಡ ಇದೆ. ಇಪ್ಪತ್ತ 12 ಅಂತಿಮ 60 ಸೆಕೆಂಡುಗಳಿಗೆ ಸೀಮಿತ ಸ್ಪರ್ಧೆ. 12:22 12:23 25-12 25-12 ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಫೈನಲ್ ಹಂತಕ್ಕೆ ತಲುಪುವಂತ ಪ್ರಥಮ ತಂಡವಾಗಿ ಪ್ರಕಾಶ್ ವಾರಿಯರ್ಸ್ ಕುಂಪಡ ತಂಡ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಕೂಡ ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ദ്വിതീയ സെമിഫൈനൽ സ്പർദ്ധ ആരംഭಗೊಳ್ಳುವಂತ സമയ. ഓക്കെ, രണ്ടാം സെമിഫൈനൽ മത്സരത്തിനുള്ള സമയം ഉദിക്കുന്നുണ്ട്. പ്രിയമുള്ളവര, കബഡി എന്നാൽ എങ്ങനെയുള്ള മത്സരമാണെന്ന് ഇത്രയും നേരം കണ്ടു. ഇനി അവശേഷിക്കുന്ന ടീമുകൾ തമ്മിൽ ഒരു ഘടാഘടിയൻ പോരാട്ടത്തിന് വേണ്ടിയിട്ട് കായിക കളത്തിൽ ഇളക്കി മറിക്കാൻ വേണ്ടിയിട്ട് വരുന്നുണ്ട്. ഇരമ്പി അടിക്കുന്ന നീല തിരമാലകൾ ഇനി കരയെ പുൽകാൻ വരികയാണ്. ആ നേരത്തിനായിട്ടുള്ള കാത്തിരിപ്പ്. മ്യൂസിക് പ്ലീസ്. ആഹാ ആഹാ ആഹാ, കളി 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 കളി. ആഹാ, അഴകേ അഴകെ കാണാം, കളിയെ കാണാം, ആളെന്ന് കൂടാം, ഇരുന്നെന്ന് കാണാം, നിന്നെന്ന് കാണാം. അഴകുള്ള കളിയായി കബഡി കളിയായി രസമേ കാണാം, ആളെ കാണാം, ആഴും കടും കളിയും കളിയും. ആഹാ ആഹാ, ടീം അവിടെ, 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 ടീം അവിടെ. വരിയായി നിൽക്കും, നിരയായി നിൽക്കും, ഏഴാൾ വരിയായി, നിരയായി നിരയായി, നിരയുള്ള വരിയായി, ഏഴാൾ വരിയായി, നിരയായി നിരയായി, നിന്നൊന്നും വന്നൊന്നും. കളി 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 കളി, താളത്തിൽ കളി കളി, മേളത്തിൽ കളി കളി, അടകിൽ കളി കളി, കബഡി
ടീം അവിടെ. ആൻഡ് ഹിയർ ഇരുമ്പാണി തട്ടി മുളയാണി വെച്ച് പൊൻകോരഞ്ചിട്ടന് 16 പൊൻപണം കൊടുത്ത ചതിയൻ തത്വമിനെ പോലെ മന്ത്ര കുതന്ത്രങ്ങൾ കാട്ടാൻ അവന്മാർ വരുന്നുണ്ട്. ആഹാ ആഹാ ആഹാ. കളിയെ കബഡി കളിയെ എടകിൻ കളിയെ കബഡി കളിയെ ഞാനുണ്ട് നീയുണ്ട് നീയുണ്ട് കളിയുണ്ട് അഴ കൊണ്ട് നോക്കുന്നുണ്ട് വരുന്നുണ്ട് ടീം അവിടെ. വാ 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 വായോ വാ വാ. വേഗ ബണ്ണി വാ 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 വാ. ആൻഡ് ഹിയർ ലിഖിതവിടെ കളഭൂചനം കൊണ്ട് കളഭമെഴുതി കൈകാൽ മികവിനാൽ കാന്തീയ ശക്തിയുള്ള കബഡിയുടെ കഠോര പോരാട്ടത്തിനായി ധവന്മാർ വന്നു. ആഹാ ഇനി രസമിളകും. ഉത്സവത്തിന്റെ താണ്ഡവ നൃത്തങ്ങളാടും. ചണ്ടമേളങ്ങൾ തിമിർത്ത് പെയ്യുന്നത് പോലെ കബഡിയുടെ അഴകുകൾ വിരിയും. കരഘോഷങ്ങൾ ഉയരും. കബഡി ഇളകി മറിയും. ആ കളി കാണേണ്ട കളി. ഈ കളി 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 ആ ആ ആ ആ കളി 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 താണ്ഡവത്തിൽ കളി കളി. ആഹാ ലിഖിതവിടെ നാട് വാഴുക നഗരം വാഴുക വീട് വാഴുക ബിരുദം വാഴുക. ആ ആ ആ ആ കളിയെ കബഡി കളിയെ ആളുള്ള കളിയെ കബഡി കളിയെ നിറയുള്ള കളിയെ കബഡി കളിയെ രസമുള്ള കളിയെ കബഡി കളിയെ. ആളൊന്ന് കൂടണം അടകൊന്ന് കാണണം. ആളൊന്ന് കൂടണം അടകൊന്ന് കാണണം. ഇരുന്നൊരു കളികള്. ആഹാ തത്വമസി ഭഗം ബില. പ്രിയമുള്ളവരാ, തത്വമസി എന്നാൽ തത്വമായിട്ട് നിൽക്കുക എന്നതാണ്. എല്ലാവരിലും എന്നും നിറഞ്ഞു നിൽക്കുക എന്ന രീതിയിൽ അഴകവന്മാരായിട്ട് നിലനിൽപ്പുകൾ നാടിനൊക്കെയും നന്മയുള്ള നല്ല പ്രവർത്തനങ്ങൾ കാഴ്ചവെക്കാൻ കാരുണ്യത്തിന്റെ ഹസ്തം പോലെ കലാ കായിക സാംസ്കാരിക ജീവകാരുണ്യ പ്രവർത്തന മേഖലകളിൽ മികവും തികമവുമാർന്ന പ്രവർത്തനങ്ങൾ കാഴ്ചവെച്ച ഒരു നാടിനെ നന്മയുടെ വിളനിലമാക്കി മാറ്റുന്നതിൽ ഐതിഹാസികമായ പങ്ക് വഹിച്ചവരുടെ പേരാണ് തത്വമസി ഭഗംബില. കൈയടികൾ കണ്ടു താളങ്ങൾ കണ്ടു മേളങ്ങൾ കണ്ടു അഴകൻ കണ്ടു കളിയും കണ്ടു കണ്ടെന്ന് മടങ്ങാം ഇരുന്നൊന്ന് നിന്നൊന്ന് നേരമെന്ന് കണ്ടൊരു കളിയായി. Okay, players, all the very best. Game over to Rafaris. Thank you so much, Ajit Narayan. Thank you so much. So here is me, Ajit Narayan. ഈ കായിക കളത്തോട് വിട പറയുകയാണ്. നാളെ ഒന്ന് ഡ്യൂട്ടി വരെ പോകേണ്ടതുണ്ട്. സോ വീണ്ടും കാണാമെന്ന ശുഭപ്രതീക്ഷയിൽ. താങ്ക് യു. നാളെയല്ല ഇന്നല്ലേ ഡ്യൂട്ടി? ഇന്ന് ടുഡേ മോർണിംഗ്. ഓക്കെ ബന്ധുക്കളെ, അജിത് നാരായണൻ കാസർഗോഡിന്റെ കളനാടിൽ ജനിച്ചു വളർന്ന ഇപ്പോൾ കർണാടകയിൽ കൊണ്ടിരിക്കുന്ന നമ്മുടെ കാസർഗോഡിന്റെ അഭിമാനമാണ് അജിത് നാരായൺ. അദ്ദേഹത്തെ ഞങ്ങൾ താൽക്കാലികമായി വിട പറയട്ടെ അദ്ദേഹത്തിന്. സോ ഐ റിക്വസ്റ്റ് അജിത് നാരായൺ കം ഫോർവേഡ് ആൻഡ് റിസീവ് ദ സ്പെഷ്യൽ ഹോനർ. Yes, Uma Maheshwari Kabaddi Academy. ಅಜಿತ್ ನಾರಾಯಣನ್ ರವರನ್ನ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಬೀಳ್ಕೊಡ್ತಾ ಇದ್ದೇವೆ. Yes, thank you very much. I requesting all the spectators are surroundly gathered here. Put your hands together. The one of the high talented, multi-talented announcer of Kasaragod, Ajit Narayanan Police.
ಕಬಡ್ಡಿ ಅಂಕಣದಲ್ಲಿ ರ್ಯಾಪ್ ಮೂಲಕ ಉದ್ಘೋಷಣೆಗೆ ಮುನ್ನುಡಿ ಬರೆದಂತಹ ಉದ್ಘೋಷಕ ಅದು ಅಜಿತ್ ನಾರಾಯಣ. അങ്ങനെ ഒരുപാട് വർഷങ്ങളോളം ഇനിയും അനൗൺസ്മെന്റുകൾ രംഗത്തിരിക്കട്ടെ. നൗ ಮಿಥುನ್ ಬಂಧನ ಬೋನಸ್ ನೀಡಲಾಗಿದೆ. ಪಂದ್ಯ ಆರಂಭವಾದಷ್ಟೇ ಉಮಾಮಹೇಶ್ವರಿ ತಂಡ ಪ್ರಮುಖ ಕೆಲವೊಂದು ಆಟಗಾರರನ್ನ ಮಿಸ್ ಮಾಡ್ತಾ ಇದ್ದಾರೆ. ಯಶ್ರಾಜ್ ತಂಡ ಜೊತೆ ಇಲ್ಲ, ಸಾಯಿ ತಂಡ ಜೊತೆ ಇಲ್ಲ, ಮೊಹಮ್ಮದ್ ನಿಸಾನ್ ಇಲ್ಲ. ಈ ಪ್ರಮುಖ ತ್ರಿವಳಿ ಆಟಗಾರನ ಮಿಸ್ ಮಾಡುವಂತಹ ಉಮಾಮಹೇಶ್ವರಿ. ಪ್ರಸ್ತುತ ಖುಷಾ ಅವರನ್ನು ಕಾಣಬಹುದಾಗಿದೆ ಕಾರ್ನರ್ ತಾರೆಯಾಗಿ. ಗೆದ್ರೆ ಫೈನಲ್. ಈಗ ತಾನೇ ಪ್ರಕಾಶ್ ಕುಂಪಲ ವಾರಿಯರ್ಸ್ ತಂಡ ಫೈನಲ್ಗೆ ತಮ್ಮ ಹೆಸರನ್ನ ಬರೆದುಕೊಂಡಿದೆ. ಮೂರು ಒಂದರಲ್ಲಿ ಶಂಭೂರು ಮುನ್ನಡೆಯಲ್ಲಿ ಮೊದಲ ಅವಧಿಯ ಪಂದ್ಯದಲ್ಲಿ ನಾವಿದ್ದೇವೆ. ಈ ಸ್ಪರ್ಧೆಯ ಬಳಿಕ ಒಂದು 5 ನಿಮಿಷದ ವಿಶ್ರಾಂತಿ. ಆ ಸಂದರ್ಭದಲ್ಲಿ ಲಿಖಿತ್ ಕುಂಪಲ ಅವರಿಂದ ಒಂದು ಗೀತೆ, ಜೊತೆಗೆ ಒಂದು ನೃತ್ಯವೂ ಕೂಡ ಇರ್ತದೆ. അൻസീഫ് അവരുടെ ದಾಳಿ. രാവിലെ 4 മണിയോടെടുക്കാറായി സമയം. ഇന്ന് തിങ്കളാഴ്ചയാണ്. അങ്ങനെ കുമ്പല വാരിസിന്റെ കളിക്കാരൊക്കെ അടുത്തിരിക്കുകയാണ്. കാരണം ഈ മത്സരം കഴിഞ്ഞാൽ ചെറിയൊരു ഇടവേള ഉണ്ട് എന്ന് അവർക്കറിയാം. 30,000 സമ്മാനം, ഒന്നാം സമ്മാന തുക. പ്രകാശ് കുമ്പല ടീമിന് 30,000 അല്ല, നിരവധി ആയിരങ്ങൾ. 3-1 ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ಬಂಧುಗಳೇ, ಇದು ದ್ವಿತೀಯ ಸೆಮಿಫೈನಲ್ನ ಕದನ. ಉಮಾಮಹೇಶ್ವರಿಯ ವಿರುದ್ಧವಾಗಿ ಥರ್ಡ್ ರೈಡ್, ಡೂ ಆರ್ ಡೈ. ಥರ್ಡ್ ರೈಡ್, ಎಸ್, ಡೂ ಆರ್ ಡೈ ರೈಡ್. 4 ಡಿಫೆಂಡರ್ಗಳ ನಡುವೆ ಅನ್ಸೀಫ್ ರವರ ದಾಳಿಯನ್ನು ಕಾಣಬಹುದಾಗಿದೆ. ಉಮಾಮಹೇಶ್ವರಿ ತಂಡ ಜೊತೆಯಲ್ಲಿ ತರಬೇತುದಾರರಾಗಿ ಅರುಣ್ ರವರಿದ್ದಾರೆ ಪ್ರಸ್ತುತ. ಜೊತೆಯಲ್ಲಿ ಅನ್ಸೀಫ್, ಡೂ ಆರ್ ಡೈ ರೈಡ್. ಅಂಕ ತರಲೇಬೇಕಾದಂತಹ ಒತ್ತಡದಲ್ಲಿರುವಂತಹ ದಾಳಿಗಾರ ಅನ್ಸೇಫ್. ಒನ್ ಆಫ್ ದಿ ಕ್ವಿಕ್ಕೆಸ್ಟ್ ರೈಡರ್. ಡೂ ಆರ್ ಡೈ ರೈಡ್. ಅರೆ, ಔಟ್ ಆಫ್ ದಿ ಕೋರ್ಟ್. ಔಟ್ ಆಫ್ ದಿ ಕೋರ್ಟ್. ರೈಡರ್ ಇಸ್ ಔಟ್. ನಿರ್ಗಮಿಸುತ್ತಿರುವ ಅಜಿತ್ ನಾರಾಯಣಿಗೆ ಒಮ್ಮೆ ದೊಡ್ಡ ಚಪ್ಪಾಳೆ ಬರಲಿ ಎಲ್ಲ ವೀಕ್ಷಕರು, ಪ್ಲೀಸ್ ಎಲ್ಲರೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಅಜಿತ್. ಥರ್ಡ್ ರೈಡ್, ಎಸ್, ಡೂ ಆರ್ ಡೈ ರೈಡ್ ಅಲ್ಲಿ ಪ್ರಜ್ವಲ್. ಎಸ್ ಮೂಲಕ ಆರೆ ಉಮಾಮಹೇಶ್ವರಿಯ ಪ್ರಬಲ ದಾಳಿಗಾರ ಶ್ರೇಯಸ್ಸನ ಬಂಧನವಾಗಿದೆ. ಎಸ್, ಶ್ರೇಯಸ್ಸ ಈ ನಡುವೆ 2-4 ತಲುಪಿದೆ ಅಂಕಗಳು. ಅನ್ಸೀಫ್ ಒಂದು ಹಂತದಲ್ಲಿ ಒಂದು ಕಡೆ ಸತತವಾದಂತಹ ದಾಳಿಗಳ ಮೂಲಕ ಎದುರಾಳಿಯನ್ನ ಚಕಿತಗೊಳಿಸುವಂತಹ ವಿಶೇಷ ತಾಕತ್ತುಳ್ಳಂತಹ ನಡುವೆ ಶ್ರಮ ಮತ್ತೆ ಕೈ ಕೊಡ್ತಾ ಇದೆ. 5-2 ಬಂದು ನಿಂತಿವೆ. ಜಾರ್ಜ್, ಗುರುವಿನ ಪ್ರಯತ್ನ ಕೈ ಕೊಟ್ಟಾಗ ಜಾರ್ಜ್. ಎಸ್, ಖಂಡಿತ ಜಾರ್ಜ್. ಚಾರ್ಜ್ ಮಾಡಬಲ್ಲನೆ ಜಾರ್ಜ್. ಆಹಾ, ಇದು ಮಂಗಳೂರು ಮೀನಲ್ಲ, ಕಾಸರಗೋಡು ಕಣ್ಣೂರು ಮೀನು. ಐದು 3ರಲ್ಲಿ 2 ಅಂಕಗಳ ಅಂತರದಲ್ಲಿ ಅರುಣ್ ರವರ ತರಬೇತಿಯನ್ನ ಮತ್ತೆ ನೀವು ಕಾಣ್ತಾ ಇದ್ದೀರಾ. ವರುಣ ದಾಳಿಯಲ್ಲಿ ರೈಟ್ ಕಾರ್ನರ್ಲಿ ದರ್ಶನ್, ಲೆಫ್ಟ್ ಅಲ್ಲಿ ಖುಷಾ.
ಕಳೆದ ದಾಳಿಯಲ್ಲಿ ಅಂಕ ಸಂಪಾದನೆಯನ್ನ ಮಾಡಿಕೊಂಡಂತಹ ಜಾರ್ಜ್ ಮತ್ತೆ ದಾಳಿಯಲ್ಲಿ ಕವರಲ್ ಕಾರ್ನರ್ ಆಗಿದ್ದಂತಹ ಕಿರಣ ಈ ಬಾರಿ ಕವರಲ್ಲಿ. ಕಳೆದ ಪಂದ್ಯದ ಅಂತ್ಯದ ವೇಳೆಯಲ್ಲಿ ಕಿರಣ್ ಒಂದು ಸ್ಟೇಟ್ಮೆಂಟ್ ಇತ್ತು, ಮುಂದಿನ ದಿನಗಳಲ್ಲಿ ಕಬಡ್ಡಿಯಿಂದ ನಿರ್ಗಮಿಸುವಂಥದ್ದು. ಇಲ್ಲಪ್ಪ, ಅದು ಬೆದರಿಕೆ ಮಾತ್ರ ಅಷ್ಟೇ. ಪೋಡಿ ಕಟ್ಟಿಸುವುದು ಮಾತ್ರ. ಪೋಡಿಗೆಯನ್ನು ಕಟ್ಟಿಸುವುದು ಹೇಗೆ? ಪೇಪರಲ್ಲಿ. ಆ ಪೋಡಿ 5-4 ಸ್ಪರ್ಧೆ ಅನ್ಸೀಪ ದಾಳಿಯಲ್ಲಿರುವ ವೇಳೆಯಲ್ಲಿ ದ್ವಿತೀಯ ಉಪಾಂತ್ಯದ ಕದನದಲ್ಲಿ ನಾವಿದ್ದೇವೆ. ಉಮಾಮಹೇಶ್ವರಿ ಗೆಲ್ಲಬಹುದೋ ಅಥವಾ ಶ್ರೀರಾಮ ಶಂಭೂರು ಫೈನಲ್ಗೆ ಲಗ್ಗೆ ಇಡಬಹುದು ಅನ್ನುವ ಕುತೂಹಲತೆಯ ಕಾತರ ಪ್ರಶ್ನೆಗಳಲ್ಲಿದೆ. 4 ಮಣಿಯಾಳ ಸಮಯ. ಥರ್ಡ್ ರೈಡ್. ಎಸ್, ರೈಡ್. ಬೆಂಗಳೂರು ಯೂನಿವರ್ಸಿಟಿಯ ಅನೇಕ ಮಂದಿ ನಮ್ಮ ಜೊತೆ ಇದ್ದಾರೆ. ಅಸಿಸ್ಟೆಂಟ್ ಸ್ಕೋರರ್ಗಾಗಿ ಸ್ಕೋರರ್ ಮತ್ತು ಅಸಿಸ್ಟೆಂಟ್ ಸ್ಕೋರರ್ ವಿಭಾಗದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ನಡುವೆ ಪವನ್ ಮಂಜೇಶ್ವರ ಡಬಲ್ ಥೈ 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 ಟ್ಯಾಕಲ್ ಆಗಿದೆ. ಆಟಗಾರನ ಬಂಧನವಾಗಿದೆ. ನಿರೀಕ್ಷೆಗಳು ಸ್ಪರ್ಧೆಯಲ್ಲಿ ಮಿಥುನ್ ಮೂಲಕ ದಾಳಿ. ನೋಡಿ, ಕಾರ್ನರ್ ವಿಭಾಗದಲ್ಲಿ ಬಹಳ ಪ್ರಬಲ ಇಬ್ಬರು ಡಿಪೆಂಡರ್ಗಳಿದ್ದಾರೆ. ವೀಕ್ಷಿತ್ ಇದ್ದಾನೆ ಈ ಭಾಗದಲ್ಲಿ ಪರೀಕ್ಷಿತ್. ಹಾಗಾಗಿ ಈ ಪಂದ್ಯ ಯಾವ ರೀತಿಯಲ್ಲಿ ಮುಂದುವರಿಯಲಿದೆ? 5-5 ಸಮಬಲದ ನೆಲೆಯಲ್ಲಿ ಸ್ಪರ್ಧೆ. ಸೆಮಿಫೈನಲ್ ಕದನ ಉಮಾಮಹೇಶ್ವರಿ ಕಳೆದ ದಿನ ಪೂಂಚಾಲಕಟ್ಟೆಯಲ್ಲೂ ಸೆಮಿಫೈನಲ್ ಕದನವನ್ನಾಡಿತ್ತು. ಪ್ರಸ್ತುತ ಈ ದಿನವೂ ಕೂಡ ಫೈನಲ್ ಕಡೆಗೆ ಹೆಜ್ಜೆ ಇಡುವ ದೃಢತೆಯ ವಿಶ್ವಾಸದ ಹೋರಾಟದಲ್ಲಿ ಶ್ರೀರಾಮ ಶಂಭೂರು ವಿರುದ್ಧವಾಗಿ. ಪ್ರವಚನ ಅತೀತವಾದಂಥ ಸ್ಪರ್ಧೆ ಇದು. 5-5. ಈ ಸ್ಪರ್ಧೆ ಯಾವ ಹಂತಕ್ಕೆ ಬಂದು ತಲುಪಬಹುದು ಅನ್ನುವ ನಿರೀಕ್ಷೆಗಳಿಲ್ಲ. ಎಸ್, ಖಂಡಿತವಾಗಲೂ ಎರಡು ತಂಡದಲ್ಲೂ ಡಿಫೆಂಡರ್ಗಳಿದ್ದಾರೆ, ಆಲ್ರೌಂಡರ್ಗಳಿದ್ದಾರೆ. ಥರ್ಡ್ ರೈಡ್ ಮತ್ತೆ ಥರ್ಡ್ ರೈಡ್, ಡೂ ಆರ್ ಡೈ ರೈಡ್. ನೋಡಿ, ಈ ಪಂದ್ಯದ ಪೂರ್ಣ ಚಿತ್ರಣವನ್ನ ಭರತ ಕೂತು ನೋಡುವಂಥದ್ದು. ಯಾಕಂದ್ರೆ ಫೈನಲ್ ಅಲ್ಲಿ ಅವರಿಗೆ ಎದುರಾಳಿ ಯಾರು ಅನ್ನುವಂಥದ್ದು. ಮೂಲೆಯಲ್ಲಿ ಕೂತ ಭರತನ ಚಿತ್ತ ನೋಡಿ, ಒಮ್ಮೆ ಆ ಕಡೆ ನೋಡಿ, ಲೆಫ್ಟ್ ಕಲರ್ ಅಲ್ಲಿ ನಹುಷ್, ಕಾಣೆಯಾದ ನಹುಷ್, ನಾಪತ್ತೆಯಾಗಿದ್ದ ನಹುಷನನ್ನು ಮತ್ತೆ ಹುಡುಕಿ ಕೊಡಲಾಗಿದೆ. ಹುಡುಕಿ ಕೊಟ್ಟವರಿಗೆ ನಗದು ಬಹುಮಾನ ಖಂಡಿತವಾಗ್ಲೂ ಇದೆ. ಈ ನಡುವೆ 5-6 ಸ್ಪರ್ಧೆ ಬಹಳಷ್ಟು ರೋಚಕ ಸ್ಥಿತಿಯಲ್ಲಿ ಏಕ ಅಂಕದ ಅಂತರದಲ್ಲಿ ಶಂಭೂರು ತಂಡ ಮುನ್ನಡೆಯಲ್ಲಿದೆ. ಬಹಳಷ್ಟು ಹೊತ್ತು ಅಂಕಣದಿಂದ ಹೊರಗಿದ್ದಂತ ನಹುಷ್ ಕೂಡ ಪತ್ತೆಯಾದಾಗ ರೋಷು ಕೂಡ ಪತ್ತೆ. ಸೊ ಬಹಳ ಹೊತ್ತು ಇಬ್ರು ಇರಲಿಲ್ಲ. ರೋಷು ಇದ್ರೆ ಅಜಯ್ ಅವರು ಖಂಡಿತವಾಗ್ಲೂ ಇರ್ತಾರೆ. ವಿಜಯ ತಾಜ್ ಅವರ ತತ್ವಮಸಿ ಬಗಂಬಿಲ ಕಳೆದ 10 ವರ್ಷಗಳಿಂದ ಕಬಡ್ಡಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಮೊದಲ ಬಾರಿಗೆ ಇಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ತಮ್ಮ ದಶಮಾನೋತ್ಸವದ ಪ್ರಯುಕ್ತ ಆಚರಿಸುವಂತಹ ಆ ಸಂದರ್ಭದಲ್ಲಿ ನಾವು ನೆನಪಿಸುವಂತಹ ನಮ್ಮ ಜೊತೆ ಆಡಿದಂತಹ ಓರ್ವ ಶ್ರೇಷ್ಠ ಆಟಗಾರ ಪ್ರಸ್ತುತ ವಿದೇಶದಲ್ಲಿದ್ದಾರೆ, ನಮ್ಮ ಸರ್ಫರಾಜ್ ಮುನ್ನಾ. ಹೌದು, ಖಂಡಿತವಾಗಿಯೂ ತತ್ವಮಸಿ ಬಗಂಬಿಲ ತಂಡದ ಜೊತೆಯಲ್ಲಿ ಮತ್ತೋರ್ವ ಆಟಗಾರ ಕಾರ್ತಿಕ್, ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ಪ್ರಾಯಶಃ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ನೋಡ್ತಾ ಇರಬಹುದು ಎಂಬ ಅನಿಸಿಕೆ. ಮತ್ತೋರ್ವ ಅಜಿತ್ 10 ವರ್ಷಗಳ ಪಯಣದಲ್ಲಿ ಪಯಣದಲ್ಲಿ ಒಂದಷ್ಟು ಕಹಿ ಒಂದಷ್ಟು ಸಿಹಿ ಎಲ್ಲವೂ ಕೂಡ ಹಂಚಿಕೊಳ್ಳುವ ಮೂಲಕ ಸಮಾನ ರೀತಿಯಲ್ಲಿ ಸ್ವೀಕರಿಸಿದ್ದೇವೆ. ಸಿಹಿ ಆಗಿರ್ಲಿ ಕಹಿ ಆಗಿರ್ಲಿ. ನನ್ನ ಪಾಲಿಗೆ ದೊಡ್ಡ ಕಹಿ ವಿಟ್ಲದ ಮ್ಯಾಚ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಎತ್ತಿದ್ದೇನೆ ನಾವು ಕೊಡ್ತಿದ್ದೆ, ಅವು ನನ್ನ ಪಾಲಿಗೆ ಕಹಿ ಬಣ್ಣ. ನೋಡಿ, ಅದನ್ನು ಒಪ್ಪಿಕೊಂಡದ್ದು ಮೊದಲು ದಿನೇಶ್ ಅವರು. ಡಿಫೆನ್ಸ್ ಮೂಲಕ ದರ್ಶನ. ಅರೆ, ದರ್ಶನ್ನ ಬೇಟೆ ಇದು. ಎಲ್ಲಂಜಿ 25ನೇ ತಾರೀಕು ಅವೇ ವಿಟ್ಲಾಡ 50,000 ಮ್ಯಾಚ್ ಉಂಟು. ಹಾಕ್ಲಿಕ್ಕೆ ಟೈಮ್ಗೆ ದುಂಬಿ ಬರ್ತಿರ್ತದೆ. ಮ್ಯಾಟ್ ಬಾಡ್ನಿಗೆ ದುಂಬ ಎತ್ತುವಿರಿ. ನೋಡಿ, ಒಂದು ಸ್ಪರ್ಧೆಯನ್ನ ಮಾಡಿದಾಗ ಗೊತ್ತಾಗ್ತದೆ ಸಮಯಕ್ಕೆ ಸರಿಯಾಗಿ ತಂಡ ಬರಬೇಕು ಅನ್ನುವಂಥದ್ದು. ಇವತ್ತು ಬಗಂಬಿಲ್ಲ ಅದನ್ನ ಪೂರ್ಣವಾಗಿ ಕಲ್ತಿದೆ. ಮುಂದಿನ ದಿನಗಳಲ್ಲಿ ಸಮಯಕ್ಕೆ ಸರಿಯಾಗಿ ಬರ್ತದೆ ಅನ್ನುವಂಥದ್ದು ವಿಶ್ವಾಸ ಇದೆ. ಜೊತೆಗೆ ನೋಡ್ತೇನೆ, ಅದು ಮುಂದಿನ ದಿನಗಳಲ್ಲಿ ವಿಶ್ವಾಸ ಇದೆ, ಬರ್ತೀರ ಅನ್ನುವಂಥದ್ದು ಕಾಯ್ಬೇಕಾಗ್ತದೆ. ನೀವು ವಿಶ್ವಾಸ ಇದೆ ಅಂತ ಯಾರನ್ನ ನೋಡಿ ಹೇಳಿದ್ರಿ?
ನಾನು ಕುಂಪಲನ ಬಗ್ಗೆ ಹೇಳಿದ್ದೆ, ಲಿಖಿತನ ಬಗ್ಗೆ. ಲಿಖಿತನ ಬಗ್ಗೆ ಅಲ್ಲ. ಹೌದು, ಯಾಕಂದ್ರೆ ಬಿಟ್ಲದ ಮುಳಿಯದ ಸ್ಪರ್ಧೆಯಲ್ಲಿ ಸಚಿನ್ ಸುವರ್ಣ, ಪ್ರೀತಮ್ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ನೋಡಿ, ಎಸ್ ಅತ್ತಾಜ್ ಅವರೇ, ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನ ಹೇಳಲು ಇಚ್ಛೆ ಪಡ್ತಾ ಇದ್ದೇವೆ. ಬೆಳೆಯುವಂತ ಆಟಗಾರರೆಲ್ಲ ಆಟಗಾರ ಇರುವಾಗ ನಮ್ಮ ತೀರ್ಪುಗಾರರ ಮೇಲೆ ರೇಸಿ ಹೋಗುದು ಸಹಜ. ಆ ಆಟಗಾರ ಯಾವಾಗ ತೀರ್ಪುಗಾರನ ಜರ್ಸಿಯನ್ನ ಹಾಕ್ತಾನೋ ಆವಾಗ ಗೊತ್ತಾಗತ್ತೆ ತೀರ್ಪುಗಾರಿಕೆ ಅಷ್ಟು ಸುಲಭದ ವಿಚಾರ ಅಲ್ಲ ಅಂತ. ಖಂಡಿತ ಅದರ ಬಗ್ಗೆ ಗೊತ್ತಿದ್ದವ ತೀರ್ಪುಗಾರರಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಈ ನಡುವೆ ದಾಳಿ ಮುಂದುವರಿತಾ ಇದೆ. 6-6 ಸಮಬಲ. ಮಿಥುನ ಬಂಧನ. ಎಸ್, ಮಧ್ಯಂತರದ ವಿರಾಮವಾಗಿದೆ. ಈ ಪಂದ್ಯದಲ್ಲೂ ಕೂಡ ಎಲ್ಲರ ಗಮನವನ್ನ ಸೆಳೆದಂತ ಏಕೈಕ ಆಟಗಾರ ಕಿರಣ್ ಚಾರ್ಮಾಡಿ. ಅದರಲ್ಲೂ ಪ್ರಮುಖ ಆಕರ್ಷಣೆ ಅವರ ಶಾಟ್ಸ್. ಅದು ರತನ್ ಪ್ರೊ ಕಬಡ್ಡಿಯ ಆಟಗಾರನ ಉಡುಗೊರೆ ಅಂತೆ. ಅಂತೆ 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 ಕಂತೆಗಡ ಸಂತೆ. ಅವರು ಕೊಟ್ಟದ್ದು ಅಂತ ಹೇಳಿದ್ದು ಯಾರಂತೆ? ಸೊ ಅತ್ತಾಜ್ ಅವರೇ, ವಿಶೇಷವಾಗಿ ವಂದನೆಗಳು, ಧನ್ಯವಾದಗಳನ್ನ ಹೇಳುವಂತದ್ದು ನಮ್ಮ ಉಳ್ಳಾಳ ಠಾಣಾ ಆರಕ್ಷಕ ವಿಭಾಗಕ್ಕೆ. ಹೌದು, ಈ ತಡರಾತ್ರಿಯಲ್ಲೂ ಕೂಡ ಧ್ವನಿವರ್ಧಕ ಬಳಕೆ ಮಾಡುವಂತಹ ಒಂದು ಅವಕಾಶವನ್ನ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಏನೇ ಇರಲಿ, ಎಲ್ಲ ಕಾರ್ಯಕ್ರಮದ ಹಿಂದೆ ಆ ಆರಕ್ಷಕ ಠಾಣಾ ಅಧಿಕಾರಿಗಳ ಸಿಬ್ಬಂದಿ ವರ್ಗಗಳ ಉಪಸ್ಥಿತಿಯ ಸಹಕಾರಕ್ಕೆ ಖಂಡಿತವಾಗಿ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಇಷ್ಟೆಲ್ಲ ಗ್ಯಾಲರಿಯನ್ನ ಹಾಕಿರುವಂತದ್ದು ಪ್ರೇಕ್ಷಕ ಕೂತು ಪಂದ್ಯವನ್ನ ನೋಡ್ಲಿ ಅನ್ನುವಂಥದ್ದು. ಅದರಲ್ಲೊಬ್ಬ ನೋಡಿ ಎಷ್ಟು ಆರಾಮ್ಸೆ ಮಲ್ಕೊಂಡಿದ್ದಾರೆ ಅಂತೇಳಿ, ಪೂರ್ಣವಾಗಿ ಯಾವುದೇ ಆರಾಮ, ಎಂತ ನಿದ್ದೆ ನೋಡಿ. ಒಂಚೂರು ಆಂಚಿ ಎಷ್ಟು ಪರ್ಫೆಕ್ಟ್ ಆದ ನಿದ್ದೆ ನೋಡಿ. ಇನ್ನು ಕೂಡ ಫೋಟೋ ಅಂದ್ರೆ ಒಂದು ಫೋಟೋ ಶೂಟ್ ಅಲ್ಲಿ ನಿಂತು ಕೂತು ಮಲಗಿದಂತ ಅನುಭವ ನೋಡಿ. 2 ಕೈಗಳು ನೋಡಿ ಪ್ಯಾಂಟ್ ಪಾಕೆಟ್ ಅಲ್ಲಿ ಇದೆ. ಕಿಸಿಟ್ ಹಂಚಿನದಾದ ನಾವು ಕೂಡ ದಿವಾಕರ್ ಅವರೇ, ಆರಕ್ಷಕ ಠಾಣಾದವರು ಕೇವಲ ಸಹಕಾರವನ್ನ ಕೊಟ್ಟದ್ದು ಮಾತ್ರ ಅಲ್ಲ, ಗಮನಿಸಿದ್ರೆ ಇಡೀ ಪಂದ್ಯಾಕೂಟದಲ್ಲಿ ನಮ್ಮವರಲ್ಲಿ ಓರ್ವರಾಗಿ ಪಂದ್ಯಾಟವನ್ನ ಅತ್ಯಂತ ಅವರು ಎಂಜಾಯ್ ಮಾಡ್ತಾ ಇದ್ರು. ಪ್ರತಿಯೊಂದು ಅಜಿತ್ ನಾರಾಯಣ್ ಅವರ ಅನೌನ್ಸ್ಮೆಂಟ್ ಆಗಿರಬಹುದು, ಎಲ್ಲ ರೀತಿಯಲ್ಲೂ ತಾವುಗಳು ಕೂಡ ಈ ಕಬಡ್ಡಿ ಕ್ರೀಡಾಕೂಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು ಆರಕ್ಷಕ ಠಾಣಾದವರು. ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಅಧಿಕ ಮಂದಿ ಇದ್ದಾರೆ. ಕ್ರೀಡಾ ಆಸಕ್ತರು, ಕ್ರೀಡೆಯಲ್ಲಿ ಅಭಿಮಾನ ಉಳ್ಳವರು ಹೆಚ್ಚಿನ ಕಡೆಗಳಲ್ಲಿ ನಾವು ಕಾಣ್ತೇವೆ. ಕೆಲವೊಂದು ಕಡೆ ಅವರಿಗೆ ನಿಯಮ ಪಾಲನೆ ಮಾಡುವಂತಹ ಒತ್ತಡದಲ್ಲಿ ಅವರಿರ್ತಾರೆ, ಏನು ಮಾಡುವಂತ ಇರುವುದಿಲ್ಲ. ಸೊ ಈ ನಡುವೆ ಎಲ್ಲ ತರ್ಕರಹಿತವಾಗಿ ಕಾರ್ಯಕ್ರಮ ಆದ್ರೆ ಇಲ್ಲಿ ಸಮಸ್ಯೆನೇ ಇಲ್ಲ. ಈ ನಡುವೆ ಅಂಕಗಳು 7-6ರಲ್ಲಿ ಏಕಾಂಕದ ಮುನ್ನಡೆಯಲ್ಲಿ ಶಂಭೂರಿದೆ. ಇನ್ನೊಂದು ವಿಶೇಷತೆ ಏನಂದ್ರೆ, ಇಡೀ ಕಬಡ್ಡಿಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೀರ್ಪುಗಾರರು ಸುಸ್ತಾದಾಗ ಆಪಲ್ ಮತ್ತು ಎಳನೀರಿನ ವ್ಯವಸ್ಥೆಯನ್ನ ಮಾಡಿದ್ದು ಕೂಡ ಬಗಂಬಿಲದ ಈ ಪಂದ್ಯ ಬೆಳಗಿನ ಜಾವದಲ್ಲಿ. ಬಾಳೆಹಣ್ಣು ಕೂಡ ದಾಯೆ ಬಂದ್ಬಾರ ಅಜಿತರೆ ಸಾರಿ ಅರ್ತಾಜರೆ ದಾಯೆ ಬಂಡ ಬೇರೆ ಲಿಖಿತ್ ಗುಂಪಲೆಲ್ಲ ಆಫೀಷಿಯಲ್ ಅದು ಕೋಪೇರೆ ಅರೆ ಗೊತ್ತುಂಡ ಇದ್ದ ಬಂದದಾದ ನೆಕ್ಸ್ಟ್ ಕೊರಡು ಒಂದು ಅಜ್ಜ. ಶ್ರೇಯಸ್ ಮೂಲಕ ದಾಳಿ 7-6ರಲ್ಲಿ ಸ್ಪರ್ಧೆ. ಡಿಪೆಂಡರ್ಗಳನ್ನ ನೋಡಿ ಪರೀಕ್ಷೆ ಕಿರಣ ಅತ್ತಾಜರೆ ಆರೆಗೆ ಒಂದು ಡೌಟ್ ಉಂಟು. ಒಂದು ಪುಗಾರ್ನಾಥ ಏರೆಗೆ ನಮ್ಮ ಪ್ರೀತಮರಿಗಾರನ ಪುಗಾರ್ನು ಲಿಖಿತ್ ಗಂಡ ಅಡೆಗೆ ಟಕ್ಕರಿ. ಅಂತಿಮ ದಾಳಿಯಲ್ಲಿ 7-6ರಲ್ಲಿ ಸ್ಪರ್ಧೆ ನೋಡಿ. ಬಗಂಬಿಲದ ಈ ಒಂದು ಕಬಡ್ಡಿ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿತ್ತು. ಅತ್ಯಂತ ಅದ್ಧೂರಿಯ ಲೈಟಿಂಗ್ಸ್ ಇದೆ. ವೇದಿಕೆ ನೋಡಿ, ಆಟಗಾರರ ಒಗ್ಗಟ್ಟು, ಈ ಒಂದು ಸಂಘಟಕರ ಒಗ್ಗಟ್ಟು ನೋಡಿ. ಥರ್ಡ್ ರೈಟ್ ಇಷ್ಟೆಲ್ಲ ಇದ್ದಾಗಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ತಂಡಗಳು ಬಂದು ಪ್ರೋತ್ಸಾಹ ಕೊಡಬೇಕು. ಯಾಕಂದ್ರೆ ಬಗಂಬಿಲ ಪ್ರತಿನಿತ್ಯ ಕಬಡ್ಡಿಯಲ್ಲಿ ಗುರುತಿಸಿಕೊಳ್ಳುವಂತಹ ತಂಡ. ಹಾಗಾಗಿ ಇವತ್ತು ತಂಡಗಳ ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಬಂದಂತ ವೀಕ್ಷಕರ ಸಂಖ್ಯೆಯಲ್ಲಿ ಯಾವತ್ತೂ ಕಡಿಮೆ ಆಗಿರಲಿಲ್ಲ.
ಕ್ರೀಡಾಂಗಣದಲ್ಲಿ ಯಾವತ್ತೂ ಕೂಡ ಸುಸ್ತಾಗದ ನಮ್ಮ ಮನ್ಸೂರು ಕೂಡ ಸುಸ್ತಾದದ್ದು ಬಹಳ ಅಪರೂಪ. ಖಂಡಿತ ಎನರ್ಜಿ ಡ್ರಿಂಕ್ ಕುಡಿಯದೆ. ಹೌದು, ಮನ್ಸೂರ್ ಸಿಂಗ್ ಅಲ್ಲ ಯಾವತ್ತೂ ಕೂಡ ನೋಡಿ 15 ವರ್ಷ ಆಯ್ತು ಕಬಡ್ಡಿ ಲೋಕದಲ್ಲಿ, ಇನ್ನೂ ಕೂಡ ಅದೇ ಪ್ರಾಯ, ಅದೇ ಬಾಡಿ ವೈಟ್, ಎಲ್ಲ ಪ್ರಕಾರದ ಕಬಡ್ಡಿಗೂ ಹೊಂದಿಕೊಳ್ಳಬಲ್ಲ ಆಟಗಾರ. ಮದುವೆ ಆತನ ನಾಲ ಜೋಕುಲ್ ನಾಲ ಮದುವೆ ಥರ್ಡ್ ರೈಟ್ ಅಣ್ಣ ಲಕ್ಕಲೆ ಬಲ್ಪಾಂಡ್ ಆರ್ನ ಪಾಪ ಎಲ್ಲ ಲೋನ್ ಕಟ್ಟನ ಕಾಸು ಕಿಸೆಟ್ಟಿಪ್ಪಡು ಅಂದಂದ ಪಾಪ ಮಾರ ಯಾರನ್ನ ಅವಸ್ಥೆ ಯಾರಿಗೆ ಗೊತ್ತು. ನೋಡಿ ಸ್ಪರ್ಧೆ ಮುಂದುವರಿತಾ ಇದೆ. ಪವನ ದಾಳಿಯಲ್ಲಿ 8-6 ಸ್ಪರ್ಧೆ. ಆರೆ ಪವನ್ ಒಂದಂತೂ ಅತ್ತಾಜವರ ಒಂದಂಚು ಗ್ಯಾರಂಟಿ, ಇನ್ನುಳಿದ ಸಂಘಟಕರು ಈತ ಜನ ಅನೌನ್ಸ್ಮೆಂಟ್ ನಕಲು ಬೋಡ್ಸಿ ಖಂಡಿತ ಮಾರೆ. ಎಸ್, ಖುಷಿಯಾಗಿ 2 ಅಂಕವನ್ನು ಗಳಿಸಿಕೊಂಡು ಬರಳುವ ವೇಳೆಯಲ್ಲಿ ಆಪತ್ ಬಾಂಧವ ಕುಶ. ಹೌದು, ಯಾವಾಗ ಅಗತ್ಯದ ಅಂಕಗಳು ಬೇಕಾಗುತ್ತೋ ಕುಶ ಖಂಡಿತವಾಗಿ ತಂದೆ ತರ್ತಾರೆ. ಈ ನಡುವೆ ಅಂತರ 1ಕ್ಕೆ ಮತ್ತೆ ಇಳಿದಿದೆ. 9-8. ಎಸ್ ಪಾಯಿಂಟ್ ಸರಿ ಉಂಟಾ? 8-9 ರೈಟ್. 8-9 ಬರ ಎಸ್ 9-8 ಸ್ಪರ್ಧೆ. ಮಿಥುನ್ ಮತ್ತು ದಾಳಿಯಲ್ಲಿ ಅತ್ಯಂತ ರೋಮಾಂಚಕ ಸ್ಥಿತಿಯಲ್ಲಿ ಸ್ಪರ್ಧೆ ಇದೆ. ಈ ಪಂದ್ಯದ ಕೊನೆಯ ಗಳಿಗೆ ಏನಾಗಬಹುದು? ಯಾವ ತಂಡ ಫೈನಲ್ಗೆ ಲಗ್ಗೆ ಇಡಬಹುದು? ಇದು ಸೆಮಿಫೈನಲ್ ಸಂಖ್ಯೆ 2 ಆಗಿದೆ. ವರುಣ್ ಮತ್ತೆ ದಾಳಿಯಲ್ಲಿ one of the high voltage match of the competition. 9-8 team Srirama Shambur leading in 1 point. Another unpredictable match in progress. ನೋಡಿ, ಕೃಷ್ಣಾನಂದ್ ಸರ್ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಕಮೆಂಟೇಟರ್ಗಳು ಸಬ್ಸ್ಟಿಟ್ಯೂಟ್ ತಗೊಂಡು ಒಬ್ಬರಾಗಿ ಹೊರಗೆ ಬರಬೇಕಾಗುತ್ತೆ. ಎಂಗ್ಲಿಗ್ಲ ಸಬ್ಸ್ಟಿಟ್ಯೂಟ್ ಬೋರ್ಡ್ ಅಂದು ಒರಿಯೊರಿ ಬರ್ರೆ ಅವು ಜರ್ಸಿ ನಂಬರ್ ನೋಡತ್ತೆ. ನಮ್ಮ ಡಿಜ್ಜತೆ ಜರ್ಸಿ ನಂಬರ್ ಲಿಖಿತನಕ್ಲು ಪಾಡ್ತಿದ್ದೀರಿ. ಒಂಜಿ ಬ್ಲ್ಯಾಂಕ್ ಇತ್ತನ ಇನ್ನು ಲಿಖಿತ್ ಗೆದ್ದಿದ್ದೀನಿ ಹೈಕ್ ಪಾಡೋಲ್ಲ ನಂಬರ್. ಎಸ್, ಮಿಥುನ ದಾಳಿಯಲ್ಲಿದ್ರೆ ಅಂಕಣದಲ್ಲಿ ಹೋರಾಟ. 9-8 1 ಅಂಕದ ಮುನ್ನಡೆಯಲ್ಲಿ ಶಂಭೂರ್ ಇದೆ. ಖಂಡಿತ ಅತ್ತಾಜ್ ಅವರೇ. ಓಹ್ ನೋಡಿ, ಕಿರಣ ಮತ್ತೆ ಮರಳುತ್ತಾ ಇದೆ. ಕಿರಣನ ಆಟ ಕಳೆದ ಪಂದ್ಯದ ಮುಕ್ತಾಯದ ವೇಳೆಯಲ್ಲಿ ಕಬಡ್ಡಿಯಿಂದ ನಾನು ನಿರ್ಗಮಿಸ್ತೇನೆ ಅನ್ನುವಂಥದ್ದು. ಇನ್ನು ನಿರ್ಗಮನ ಇಲ್ಲ. ಇರು ಪಂದ್ ಬಂದರೆ ನಿರ್ಗಮನ ಮನ್ಪವರ. 10-8 ಪಂದ್ಯ 10-8. ಮುರ್ಸಾ ಮತ್ತು ನಶತ್ ಥರ್ಡ್ ರೈಟ್. Do or die right. Last 5 minutes. ಅತ್ತಾಜವ್ರೆ, ಮುರ್ಸಾ ಮತ್ತು ನಶತ್ ಕೇವಲ ಅಂಕಣದ ಒಳಗಡೆ ಅಲ್ಲ, ಹೊರಗೂ ಕೂತ್ರು ಒಟ್ಟಿಗೆ ಒರಿಯ ಗುರಿ ಬಿಡ್ದುಗೊಲ್ ರ್ಯಾಪ್ ಚಟಿ. ಹೌದು. ಎಸ್ 11-8 ನೋಡಿ ಇಲ್ಲಿ ಅತ್ತಾಜ್ ಅವರೇ. ಪರೀಕ್ಷಿತ ಎಂತ ಅವಸ್ಥೆ ನೋಡಿ. ಉಡುಪಿಯ ಪರೀಕ್ಷಿತ್ ಯುಬು ಸೂಪರ್ ಟೇಕಲ್ ಆನ್ ಆಗಿದೆ. ಪ್ರಮುಖ ತಂಡ ಉಮಾಮಹೇಶ್ವರಿಯಲ್ಲಿ ಈ ದಿನ ಆಲ್ ಇಂಡಿಯಾ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಇಬ್ಬರಿಲ್ಲ. ಅವರ ಗೈರು ಹಾಜರಿಯಲ್ಲಿ ಕೂಡ ತಂಡ ಉತ್ತಮವಾಗಿ ಆಡ್ತಾ ಇದ್ದಾರೆ. ಆದರೆ ಪ್ರಸ್ತುತ ಸ್ಥಿತಿ ಸ್ವಲ್ಪವಾಗಿ ಕ್ಷೀಣವಾಗ್ತಾ ಇದೆ.
13-8 ಅಂತಿಮ 4 ನಿಮಿಷಗಳಲ್ಲಿ 4-5 ಅಂಕಗಳ ಅಂತರದಲ್ಲಿ ದರ್ಶನ್ ದಾಳಿಯಲ್ಲಿ. ಗ್ಯಾಲರಿ ಮಲ್ತನ ಇಂಚಲ ಮ್ಯಾಚ್ ತೂವಲಿ ಅತ್ತಾಜಾರೆ ಅಂಚಲ ತೂವಲಿ ಪರೀಕ್ಷಿತ್ ಯಬೋ ಅತ್ ಯಬಾ ಯಬಾ ಯಬ್ಬಬ್ಬ ಎಂಚಿನ ಕ್ಯಾಚ್ ಇನಿ ಪೂರ 16-8 16-8. ಕಾರ್ನರ್ ಅಲ್ಲಿ ಅನಿವಾರ್ಯದ ಡಿಫೆಂಡ್ ಮೂಲಕ ಉಡುಪಿಯ ಪರೀಕ್ಷಿತ್ ರವರು ನೆರೆದಿರುವಂತಹ ಕಬಡ್ಡಿ ಆಸ್ವಾದಕರ ಮನವನ್ನು ಗೆಲ್ತಾ ಇದ್ದಾರೆ. 8-14 ಅಲ್ಲೂ ಸ್ಟೇಜ್ ಬೇತನೆ ಕಾಂಪಿಟೇಷನ್ ಆಪನ ಏನ ಲೂಡಗೋಪನಗಳು ಫ್ರೂಟ್ಸ್ ತಿನ್ಪುನ ಕಾಂಪಿಟೇಷನ್. And now here is slowly match under the control of moving in favor of Sri Rama Shambur. And here is the second semi-final match. Opponent Prakash Kumpala Warriors team, they are waiting for opponent team in the final. And all the players are sitting here. And like yes, Arlakkadere, good morning. Good morning, Anna. Kiset the kai deter. ಮತ್ತೆ ವರುಣ ದಾಳಿಯಲ್ಲಿರುವ ವೇಳೆಯಲ್ಲಿ 16-8ರಲ್ಲಿ 8 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ರಾಕಿ ಬದಲಿ ಆಟಗಾರನೊಂದಿಗೆ ರಾಕೇಶನ ಆಗಮನ. ಲಾಸ್ಟ್ 3 minutes 3 ನಿಮಿಷಗಳ ಅಂತರದಲ್ಲಿ ಸ್ಪರ್ಧೆ ಇದೆ. 6 ಕ್ವಾರ್ಟರ್ ಗೊಂಜಿ ಪೊಸಿಷನ್, ಸೆಮಿ ಗೊಂಜಿ ಪೊಸಿಷನ್. ನಾನು ಫೈನಲ್ ಅನ್ನ ಗೆಂಚೊಪ್ಪಿರ ಗೊತ್ತು ಅವೇ ಆ ಕಡೆ ಬನ್ನಿ. ಗ್ಯಾಲರಿ ಮಲ್ತನೆ ಇಂಚಲ ತೂವಲಿ ಕಬಡ್ಡಿ ತುಲೆ ಅಂಚೆಡ್ರ ಅಡ್ಜಲ ಸುಲೆ ಅಂದೆ ಅಂಚಲ ಕಾಂಬಿನೇಷನ್. ಇನಿ ಪರೀಕ್ಷಿತನೇ ದಿನ ಎಂಚೆಂಚಿನ ಟ್ಯಾಕಲ್ ಪರೀಕ್ಷಿತ್ ಕಬಡ್ಡಿ ಓ ಪೂರ ಟ್ಯಾಕಲ್ ಉಂಡ ಅವು ಪೂರ ಇನಿ ಪರೀಕ್ಷಿತ ತೂಯರ್ತಿಗಳು. ಎಸ್ ನೋಡಿ, ಆ ಭಾಗದಲ್ಲಿ ಗ್ಯಾಲರಿಯಲ್ಲಿ ಇಬ್ರು ಮಲಗಿದ್ದಾರೆ. ಒಬ್ಬ ಉತ್ತರ ಧ್ರುವಕ್ಕೂ ಇನ್ನೊಬ್ಬ ದಕ್ಷಿಣ ಧ್ರುವಕ್ಕೂ. ಕಬಡ್ಡಿನ ಎಂಚ ಮಾತ ತೂವಲಿ ಬಂದು ನಮ್ಮ ಬಗಂಬೀಲಾಗ ಬತ್ತನ ತೂವಲಿ വാ വാ നമൂനത പോസ്. 17-8 മത്സരത്തിന്റെ പിടിമുറുക്കിയിരിക്കുകയാണ് ശംഭൂർ. വിജയത്തിന്റെ അരികിലേക്കുള്ള യാത്രയിലാണ് ശംഭൂർ. വിജയിച്ചാൽ കുറഞ്ഞത് ലാസ്റ്റ് 2 minutes. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಮಿಥುನ ದಾಳಿಯಲ್ಲಿ ಪಂದ್ಯ. ವೀಕ್ಷಿತ್ ಅಬ್ಬಬ್ಬಬ್ಬಬ್ಬ ಪಾಯಿಂಟ್ ಫಾರ್ ಉಮಾ ಮಹೇಶ್ವರಿ. ಎಸ್ ನಮ್ಮ ಈ ಕಡೆ ಬಂದ ಫ್ರೂಟ್ಸ್ ಮಾತ ಪ್ಲೇಯರ್ಸ್ ಕೊರತ ಅಂಡ್ ನಮ್ಮ ಥರ್ಡ್ ರೈಟ್ 17-9 ಅಂತಿಮ ಡೂ ಆರ್ ಡೈ ರೈಡ್ ಪವನ್. ಎಸ್ ಅತ್ತಾಜರೆ ಫ್ರೂಟ್ಸ್ ಮಾತ್ರೆಗಳ ಕೊರತೆ ಮಾತ್ರ ನಮ್ಮ ನೌಶು ಪೂಜಾರಿ ಕೊರತು ಜೇರು ಉಗುರ್ದು ಚಂದಲ್ಲೇ ಅವೇ ಕಾಡದ ತಿಕ್ಕೊಂಡು ತೊಟ್ಟೆಡ್ ಕಡದಿದ್ದು ಆರೆಗದಾಲ ತಿಕ್ಕಿ ಅವು ತೊಟ್ಟೆಡ್ ಕಡದಿದ್ದು ಪೊಡು ಅಣ್ಣ ನಿಕ್ಕಲು ಏತೆ ನೆಮ್ಮದಿ ಉಲ್ಲಾರ ಬಂಡ ಆರೋಗ್ಯ ಎಲ್ಲ ವೃದ್ಧಿ ಆಪಡು ಮ್ಯಾಚ್ ಎಲ್ಲ ತುಯ್ಲೆ ಕಾಪಡು. ಶ್ರೇಯಸ್ಸನ ಪ್ರಯತ್ನಕ್ಕೆ ರಕ್ಷತನ ಅದ್ಭುತವಾದ ಸಾಥ್ ಸಿಕ್ಕಿದೆ. ಖಂಡಿತ ಬಂಜಿ ಮೇನೆಲ್ಲ ಹಾಕೊಂಡಾಗ್ಲಿ. ನೋಡಿ ಎಷ್ಟು ವಿನಮ್ರತೆ ವಿನಯತೆ ಇದೆ ಪರೀಕ್ಷಿತಲ್ಲಿ. ಟೈಮ್ ಕೇಳುವ ಒಂದು ಸೀನ್ ನೋಡಿ, ವಿನಯತೆ ಅದು. ಒಂದೊಂದು ಸರಬದಲ್ಲಿ ಯಬಾ ಕರಿಮಣಿ ಮಾಲೀಕ ರಾಹುಲ್ ನಿದ್ದೆಯಲ್ಲಿದ್ದಾರೆ. ರಾಹುಲ ಕೊನೆಯ ನಿಮಿಷದಲ್ಲಿ ಜಾರ್ಜ್ ಮೂಲಕ ದಾಳಿ. 18-10ರಲ್ಲಿ ಸ್ಪರ್ಧೆ. ಒಂದೇ 1 ನಿಮಿಷದ ಅಂತರ, ಸೆಕೆಂಡ್ಗಳ ಅಂತರಕ್ಕಿಳಿದಿದೆ ಸ್ಪರ್ಧೆ. ಗಳಿಕೆ ವರುಣ್ ಹೊರಾಂಗಣಕ್ಕೆ ಅನ್ಸೀಬ್ ದಾಳಿಯಲ್ಲಿ 11-18. 11-18ರಲ್ಲಿ ಸ್ಪರ್ಧೆ. ಸಮಯ ಕಳೆಯುವ ಚಿಂತನೆಗಳಲ್ಲಿ ಆಟಗಾರರು. ಪರಿಣಾಮವಾಗಿ ಪಂದ್ಯದಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಟ್, ಎದುರಾಳಿಯಾಗಿ ಶ್ರೀರಾಮ ಶಂಭೂರು. ಗಣೇಶ್ ಅವರ
ಶ್ರಮ ಶ್ರೀರಾಮ ಶಂಭೂರು ಒಬ್ಬಳ್ಳಿ ಅಂಕಗಳನ್ನು ಬೇಟೆಯಾಡುವ ಮೂಲಕ ಶ್ರೇಯಸ್ ದಾಳಿಯಲ್ಲಿ ಈ ಸ್ಪರ್ಧೆಯಲ್ಲಿ ಇನ್ನೇನೋ ಫಲಿತಾಂಶ ಸರಿಸುಮಾರು ಅಂತಿಮ ಉದ್ಘೋಷಣೆಗೆ ಸೀಮಿತಗೊಳ್ತಾ ಇದೆ. 20-11 ಇಲ್ಲಿಗೆ ಸೆಮಿಫೈನಲ್ ಮುಕ್ತಾಯ. ಶ್ರೀರಾಮ ಶಂಭೂರು ಫೈನಲ್ಗೆ. ಶ್ರೀರಾಮ ಶಂಭೂರು ಎದುರು ಪ್ರಕಾಶ್ ಕುಂಪಲ. ಅಭಿನಂದನೆಗಳು, ಧನ್ಯವಾದಗಳು ಉಮಾಮಹೇಶ್ವರಿ. ಇದೀಗ ಅಂತಿಮ ಒಂದು ಸ್ಪರ್ಧೆಗೆ 5 ನಿಮಿಷಗಳ ವಿಶ್ರಾಂತಿ. ಸೆಮಿಫೈನಲ್ ಮುಕ್ತಾಯಗೊಂಡಾಗ 6 ಪೂರ್ಣಾವಸ್ಥೆಗೆ ಬೈದೇವೆ. ಫೈನಲ್ ಸ್ಪರ್ಧೆ ಇನ್ನೇನು ಒಂದು 5 ನಿಮಿಷದ ವಿರಾಮದ ಬಳಿಕ ಅಂಕಣದಲ್ಲಿ ಆರಂಭಗೊಳ್ಳಲಿಕ್ಕಿದೆ. Que comience la fiesta. ಅಣ್ಣ ಡಿಜೆ ಒಂದು ನಿಮಿಷ ನೋಡಿ. ಎಲ್ಲ ಇವತ್ತಿನ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗೆ ತೀರ್ಪುಗಾರಿಕೆಯಲ್ಲಿ ತಮ್ಮ ಸಹಕಾರವನ್ನು ಅಮೂಲ್ಯ ರೀತಿಯಲ್ಲಿ ದೊರಕಿಸಿಕೊಟ್ಟಂಥ ಎಲ್ಲ ತೀರ್ಪುಗಾರ ಮಿತ್ರರು ಕೂಡ ದಯವಿಟ್ಟು ವೇದಿಕೆಗೆ ಬರುವಂತೆ ತಮ್ಮಲ್ಲಿ ಕೋರಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ತೀರ್ಪುಗಾರ ಮಂಡಳಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ನವೀನ್ ಮೂಡುಬಿದ್ರೆ, ಅದೇ ರೀತಿಯಲ್ಲಿ ಶ್ರೀಯುತ ಕೃಷ್ಣಾನಂದರಾವ್ ಅವರು, ಶ್ರೀಯುತ ರತೀಶ್ ತೊಕ್ಕೊಟ್ಟವರು, ಶ್ರೀಯುತ ಉಮೇಶನ್ ಅವರು. ದಯವಿಟ್ಟು ಮಾತು ರೆಫರೀಸ್, ಅದೇ ರೀತಿಯಲ್ಲಿ ನಮ್ಮ ಯೂನಿವರ್ಸಿಟಿಯ ಎಲ್ಲ ಹುಡುಗರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಎಲ್ಲ ತೀರ್ಪುಗಾರರು ವೇದಿಕೆಗೆ ಬರಬೇಕು. ಬನ್ನಿ ಒಮ್ಮೆ ಪ್ಲೀಸ್. ನಮ್ಮ ಎಲ್ಲ ತೀರ್ಪುಗಾರರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಕ್ರೀಡಾಕೂಟದ ಆರಂಭದಿಂದ ಅತ್ಯಂತ ಅಚ್ಚುಕಟ್ಟಾಗಿ ತೀರ್ಪುಗಾರಿಕೆ ವಿಭಾಗದನ್ನ ನಿರ್ವಹಿಸಿದಂಥ ನಮ್ಮ ಎಲ್ಲ ಗೌರವಾನ್ವಿತ ತೀರ್ಪುಗಾರರು ವೇದಿಕೆಗೆ ಬರುವಂತೆ ಮನವಿ.
ಇದೀಗ ತತ್ವಮಸಿ ಬಗಂಬಿಲ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಹಮ್ಮಿಕೊಂಡಂತ ದಶಮಾನೋತ್ಸವದ ಪ್ರಯುಕ್ತ ಪುರುಷರ ಮುಕ್ತ ಹೊನಲು ಬೆಳಗಿನ ಕಬಡ್ಡಿ ಪಂದ್ಯಾಕೂಟದ ಅದ್ಧೂರಿಯ ಕ್ರೀಡಾಕೂಟದ ತೀರ್ಪುಗಾರಿಕೆ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ಎಲ್ಲ ಗೌರವಾನ್ವಿತ ತೀರ್ಪುಗಾರರಿಗೆ ಗೌರವ ಸೂಚಕವಾಗಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವಂತ ಸಮಯ. ಈ ಮುಖೇನ ಕ್ರೀಡಾಕೂಟದ ಆಯೋಜಕರಿಂದ ಎಲ್ಲ ನಮ್ಮ ನೆಚ್ಚಿನ ತೀರ್ಪುಗಾರರಿಗೆ ಧನ್ಯವಾದವನ್ನು ತೋರಿಸ್ತಾ ಇದ್ದಾವೆ. ಫೈನಲ್ ಸ್ಪರ್ಧೆಯ ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ ಶ್ರೀರಾಮ ಶಂಭೂರು ತಂಡಕ್ಕೆ ಮೊದಲ ಕರೆಯನ್ನು ಕೊಡ್ತಾ ಇದ್ದಾವೆ. ತಂಡದ ಆಟಗಾರ ತಂಡ ಮಾಡದೆ ಸಿದ್ಧವಾಗುವಂತಹ ಕೋರಿಕೆ. ಫೈನಲ್ ಸ್ಪರ್ಧೆಗೆ ಲಗೇಟಿರುವಂತಹ ಎರಡು ತಂಡಗಳು ಕೂಡ ತ್ವರಿತಗತಿಯಲ್ಲಿ ಒಳಾಂಗಣವನ್ನ ಪ್ರವೇಶ ಮಾಡುವ ನಿರೀಕ್ಷೆಯಲ್ಲಿದ್ದೇವೆ. ಫೈನಲ್ ಸ್ಪರ್ಧೆಯ ಬಳಿಕ ರೋಷನ್ ಮತ್ತು ಅಜಯ್ ಅವರ ನೃತ್ಯ ಪ್ರದರ್ಶನವೂ ಕೂಡ ಇದೆ. ನಮ್ಮ ತತ್ವಮಸಿ ಬಗಂಬಿಲದ ಎಲ್ಲ ಕಾರ್ಯಕರ್ತರು ಕೂಡ ಒಮ್ಮೆ ವೇದಿಕೆ ಬಳಿ ಬರಬೇಕು. ತತ್ವಮಸಿ ಬಗಂಬಿಲ ಈ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಒಮ್ಮೆ ನಮ್ಮ ವೇದಿಕೆ ಬಳಿ ಬರಬೇಕು. ವೈಟ್ ಶರ್ಟ್ ಬಂದ ಮಾತ ನಮ್ಮ ಜವಾನರು ಚೂರು ಪ್ರಾಯದ ತೊಂದರೆ ದಿನೇಶ್ ಸತ್ಯನಾರ್ಥ ಪ್ರೀತಮ್ ಓಲಿತ್ತಿನಲ್ಲ ವೇದಿಕೆ ತಡೆಯಲ್ಲ ಬೇಗ. ಶ್ರೀರಾಮ ಶಂಭೂರು ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ ತಂಡದ ಆಟಗಾರ ದ್ವಿತೀಯ ಕರೆಯಾಗಿದೆ. ಫೈನಲ್ ಕರೆ, ದ್ವಿತೀಯ ಇಲ್ಲ ಫೈನಲ್ ಕರೆ.
ನೋಡಿ ಶ್ರೀರಾಮ ಶಂಭೂರು ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ ಇದು ಅಂತಿಮ ಕರೆಯಾಗಿದೆ. ಎರಡೂ ತಂಡಗಳು ಆಟಗಾರರ ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಎಸ್, ಎರಡು ಬಲಿಷ್ಠ ತಂಡಗಳ ಮುಖಾಮುಖಿಯಾಗುವಂತಹ ಕ್ರೀಡಾಕೂಟದ ಅಂತಿಮ ಫೈನಲ್ ಕದನ ಕಾದಾಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ತಂಡಗಳ ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ಇಲ್ಲಿದೆ ಸ್ನೇಹವು, ಇಲ್ಲಿದೆ ಪ್ರೀತಿಯು, ಒಂದೇ ಮನೆ ನಮಗೆಲ್ಲ. ಇಲ್ಲಿಲ್ಲ ಭೇದವು, ಇಲ್ಲಿಲ್ಲ ಕೋಪವು, ಒಂದೇ ಕಡೆ ನಾವೆಲ್ಲ. ನೋಡಿ ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ ದಯವಿಟ್ಟು ಬನ್ನಿ ಬೇಗ. ನೋಡಿ ಅದಾಗಲೇ ಆ ಪ್ರಕಾಶ್ ಕುಂಪಳ ಅವರು ಕೂಡ ಅದಾಗಲೇ ಆಗಮನ ಆಗ್ತಾ ಇದೆ. ಈ ಕ್ರೀಡಾಕೂಟದ ಅಂತಿಮ ಪಂದ್ಯದ ವೇಳೆಗೆ ಪ್ರಕಾಶ್ ಕುಂಪಳ ಅವರು ಬರ್ತಾ ಇದ್ದಾರೆ. ಒಂದೇ ಕಡೆ ನಾವೆಲ್ಲ, ಬದುಕೆಲ್ಲ ಒಂದಾಗಿ ಬದುಕೋಣ ಹೀಗೆ, ನಮಗ್ಯಾರು ಸರಿಸ. ಪ್ರಕಾಶ್ ವಾರಿಯರ್ಸ್ ಕುಂಪಡ ತಂಡಗಳ ಬನ್ನಿ. ಫೈನಲ್ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳು ಕೂಡ ತಕ್ಷಣ ಬರಬೇಕು. ಹೆಸರೊಂದೇ ನಮ್ದೇ ತತ್ವಮಸಿ ಭಾಗಂಬೀಲ, ನಾವೆಲ್ಲ ಒಂದೇ ಎಂದೆಂದು ಒಂದೇ. ಹೆಸರೊಂದೇ ನಮ್ದೇ ತತ್ವಮಸಿ ಭಾಗಂಬೀಲ, ನಾವೆಲ್ಲ ಒಂದೇ ಎಂದೆಂದು ಒಂದೇ. ಹೆಸರೊಂದೇ ನಮ್ದೇ ತತ್ವಮಸಿ ಭಾಗಂಬೀಲ. ಬಗಂಬಿಲ ಫೈನಲ್ ಕದನಕ್ಕಾಗಿ ತಂಡಗಳು ಬರುವಂತೆ ಶ್ರೀರಾಮ ಶಂಭೂರು ಬಕ ನಮ್ಮ ಪ್ರಕಾಶ್ ಕುಂಪಳ ತಂಡದ ಆಗಮನ ಆಗ್ತಾ ಇದೆ. ಶ್ರೀರಾಮ ಶಂಭೂರು ದಕ್ಕಲ ಬಲೆ. ಎಸ್ ಬಂಧುಗಳೇ, ತತ್ವಮಸಿ ಬಗಂಬಿಲ ಆಯೋಜಿತ ದಶಮಾನೋತ್ಸವ ಕಬಡ್ಡಿಯ ಫೈನಲ್ ಕದನದ ವೇಳೆಯಲ್ಲಿ ನಾವಿದ್ದೇವೆ. ಮೊದಲ ತಂಡವನ್ನು ಬರಮಾಡಿಕೊಳ್ಳುವಂತಹ ಹಂತದಲ್ಲಿ ಈ ಭಾಗದಲ್ಲಿ ಕಬಡ್ಡಿಯನ್ನ ಪ್ರೀತಿಸುವಂತ ದೊಡ್ಡ ಹೃದಯವಂತ ಶ್ರೀಯುತ ಪ್ರಕಾಶ್ ಕುಂಪಳ ಅವರ ಸಾರಥ್ಯದ ತಂಡ ಕಳೆದ ಬಾರಿ ಉಳ್ಳಾಲ ಪ್ರೋನಲ್ಲಿ ಇದೇ ಅಂಕಣದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡಂತ ಆಟಗಾರರ ಮುತುವರ್ಜಿಯನ್ನು ವಹಿಸಿಕೊಂಡ ಗೌರವಾನ್ವಿತ ಪ್ರಕಾಶ್ ಕುಂಪಳ ಅವರ ಸಾರಥ್ಯದ ತಂಡದ ಆಗಮನ. ಟೀಮ್ ಪ್ರಕಾಶ್ ಕುಂಪಳ ಅಭಿಮಾನಿ ಬಳಗ, ಅಭಿಮಾನಿ ಬಳಗ, ಬಳಗ 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 ಬಳಗ. ಪ್ರಕಾಶ್ ಕುಂಪಡ ಅಭಿಮಾನಿ ಬಡಗ ತಂಡದ ಪ್ರವೇಶ ಆಗಿದೆ. ಇನ್ನು ಎದುರಾಳಿ ತಂಡ ಬರಬೇಕಿದೆ. ಶ್ರೀರಾಮ ಶಂಭೂರು ತಂಡ ಬನ್ನಿ. ಪರೀಕ್ಷಿತ ಬಲಬೇಗ. ಸಮಯ 4:30 ಗಂಟೆಯಾಗಿದೆ. ಆಲ್ಮೋಸ್ಟ್ 5:30 ಗಂಟೆಗೆ ಇಲ್ಲಿಂದ ನಾವೆಲ್ಲರೂ ಹೊರಡಬೇಕಾದ್ರೆ ತಂಡಗಳು ಸಮಯಕ್ಕೆ ಸರಿಯಾಗಿ ಬರಬೇಕು. ನಾಳೆಯ ಸೋಮವಾರದ ದಿವಸ ದೈನಂದಿನ ಕಾರ್ಯಚಟುವಟಿಕೆಗಳು ಅನೇಕರಿಗಿರುತ್ತೆ. ಹಾಗಾಗಿ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದ್ರೆ ಆಟಗಾರರೇ
ಪಂದ್ಯ ಸಂಪನ್ನವನ್ನ ತಾವುಗಳು ಕಾಣಬಹುದಾಗಿದೆ. ಸೋಮವಾರ ಇನಿ ಸೋಮವಾರ 5 ಗಂಟೆ ಆಂಡ್ ಶಂಭೂರು ಶ್ರೀರಾಮ ಶಂಭೂರು ಬಲೆ ಶಂಭೂರು ತಂಡ ಬರುವಂತೆ ಲಿಖಿತರಿಗೆ ಮೈಕದ ಅಗತ್ಯ ನಿಚ್ಚ ಶಂಭೂರು ಬಲೆ ಶಂಭೂರು ತಂಡದಲ್ಲಿ ಮನ್ಸೂರ್ ಸಿಂಗ್ ಅವರು ಮಾತ್ರ ಕಾಣಿಸಿಕೊಡ್ತಾ ಇದ್ದಾರೆ. ಬಾಕಿ ಕಿದರೆ ಸಿಂಗ್ ಶ್ರೀರಾಮ್ ಶಂಭೂರು ಬಲೆ ಎಸ್ ಅತಾಜವರೇ ತಂಡ ಬಂದಿದೆ. ಬೈದೇರು ಶ್ರೀರಾಮ ಶಂಭೂರು ತಂಡದ ಆಗಮನವಾಗ್ತಾ ಇದೆ. ಕಬಡ್ಡಿಯ ಲೋಕದಲ್ಲಿ ವಿನೂತನ ಅಧ್ಯಾಯಗಳ ಮೂಲಕ ಶಂಭೂರಿನ ಗಣೇಶ್ ಅವರ ಪ್ರಾಯೋಜಿತ ತಂಡ ಕರಾವಳಿಯ ಅನೇಕ ಭಾಗಗಳಲ್ಲಿ ಕ್ರೀಡೆಯನ್ನು ಮುಂದುವರಿಸುವ ಮೂಲಕ ಯುವ ತಾರೆಗಳನ್ನು ಪರಿಚಯಿಸಿದಂತ ಅತ್ಯಂತ ಹೆಮ್ಮೆಯ ಕ್ರೀಡಾ ರಂಗದ ಅತ್ಯಂತ ನಲುಮೆಯ ತಂಡ ಟೀಮ್ ಶ್ರೀರಾಮ ಶಂಭೂರು. ಎಸ್ ಬಂಧುಗಳೇ, ಲೈನಪ್ ಅಲ್ಲ ಪ್ಲೇಯರ್ಸ್ ಲೈನಪ್ ಮಾತ ಬಗಬಿಲ್ಲದ ಜವನ ಇರ್ಲಕ್ಲೆ ಲಾಸ್ಟ್ ಮ್ಯಾಚ್ ಪೊರ್ಲುಡು ಕಾರ್ಯಕ್ರಮ ಸುಧಾರಿತ ಕೋರ್ತನಗಳು ಪೂರ ಅಲ್ಲಿ ಸ್ಟೇಜಿರು ಕುಳಿದು ಫ್ರೂಟ್ಸ್ ತಿನ್ನಗಳು ಪೂರ ಬಲ್ಲಿ ಲಕ್ಕಿ 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 ಬಲ್ಲಿ ಬಲ್ಲಿ ಮಾತ ಬಗಬಿಲ್ಲದ ಜವನೇರು ಬಂಧುಗಳೇ,
ತತ್ವಮಸಿ ಬಗಂಬಿಲ ಆಯೋಜಿತ ದಶಮಾನೋತ್ಸವ ಕಬಡ್ಡಿಯ ಅಂತಿಮ ಕ್ಷಣಕ್ಕೆ ನಾವು ಬಂದಿದ್ದೇವೆ. ಈ ಪಂದ್ಯಾವಳಿಯಲ್ಲಿ ಅದಾಗಲೇ ಕಳೆದ ರಾತ್ರಿಯ ಸಂಜೆಯ ವೇಳೆಗೆ 8:30 ಗಂಟೆಯ ವೇಳೆಗೆ ಪಂದ್ಯಾವಳಿ ಆರಂಭವಾಗಿತ್ತು. ಇದೀಗ ಬೆಳಗಿನ ಜಾವ 4:40 ಆಗಿದೆ. ಸೊ ಈ ಕ್ರೀಡಾಕೂಟವನ್ನು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಆಯೋಜನೆ ಮಾಡಿ ಕಳೆದ 10 ವರ್ಷಗಳಿಂದ ಕ್ರೀಡಾರಂಗದಲ್ಲಿ ಒಂದು ವಿನೂತನವಾಗಿರತಕ್ಕಂಥ ಪ್ರಯೋಗಗಳ ಮೂಲಕ ಕಬಡ್ಡಿಯ ಜೊತೆಗೆ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತಹ ಕೀರ್ತಿ ಇರುವಂತಹ ಒಂದೇ ಒಂದು ತಂಡ ಅಂದರೆ ಅದು ತತ್ವಮಸಿ ಬಗಂಬಿಲ ತಂಡ. ಆ ತಂಡಕ್ಕೆ ಸಮಸ್ತ ಕ್ರೀಡಾ ಬಂಧುಗಳು ಕೂಡ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟಿ ಅವರ ಮುಂದಿನ ಚೈತನ್ಯದ ಹಾದಿಗಳಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿಸುವಂತೆ ಅವರ ಕಾರ್ಯಕ್ಷೇತ್ರ ಇನ್ನಷ್ಟು ವಿಸ್ತಾರವಾಗಲಿ ಅನ್ನುವ ನಿಲುವುಗಳ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಬಂಧುಗಳೇ, ಕಳೆದ ದಿನ ಬಹಳಷ್ಟು ತಂಡಗಳ ಕೊರತೆ ಅನುಭವಿಸಾಗಲೂ ಕೂಡ ಬಹಳ ಕೆಚ್ಚಳಿಯದ ಅತ್ಯುತ್ತ ಶ್ರೇಷ್ಠ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಿ ಈ ಪಂದ್ಯಾಟವನ್ನು ಇದೀಗ ಯಶಸ್ವಿಯ ಹಂತಕ್ಕೆ ತಂದು ನಿಲ್ಲಿಸಿರುವಂಥದ್ದು ನಮ್ಮ ತತ್ವಮಸಿ ಬಗಂಬಿಲ ತಂಡದ ಎಲ್ಲ ಆಟಗಾರರು. ವಿಶೇಷವಾಗಿ ಈ ತತ್ವಮಸಿ ಬಗಂಬಿಲದ ಸಂಸ್ಥಾಪಕರಾಗಿರುವಂಥ ಪ್ರೀತಮ್ ಅವರಿಗೆ, ಜೊತೆಗೆ ಇಡೀ ತಂಡ, ಇವತ್ತು ದಿನೇಶ್ ಆಗಿರ್ಬೋದು ಅಥವಾ ಆ ತಂಡದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ, ಲಲಿತ್ ಅವರಾಗಿರ್ಬೋದು, ಸೊ ಎಲ್ಲರೂ, ಆ ಮಾಲತಿ ಅಕ್ಕ ಆಗಿರ್ಬೋದು, ಸೊ ಎಲ್ಲ ಕೂಡ ಇವತ್ತು ಬಹಳ ಶ್ರಮಪಟ್ಟು ಬಹಳ ಕಷ್ಟವನ್ನು ಅನುಭವಿಸಿ ಆರಂಭದ ದಿನಗಳಲ್ಲಿ ಸೋಲನ್ನು ಅನುಭವಿಸಿ ಇವತ್ತು ಒಂದು ಹಂತದಲ್ಲಿ ಗೆಲುವಿನಲ್ಲಿ ಕಬಡ್ಡಿಯ ಲೋಕದಲ್ಲಿ ಮಿಂಚುತ್ತಿರುವ ತಂಡವಾಗಿದೆ ನಮ್ಮ ತತ್ವಮಸಿ ಬಗಂಬಿಲ. ಹಾಗಾಗಿ ಆ ಬಗಂಬಿಲ ಇನ್ನಷ್ಟು ಎತ್ತರಕ್ಕೇರಳಿ ಕಾರ್ಯಸಾಧನೆ ಕಬಡ್ಡಿ ಕ್ಷೇತ್ರದಲ್ಲಿ ಅನ್ನುವಂತಹ ಶುಭ ಹಾರೈಕೆಗಳ ಜೊತೆಗೆ ಈ ಪಂದ್ಯಾವಳಿಯಲ್ಲಿ ನಮ್ಮ ಜೊತೆಗೆ ಅನೇಕ ವೀಕ್ಷಕ ಬಂಧುಗಳು ನಿನ್ನೆ ರಾತ್ರಿಯಿಂದ ನಿದ್ದೆಗೆಟ್ಟು ಈ ಪಂದ್ಯಾವಳಿಯನ್ನು ಗಮನಿಸಿದ್ದೀರಾ, ನೋಡಿದ್ದೀರಾ, ಖುಷಿ ಪಟ್ಟಿದ್ದೀರಾ, ನಕ್ಕಿದ್ದೀರಾ. ಸೊ ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಜೊತೆಗೆ ಈ ಕ್ರೀಡಾಕೂಟದಲ್ಲಿ ನಮ್ಮ ಈ ಪಂದ್ಯಾಟವನ್ನು ನೇರ ಪ್ರಸಾರದಲ್ಲಿ ವಿಶ್ವವ್ಯಾಪ್ತಿಯಾಗಿ ಪಸರಿಸಿದ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ಲೈವ್ ಸಿಬ್ಬಂದಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಜೊತೆಗೆ ನಮ್ಮ ಲೈಟ್ಸ್ ಆ್ಯಂಡ್ ಸೌಂಡ್ಸ್ ವ್ಯವಸ್ಥೆಯಲ್ಲಿ ಸಹಕರಿಸಿದ ಪ್ರತಿಯೊಬ್ಬ ಸೌಂಡ್ ಸಿಸ್ಟಮ್ನ ಇಂಜಿನಿಯರ್ಗಳಿಗೆ, ಸೌಂಡ್ ಸಿಸ್ಟಮ್ನ ಕ್ರೂ ಮೆಂಬರ್ಸ್ಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು, ಉಳ್ಳಾಲದ ಈ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಕಳೆದ ರಾತ್ರಿಯಿಂದ ಈಚೆಗೆ ಇಲ್ಲಿ ಯಾವುದೇ ರೀತಿಯ ಕಾನೂನಿನ ತೊಡಕಾಗದ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಜೊತೆ ಗುರುತಿಸಿಕೊಂಡಿದ್ದೀರಾ. ಸೊ ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲರ ಪರವಾಗಿ ನಿಮಗೆ ಹೃದಯ ಸ್ಪರ್ಶಿ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಸೊ ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗಕ್ಕೆ. ಅದೇ ರೀತಿಯಲ್ಲಿ ಕಳೆದ ರಾತ್ರಿ ಆರಂಭವಾದ ಈ ಪಂದ್ಯಾವಳಿಯಲ್ಲಿ ಅನೇಕ ಪ್ರತಿಭಾನ್ವಿತ ಆಟಗಾರರ ಜೊತೆಗೆ ಅನುಭವಿತ ತಾರೆಗಳು ಕೂಡ ಬಂದಿದ್ದಾರೆ, ಆಡಿದ್ದಾರೆ. ಕ್ರೀಡಾಕೂಟ ಯಶಸ್ವಿಯಾಗಿದೆ. ಬಗಂಬಿಲದ ಈ ಪ್ರೀತಿ ಹೇಗಿದೆ ಅಂದರೆ ಕೇರಳದಿಂದಲೂ ಕೂಡ ಕಳೆದ ರಾತ್ರಿ ತಂಡಗಳ ಕೊರತೆಯಾದಾಗ ತಂಡ ಬಂದು ಆಡಿದೆ ಅನ್ನುವುದನ್ನು ನಾವು ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕು. ಯಾಕಂದರೆ ಬಹಳಷ್ಟು ತಂಡಗಳು ಕೇರಳದಿಂದ ಬಂದಿರುವಂಥದ್ದು ಈ ಭಾಗಕ್ಕೆ. ಹಾಗಾಗಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ವಿಶೇಷವಾಗಿ ಈ ಕ್ರೀಡಾಕೂಟಕ್ಕೆ ಈ ಒಂದು ಅಂಕಣವನ್ನು ಕೊಟ್ಟಂತಹ ಮಹಾತ್ಮ ಗಾಂಧಿ ರಂಗಮಂದಿರದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಜೊತೆಗೆ ನಮ್ಮೆಲ್ಲ ತೀರ್ಪುಗಾರರು ಇವತ್ತು ಅದ್ಭುತವಾದಂಥ ಒಂದು ತೀರ್ಪುಗಾರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ನವೀನ್ ಸರ್ ಅವರ ಮುತುವರ್ಜಿಯಲ್ಲಿ ಎಲ್ಲ ತೀರ್ಪುಗಾರರು ಅವರಿಗೂ ಕೂಡ ಹೃದಯ ಸ್ಪರ್ಶಿ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಜೊತೆಗೆ ಕಬಡ್ಡಿಯ ಕ್ಷೇತ್ರದಲ್ಲಿ ಬಗಂಬಿಲದ ತಂಡದ ಜೊತೆ ಆಡಿ ವಿಶೇಷವಾಗಿರತಕ್ಕಂಥ ಸಾಧನೆಯನ್ನು ಮೆರೆದಿರತಕ್ಕಂಥ ಒಬ್ಬ ಆಟಗಾರ, ಅದು ಈ ಭಾಗದಲ್ಲಿರುವಂಥದ್ದು, ಅದು ನಮ್ಮ ಕಡಬದ ಮುತ್ತು ಮುರ್ಜಾನ್ ಬರಬೇಕು. ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಗಿರ್ಬೋದು ಅಥವಾ ಬಹಳಷ್ಟು ಸಾಧನೆ ಇವತ್ತು ಮುರ್ಜಾನ್, ಖಂಡಿತ ಮುರ್ಜಾನ ಸಾಧನೆ ಅಂತದ್ದು. ಅದಕ್ಕೋಸ್ಕರ ಬಗಂಬಿಲದ ಈ ಒಂದು ಅಂಕಣದಲ್ಲಿ ಒಂದು ಸಣ್ಣ ಗೌರವವನ್ನು ಕೊಡಬೇಕು ಅನ್ನುವಂಥ ಬಗಂಬಿಲ ಹುಡುಗರ ಒಂದು ಕೋರಿಕೆ. ಅದಕ್ಕಾಗಿ ಎಲ್ಲರೂ ಅದೇ ರೀತಿಯಲ್ಲಿ ಬಗಂಬಿಲದ ಮತ್ತೋರ್ವ ಆಸ್ತಿ ಅಂದರೆ ಅದು ಜೂನಿಯರ್ ರಾಜ್ಯ ಮಟ್ಟದ ಜೂನಿಯರ್ ವಿಭಾಗದಲ್ಲಿ ಆಡಿರತಕ್ಕಂಥ ನಮ್ಮ ಪ್ರಣಮ್. ಸೊ ಇಬ್ಬರು ಆಟಗಾರರಿಗೂ ನಮ್ಮ ಅತಿಥಿಗಳು ಅದಕ್ಕೆ ಪ್ರಕಾಶನ ದಯವಿಟ್ಟು ಬಂದು ಈ ಇಬ್ಬರಿಗೂ ಕೂಡ ಅಭಿನಂದನೆಯ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆ. ಅದೇ ರೀತಿಯಲ್ಲಿ ಎಲ್ಲ ಹುಡುಗರು ದಯವಿಟ್ಟು ಒಂದು ಗೌರವವನ್ನು ಸಲ್ಲಿಸಬೇಕು. ಅಂತಲೇ
ಅನ್ನ ಡಿಜೆ ಥ್ಯಾಂಕ್ ಯು. ಸೊ ಅಭಿನಂದನೆಯನ್ನು ಸ್ವೀಕರಿಸಿದಂಥ ಮುರ್ಜಾ ಅವರಿಗೆ ಅಭಿನಂದನೆಗಳು. ಸೊ ಆ ತಂಡದ ಆಲ್ಮೋಸ್ಟ್ ಒಂದು 90% ಆಟಗಾರರ ಕಣ್ಣಿರುವಂಥದ್ದು ಮುರ್ಜಾ ಅವರ ಸಿಕ್ಕಿರ್ತಕ್ಕಂಥ ಫ್ರುಟ್ಸ್ ಮೇಲೆ. ಹಾಗಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದ್ದಾವೆ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಮ್ಮೆಲ್ಲ ಬಗಂಬಿಲದ ಹುಡುಗರ ಶ್ರಮ ಏನಿದೆ ಅದು ಅದ್ವಿತೀಯವಾಗಿತ್ತು. ಅದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ, ವಿಶೇಷವಾಗಿ ಈ ಒಂದು ಕ್ರೀಡಾಂಗಣದಲ್ಲಿ ಸತತವಾಗಿ ತಂಡವನ್ನು ಕಟ್ಟಿ ಆ ತಂಡ ಚಾಂಪಿಯನ್ ಆಗಬೇಕಾದ್ರೆ ಅದರ ಬೆನ್ನ ಹಿಂದೆ ನಿಂತಂಥವರು ಶ್ರೀಯುತ ಗೌರವಾನ್ವಿತ ಪ್ರಕಾಶ್ ಕುಂಪಳ ಅವರು. ಕಬಡ್ಡಿಯ ಮೇಲಿರತಕ್ಕಂಥ ಪ್ರೀತಿ, ಕ್ರೀಡೆಯ ಮೇಲಿರತಕ್ಕಂಥ ಪ್ರೀತಿ ಅವರನ್ನು ಇವತ್ತು ಬೆಳಗಿನ ಜಾವ ಮತ್ತೆ ಅಂಕಣಕ್ಕೆ ಕರೆದು ತಂದಿದೆ. ನಿನ್ನೆಯ ರಾತ್ರಿಯ ಒಂದು ದೊಡ್ಡ ಆಫರನ್ನು ಕೊಟ್ಟಿದ್ದಾರೆ. ಈ ಪಂದ್ಯದಲ್ಲಿ ಫೈನಲ್ ಕದನದಲ್ಲಿ ಗೆದ್ದರೆ ಆ ಬಹುಮಾನದ ಮೇಲೆ 50,000 ನಗದು ಘೋಷಣೆ ಅನ್ನುವಂಥದ್ದು. ಹಾಗಾಗಿ ಭರತ್ಗೂ ಗೊತ್ತಿದೆ, ತಂಡದ ನಾಯಕನಿಗೂ, ಅಲ್ಲಿ ಹೇಗೆ ಹಾಡಬೇಕು ಅನ್ನುವಂಥದ್ದು, ಅದರ ಎದುರಾಳಿ ಹೇಗಿದ್ದಾರೆ ಅನ್ನುವುದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ ಆಡಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಎರಡೂ ತಂಡಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಚಾಂಪಿಯನ್ ಪಟ್ಟಕ್ಕಾಗಿರುವ ಹೋರಾಟದಲ್ಲಿ ಬಗಂಬಿಲದ ದಶಮಾನೋತ್ಸವದ ಕಬಡ್ಡಿಯ ರಣಾಂಗಣದ ಫೈನಲ್ ಆರಂಭಗೊಳ್ಳಲಿದೆ. ಪರೀಕ್ಷಿತವರಿದ್ದ ಡಿಜೆಗೆ ನೃತ್ಯ. ಸೊ ಬೆಳಗಿನ ಜಾವದಲ್ಲಿ ಜೊತೆಗೆ ನಿನ್ನೆಯಿಂದಲೇ ಕಬಡ್ಡಿಯಲ್ಲಿ ಉಳ್ಳಾಲ ಭಾಗದಲ್ಲಿ ಪಿಲಿನಲಿಕೆಯಲ್ಲಿ ಎತ್ತಿದ ಕೈ ಅಂದರೆ ಅದು ಸೋನಿ. ಸೊ ಸೋನಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಪಿಲಿ ಸೋನಿ, ಸೋನಿಗೆ ಅಭಿಮಾನಿಲು ಇಲ್ಲೇ ರೀ. ಪಿಲಿ ಸೋನಿ ಕಾಂಡನಗೊಂಚೂರು ಪುಳಿ ಆತನ. ಫೈನಲ್ ಕದನದ ಆರಂಭದ ವಿಸಿಲ್. ಎಸ್, ತತ್ವಮಸಿ ಬಗಂಬಿಲ ರಿಜಿಸ್ಟರ್ಡ್ ದಶಮಾನೋತ್ಸವದ ಕಬಡ್ಡಿ ಪಂದ್ಯಾಟದ ಫೈನಲ್ ಕದನ ಆರಂಭವಾಗಿದೆ. ಅನ್ಸೀಫ್ ಪ್ರಥಮ ದಾಳಿಯ ಸಂಘಟನೆಯಲ್ಲಿ ಶಂಭೂರು ತಂಡದ ಪರವಾಗಿ ಫೈನಲ್ ಕದನದ ವೇಳೆಯಲ್ಲಿ ಹೋರಾಟ ಭರತನ ಮೂಲಕ ದಾಳಿಯಲ್ಲಿ ಭರತ, ಫೈನಲ್ ಕದನದಲ್ಲಿ ಬಗಂಬಿಲದ 30,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟ ಯಾರಿಗೆ? ಪವನ್ ಮಂಜೇಶ್ವರ. ಡಿಪೆಂಡರ್ಗಳ ಅದ್ಭುತವಾದಂಥ ಪ್ರಯೋಗಗಳು ಮುಂದುವರಿಯಲು ಆರಂಭಿಸಿದೆ ಒಳಾಂಗಣ. ಕೌಶಿಕ್ ಭರತನ ಜಗಲ್ಬಂದಿಗೆ ಸಂಘಟಿತವಾದ ಬಲ ಬಂದಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಮತ್ತೆ ದಾಳಿಯಲ್ಲಿ ಫೈನಲ್ ಕದನದಲ್ಲಿ ಮೊದಲ ಬಾರಿಗೆ ವಿಕ್ರಾಂತ. ಪ್ರತಿಯೊಂದು ಹೆಜ್ಜೆಗಳಲ್ಲಿ ಶ್ರೀಯುತ
ಸಾಜಿದ್ ಉಳ್ಳಾಲ್ ಅವರು ದಯವಿಟ್ಟು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಸಾಜಿದ್ ಉಳ್ಳಾಲ್. ರಶೀದ್ ಬನಾರಿ ದಾಳಿಯಲ್ಲಿದ್ರೆ ಡಿಪೆಂಡರ್ ವೀಕ್ಷಿತನಿಂದ ತಪ್ಪಿಸಿಕೊಂಡ ರಶೀದ್ ಅವಕಾಶವನ್ನ ಪಡೆಯುವ ಅದ್ಭುತವಾದ ಹೋರಾಟದ ವೇಳೆಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಪರೀಕ್ಷಿತ ದಾಳಿಯಲ್ಲಿ ತತ್ವಮಸಿ ಬಗಂಬಿಲ ಆಯೋಜಿತ ದಶಮಾನೋತ್ಸವ ಮುಕ್ತ ಕಬಡ್ಡಿಯ ಫೈನಲ್ ಕದನದ ವೇಳೆಯಲ್ಲಿ ನಾವಿದ್ದೇವೆ. ಫೈನಲ್ ಕದನವನ್ನು ಯೂಟ್ಯೂಬ್ ಚಾನಲ್ನ ನೇರ ಪ್ರಸಾರದ ಮೂಲಕ ನೋಡುತ್ತಿರುವ ಎಲ್ಲ ಕಬಡ್ಡಿಯ ಆಸ್ವಾದಕರ ಬೆಳಗಿನ ಜಾವದಲ್ಲಿ ಕೂಡ ನಿದ್ದೆ ಬಿಟ್ಟು ಪಂದ್ಯಾವಳಿಯನ್ನು ನೋಡುತ್ತಾ ಇದ್ದೀರಾ. ಆ ಪ್ರಕಾರವಾಗಿ ಮತ್ತೆ ಫೈನಲ್ ಕದನದಲ್ಲಿ ಪ್ರತಿಯೊಂದು ಹೆಜ್ಜೆಗಳಲ್ಲಿಯೂ ಕೂಡ ಯಶಸ್ಸನ್ನು ಬಳಸಿಕೊಳ್ಳಲೇಬೇಕಾದ ಕಿರಣ ಚಾರ್ಮಾಡಿಯ ಕಿರಣ ಡಬಲ್ ಟೈಹೋಡ್ ಮೂಲಕವಾಗಿ ಎದುರಾಳಿಯನ್ನು ಬಂಧಿಸುವಾಗ ವಿಕ್ರಾಂತ ಹೊರಾಂಗಣಕ್ಕೆ ಪವನ ದಾಳಿಯಲ್ಲಿ ಅಂತರ 4-2 ಸ್ಪರ್ಧೆ. ಯಶಸ್ವಿ ಹೋರಾಟವನ್ನು ಕ್ಷಣಾರ್ಧದಲ್ಲಿ ಮರಳಿದ ಪವನ್, ಆದರೆ ಹೊರಾಂಗಣ ಕತ್ತರಿಯಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಭರತ ಬಂಧ ಕಳೆದ ದಾಳಿಯಲ್ಲಿ ಎದುರಾಳಿಯನ್ನ ಗರಬಡಿಸಿದಂತೆ ದಂಗುಬಡಿಸಿದಂತೆ ಡಿಫೆನ್ಸ್ ಮೂಲಕ ಟ್ಯಾಕಲ್ ಪಾಯಿಂಟ್ ಅನ್ನು ಪಡೆದುಕೊಂಡ ಕಿರಣ ಕಾರ್ನರ್ನಲ್ಲಿ ಮನ್ಸೂರ್ ಸಿಂಗ್ ಕುಕ್ಕಾಜೆ, ಕಿರಣ್ ಚಾರ್ಮಾಡಿ, ಪರೀಕ್ಷಿತ್ ಉಡುಪಿ ಒಳಾಂಗಣದಲ್ಲಿರುವ ಪ್ರಬಲ 3 ಡಿಫೆಂಡರ್ಗಳು. ಮನ್ಸೂರ್ ಸಿಂಗ್ ದಾಳಿಯಲ್ಲಿ ಇಡೀ ಕ್ರೀಡಾಕೂಟದಲ್ಲೇ ಮೊದಲ ಬಾರಿಗೆ ಮನ್ಸೂರ್ ಸಿಂಗ್ ಅವರು ದಾಳಿಯ ಸಂಘಟನೆಯಲ್ಲಿ ಕಂಡುಕೊಂಡಿದ್ದೇವೆ. 5-2. ಕಳೆದ 15 ವರ್ಷಗಳಿಂದ ಕಬಡ್ಡಿಯ ಕ್ಷೇತ್ರದಲ್ಲಿ ತನ್ನ ಅನನ್ಯ ಹೋರಾಟವನ್ನ ಅಂಕಣದಲ್ಲಿ ಮುಂದುವರಿಸಿಕೊಂಡ ಮನ್ಸೂರ್ ಪ್ರತಿ ಹೋರಾಟವನ್ನು ನೀಡಲೇಬೇಕಾದ ಅನುವಲ್ಲಿ ಹೋರಾಟ ಅಂಕಣದಲ್ಲಿದೆ. ಮತ್ತೆ ರಶೀದ್ ದಾಳಿಯಲ್ಲಿದ್ರೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಪಂದ್ಯದಿಂದ ಪಂದ್ಯಕ್ಕೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಹೋರಾಟವನ್ನು ನೀಡಬಲ್ಲಂತ ಆಟಗಾರ ರಶೀದ್. ಬಾನಾರಿ ರೈಡರ್ ಔಟ್ ಎಂಬ ತೀರ್ಪು. ಸೂಪರ್ ಟ್ಯಾಕಲ್ 3 ಡಿಫೆಂಡರ್ಗಳು. ಫೈನಲ್ ಪಂದ್ಯಾಟ ಮುಂದುವರಿಸುತ್ತಾ 5-2. 5-4. 1 ಅಂಕದ ಅಂತರದಲ್ಲಿ ಸ್ಪರ್ಧೆ ಮತ್ತೆ ಅನ್ಸೀವ್. 2 ಸೂಪರ್ ಟ್ಯಾಕಲ್ಗಳ ಮೂಲಕ 4 ಅಂಕಗಳನ್ನು ಸಂಪಾದಿಸಿಕೊಂಡ ಶ್ರೀರಾಮ ಶಂಭೂರು. ಅನ್ಸೀಪ ಯಾವುದೇ ಕ್ಷಣದಲ್ಲಿಯೂ ಕೂಡ ಬಹಳಷ್ಟು ಅಪಾಯಕಾರಿ ದಾಳಿಗಳನ್ನು ಮಾಡಬಲ್ಲ ಆಟಗಾರ. ಕೆಲವೊಂದು ಬಾರಿ ಅಂಕಣವನ್ನೇ ಬರಿದು ಮಾಡಿದ ಕೀರ್ತಿಯು ಅನ್ಸೀಪನಿಗಿದೆ. ಮತ್ತೆ ಭರತ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ತತ್ವಮಸಿ ಬಗಂಬಿಲದ ಫೈನಲ್ ಕದನವಿದೆ. ಮುಂದಿನ 24ನೇ ತಾರೀಕು ಶನಿವಾರದ ದಿವಸ ಮೂಡಬೆದರೆಯ ಸ್ವರಾಜ್ ಮೈದಾನ. ಕಿರಣ, ಓ ಮೈ ಗಾಡ್, 2 ಅಂಕಗಳು. ಅಂಕದ ಗಳಿಕೆಯ ಜೊತೆಗೆ ಅಂತರ ಹೆಚ್ಚಾಗುತ್ತಾ ಇದೆ. ಥರ್ಡ್ ರೈಟ್
ಮುಂದಿನ 24ನೇ ತಾರೀಕಿನ ದಿವಸ ಶನಿವಾರ ಮೂಡುಬಿದಿರೆಯ ಸ್ವರಾಜ್ ಮೈದಾನದಲ್ಲಿ 65 kg ವಿಭಾಗದ ಮುಕ್ತ ಕಬಡ್ಡಿ 25,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟಕ್ಕಾಗಿ ಮುಂದುವರಿಯಲಾರಂಭಿಸಿದೆ ಹೋರಾಟ. ಪ್ರತಿಕ್ಷಣಗಳನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿಕೊಳ್ಳಬಲ್ಲ ಚತುರತೆ ಮುರ್ಜಾನ್. ತಡೆಯಾಗಿ ಗೋಡೆಯಾಗಿ ನಿಂತಾಗ ಅವಕಾಶದ ಪೂರ್ಣ ಲಾಭಗಳನ್ನು ಗಳಿಸಿಕೊಳ್ತಾ ಇದೆ ಪ್ರಕಾಶ್ ಕುಂಪಲ. ಅಭಿಮಾನಿ ಬಳಗ ಮುನ್ನಡೆಯಲ್ಲಿ. ಹನ್ನೊಂದು 11-4ರಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಪ್ರಕಾಶ್ ಅಭಿಮಾನಿ ಬಡಗ ತಂಡ. ಅನ್ಸೀಫ್ ಮತ್ತೆ ದಾಳಿಯಲ್ಲಿ ನಿರಂತರವಾಗಿ ಮಾಡಿದಂಥ 2 ದಾಳಿಗಳಲ್ಲಿ ಟ್ಯಾಕಲ್ ಆಗಿದ್ದಾರೆ ಅನ್ಸೀಫ್. ಯಶಸ್ವಿ ದಾಳಿಯನ್ನು ಫೈನಲ್ ಸ್ಪರ್ಧೆಯಲ್ಲಿ ಕಂಡುಕೊಂಡಿಲ್ಲ. ತೃತೀಯ ಬಾರಿಗೂ ಟ್ಯಾಕಲ್ ಆಗಿದ್ದಾರೆ ಅನ್ಸೀಫ್. ಸಂಪೂರ್ಣವಾಗಿ ದಾಳಿಯಲ್ಲಿ ವಿಫಲತೆಯನ್ನು ನಿರಂತರವಾಗಿ ಕಂಡುಕೊಡುತ್ತಾ ಇದ್ದಾರೆ ಅನ್ಸೀಫ್. ಇತ್ತ ಕಡೆಯಲ್ಲಿ ಬನಾರಿ. ಶಂಭೂರು ತಂಡದ ಪ್ರತಿಯೊಂದು ದಾಳಿಯೂ ವಿಫಲತೆಯನ್ನು ಕಂಡುಕೊಡುವಂಥ ಸಂದರ್ಭದಲ್ಲಿ ಪ್ರಕಾಶ್ ಅಭಿಮಾನಿ ಬಡಗ ತಂಡದ ಪ್ರತಿಯೊಂದು ದಾಳಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ಅಂಕಗಳ ಗಳಿಕೆ ಆಗುತ್ತಾ ಇದೆ. 14-4 10 ಅಂಕಗಳ ಮುನ್ನಡೆಯಲ್ಲಿದೆ. ವಿಕ್ರಾಂತನ ಮೂಲಕ ದಾಳಿ ಮುಂದುವರಿಯಲಾರಂಭಿಸಿದೆ. ಪ್ರಥಮ ಅವಧಿಯ ವೇಳೆಯ 15 ನಿಮಿಷಗಳ ಅವಧಿಯಲ್ಲಿ ಪಂದ್ಯ ಯಾರ ಪರವಾಗಲಿದೆ ಅನ್ನುವುದು ಕೂಡ ನಿಗೂಢವಾಗಿದೆ. ಯಾಕಂದರೆ ಶ್ರೇಷ್ಠ ಆಟಗಾರರೆಲ್ಲರೂ ಎರಡೂ ಭಾಗದಲ್ಲಿದ್ದಾರೆ. ಅಂತರವನ್ನು ಕಾಯ್ದುಕೊಳ್ಳುವ ನೀತಿಯನ್ನು ಮುಂದುವರಿಸಿಕೊಳ್ಳಬೇಕಾದ ಅನಿವಾರ್ಯತೆಯ ಸಂದರ್ಭಗಳಲ್ಲಿ ಪ್ರಸ್ತುತ ಈ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ನಿರೀಕ್ಷಿತ ಹೋರಾಟದ ಅವಧಿ ವರುಣನ ಮೂಲಕ ಅಂಕದ ಗಳಿಕೆ. ಅಂತರವನ್ನು ಹೆಚ್ಚಿಸಿಕೊಳ್ಳುವಂಥ ಯೋಚನೆ ಆಟಗಾರರುಗಳಲ್ಲಿದೆ. ಪ್ರತಿರೋಧವನ್ನು ಮುಂದುವರಿಸಿಕೊಳ್ಳುವಂಥ ಅವಕಾಶಗಳನ್ನು ಪಂದ್ಯದಲ್ಲಿ ಕಾಣಬಹುದಾಗಿದೆ. ಸರ್ವಾಂಗೀಣ ಕಬಡ್ಡಿಯ ಪ್ರದರ್ಶನಗಳ ಮೂಲಕ ಅತ್ಯಂತ ಶ್ರೇಷ್ಠ ಕಬಡ್ಡಿ ಒಳಾಂಗಣದಲ್ಲಿ ಎರಡೂ ತಂಡಗಳಿಗೆ ಫೈನಲ್ ಕದನವನ್ನು ಗೆಲ್ಲಲೇಬೇಕಾದಂಥ ಒತ್ತಡ ಇದೆ. ಚಾಂಪಿಯನ್ ಪಟ್ಟಕ್ಕಾಗಿ ನಿರಂತರವಾದ ಶ್ರಮ ಮುಂದುವರಿಯಲಾರಂಭಿಸಿದೆ. ಥರ್ಡ್ ರೈಡ್ ಆಡೈನಲ್ಲಿ ರಶೀದ್ ಬನಾರಿ ಮಾಡು ಇಲ್ಲವೇ ಮಡಿ ಅಂಕವನ್ನು ತರಬೇಕಾದ ಒತ್ತಡದ ಸ್ಥಿತಿ ಮುಂದುವರಿಯಲಾರಂಭಿಸಿದೆ. ಪ್ರತಿ ಹಂತದಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠ ಪ್ರದರ್ಶನದ ಅವಧಿ ಆಟದ ಅಂಕಣದ ಒಳಭಾಗದಲ್ಲಿದೆ. ವೀಕ್ಷಿತನಿಂದ ತಪ್ಪಿಸಿಕೊಂಡ ಆಟಗಾರ ಅನ್ಸೀಪನಿಂದಲೂ ತಪ್ಪಿಸಿಕೊಂಡಾಗ ಅವಳಿ ಅಂಕಗಳ ಬೇಟೆಯಾಗಿದೆ. ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ಹಂತದಲ್ಲಿ 16-5ರಲ್ಲಿ ಪಂದ್ಯ ಏಕಮುಖವಾಗತೊಡಗಿದೆ. ಮೊದಲ ಅವಧಿಯಲ್ಲಿ ಈ ತಂಡಗಳನ್ನು ಗಮನಿಸಿದ್ರೆ ಪ್ರಕಾಶ್ ಅಭಿಮಾನಿ ಬಡಗ ತಂಡದಲ್ಲಿ ಒಂದಷ್ಟು ದಾಳಿಗಾರರ ಒಗ್ಗೂಡುವಿಕೆ ಇದೆ. ಖಂಡಿತವಾಗ್ಲೂ ಶಂಭೂರು ಕಡೆಯಲ್ಲಿ ಪ್ರಮುಖ 2 ದಾಳಿಗಾರರು ಮಾತ್ರ. ಬಹುಶಃ ಲೆಫ್ಟ್ ಕಾರ್ನರ್ ಪ್ರಕಾಶ್ ಅಭಿಮಾನಿ ಬಡಗದ ಕೌಶಿಕ್ ಚೆನ್ನಿಕನೆ ಅತ್ತಾಚವರೆ
ಇಡೀ ಕ್ರೀಡಾಕೂಟದಲ್ಲಿ ಕೌಶಿಕ್ ಅವರು ಮಾಡಿದ್ದು ಕೇವಲ ಒಂದು ದಾಳಿ ಮಾತ್ರ. ಹದಿನೆಂಟು 5. ಬೋನಸ್ ಲಭ್ಯವಾಗಿದೆ. ಆಲ್ ಔಟ್ ಆಗ್ತಾ ಇದೆ ಶಂಭೂರು ತಂಡ. 21-6. ನಿರೀಕ್ಷಿತ ಫೈನಲ್ ಸ್ಪರ್ಧೆ ಕಂಡುಕೊಡ್ತಾ ಇದೆ. ಏಕಮುಖಿಯಾಗಿ ಮುಂದುವರಿತಾ ಇದೆ. ಶಂಭೂರು 6, ಪ್ರಕಾಶ್ ಅಭಿಮಾನಿ ಬಡಗ 21. (21-6) in favor of Prakash Abhimani Badaga. ಏಳು 21 ಮೊರಜಾ ದಾಳಿಯ ಸಂಘಟನೆಯಲ್ಲಿ ಪೀಲಿದಾದನ ಬಲ್ಬೇರಿಗೆ 21-7. ಮಧ್ಯಂತರ ವಿರಾಮದ ವೇಳೆಗೆ 22-7 ಮುನ್ನಡೆಯಲ್ಲಿ ಪ್ರಕಾಶ್ ಅಭಿಮಾನಿ ಬಡಗ ಕುಂಪಡ. ಮಧ್ಯಂತರ ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭಗೊಂಡಿದೆ. 22-7ರಲ್ಲಿ ಭರತ ದಾಳಿಯಲ್ಲಿದೆ. ಈ ಪಂದ್ಯದಲ್ಲಿ ಪೂರ್ಣ ಹಿಡಿತವನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದೆ ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ. ಫೈನಲ್ ಕದನದಲ್ಲಿ ನಾವಿದ್ರೆ ಇನ್ನು 15 ನಿಮಿಷಗಳಲ್ಲಿ ಈ ಕದನದ ಚಾಂಪಿಯನ್ ಪಟ್ಟದ ನಿರ್ಧಾರವಾಗಲಿದೆ. ಶಂಭೂರು ಗೆದ್ದಲ್ಲಿ 30,000, ಕುಂಪಡ ಗೆದ್ದಲ್ಲಿ 80,000. ಅನಿರೀಕ್ಷಿತವಾಗಿ ಆಘಾತವನ್ನು ಅನುಭವಿಸಿದ ಡಿಪೆಂಡರ್ ಕೌಶಿಕ್ ಪವನ ಅಂಕದ ಜೊತೆಗೆ ಮರಳುವ ವೇಳೆಯಲ್ಲಿ ಅಂತರದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಯಾಮನೆ ತೀಮುರ್ಜಾ
ಯಾವುದೇ ಸಂದರ್ಭದಲ್ಲೂ ಪಂದ್ಯಾಟದಲ್ಲಿ ಹಿಡಿತವನ್ನು ಸಾಧಿಸಬಲ್ಲಂಥ ತಂಡವಾಗಿದೆ, ಸಾಮರ್ಥ್ಯವುಳ್ಳಂಥ ತಂಡವಾಗಿದೆ ಶಂಭೂರು. ಪ್ರಗತಿಯಲ್ಲಿ 8:22, 8:22. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. ತೃತೀಯ ದಾಳಿಯಲ್ಲಿ ಬನಾರಿ, ರಶೀದ್ ಬನಾರಿ ಅವರ ದಾಳಿ ಮುಂದುವರಿತಾ ಇದೆ. ಪವನ್ ಮಂಜೇಶ್ವರ್, ಒಂಬತ್ತು 23. ಸ್ಪರ್ಧೆಯಲ್ಲಿ ಮತ್ತೆ ಮುಂದುವರಿಯಲು ಆರಂಭಿಸಿದ ಹೋರಾಟ. ಪರಿಣಾಮಕಾರಿಯಾಗಿರುವಂತಹ ಸ್ಪರ್ಧೆಯ ಮೂಲಕ ಸೂಪರ್ ರೈಡ್ ಮೂಲಕವಾಗಿ ಮರಳಿದ ಆಟಗಾರ ಅಂಕಣದಲ್ಲಿ ಏಕಾಂಗಿಯಾಗಿ ಉಳಿದಂತಹ ಅನ್ಸೇಫ್. ಪಂದ್ಯ ದೃಢವಾಗತೊಡಗಿದೆ. ಫೈನಲ್ ಕದನದಲ್ಲಿ ದ್ವಿತೀಯ ಅವಧಿಯು ಕೂಡ ಏಕಮುಖವಾಗತೊಡಗಿದೆ. ದ್ವಿತೀಯ ಅವಧಿ ಆರಂಭಗೊಂಡ ಕೆಲವೇ ಕ್ಷಣದಲ್ಲಿ ಪೂರ್ಣಾಂಕಗಳನ್ನು ಎದುರಾಳಿಗೆ ನೀಡುವ ಅಪಾಯದಂಚಿನಲ್ಲಿ ಶ್ರೀರಾಮ ಶಂಭೂರು. ಫೈನಲ್ ಸ್ಪರ್ಧೆಯ ಈ ಸಂದರ್ಭದಲ್ಲಿ ಆಕಾಶ್ ಶೆಟ್ಟಿಯವರ ಮುಖದಲ್ಲಿ ನವರಸಗಳು ಮೂಡಿ ಬರ್ತಾ ಇದೆ. ಮುರ್ಜಾ ಅಂಕಣದಿಂದ ಹೊರ ಹೋಗುವ ಮೊದಲೇ ಸನ್ಮಾನದಲ್ಲಿ ಸಿಕ್ಕ ಫ್ರೂಟ್ಸ್ಗಳು ಖಾಲಿಯಾಗಲು ಆರಂಭಿಸಿದೆ. ಮೊಮೆಂಟ್ ಎಲ್ಲ ಒರಿಯುವ ಮುರ್ಜಾ ಅವರು ದಾಳಿಯ ಮುಖೇನ ಬೋನಸ್ ಅಂಕವನ್ನು ಗಳಿಸಿಕೊಂಡಲ್ಲಿ ಲಿಖಿತ್ ಕುಂಪಡ 5,000. 5,000ಕ್ಕೆ 1-0 ಕಡಿಮೆ. ಕೂಡ 1-0 ಕಡಿಮೆ. ವರುಣ ದಾಳಿಯಲ್ಲಿ ಬೂನಸ್ ಜೊತೆಗೆ ಮರಳುವ ವೇಳೆಯಲ್ಲಿ ಅಂಕಣದಲ್ಲಿ ಭರತ. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಫೈನಲ್ ಕದನ ನಿರ್ಧಾರವನ್ನ ಪ್ರಕಟಗೊಳಿಸುವಂತಹ ಹೊತ್ತು ಮಾತ್ರ ಬಾಕಿ ಇದೆ. ಚಾಂಪಿಯನ್ ಪಟ್ಟದ ಹೋರಾಟದಲ್ಲಿ ಗೆಲುವಿನ ಔಪಚಾರಿಕತೆಗಳ ಕಡೆಗೆ ಫೈನಲ್ ಕದನ ಬರುತ್ತಾ ಇದೆ. ಮತ್ತೊಂದು ಬಾರಿ ಉಳ್ಳಾಲ ಈ ಒಂದು ರಂಗಮಂದಿರದಲ್ಲಿ ಮತ್ತೊಂದು ಪ್ರಶಸ್ತಿಯ ಕಡೆಗೆ ಕಣ್ಣಿಟ್ಟಿದೆ ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ. 31-12 ಸ್ಪರ್ಧೆ.
ಸ್ಟಾರ್ಟ್ ರೈಡ್. ಮುರುಸಾ ಅವರಿಗೆ ಆಫರ್ ಮುಂದುವರಿತಾ ಇದೆ. ಕೊನೆಯ 3 ನಿಮಿಷ. ಆ ಆಫರ್ 3 ನಿಮಿಷಗಳಲ್ಲಿ ಎಕ್ಸ್ಪೈರ್ ಆಗಲಿದೆ. ಬೆಳಗಿನ ಜಾವದಲ್ಲಿ ಫೈನಲ್ ಕದನ ಪ್ರೇಕ್ಷಕರಿಗೆ ರೋಚಕತೆಯನ್ನೇ ಕೊಡದೆ ಕಾಡತೊಡಗಿದೆ. ನಿರಾಸೆಯ ಫೈನಲ್ ಏಕಮುಖವಾಗಿದೆ. ಪಂದ್ಯವನ್ನ ಮುಂದುವರಿಸುವಂಥ ಯೋಚನೆ ಶ್ರೀರಾಮ ಶಂಭೂರಿಗಿದೆ. ಉಳಿದಿರುವಂಥ ಅವಧಿಯಲ್ಲಿ ಆಡುವ ಮೂಲಕ ಒಂದಷ್ಟು ಅಂಕಗಳನ್ನು ಕಲೆ ಹಾಕಿ ಅಂತರವನ್ನ ಕಡಿಮೆಗೊಳಿಸಿಕೊಳ್ಳುವುದಿಲ್ಲ. ಚಾಂಪಿಯನ್ ಪಟ್ಟ ಪ್ರಕಾಶ್ ಕುಂಪಲ ಸಾರಥ್ಯದ ಪ್ರಕಾಶ್ ಕುಂಪಲ ಅಭಿಮಾನಿ ಬಳಗ 2024ರ ತತ್ವಮಸಿ ಬಗಂಬಿಲ ಆಯೋಜಿತ ದಶಮಾನೋತ್ಸವದ ಕಬಡ್ಡಿಯ ಚಾಂಪಿಯನ್ ಪಟ್ಟದ ಜೊತೆಗೆ 30,000 ನಗದು ಪುರಸ್ಕಾರವಾದರೆ ದ್ವಿತೀಯ ಬಹುಮಾನ ಶ್ರೀರಾಮ ಶಂಭೂರು ಬಂಟ್ವಾಳ ತಂಡಕ್ಕೆ. ಅನು
ಎಸ್ ವೇದಿಕೆಯಲ್ಲಿ ಬಹುಮಾನವನ್ನ ಪಡೆಕೊಂಡಂತ ಎಲ್ಲ ತಂಡಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಇಲ್ಲಿ ಮಾತುಗಾರಿಕೆ ಇಲ್ಲ, ನೇರವಾಗಿ ಬಹುಮಾನವನ್ನ ವಿತರಿಸುವಂತ ಸಮಯ. ಅತ್ಯಂತ ಚಿಕ್ಕ ಮಟ್ಟಿನ ಚೊಕ್ಕಮಟ್ಟಿನ ಕಾರ್ಯಕ್ರಮ ಇರುವ ಪುನಃ गुजराती मिक्स है, रिक्शा में निकली पर लेना तो रिस्क है। मिर्ची तीखी 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 मामला है रिस्की, चांद का टुकड़ा है चेहरा पर बंद रखती प्यार की खिड़की। ओ मेरी मिर्ची रुको ना मिस यू मिस, तुमको मिस्र बनाना है, तुम सिर्फ बैठ के जान दो मुझे किचन में डिशेस बनाना है। नदी में बहुत से फिशेस है, तुम फिश नहीं तो फिशिंग नहीं जाना है। प्यार की ಬಹುಮಾನ ವಿತರಣೆಗೆ ಶ್ರೀಯುತ ಪ್ರಕಾಶ್ ಕುಂಪಡ ತಾವುಗಡ ವೇದಿಕೆಗೆ ಬರುವಂತೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಶ್ರೀಯುತ ಸಾಜಿದ್ ಉಳ್ಳಾಲ ತಾವುಗಳು ಕೂಡ ವೇದಿಕೆ ಮೇಲೆ ಬರಬೇಕು. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸಾಜಿದ್ ಉಳ್ಳಾಲ, ಜಿಯಾದ್ ಮುಖಚೇರಿ, ಶ್ರೀಯುತ ಪ್ರಕಾಶ್ ಕುಂಪಣ, ನೀತು ಕೊಲ್ಯ ಎಲ್ಲ ಅತಿಥಿಗಳು ಸಹಕಾರವನ್ನು ನೀಡುವಂತೆ ಮಾಲತಿ ತಾವುಗಳು ಕೂಡ ವೇದಿಕೆಗೆ ಬರುವಂತೆ, ಚೋಟು ತಾವುಗಳು ಕೂಡ ವೇದಿಕೆಗೆ ಬರಬೇಕು. ವೇಗವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮುಗಿಸಬೇಕಿದೆ. ಮೊದಲಿಗೆ ಕ್ರೀಡಾಕೂಟದ ವೈಯಕ್ತಿಕ ಬಹುಮಾನಗಳನ್ನು ನಾವು ನೀಡ್ತಾ ಇದ್ದೇವೆ. ಎಸ್ ವೈಯಕ್ತಿಕ ಹಲೋ 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 ವೈಯಕ್ತಿಕ ಬಹುಮಾನದತ್ತ ನಾವು ಮುಂದುವರಿತಾ ಇದ್ದೇವೆ. ಮೊದಲಿಗೆ ಕ್ರೀಡಾಕೂಟದ ಅತ್ಯುತ್ತಮ ದಾಳಿಗಾರ. ವೈಯಕ್ತಿಕ ಬಹುಮಾನಗಳ ಪ್ರಾಯೋಜಕರು ಕಿಶನ್ ಬಗಂಬಿಲ, ತಮಗೆ ವಿಶೇಷವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಮೊದಲಿಗೆ ಕ್ರೀಡಾಕೂಟದ ಉತ್ತಮ ದಾಳಿಗಾರ ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ವಿಕ್ರಾಂತ್ ಅವರು ಈ ಕ್ರೀಡಾಕೂಟದ ಬೆಸ್ಟ್ ರೈಡರ್. ತಾವುಗಳು ಬಂದು ಈ ಪ್ರಶಸ್ತಿಯನ್ನು ಪಡ್ಕೊಡುವಂತೆ ಪ್ರಕಾಶ್ ಕುಂಪಡ ಇವರು ಈ ಪ್ರಶಸ್ತಿಯನ್ನು ನೀಡುವಂತೆ ಮನವಿ. ಈ ಕ್ರೀಡಾಕೂಟದ ಉತ್ತಮ ದಾಳಿಗಾರ ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ವಿಕ್ರಾಂತ್. ಕಂಗ್ರ್ಯಾಚುಲೇಷನ್ಸ್. ಇನ್ನು ಕ್ರೀಡಾಕೂಟದ
ಬೆಸ್ಟ್ ಕ್ಯಾಚರ್, ಉತ್ತಮ ಹಿಡಿತಗಾರ, ಬೆಸ್ಟ್ ಕ್ಯಾಚರ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ಪರೀಕ್ಷಿತ್. ಪರೀಕ್ಷಿತ್ ರವರು ಕ್ರೀಡಾಕೂಟದ ಉತ್ತಮ ಹಿಡಿತಗಾರ, ಬೆಸ್ಟ್ ರೈಡರ್. ಕಂಗ್ರ್ಯಾಚುಲೇಷನ್. ಸಾಜಿದ್ ಉಳ್ಳಾಲ ಇವರು ಈ ಬಹುಮಾನವನ್ನು ನೀಡುವಂತೆ. ಇನ್ನು ಕ್ರೀಡಾಕೂಟದ ಬೆಸ್ಟ್ ಆಲ್ರೌಂಡರ್ ಈ ಬಹುಮಾನ ಮಿಸ್ಟರ್ ಬನಾರಿ, ರಶೀದ್ ಬನಾರಿ ಅವರಿಗೆ ಸಲ್ಲುತ್ತಾ ಇದೆ. ಕ್ರೀಡಾಕೂಟದ ಬೆಸ್ಟ್ ಆಲ್ರೌಂಡರ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ರಶೀದ್ ಬನಾರಿ. ಕಂಗ್ರ್ಯಾಚುಲೇಷನ್ಸ್. ವೈಯಕ್ತಿಕ ಬಹುಮಾನಗಳ ಪೈಕಿ ಮತ್ತೊಂದು ಬಹುಮಾನ ಟೂರ್ನಮೆಂಟ್ ಹೀರೋ. ಈ ಕ್ರೀಡಾಕೂಟದ ಟೂರ್ನಮೆಂಟ್ ಹೀರೋ ಮಿಸ್ಟರ್ ಜಾರ್ಜ್ ಅವರು ಬನ್ನಿ. ಈ ಕ್ರೀಡಾಕೂಟದ ಟೂರ್ನಮೆಂಟ್ ಹೀರೋ ಮಿಸ್ಟರ್ ಜಾರ್ಜ್ ಅವರು ಇಲ್ಲದಿದ್ರೆ ತಂಡದ ಯಾರಾದರೂ ಪಡ್ಕೊಡಿ. ಮಾಲತಿ ಅವರು ಈ ಬಹುಮಾನವನ್ನು ನೀಡುವಂತೆ. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಜಾರ್ಜ್. ಇನ್ನು ಕ್ರೀಡಾಕೂಟದ ಚತುರ್ಥ ಬಹುಮಾನವನ್ನು ಅಲಂಕರಿಸಿದಂಥ ತಂಡಕ್ಕಿರುವ ಪ್ರಶಸ್ತಿ ಜೊತೆ ನಗದು. ಈ ಕ್ರೀಡಾಕೂಟದ ಚತುರ್ಥ ಸ್ಥಾನವನ್ನು ಅಲಂಕರಿಸಿದಂಥ ತಂಡ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್. Congratulations all the team players of Uma Maheshwari Kabaddi Academy Kapikad. ಇನ್ನು ತೃತೀಯ ಬಹುಮಾನವನ್ನು ಅಲಂಕರಿಸಿದಂಥ ತೃತೀಯ ಸ್ಥಾನವನ್ನು ಅಲಂಕರಿಸಿದಂಥ ತಂಡಕ್ಕಿರುವ ಪ್ರಶಸ್ತಿ ಮತ್ತು ನಗದು. ಈ ಕ್ರೀಡಾಕೂಟದ ತೃತೀಯ ಸ್ಥಾನವನ್ನು ಅಲಂಕರಿಸಿದಂಥ ತಂಡ ಶ್ರೀದುರ್ಗ ಕರಿಂಕೆ. ಕಂಗ್ರ್ಯಾಚುಲೇಷನ್ all the team players of Sri Durga Karinki. Once again, congratulations all the team players of ಶ್ರೀ ದುರ್ಗ ಕರಿಂಕಿ. ಇನ್ನು ರನ್ನರ್ಸ್ ಅಪ್ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದಂಥ ತಂಡಕ್ಕಿರುವ ಪ್ರಶಸ್ತಿ ಮತ್ತು ನಗದು. ಕ್ರೀಡಾಕೂಟದ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದಂಥ ತಂಡ ಶ್ರೀರಾಮ್ ಶಂಭೂರು. ಎಲ್ಲ ಅತಿಥಿ ಗಣ್ಯರು ಸೇರಿ ಈ ಬಹುಮಾನವನ್ನು ನೀಡುವಂತೆ ಮನವಿ. ಈ ಕ್ರೀಡಾಕೂಟದ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದಂಥ ತಂಡ ಶ್ರೀರಾಮ್ ಶಂಭೂರ್. ಕಂಗ್ರ್ಯಾಚುಲೇಷನ್ ಆಲ್ ದ ಟೀಮ್ ಪ್ಲೇಯರ್ಸ್ ಆಫ್ ಶ್ರೀರಾಮ್ ಶಂಭೂರ್. ಇನ್ನು ಮುಂದೆ ತತ್ವಮಸಿ ಬಗಂಬಿಲ ರಿಜಿಸ್ಟರ್ಡ್ ಹಮ್ಮಿಕೊಂಡಂತ ದಶಮಾನೋತ್ಸವದ ಪ್ರಯುಕ್ತ ಮುಕ್ತ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟ 2024ರ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಂಥ ತಂಡಕ್ಕಿರುವ ಪ್ರಶಸ್ತಿ ಮತ್ತು ನಗದು. ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಂಥ ತಂಡ ಪ್ರಕಾಶ್ ಅಭಿಮಾನಿ ಬಡಗ. Congratulations all the winning team players of Prakash Abhimani Badaga. ಎಲ್ಲ ಅತಿಥಿ ಗಣ್ಯರು ಸೇರಿ ಈ ಬಹುಮಾನವನ್ನು ನೀಡುವಂತೆ ಮನವಿ.
ಪ್ರಕಾಶ್ ಅಭಿಮಾನಿ ಬಡಗ ಬಗಂಬಿಲ ತಂಡದ ಎಲ್ಲ ಆಟಗಾರರು ಬನ್ನಿ. ತತ್ವಮಸಿ ಬಗಂಬಿಲ ಹಮ್ಮಿಕೊಂಡಂತ ಮುಕ್ತ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟದ ಚಾಂಪಿಯನ್ ಪಟ್ಟವನ್ನ ಪ್ರಥಮ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಪ್ರಕಾಶ್ ಕುಂಪಳ ವಾರಿಯರ್ಸ್. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ಕೊಟ್ಟಂತ ಅತಿಥಿ ಗಣ್ಯರಿಗೆ ಧನ್ಯವಾದವನ್ನು ತಿಳಿಸುವ ಮೊದಲು ಈ ಕ್ರೀಡಾಕೂಟದ ಉದ್ಘೋಷಕರಾಗಿ ಆರಂಭದಿಂದ ಈ ತನಕ ಮನರಂಜನೆಯನ್ನು ನೀಡಿದಂಥ ಉದ್ಘೋಷಕರು, ಕರಾವಳಿ ಕರ್ನಾಟಕದ ಖ್ಯಾತ ಉದ್ಘೋಷಕರು ಕುತೂಹಲ ವಿಜಯ ಅತ್ತಾಚ ಇವರಿಗೆ ಸಂಸ್ಥೆಯ ವತಿಯಿಂದ ಕ್ರೀಡಾಕೂಟದ ಆಯೋಜಕರಿಂದ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾವೆ. ತಾವುಗಳು ದಯವಿಟ್ಟು ವೇದಿಕೆಗೆ ಬಂದು ಪಡೆಕೊಡುವಂತೆ ವಿನಂತಿಸಿಕೊಡ್ತಾ ಇದ್ದಾವೆ. Yes, once again, congratulations all the winning team players of Prakash Kumpada Warriors. ಮುಂದೆ ಕ್ರೀಡಾಕೂಟದ ಉದ್ಘೋಷಕರಾದಂಥ ಕುತೂಹಲ ವಿಜಯ ಅತ್ತಾಚೆ ಇವರಿಗೆ ಕ್ರೀಡಾಕೂಟದ ಆಯೋಜಕರು ನೀಡುವಂಥ ಸ್ಮರಣಿಕೆ ಅತಿಥಿಗಳು ಸಹಕಾರವನ್ನು ಕೊಡಿ. ಅತಿಥಿಗಳು ದಯವಿಟ್ಟು ವೇದಿಕೆಯಲ್ಲಿರಿ. ವಿಜಯ ಅತ್ತಾಜಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡ್ಕೊಡಿ. ಕ್ರೀಡಾಕೂಟದ ಉದ್ಘೋಷಕರಾಗಿ ಸಹಕಾರವನ್ನು ಕೊಟ್ಟಂತ ವಿಜಯ್ ಅತ್ತಾಜಿ ಅವರಿಗೆ ಕ್ರೀಡಾಕೂಟದ ಆಯೋಜಕರು ನೀಡುವಂತ ಸ್ಮರಣಿಕೆ. ದಯವಿಟ್ಟು ವಿಜಯ ಅತ್ತಾಜಿ ಇವರು ದಯವಿಟ್ಟು ವೇದಿಕೆಗೆ ಬಂದು ಬಲೆ ಈರು ಬನ್ನ ಬರ್ತೀರು ಬಲೆ. ನೌಶ್ ಪೂಜಾರಿ ಈ ಸ್ಮರಣಿಕೆಯನ್ನು ನೀಡುವಂತೆ. ಅದೇ ರೀತಿಯಲ್ಲಿ ಕ್ರೀಡಾಕೂಟದ ಆರಂಭದಿಂದ ಈ ತನಕ ಸಹಕಾರವನ್ನು ಕೊಟ್ಟಂತ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದ ಅಧಿಕಾರಿಗಳು ದಯವಿಟ್ಟು ತಾವುಗಳು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಡುವಂತೆ. ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ದಯವಿಟ್ಟು ಬನ್ನಿ, ಅಧಿಕಾರಿಗಳು ದಯವಿಟ್ಟು ಬನ್ನಿ, ಈ ಸ್ಮರಣಿಕೆಯನ್ನು ವೇದಿಕೆಯಿಂದ ಪಡೆದುಕೊಡುವಂತೆ. ಅದೇ ರೀತಿಯಲ್ಲಿ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗೆ ಹಲೋ ಸೊ ಅದೇ ರೀತಿಯಲ್ಲಿ ಕ್ರೀಡಾಕೂಟದ ಉದ್ದಕ್ಕೂ ಕೂಡ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಮತ್ತೊಬ್ಬ ಅದ್ಭುತವಾದಂಥ ನಿರೂಪಕ ಶ್ರೀಯುತ ಶರತ್ ವೇಕೂರ್ ಅವರಿಗೆ ಕೂಡ ಈ ಕ್ರೀಡಾಕೂಟದ ಶ್ರೀಯುತ ಅಕ್ಷತ್ ಅವರು ವೇದಿಕೆಗೆ ತರಲಿ ಶ್ರೀಯುತ ಶರತ್ ಅವರಿಗೆ ಗೌರವದ ಸ್ಮರಣಿಕೆ ನೀಡುವಂತೆ ತಮ್ಮಲ್ಲಿ ಕೋರಿಕೆ. ಅದೇ ರೀತಿಯಲ್ಲಿ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಪಾಲಿಸಿಕೊಟ್ಟಂಥ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೆ ಈಗ ಗೌರವದ
ಸ್ಮರಣಿಕೆಯ ಸಮರ್ಪಣೆಯಾಗ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗೆ ಉದ್ಘೋಷಕರಾಗಿ ಕಾರ್ಯವನ್ನು ನಿರ್ವಹಿಸಿದ ನಮ್ಮ ಕಾಸರಗೋಡಿನ ಗಡಿನಾಡ ಕನ್ನಡಿಗ ಶರತ್ ಬೇಗೂರವರಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವದ ಸ್ಮರಣಿಕೆಯನ್ನು ನೀಡುವಂತೆ ತಮ್ಮಲ್ಲಿ ಕೋರಿಕೆ.